ರಚಿಸಿದ ಘೋರ ತಪವೋ ಸರಚಿತೋದ್ಭವಲಲ್ಲು ಭಕ್ತಿಯೊಲಿಸುತ್ತ ಸರಚಿತೋದ್ಭವಲಲ್ಲು ಭಕ್ತಿಯೊಲಿಸುತ್ತ ಮರಣ ಬಾರದ ವರವ ಪಡೆದು ಒಂದು ಕಾಲದಲ್ಲಿ ಮೂರು ಸ್ತಂಭಗಳಾಗಿ ರಾಕ್ಷಸ ಸೌಧಕ್ಕೆ ಗಟ್ಟಿಯಾಗಿ ನೆಲೆ ನಿಂತವರು ಮಾಲಿ ಮಾಲ್ಯವಂತ ಸುಮಾಲಿ. ಆದ್ರೆ ಏನು ಮಾಡೋಣ, ದೇವ ವಿರೋಧದ ಕಾರಣದಿಂದ ದೇವ ಪಕ್ಷಪಾತಿಯಾಗಿ ಬಂದಂತಹ ವಿಷ್ಣು ಅವನ ಚಕ್ರದ ಹತ್ತಿಗೆ ಮಾಲಿ ಎನ್ನುವ ಗಟ್ಟಿ ಸ್ತಂಭ ಮುರಿದು ಬಿತ್ತು. ಅಲ್ಲಿಂದ ಆರಂಭ ಆಗಿದೆ. ಕ್ಷಣ ಕ್ಷಣಕ್ಕೂ ಒಂದೊಂದು ದಿನ ದಿನವೂ ಅವಮಾನ ಅವಮಾನ ಅವಮಾನ. ರಾಕ್ಷಸರಿಗೆ ಬದುಕುವುದಕ್ಕಿಲ್ಲದ ಸ್ಥಿತಿ. ರಸಾತಳದ ಮೂಲೆಯಲ್ಲಿ ಯಾರ ಕೈ ಒಳ್ಳೆಯದು ಯಾರ ಬಾಯಿ ಒಳ್ಳೆಯದು ಇದನ್ನು ನೋಡುವ ಸ್ಥಿತಿ ಬಂದಿತ್ತು. ವಿಶ್ವವಿದ್ಯಾಲಯದಲ್ಲಿ ಪಡೆಯುವ ಪದವಿಗಿಂತ ದೊಡ್ಡ ಪದವಿ ಕೊಡುವುದು ಯಾವುದು ಅಂತ ಕೇಳಿದ್ರೆ ಹರಿದ ಬಟ್ಟೆ ಹಸಿದ ಹೊಟ್ಟೆ. ನಮ್ಮವರ ದಟ್ಟ ದರಿದ್ರ ಸ್ಥಿತಿಯನ್ನು ಕಂಡು ಏನಾದರೂ ಮಾಡಬೇಕು ಎನ್ನುವ ಕಾರಣಕ್ಕಾಗಿಯೇ ನಮ್ಮ ಅಜ್ಜನಾದ ಸುಮಾಲಿ ತನ್ನ ಮಗಳಾದ ಕೈಕಸಾದೇವಿಯನ್ನು ಪುಲಸ್ತ್ಯರ ಮಗನಾದ ವಿಶ್ವವಸು ಬ್ರಹ್ಮನ ಬಳಿಗೆ ಕಳುಹಿಸಿಕೊಟ್ಟರಂತೆ. ಅವಳ ಕಣ್ಣೀರೇ ವಿಶ್ವವಸು ಬ್ರಹ್ಮರಿಗೆ ಅಭಿಷೇಕವಾಯಿತಂತೆ. ಅವಳ ಮನಸ್ಸೇ ಹೂವಾಗಿ ಬಿತ್ತಂತೆ. ಅಲ್ಲ, ನಮ್ಮ ತಾಯಿಯ ಒಡಲ ಉರಿಯೇ ಮಂಗಳಾರತಿ ಆಯಿತಂತೆ. ಇಲ್ಲ, ನನ್ನ ತಾಯಿಯ ಯೌವನವೇ ನೈವೇದ್ಯವಾಗಿ ಸಮರ್ಪಿಸಲ್ಪಟ್ಟಿತಂತೆ. ಆ ಮೂಲಕವಾಗಿ ಆದರೂ ರಾಕ್ಷಸ ಕುಲದ ಉದ್ಧಾರ ಆಗಬೇಕು. ಯಾಕೆ? ರಾಕ್ಷಸತ್ವ ಮಾತ್ರ ಇದ್ರೆ ಬೆಳವಣಿಗೆ ಇಲ್ಲ, ಅದರೊಟ್ಟಿಗೆ ಬ್ರಾಹ್ಮಣ್ಯವು ಬೇಕು. ವಿಶ್ವವಸುವಿನ ಬ್ರಾಹ್ಮಣ್ಯ, ಕೈಕಸಾದೇವಿಯ ತುಂಬು ಹಂಬಲದ ರಾಕ್ಷಸತ್ವ, ಇದೆರಡರ ಸಾಂಕರ್ಯದ ಫಲವಾಗಿ ಹುಟ್ಟಿದವನೇ ದಶಕಂಠ. ಹುಟ್ಟುವಾಗಲೇ 10 ಮುಖ. ಏನು ಶುಭ ಶಕುನಾಗಿದೆ ಗೊತ್ತುಂಟ? ಮೇಲಿನಿಂದ ಉಲ್ಕಾಪಾತ, ಗುಳ್ಳೆ ನರಿಗಳು ಕೆಂಡವುಗಳಿದ್ದು, ಮಾಂಸ ಭಕ್ಷಣೆ ಮಾಡುವ ಪಕ್ಷಿಗಳೆಲ್ಲ ಅಪ್ರದಕ್ಷಿಣಾಕಾರವಾಗಿ ತಿರುಗಿದ್ದು, ಮೇಘಗಳು ಕತ್ತೆಗಳು ಕಿರಿಚಿದ್ದು ನಮಗೆ ಶುಭ ಶಕುನಾತಿ. ಮತ್ತೆ ದೇವತೆಗಳ ಹಾಗೆ ಹೂವಿನ ಮಳೆ ಎಲ್ಲ ಸುರಿದ್ರೆ ನಮಗೆ ಶುಭ ಶಕುನ, ಅದು ಅಪಶಕುನ. ನಾವು ಹುಟ್ಟುವಾಗ ಹಾಗೆ ಆಗಬೇಕಾದ್ದು, ಹಾಗೆ ಆಯಿತು. ಹಾಗೆ ನನ್ನ ಅಮ್ಮ ತೋರಿಸಿದ್ದು. ಮೇಲೊಬ್ಬ ಬರ್ತಾ ಇದ್ದಾನೆ, ನಿನ್ನ ಅಪ್ಪನಿಗಿಂತ ಮೊದಲನ ಮಗ, ನೋಡು ಉಂಟೆಷ್ಟವನಲ್ಲಿ, ನೀನು ಇನ್ನೂ ಇಷ್ಟೇ ಇದ್ದಿ, ಅಮ್ಮ ಚಿಂತಿಸಬೇಡ, ಒಂದಲ್ಲ ಒಂದು ದಿವಸ ಅವನನ್ನು ಮೀರಿ ಬೆಳೆಯುತ್ತೇನೆ ಎನ್ನುವ ಕಾರಣಕ್ಕಾಗಿ ತಪಸ್ಸಿಗೆ ಹೋದೆ.
ಮೃತ್ಯುವಿಗಿಂತ ದೊಡ್ಡ ಭೀತಿ ಇಲ್ಲ ಎನ್ನುವ ಕಾರಣಕ್ಕಾಗಿ 10,000 ವರ್ಷ, 1,000 ಆಗುವಾಗ ಬರುವುದಿಲ್ಲ, ಒಂದು ತಲೆಗಡದೆ. ಹೀಗೆ ಒಂದೊಂದು ತಲೆಯ ಹಾಗೆ 9,000 ವರ್ಷದಲ್ಲಿ 9 ತಲೆ ಕಡಿದೆ. 10,000 ವರ್ಷದಲ್ಲಿ 10ನೇ ತಲೆ ಕಡಿಲಿಕ್ಕೆ ಕತ್ತಿ ಎತ್ತುವಾಗ ಬರಂತ ಬ್ರಹ್ಮ ಅಗ್ನಿಯಲ್ಲಿ ಹೋಮಿಸಿದ 9 ತಲೆಗಳನ್ನು ಕೊಟ್ಟ. ಏನು ಬೇಕು ಅಂತ ಕೇಳಿದ. ಅಮರತ್ವ ಕೊಡು ಅಂತ ಕೇಳಿದೆ. ನಿನಗೆ ಕೊಡ್ಲಿಕ್ಕಾಗುವುದಿಲ್ಲ ಅಂತ ಹೇಳಿದ. ಆಗ ಕೇಳಿದೆ, ಸುಪರ್ಣನಾಗ ಯಕ್ಷರಲ್ಲಿ, ದೈತ್ಯದಾನವ ರಾಕ್ಷಸರಲ್ಲಿ ನಾನು ಅವಧ್ಯನಾಗಿ ಉಳಿಯಬೇಕು. ಮತ್ತೆ ಎರಡು ವರ್ಗಗಳು ನಮಗೆ ತೃಣಭೂತವಾದದ್ದು, ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಮನುಷ್ಯರು ತೃಣಭೂತರಾದವರು. ಮತ್ತೆ ಕಾಪಿಗಳನ್ನು ಬಿಟ್ಟಿದ್ದೇನೆ ನಾನು. ಈ ಎಲ್ಲ ವರ್ಗದಿಂದ ಮರಣವೇ ಇಲ್ಲದ ಅಭೇದ್ಯವಾದ ವರವನ್ನು ಪಡೆದು ಪಡಿಲಿಕ್ಕೆ ನನ್ನ ತಮ್ಮನು ಪಡೆದಿದ್ದಾನೆ. ಯಾರು? ನನ್ನ 2ನೆಯ ತಮ್ಮ ಕುಂಭಕರ್ಣ. ಅವ ಪಡಿಲಿಕ್ಕೆ ಹೋದದ್ದೊಂದು, ಅಲ್ಲಿ ಕೇಳಿದ್ದೊಂದು. ಅವನಿದ್ರೆಯೇ ಕೇಳಿದ್ದು. ಪ್ರಯೋಜನ ಉಂಟಾ? ಮತ್ತೊಬ್ಬ ಕೇಳಿದ್ದಾನೆ, ನಮಗೆ ಯಾವುದಕ್ಕೂ ಸಂಬಂಧ ಇಲ್ಲದವರ ನನ್ನ ಮತಿ ಧರ್ಮ ಬುದ್ಧಿಯಿಂದ ವಿಚಲಿತವಾಗದೇ ಇರಲಿ. ಇವತ್ತೊಂದು ಸಾಸಿವೆಯನ್ನು ಅಥವಾ ಎಣ್ಣೆಯನ್ನು ಪಾಯಸಕ್ಕೆ ಸುರಿದರೆ ಪ್ರಯೋಜನ ಉಂಟಾ? ರಾಕ್ಷಸರಿಗೆ ಏನಾದರೂ ಪ್ರಯೋಜನ ಉಂಟಾ? ಅವನಿಗೆ ಚಿರಂಜೀವಿತ್ವ ಕೊಟ್ಟ. ನನಗೆ ಮೊದಲೇ ಗೊತ್ತಾಗಿರ್ಬೇಕಿತ್ತು. ಬ್ರಾಹ್ಮಣನಲ್ಲಿ ಕೇಳ್ತಿದ್ದ, ಅವನಿಗೆ ಕೊಡ್ತೀನಿ, ನನಗೆ ಕೊಡುವುದಿಲ್ಲ ಯಾಕೆ ಅಂತ. ಅವನಿಗೆ ಕೊಟ್ಟದ್ದು ನನಗೆ ಗೊತ್ತಾಗಲಿಲ್ಲ. ಬಿಡಿ. ಆದರೆ ನಮಗೆ ಇರುವುದಕ್ಕೊಂದು ನೆಲೆ ಇಲ್ಲ. ಚಳ್ಳೆ ಮರದ ವನದಲ್ಲಿ ಕುಳಿತಿದ್ದೇವೆ. ಇದ್ದಂಥ ಮರವೇ ನಮಗೆ ಛತ್ರ, ಹಾಸುಗಲ್ಲೇ ನಮಗೆ ಪೀಠ, ಗುಹೆಯೇ ಅರಮನೆ. ಹೀಗಿರ್ಬೇಕಾದವರು ನಾವು ವರ ಪಡೆದಿದ್ದೇವೆ ಅಂತ ಗೊತ್ತಾದದ್ದು. ಅಜ್ಜನಾದ ಸುಮಾಲಿಯೋ, ಅವರಿಗೆ ಮಂತ್ರಿಗಳಾಗಿದ್ದಂಥ ಪ್ರಹಸ್ತ, ಮಾರೀಚ, ವಿರೂಪಾಕ್ಷ, ಮಹೋದರ ಮೊದಲಾದವರು ಬಂದರು. ನಮಗೆ ಮೊದಲಿತ್ತು ಜಾಗ, ಅದು ತ್ರಿಕೂಟಾಚಲದ ಮಧ್ಯ ಲಂಕೆ. ಅಲ್ಲಿ ನಿನ್ನ ಅಪ್ಪನಿಗೆ ಮೊದಲು ಹುಟ್ಟಿದ ನಿನ್ನ ಅಣ್ಣ ಕುಬೇರ ಇದ್ದಾನೆ. ಅಣ್ಣ ಇದ್ರೆ ಬಿಟ್ಟು ಕೊಡುವುದು ಒಳ್ಳೆಯದಲ್ವ ಅಂತ ಒಮ್ಮೆ ಯೋಚಿಸಿದೆ. ಆಗ ಒಂದು ಉತ್ತರ ಬಂತು, ಅಣ್ಣ ತಮ್ಮ ಅಂತ ಶೂರರಲ್ಲಿ ನೋಡ್ಲಿಕ್ಕಿಲ್ಲ. ನಮಗೆ ಅಧಿಕಾರ ಬೇಕಾ? ಅಣ್ಣ ತಮ್ಮ ಅಂತ ನೋಡ್ಲಿಕ್ಕಿಲ್ಲ. ಅಧಿಕಾರ ಸಿಕ್ಕಿದ ಮೇಲೆ ಬೇಕಾದ್ರೆ ಅಣ್ಣ ತಮ್ಮಂದಿರಿಗೆ ಕೊಡುವ. ಅಧಿಕಾರ ಸಿಗುವ ಮೊದಲು ಅಣ್ಣ ತಮ್ಮ ಅಂತ ನೋಡ್ಲಿಕ್ಕಿಲ್ಲ. ಅದೇ ಹೌದಾದ್ರೆ ನಾವು ಕೊಡುವಂತ ಒಂದು ಗೌರವವನ್ನು ಪಡೆಯುವಲ್ಲಿ ಎಷ್ಟು ಅರ್ಹ ಎನ್ನುವುದನ್ನು ನೋಡಬೇಕಾದ್ರೆ ನಮಗೆ ಎಷ್ಟು ಕೊಡ್ತಾನೆ ಅಂತ ಮೊದಲು ಗೊತ್ತಾಗಬೇಕು. ನಮಗೆ 100 ಕೊಟ್ಟರೆ ಅವನಿಗೊಂದು 10 ಕೊಡುವುದಕ್ಕೆ ನಮಗೆ 90 ಉಳಿತದಲ್ವ ನಮಗೆ. ಹಾಗಾಗಿ ಪಡೆಯಬೇಕಾದ್ದನ್ನು ಪಡೆಯುವಲ್ಲಿ ಒಂದು ಸರಿಯಾದ ಸಮಾಲೋಚನೆ ಆಗಬೇಕು. ಸಮಾಲೋಚನೆ ಆಗಬೇಕಾದ್ರೆ ನಾನೊಬ್ಬನೇ ಯೋಚನೆ ಮಾಡುವುದಾ? ಅದಕ್ಕೆ ಅವರೆಲ್ಲರ ಮತವರಿದು ಮಂತ್ರಿ ಪದವಿ ಯಾರಿಗೆ ಕೊಟ್ಟದ್ದು? ಮತ್ತವರ ಮತವರಿದು ದಶಮುಖ ಅರ್ತಿಯಲಿ ಕಂಡ ಪ್ರಹಸ್ತನಿಗೆ ಉತ್ತಮದ ನಿಜ ಮಂತ್ರಿತ್ವವನಿತ್ತು ಮಲ್ಲಿಸುತ್ತಾಗೆ. ಪ್ರಹಸ್ತನಿಗೆ ಉತ್ತಮದ ನಿಜ ಮಂತ್ರಿತನವಲಿತ್ತು ರಾಜಕೀಯವಾಗಿ ಸ್ವತಃ ಅನುಭವ ಇಲ್ಲದೆ ಇದ್ರು ನಾವೊಂದು ಅಧಿಕಾರಕ್ಕೆ ಬಂದರೆ ಏನೆಲ್ಲ ಆದೀತು ಎನ್ನುವ ಪೂರ್ವ ಸೂಚನೆ ಉಂಟು ನಮಗೆ. ಹಾಗಾಗಿ ಅಧಿಕಾರಕ್ಕೆ ಹೋದ ಮೇಲೆ ಇಂಥವನಿಗೆ ಮಂತ್ರಿ ಪದವಿ ಅಂತ ನಿರ್ಣಯ ಅಲ್ಲ ನಮ್ಮದು. ಮೊದಲೇ ಇಂಥವರಿಗೆ ಮಂತ್ರಿ ಪದವಿ ಅಂತ ನಿರ್ಣಯ ಮಾಡಿ ಅಧಿಕಾರಕ್ಕೆ ಹೋಗುದು. ಯಾಕಂದ್ರೆ ಅಧಿಕಾರಕ್ಕೆ ಬಂದ ಮೇಲೆ ಇಂಥವರಿಗೆ ಮಂತ್ರಿ ಪದವಿ ಅಂತ ಮತ್ತೆ ನಿರ್ಣಯ ಮಾಡಲಿಕ್ಕೆ ಹೊರಟ್ರೆ ನನಗೆ ಬೇಕು ಅಂತ ನಮ್ಮ ಪಕ್ಷದಲ್ಲೇ ಕಚ್ಚಾಟ ಆರಂಭ ಆಗ್ತದೆ. ಅದು ಬೇಡ ಅಂತ ಮೊದಲೇ ಮಂತ್ರಿ ಪದವಿ ಯಾರಿಗೆ? ಅನುಭವಿಯಾದ ಪ್ರಹಸ್ತನಿಗೆ ಮುಖ್ಯಮಂತ್ರಿಯ ಪದವಿ. ಉಳಿದವರೆಲ್ಲ ಇದ್ದಾರೆ, ಶುಕ, ಸಾರಣ, ಕಂಪನ, ಅವರಿಗೆಲ್ಲ ಬದಿಯಲ್ಲಿ. ಪ್ರಹಸ್ತನಿಗೆ ಮಂತ್ರಿ ಪದವಿಯನ್ನು ಕೊಟ್ಟಿದ್ದೇನೆ. ಈಗಲೇ ಒಂದು ಸರಿಯಾದಂತಹ ಸಚಿವ ಸಂಪುಟವನ್ನು ರಚಿಸಿದ್ದೇನೆ.
ಹ್ಮ್ ಉತ್ಸಾಹ ಶಕ್ತಿ, ಮಂತ್ರ ಶಕ್ತಿ, ಪ್ರಭು ಶಕ್ತಿ. ಹ್ಮ್ ಇದು ಮೂರು ಸೇರಿದ್ರೆ ಮಾತ್ರ ಯಾವನಾದ್ರೂ ನಿಲ್ಲಬೇಕಾದ ನೆಲೆಯಲ್ಲಿ ಗಟ್ಟಿಯಾಗಿ ನಿಲ್ತಾನೆ. ಉತ್ಸಾಹವು, ಪ್ರಭು ಶಕ್ತಿಯು ಗಟ್ಟಿ ಉಂಟು. ಮಂತ್ರ ಶಕ್ತಿಯಲ್ಲಿ ಒಂದು ಸಮಾಲೋಚನೆ ಆಗಬೇಕು. ಮಂತ್ರಿ ಪ್ರಹಸ್ತ ವಿತ್ತ ಬಲ ಬಳಿಗೈದೆ ಶೀಘ್ರತೆ ಚಿತ್ತವೃತ್ತಿಯ ತಿಳಿದು ಬಾರೆ ಚಿತ್ತವೃತ್ತಿಯ ತಿಳಿದು ಬಾರನಲಿತ್ತ ಲಂಕೆಯ ಬರಲವಂ ಸತ್ಕರಿಸಿ ವಿತ್ತಪನ ಬಳಿಗೈದೆ ಆಯ 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 ಅವನು ಮಂತ್ರಿಯೂ ಹೌದು. ನಿಜ. ನಮಗೆ ಅದೊಂದು ತಲೆಬಿಸಿ ಇಲ್ಲ. ಹ? ಮಂತ್ರಿ ಯಾರನ್ನು ಮಾಡುವುದು ಅಂತ ತಲೆಬಿಸಿ ಮಾಡಲಿಕ್ಕೆ ಇಲ್ಲ. ಇಲ್ಲ. ನನಗೆ ಒಂದು 15-16 ಜನ ಮಂತ್ರಿಗಳು ಮಾವಂದಿರಿದ್ದಾರೆ. ಇದ್ದೇವೆ. ಒಂದು ಅಷ್ಟಪ್ರಧಾನರು ಅಂತ ಲೆಕ್ಕ ಹಾಕಿದ್ರೆ ರಾತ್ರಿಗೊಬ್ಬ ಹಗಲಿಗೊಬ್ಬ ಅಂತ ಮಾಡಿ 2 ಪಾಳಿ ಮಾಡಬಹುದು. ಎಲ್ಲವೂ ನಮ್ಮ ಕುಟುಂಬದ ವ್ಯವಸ್ಥೆಯಲ್ಲೇ ಉಂಟು. ಅಲ್ವಾ? ಹ? ಹಾಗಾಗಿಯೇ ಮಂತ್ರಿ ಪದವಿಯಲ್ಲಿ ಮುಖ್ಯವಾದ ಹ? ಒಂದು ಸ್ಥಾನ ನಿಮಗೆ. ಸರಿ. ನಿಮ್ಮನ್ನು ಕರೆಸುವುದಕ್ಕೆ ಹೊಸ ಕಾರಣ ಅಲ್ಲ. ಹ? ನಮ್ಮಲ್ಲಿದ್ದ ಒಂದು ಸಮಾಲೋಚನೆ ಮುಂದುವರಿಕೆ ಅಷ್ಟೇ. ಸರಿ. ನಮಗೆ ಸೇರಬೇಕಾದ ನಮ್ಮಲ್ಲಿದ್ದ ಹ? ಲಂಕೆ ಈಗ ಎಲ್ಲಿ ಉಂಟು ಅಂತ ಕೇಳಿದ್ರೆ ಧನಾಧ್ಯಕ್ಷನ ಕೈಯಲ್ಲಿ ಉಂಟು, ಸತ್ಯ. ವಿತ್ತಪನ ಕೈಯಲ್ಲಿ ಉಂಟು. ನಿಜ. ನಾವು ಈ ಸಲ ಒಂದು ನಿರ್ಣಯ ಮಾಡಿದ್ದೇವೆ. ಏನು? ನಮ್ಮದು ಜಾಗ ಎಲ್ಲಿ ಎಲ್ಲ ಉಂಟು ಅದನ್ನು ವಶಪಡಿಸಿಕೊಳ್ಳುವುದು ಅಂತಲೇ ನಿರ್ಣಯ ಮಾಡಿದ್ದೇವೆ. ನಾನು ಮಂತ್ರಿಯಾಗಿ ಯೋಚಿಸುವುದನ್ನೇ ಈ ಸಲ ಮೂಲವನ್ನೆಲ್ಲ ತಿಳಿಯಬೇಕು ಅಂತ. ಅಲ್ಲ, ಮೂಲ ನೀವೇ ತಿಳಿಸಿದ್ದಲ್ವ ನನಗೆ. ಸತ್ಯ. ಹಾಗಾಗಿ ಹ? ನಮಗೆ ಎಲ್ಲಿ ಎಲ್ಲ ಅಧಿಕಾರ ಉಂಟು, ಅಧಿಕಾರ ಇಲ್ಲದ್ರೆ ನಾವು ಸ್ಥಾಪಿಸಿ ಅದು ನಮ್ಮದ್ದು ಯಾರಲ್ಲಿ ಉಂಟ ಅದನ್ನೆಲ್ಲ ಮತ್ತೆ ನಮ್ಮದಾಗಿಸುವ ಯೋಚನೆ ಉಂಟು. ನಮ್ಮದ್ದೇ ಲಂಕೆ ಎನ್ನುವುದಾಗಿ ನಮಗೆ ಸೂಚನೆ ಬಂದ ಮೇಲೆ ಈಗ ನಮ್ಮದಾದದನ್ನು ಮೊದಲು ವಶಪಡಿಸಿಕೊಳ್ಳಬೇಡುವ? ಸತ್ಯ. ಹಾಗಾಗಿ ನಾನು ಹೋಗುದು ಸರಿಯಾಗುವುದಿಲ್ಲ. ಸರಿಯಾಗುವುದಿಲ್ಲ ಅಂತ ಹೇಳಿದ್ರೆ ನಾವು ನಿಮ್ಮಷ್ಟು ಅನುಭವಿಗಳಲ್ಲ. ನಾವು ಮೊದಲು ಇದ್ದ ಜಾಗ ಸುಮಾಲಿಗೆ ಮಂತ್ರಿಗಳಾಗಿದ್ದವರ ನಿಜ, ನಮ್ಮ ಅಜ್ಜನಿಗೆ. ಹಾಗಾಗಿ ನೀವೊಂದು ಹೋಗಿ ಅವನಲ್ಲಿ ಮಾತಾಡಬೇಕು. ಮೊದಲು ಸಮಾಧಾನದಿಂದ. ಸಮಾಧಾನ. ಲಂಕೆಯನ್ನೊಂದು ಬಿಟ್ಟು ಕೊಡಬೇಕು. ಮಾತಿನಲ್ಲಿ ಬಿಟ್ಟು ಕೊಟ್ರೆ ಸರಿ. ಸರಿ. ಸರಿ ಇದ್ರೆ ಬಿಟ್ಟು ಕೊಟ್ಟನವ, ಬಿಟ್ಟು ಕೊಟ್ಟ. ಸರಿ ಇಲ್ಲದ್ರೆ ನಾವು ಬಿಟ್ಟು ಕೊಟ್ರೆ. ಸರಿ ಇಲ್ಲದಿದ್ರೆ ಪಡ್ಕೊಳ್ಳುವ ವ್ಯವಸ್ಥೆ ನಮಗೆ ಅದು ದೊಡ್ಡ ವಿಷಯ ಅಲ್ಲ. ನಮಗೆ ಅದು ವರ್ಜೆ ಎನ್ನುವ ಕಾರಣಕ್ಕಾಗಿಯೂ ಅಲ್ಲ. ಸುಲಭದಲ್ಲಿ ಆಗುವುದ್ರೆ ನಾವು ಯಾಕೆ ಸುಮ್ಮನೆ ನಮ್ಮ ಶಕ್ತಿಯನ್ನು ವ್ಯಯ ಮಾಡುವುದು? ಖಂಡಿತ. ಹಾಗಾಗಿ ಅಲ್ಲಿಯವರೆಗೆ ಹೋಗಿ ಅವನ ಬಳಿಯಲ್ಲಿ ಮಾತಾಡಿ ಲಂಕೆ ನಮಗೆ ಸೇರಬೇಕಾದದ್ದು. ನೀವು ವಿನಯದಿಂದ ಮಾತಾಡಿದ್ರು ಆದಿತ್ತು, ಆದ್ರೆ ಅಧಿಕಾರ ನಮ್ಮದು ಅಂತ ಒಂದು ಸೂಚನೆ ಬಿಡಬೇಕು ಅವನಿಗೆ. ಅದು ಆದರೆ ಸಂಬಂಧದಲ್ಲಿ ಹಿರಿಯವ. ತುಂಬಾ ದೈನ್ಯ ಸ್ಥಿತಿ ಬೇಡ ಅಂತ. ಬೇಡ ಬೇಡ, ನಮ್ಮದು ಅಧಿಕಾರ ಅಂತ ತೋರಿಸುವ ಸ್ವಾಭಿಮಾನಯುಕ್ತವಾದ ಕೇಳಿ. ಹೌದು, ವಿನಯ ಇರಲಿ, ಇಲ್ಲಿ ದೈನ್ಯ ಬೇಡ. ಹಾಗಾಗಿ ನಮಗೆ ಸೇರಬೇಕಾದದ್ದು ಅಂತ ಹೇಳಿ ಅವ ಕೊಟ್ರೆ ಸರಿ, ಕೊಡದಿದ್ರೆ ನಾವು ಮುಂದೆ ನೋಡುವ. ಹಾಗೆ ಈಗ ಪಡೆಯುವ ಬಗ್ಗೆ ಯೋಚನೆ. ಹೌದು, ಕೇಳಬೇಕಾದದ್ದು ನಮ್ಮ ಹೊಣೆ. ಹೌದು, ನಾವು ಪ್ರಯತ್ನ ಮಾಡಬೇಕಾದದ್ದು ನಮ್ಮ ಕರ್ತವ್ಯ. ಹೌದಪ್ಪ. ನಾವು ಸಾಗುವಾಗ ಕರ್ತವ್ಯ ಪಥದಲ್ಲೇ ಸಾಗಬೇಕು. ಹೌದು, ಅದನ್ನು ಪಡೆಯುವಲ್ಲಿ ನಾವು ನಮ್ಮ ವ್ಯವಸ್ಥೆಯನ್ನು ಮಾಡಿಕೊಳ್ಳಬೇಕು. ಈಗ ಹೋಗಿ ಕೇಳುವ ಹಂತದಲ್ಲಿ ಒಂದು ವೇಳೆ ನಮಗೆ ಸ್ವಾಗತವೇ ಸಿಗದಿದ್ರೆ ನಮಗೆ ಸ್ವಾಗತ ಬೇಕು ಅಂತ ಉಂಟಾ? ನಮಗೆ ಒಟ್ಟು ಕೆಲಸ ಆದ್ರೆ ಆಯ್ತು. ಸ್ವಾಗತ ಸಿಗದೇ ಇದ್ರೆ ನಾವು ಮುನ್ನುಗ್ಗುದೇ. ನಾವು ಧನ್ಯವಾದ ಕೊಟ್ಟೇ ಬರುವುದು. ಅಂದ್ರೆ ನಾವು ಧನ್ಯವಾದ ಅಲ್ಲ, ಸ್ವಾಗತ ಸಿಗದಿದ್ರೆ ನಮ್ಮದು ಮತ್ತೆ ಧನ್ಯವಾದ ಇಲ್ಲ. ನಮ್ಮದು ಮತ್ತೆ ವಿದಾಯ ಭಾಷಣ ಅವನಿಗೆ. ಹಾಗೆ ವಿದಾಯ ಅಲ್ಲಿಂದ ಅವನಿಗೆ. ಸರಿ, ಹೌದು, ಧನ್ಯವಾದ ಇಲ್ಲ. ಅಂತೂ ನಾ ಹೋಗುತ್ತೇನೆ, ಪ್ರಯತ್ನ ಮಾಡುತ್ತೇನೆ, ಅವನಲ್ಲಿ ಕೇಳುತ್ತೇನೆ. ಕೇಳುವ ಕಾಲದಲ್ಲಿ ಗೌರವದಿಂದಲೇ ಅವನು ನಮ್ಮನ್ನು ಸ್ವಾಗತಿಸಿ ಆ ಸ್ಥಾನವನ್ನು ಬಿಟ್ಟುಕೊಟ್ಟ ಅಂತಾದ್ರೆ ಮತ್ತೆ ಆ ಸ್ಥಾನದಲ್ಲಿ ಗದ್ದುಗೆ ಏರಿಸುವ ನಿನ್ನನ್ನು ಗದ್ದುಗೆ ಏರಿಸುವ ವ್ಯವಸ್ಥೆಗೆ ನಾ ಬದ್ಧನಾಗಿ ನಿಲ್ಲುತ್ತೇನೆ. ಹೌದಲ್ಲ? ನೀವು ಅಷ್ಟು ಮಾಡಿ ಬನ್ನಿ. ನನಗೆ ಮತ್ತೆ ಕೆಲಸ ಇರ್ಲಿಕ್ಕಿಲ್ಲ ಅಂತ ಭಾವಿಸ್ತೇನೆ ನಾನು. ನನಗೆ ವಿಶ್ವಾಸ ಉಂಟು.
ಸೂರ್ಯೋದಯಕ್ಕಾದ್ರೂ ಈ ಸಲ ನಿನ್ನನ್ನೊಂದು ಗದ್ದುಗೆ ಏರಿಸ್ತೇನೆ ಅಂತ. ಮತ್ತೆ ನಮಗೆಲ್ಲ ಸೂರ್ಯೋದಯ ಅಲ್ಲ, ನಮಗೆ ಸೂರ್ಯ ಮುಳುಗುವಾಗಲೇ ಸರಿಯಾದ ಸಮಯ. ಸರಿ, ನೀವು ಸೂರ್ಯೋದಯಕ್ಕೆ ಆಗಬೇಕು ಅಂತ ಇನ್ನು ಅವಸರ ಮಾಡಬೇಡಿ. ಇಲ್ಲ. ಸೂರ್ಯ ಮುಳುಗಿದ್ರೂ ದೊಡ್ಡ ವಿಷಯ ಅಲ್ಲ, ಅವಸರ ಮಾಡದೆ. ಅಪ್ಪಣೆ. ಭುವಿಯಸು ಜನರೊಳತ್ಯಧಿಕ ವೈಷವಳ ವಿಧಿಯೇನು ತಪದುಳ್ ಒಲಿಸಿಯೇ ವಿಧಿವದಿ ದಿಕ್ಪತಿಯಾಗಿ ಮೆರೆದನು ನವನಿಧಿಗೆ ದೊರೆಯಾಗುತ್ತ ಅಮರಾವತಿ, ಅಲಕಾವತಿ, ತೇಜವತಿ, ಭೋಗವತಿ, ಶೈಮಿನಿ ಇತ್ಯಾದಿ ಪ್ರಧಾನ ಪುರಗಳು ದೇವಲೋಕದಲ್ಲಿ. ಅಲಕಾವತಿಯಲ್ಲಿ ಕುಬೇರ ಧನಾಧಿಪತಿ, ನವನಿಧಿಗಳ ನಾಯಕ, ಲೋಕ ಪಾಲಕತ್ವ, ದಿಕ್ಪಾಲಕತ್ವ, ಬ್ರಹ್ಮದೇವರ ಅನುಗ್ರಹ ನಮಗೆ. ಪರಮೇಶ್ವರನಿಗೆ ಪರಮಾಪ್ತರಾಗಿ ಕೈಲಾಸಕ್ಕೆ ಸಮೀಪವಾಗಿ ವಿಶ್ವಕರ್ಮನಿಂದಲೇ ನಿರ್ಮಿತವಾದಂತಹ ಅಲಕ ಭವ್ಯವೂ ದಿವ್ಯವೂ ಆದದ್ದು. ಯಕ್ಷರು, ಯಕ್ಷ ರಾಕ್ಷಸರು, ಕಿನ್ನರರು, ಕಿಂಪುರುಷರು ನಮ್ಮ ಪ್ರಜಾವರ್ಗ. ನವನಿಧಿಗಳ ನಾಯಕತ್ವ, ಅರ್ಥಶಾಸ್ತ್ರ ಪ್ರವೀಣನಾದಂತಹ ಶುಕ್ರರು 4ನೇ 1 ಭಾಗ ಸಂಪತ್ತನ್ನು ನನಗಿತ್ತು. ಅದರ 16ನೇ 1 ಭಾಗ ಮನುಷ್ಯರಿಗೆ ಬದುಕುವುದಕ್ಕೆ ಬೇಕಾಗಿ ವಿತರಣೆ ಮಾಡಿದವು. ಪೈತೃಕವಾದಂತಹ ಹಿನ್ನೆಲೆ ಪುಲಸ್ಯ ಮಹಾಮುನಿಗಳ ಮಗನಾದಂತಹ ವಿಶ್ರವಸು ಅವರ ಔರಸ ಪುತ್ರನಾಗಿ ವೈಶ್ರವಣನೆಂದೇ ಲೋಕವಿಶ್ರುತನು. ಜೊತೆಗೆ ಮಾಲಿಯೋ ಸುಮಾಲಿಯೋ ಮಾಲ್ಯವಂತನಿಂದಲೂ ದೇವಲೋಕದ ದಾಳಿಯಾಗಿ ವಿಷ್ಣುವಿನ ಚಕ್ರಾಘಾತದಿಂದ ಮಾಲಿ ಸತ್ತ, ಉಳಿದವರು ಅವಿತು ಕುಳಿತರು. ಆ ಕಾಲಕ್ಕೆ ಸ್ವರ್ಣಲಂಕೆ ಅನಾಥವಾಗಕೂಡದು. ಪಿತೃಮಹಾಶಯರು ಕರೆದು, ಮಗನೇ ಲಂಕೆಯ ಪಾಲಕತ್ವ ನಿನಗಿರ್ಲಿ, ನಮಗೆ ಕುಳಿತುಕೊಳ್ಳಿಕ್ಕೆ ಊರಿಲ್ಲ ಅಂತ ನಾವು ಲಂಕೆಗೆ ಬಂದದ್ದಲ್ಲ, ಈ ಲೋಕ ಅನಾಥವಾಗಕೂಡದು. ಹಾಗೆ ಇದರ ಹೊಣೆಗಾರಿಕೆ ಯಾರಂತ ನನ್ನನ್ನು ಕಾಣುವುದಕ್ಕೆ ಬಂದದ್ದು, ಸಭೆಗೆ ಬರಲಿ. ಬರಬೇಕು. ಪರಿಣಾಮವಿ ನಮ್ಮಲು ಸರಸದಿ ಮೆರೆಯುತ್ತಲಿ ಹರಿದಾನವ ಕುಲದು ನೆರೆ ಕೋವಿದಲಿ ಬಲ್ದಿಯ ಪರಿಯೇನು ನೆರೆ ಕೋವಿದಲಿ ಬಲ್ದಿಯ ಪರಿಯೇನಲ ಪ್ರಹಸ್ತನು ಮೆಲ್ಲನೆ ನುಡಿತಾಯ ಪರಿಣಾಮವೇ ನಮ್ಮನುದಿರೋ ಓ ಯಕ್ಷೋಧಿಪತೆ ದಾನವರ ನಾಯಕತ್ವದ ಜೊತೆಗೆ ನಿರ್ದೇಶಕನೂ ಆಗಿ ರಾಜನಿಗೆ ಬುದ್ಧಿಯ ಸ್ಥಾನದಲ್ಲಿದ್ದ ಹಾಗೆ ಎಲ್ಲ ಪಾತಾಳಕ್ಕೆ ಓಡಿ ಹೋದವರು ಒಂದು ಕಾಲದಲ್ಲಿ. ಸತ್ಯ. ದೇವಲೋಕಕ್ಕೆ ದಾಳಿ. ನನಗನ್ನಿಸುವುದು ನಾವು ಸ್ವರ್ಗವನ್ನು ಬಯಸಿ ಹೋಗಬೇಕಾ, ಇದ್ದ ಊರನ್ನು ಸ್ವರ್ಗ ಮಾಡಬೇಕಾ? ಅಲ್ವಾ? ಖಂಡಿತ.
ಹಾಗೆ ಮಾಡುವ ಆಲೋಚನೆ ನೀವು ಮಾಡಿದರೆ ಅವಾಗ ದೇವತೆಗಳಿಗೂ ದಾನವಗಳಿಗೂ ವಿರೋಧ ಇಲ್ಲ. ಇಲ್ಲ. ನಾವು ದುಡಿಯದೆ ಯಾರು ದುಡಿದು ಸಂಪಾದನೆ ಮಾಡ್ತಾನೆ ಅವನ ಸಂಪಾದನೆಯ ಕುರಿತಾಗಿ ನಾವು ಲಕ್ಷ್ಯ ವಹಿಸುವುದ ಅಲ್ಲ, ನಾವು ಬೆವರು ಸುರಿಸಿ ಸಂಪಾದಿಸುವುದ. ನಾವು ಸಂಪಾದಿಸಿದ್ದರಲ್ಲಿ ಪ್ರೀತಿ ಆತ್ಮೀಯತೆ ಹೆಚ್ಚು ಅನುಭವಿಸುವುದಕ್ಕೆ ಅಭಿಮಾನ. ಇನ್ನೊಬ್ಬನನ್ನು ಕಸಿದ್ರೆ ಯಾವಾಗಲೂ ನಮಗೆ ಮನಸ್ಸಿನಲ್ಲಿರುವುದಕ್ಕೆ ಅವನಿಗೆ ವಂಚಿಸಿದ್ದಲ್ವೋ ಅವನದ್ದು ಅಂತ ಅನ್ನಿಸ್ತದೆ, ನಮ್ಮದ್ದಾಗುವುದಿಲ್ಲ. ನಮ್ಮಲ್ಲಿ ಇದ್ರು ನಮ್ಮಲ್ಲಿ ಅವನದ್ದಾಗಿ ಇರ್ತದೆ. ಆ ಕಾರಣದಿಂದ ಮಾಲಿ ಸತ್ತ ಸುಮಾಲಿ ಮಾಲ್ಯವಂತ ಹೋದ್ರು, ಸತ್ಯ ನಮ್ಮವರು, ಇದು ಅಭಿಮಾನ. ಅಭಿಮಾನ ಒಳ್ಳೇದು. ಅವರ ಸಪುತ್ರ ನಾನು ವಿಶ್ವವಸುವಿಗೆ. ಅದೇ ವಿಶ್ವವಸು ಮುನಿಗಳು ಕೈಕಸಾದೇವಿಗೆ ಅನುಗ್ರಹ ಮಾಡಿದರು. ಸರಿ. ಸೋತಂತಹ ಈ ದಾನವರ ಕುಲೋನ್ನತಿಗಾಗಿ ಕೈಕಸಾ ಮಾತೆಯನ್ನು ವಿಶ್ವವಸುವಿಗಳ ಸೇವೆಗಾಗಿ ನಿಯೋಜನೆಗೊಳಿಸಿತು. ಸರಿ. ಅವರನ್ನು ಒಲಿಸಿ ಪ್ರಸನ್ನೀಕರಿಸಿ ಒಳ್ಳೆಯ ಸಂತಾನ ಪಡಿಬೇಕು. ಆ ಕಾರಣದಿಂದ ದಶಕಂಠನೋ ಕುಂಭಶ್ರವಣನೋ ವಿಭೀಷಣನೋ ಶೂರ್ಪನಖ ನಮ್ಮವರು ವರ್ಗದಿಂದ ವರ್ಣದಿಂದ ಶ್ರೀಮಂತಿಕೆಯಿಂದ ಧೀಮಂತಿಕೆಯಿಂದ ನಮ್ಮವರು ಅಂತಲ್ಲ, ಪೈತೃಕವಾದಂತಹ ಸಂಬಂಧದಿಂದ. ನಿಜ. ಆ ಕಾರಣದಿಂದ ಕೇಳುತ್ತೇನೆ, ಎಲ್ಲ ಹೇಗಿದ್ದೀರಿ? ಚೆನ್ನಾಗಿದ್ದಾರಾ? ನೀವು ಗ್ರಹಿಸಿರುವುದು ಕುಬೇರ ಶ್ರೀಮಂತದಲ್ಲಿದ್ದಾನೆ, ಉತ್ತರ ದಿಕ್ಪಾಲಕನಾಗಿದ್ದಾನೆ, ಪರಮೇಶ್ವರನಿಗೆ ಆಪ್ತನಿದ್ದಾನೆ. ಇನ್ನು ಹೋದ್ರೆ ಮಾತಾಡಿಸ್ತಾನೋ ಇಲ್ವೋ, ನಮ್ಮನ್ನು ಕೇಳ್ತಾನೋ ಇಲ್ವೋ, ಎಲ್ಲಿಯಾದ್ರೂ ಕೆಳಗೆ ಕೂತ್ಕೊಳ್ಳಿಕ್ಕೆ ಹೇಳ್ತಾನೋ? ನಾವು ಶ್ರೀಮಂತಿಕೆ ಇರುವುದಂತದ್ದಕ್ಕಲ್ಲ ಅಲ್ಲ. ಹಾಗಾದ ಕಾರಣ ಯಾಕೆ ಬಂದಿ, ಯಾವ ಉದ್ದೇಶದಿಂದ ಬಂದಿ, ರಾವಣಾದಿಗಳು ಹೇಗಿದ್ದಾರೆ, ಈ ಕುತೂಹಲದಿಂದ ಪ್ರಶ್ನಿಸ್ತೇನೆ. ಪ್ರಹಸ್ತ ಹೇಳು. ಕುಬೇರ ಚೆನ್ನಾಗಿ ಕೇಳ್ದ ಪಾಲ ಕೇಳ್ದಲ ಪಾಲ ಪಾಲ ಮುಲ್ದಕ್ಕೆ ನಾನಿನ್ನೆನ್ನುವೆ ನುಡಿ ಸಾನುಕೂಲ, ಮುಲ್ದಕ್ಕೆ ನಾನಿನ್ನೆನ್ನುವೆ ನುಡಿ ಸಾನುಕೂಲ. ನಿನ್ನನು ಜನ ಮತವಿಟ್ಟು ಈ ನಗರವ ತನ್ನ ದೀನಕ್ಕೆ ಬಿಟ್ಟು ಕೊಟ್ಟು ಮನ್ನಿಸಲೇಸು ಮುಂದಿಲ್ಲಿ ತಕ್ಕಂತ ಸನ್ನಾಹ ಬೆರೆದೀಗ ಬೆಲ್ಲಟ್ಟಿ ಬರುವನು. ಚೆನ್ನಾಗಿ ಕೇಳ್ದನ ಪಾಲ ಮುಂದಕ್ಕೆ ನಾನಿನ್ನೆನ್ನುವೆ ನುಡಿ ಸಾನುಕೂಲ. ಕೇಳ್ದನ ಪಾಲ ಶ್ರೀಮಂತಿಕೆಗಿಂತ ದೊಡ್ಡದು ಧೀಮಂತಿಕೆ ಎಂಬ ಹಾಗೆ ಪ್ರಾಜ್ಞರಾಡಿದರು. ಈ ಧನಪತಿಯಾಗಿ ಪುರವನ್ನಾಳುತ್ತಾ ಇರುವವ ನೀನು ತ್ರಿಕುಟಾಚಲವನ್ನೇ ಅಲಕಾವತಿಯಾಗಿ ಅಲಂಕರಿಸಿದ ಪುಣ್ಯಾತ್ಮನಿದ್ದಿ. ನಿನ್ನದ್ದಾದಂತಹ ನಡೆ ನುಡಿ ಇದನ್ನೆಲ್ಲ ಕೇಳಿ ಕೇವಲ ಶ್ರೀಮಂತಿಕೆಗೆ ಸೀಮಿತವಾಗಿಲ್ಲ, ನಿನ್ನ ವ್ಯಾಪ್ತಿ ಧೀಮಂತನಾಗಿ ಅನಾವರಣಗೊಂಡಿದ್ದಿ ಎನ್ನುವುದು ಸ್ಪಷ್ಟ. ಅಯ್ಯ, ಆದರೆ ಕೆಲವೊಂದು ವಿಷಯವನ್ನು ನೀ ಮಂಡಿಸಿದೆ. ಅನ್ಯರ ಸ್ವತ್ತನ್ನು ಅತಿಕ್ರಮಿಸುವ ದ್ವಾರ ನಾವು ನಮ್ಮ ನೆಲವನ್ನು ಸ್ವರ್ಗವಾಗಿಸುವುದಲ್ಲ, ನಮ್ಮತ್ತನ್ನೇ ಸ್ವರ್ಗವಾಗಿಸಿ ಅನ್ಯರೂ ಅದು ಸ್ವರ್ಗ ಅಂತ ಹೇಳುವ ಹಾಗಾಗಬೇಕು. ಆದರೆ ಒಂದುಂಟು, ನಾವು ಸದ್ಯಕ್ಕೆ ನಿನ್ನ ತಮ್ಮಂದಿರು ಅಂತ ನೀ ಯಾರನ್ನು ಆಡಿದೆಯೋ ಅಂತಹವನಿಗೆ ಅಮಾತ್ಯರಾಗಿ ದುಡಿಯುತ್ತಾ ಇದ್ದೇವೆ. ಪುರ ಉಂಟು ಅಂತ ಕೇಳಿದ್ರೆ ಇಲ್ಲ, ಜಾಗ ಅಂತೂ ಉಳಕೊಳ್ಳುವುದಕ್ಕೆ ಒಂದು ಉಂಟು.
ರಸಾತಳದ ಪಕ್ಕ ಪಾತಾಳದ ಹತ್ತಿರ ಒಂದು ಮರದ ಬುಡವೇ ನಮ್ಮ ಅರಮನೆ ಅಂತ ಹೇಳಿದ್ರು ಹೆಚ್ಚಾಗ್ಲಿಕ್ಕಿಲ್ಲ. ಪ್ರದೇಶ ವ್ಯಾಪ್ತಿ ಉಂಟೋ ಇಲ್ವೋ, ಮಂತ್ರಿಮಂಡಲ ಉಂಟೋ ಇಲ್ವೋ? ಖಂಡಿತ ಉಂಟು. ಹಾಗೆಂದು ಮಂತ್ರಿಮಂಡಲ ಇದ್ದರೆ ಸಾಕು, ಇದ್ದದ್ದನ್ನು ಸ್ಥಾಪಿಸುವುದಕ್ಕೊಂದು ಕ್ಷೇತ್ರ ಅಂತ ಬೇಡವೆ? ಆದ್ದರಿಂದ ಸಮಾಲೋಚಿಸಿದಂತಹ ದಶಕಂಠ ನಿನ್ನ ತಮ್ಮ ಒಂದು ನಿರ್ಣಯ ಮಾಡಿದ್ದಾನೆ. ಪೂರ್ವಾಪರವನ್ನು ಅರಿತಂತಹ ಅವ ನನ್ನನ್ನು ಕರೆದು ನಿನ್ನ ಬಳಿಗೆ ಕಳುಹಿಸಿದವನಿದ್ದಾನೆ. ನನ್ನಣ್ಣ ಧನಾಧ್ಯಕ್ಷನಾಗಿ ಮೆರೆಯುತ್ತಾ ಇದ್ದಾನೆ. ಉಳ್ಳವರಿಗೆ ಎಲ್ಲಿ ಬೇಕಿದ್ರೂ ಕಟ್ಟಿಕೊಳ್ಳಬಹುದು. ಆದ್ದರಿಂದ ಇಲ್ಲದವರಿಗೆ ಬಿಟ್ಟು ಕೊಡುವುದೇ ಉತ್ತಮರ ಲಕ್ಷಣ. ಹಾಗಾದ ಕಾರಣ ಆ ನೆಲ ಪೂರ್ವದಲ್ಲಿ ನಮ್ಮ ನೆಲ. ಆ ನೆಲೆಯನ್ನು ನಾವು ನಿರೀಕ್ಷಿಸುತ್ತಾ ಇದ್ದೇವೆ. ಪ್ರತೀಕ್ಷೆಯಲ್ಲಿರುವಂತಹ ನಮಗೆ ಆ ಮೇದಿನಿಯನ್ನು ಬಿಟ್ಟುಕೊಟ್ಟು ಭವಿಷ್ಯದಲ್ಲಿ ನೆಮ್ಮದಿಯ ಆಳ್ವಿಕೆ ನಡೆಸುವುದಕ್ಕೆ ಅವಕಾಶ ಮಾಡಿಕೊಡಲಿ ಎಂಬ ಹಾಗೆ ಅಮಾತ್ಯನಾದ ನನ್ನಲ್ಲಿ ಹೇಳಿ ನಿನ್ನಲ್ಲಿಗೆ ಕಳುಹಿಸಿದ್ದಾನೆ. ಇಷ್ಟು ಮಾತ್ರ ಅಲ್ಲ, ಮತ್ತೆ ಇನ್ನೂ ಉಂಟು. ಏನು? ನೀವವರುಗಳು ಸಿದ್ಧ ನಾವಿಲ್ಲಿ ಬರುವುದು ಬದ್ಧ. ಕಾವಂದರು ರೆದುದ ಸೇವಕರೆ ಸಗುವ, ಕಾವಂದರು ರೆದುದ ಸೇವಕರೆ ಸಗುವ. ಭಾವವು ಜಗತಿ ಸ್ವಾಭಾವಿಕವಾಗಿದೆ. ನೀವವರುಗಳು ಸಿದ್ಧ ಉಳ್ಳವರು ಇಲ್ಲದವರನ್ನು ಆಧರಿಸಬೇಕು. ಇದು ಒಂದು ರೀತಿಯ ಆರ್ಷೇಯ ಸಂಸ್ಕಾರ. ಇದನ್ನು ಅರಿಯದೇ ಇದ್ದವನಿಲ್ಲ. ಮೊದಲೇ ನೀನು ಪರಿಚಯಿಸುವ ಕಾಲದಲ್ಲಿ ಆಡಿದೆ. ಪಿತೃ ಮೂಲದಿಂದ ನಾವು ಸಂಬಂಧಿಕರು. ಇದನ್ನೇ ನೀ ಅನುಸರಿಸುವುದು ಸತ್ಯ ಅಂತ ಆದ್ರೆ ದಶಕಂಠ ವರಫಲಾನ್ವಿತನಿದ್ದಾನೆ. ಮಾತ್ರವಲ್ಲ, ಸತ್ಯಕ್ಕೆ ತ್ರೈಭುವನದಲ್ಲಿಯೂ ತನ್ನ ತನವನ್ನು ಸ್ಥಾಪಿಸುವ ಮಟ್ಟಕ್ಕೆ ಮುಟ್ಟಿದ್ದಾನೆ. ಅಂತಹವನು ಇವತ್ತು ನಿನ್ನಲ್ಲಿಗೆ ನಮ್ಮನ್ನು ಕಳುಹಿಸುವಾಗ ಒಂದು ಕಟುವಾದ ವಾಕ್ಯವನ್ನು ಹೇಳಿದ್ದಾನೆ. ಏನದು? ಪಡೆದೇ ತೀರುತ್ತೇವೆ ನಮಗೆ ಸಿಗಬೇಕಾದ್ದನ್ನು ಒಂದು. ಇನ್ನೊಂದು, ಅಮಾತ್ಯನಾಗಿ ನಾ ಮಂತ್ರಾಲೋಚನೆ ಮಾಡಿದಾಗ ನನಗನ್ನಿಸುವುದೇನು ಬಲ್ಲೆಯ, ನೀವು ಅವರು ಒಂದಾಗಿ ಇದ್ದರೆ ಅದು ಸಿದ್ಧ. ಯಕ್ಷ ರಾಕ್ಷಸರು ಒಂದಾಗಿ ಇದ್ದರೆ ಎಲ್ಲಕ್ಕೂ ನಾವು ಬದ್ಧ. ಆ ಮುಖಾಂತರವಾಗಿ ಪ್ರೀತಿಯಿಂದ ನೀ ಕೊಟ್ಟರೆ ನಡೆಯುವುದಿಲ್ಲ ಯುದ್ಧ. ಇದನ್ನೆಲ್ಲ ಒಪ್ಪಿಕೊಂಡು ನಿನ್ನ ಬಳಿ ಬಂದಿದ್ದೇನೆ. ನೀನು ಕೊಡಬೇಕು. ಕೊಡುವಲ್ಲಿ ಇದು ನಮ್ಮದ್ದು, ನಿನ್ನಲ್ಲಿ ದಾರ್ಷ್ಟ್ಯ ಭಾವ ಅಲ್ಲ. ಯಾಕಂದ್ರೆ ಕಾವಂದರ ನುಡಿಯನ್ನು ನಡೆಸಬೇಕಾದದ್ದು ಸೇವಕರಾಗಿ ನಮಗೆ ಕರ್ತವ್ಯ. ನಾ ಮಂತ್ರಿ ಅಂತ ಇದ್ದರೂ ಕೂಡ, ನಾ ಸಂಬಂಧದಲ್ಲಿ ಅವನಿಗೆ ಭಾವನೆಯಾದರೂ ಅವನು ಕೊಟ್ಟ ಅಧಿಕಾರದ ವ್ಯಾಪ್ತಿಯಲ್ಲಿ ನಾ ಸೇವಕನಾಗಿ ಕೇಳ್ತಾ ಇದ್ದೇನೆ. ನೀವು ಒಂದಾಗಿ ಮೇಳೈಸಿದ್ರೆ ಭುವನದಲ್ಲಿ ಖ್ಯಾತಿ ವಿರಾಜಮಾನವಾಗುತ್ತದೆ. ಇದು ನನ್ನ ಸಂದೇಶ. ಮಂತ್ರಿಯ ಚತುರ ಮಂತ್ರಿಯ ಭಾವ ವೀಕ್ಷಿಸಿ ಮೊದಲ ಸುರರಾಳಿರುವ ಪುರವಿಲ್ಲಿ
ಗದಲವದ್ಯಾಕೆ ದಶಮುಖ ಅನ್ಯ ತನಗಲ್ಲ ದಶಮುಖ ಅನ್ಯ ತನಗಲ್ಲ ಮುದದುಳಿ ಕ್ಷಣ ಬರಲಿ ಸರ್ವರು ತದನುಸಾರದ ನಗರವಿ ಭುವನದಲ್ಲಿ ಶಿವನೇ ಕೊಡುವವ ಎನ್ನುತ್ತಾ ಧರಿಸಿ ಕಳುಹಿದನು ಶಿವನೇ ಕೊಡುವವನೆನ್ನುತ್ತಾ ಧರಿಸಿ ಕಳುಹಿದನು ಚದುರ ಮೌತ್ರಿಯ ಭಾವಜೀಕ್ಷಿಸಿ ಪ್ರಹಸ್ತ ವೈಶ್ರವಣ ಚಂದ ಮಾತಾಡಿ ಒಕ್ಕಣೆ ಒಳ್ಳೇದಾಗ್ಲಿ ಅಂದರೆ ಕಡುವಾಗಿ ಹೇಳ್ತಾನೆ ಏನ ಕೊಡುದಿಲ್ಲ ಹೇಳಿದ್ರ ಹ, ಅಲ್ಲ ಕೊಡುದಿಲ್ಲ ಅಂತ ಹೇಳಲೇ ಇಲ್ಲ ಅಥವಾ ಪ್ರಭುವಾಕ್ಯ. ಕೊಡುವುದಿಲ್ಲ ಅಂತ ಬೇರೆ ಯಾರಾದ್ರೂ ಹೇಳಿದ್ರ ಹ, ಇಲ್ಲ ಹ, ನಿಮ್ಮ ಮನಸ್ಸು ಮೃದು ಮಾಡ್ಲಿಲ್ಲ ನನಗೆ ಅದು ಬೇಸರ ಆಹಾ, ನನ್ನ ಮನಸ್ಸನ್ನೇ ತಿಳಿಯದೆ ನಾನೇನು ಗಂಟು ಮುಳುಗಿಸಲಿಕ್ಕೆ ಬಂದು ಕೂತದ್ದ ಇಲ್ಲಿಗೆ ಛೆ, ಶಿವ ಕೊಟ್ಟದ್ದು. ಅನಾಥವಾಗಿದ್ದಿದು ಹ, ಹೌದಾ ಆ ಒಂದು ಕಾಲದಲ್ಲಿ ಮತ್ತೆ ಈ ಕಾಲದಲ್ಲಿಯೂ ಹ, ಚಕ್ರಾಘಾತಕ್ಕೆ ಒಬ್ಬನ ತಲೆ ಹೋಗುವಾಗ ಆವಾಗ ನಿಮಗೆ ತಲೆಗೆ ಹೋಯ್ತು ಹ. ಇನ್ನು ತಲೆ ಹೋಗ್ತದೆ ಅಂತ ಹೊಡಿತು ಹ, ತಪ್ಪಲ್ಲ ಹ. ತಪ್ಪಲ್ಲ ಅನಿವಾರ್ಯ. ಬದುಕುವುದಕ್ಕೆ ಬೇಕಾಗಿ ಬೆನ್ನು ತೋರಿಸುವುದು ತಲೆಮರೆಸುವುದು ಹ. ಅದು ಅಪರಾಧ ಅಂತ ನಾ ಹೇಳುವುದೇ ಇಲ್ಲ ಬದುಕಿದ್ರೆ ಅಲ್ಲೋ ಸಾಧಿಸಲಿಕ್ಕೆ ಆಗುವುದು ನಿಜ. ತಲೆ ಕೊಟ್ಟರೆ ಸಾಧಿಸಲಿಕ್ಕೆ ಆಗ್ತದ ಇಲ್ಲ. ಹಾಗಾದ್ರೆ ಅದು ತಲೆ ಹೋಗರ ವ್ಯವಹಾರ ಹ, ಇದು ತಲೆ ಇದ್ದವರ ಮಾತು. ಇಲ್ಲಿ ಹ. ಅನಾಥವಾದ ಕೂಡದು ಈ ನೆಲ ಹ, ನಮ್ಮವರದ್ದು ಹ, ಆ ಕಾರಣದಿಂದ ಬ್ರಹ್ಮದೇವರ ಶಿವದೇವರ ಹ. ಅದಕ್ಕಿಂತ ಮುಖ್ಯವಾಗಿ ಹ. ಪಿತೃ ಮಹಾಶಯನಾದಂತ ವಿಶ್ರವಸು ಹ, ಮಗನೇ ಕುಬೇರ ಅಲಕಾವತಿ ಉಂಟು ನನಗೆ ಹ, ವಿಶ್ವಕರ್ಮ ನಿರ್ಮಿತವಾದಂತಹ ಪಟ್ಟಣ ಹ, ಅದು ಪರಮೇಶ್ವರ ಅನುಗ್ರಹದಿಂದ ಕೈಲಾಸದ ಒಂದು ಭಾಗದಲ್ಲಿ ಪರಮೇಶ್ವರನಿಗೆ ಪರಮಾಪ್ತನಾಗಿದ್ದೇನೆ ಹ, ಆದರೂ ಇಲ್ಲಿ ನಾನು ಯಾವಾಗ್ಲೂ ಇಲ್ಲಿ ಇರುವವಲ್ಲ ಹ. ಇದು ಅನಾಥವಾಗ ಕೂಡದು ಅಂತ ನಾ ಬಂದು ಕೂತವೈತೆ ಒಳ್ಳೆ. ನೀ ಬಂದದ್ದು ತಪ್ಪು ಅಂತ ನಾ ಹೇಳುದಲ್ಲ ಸಂತೋಷವೇ ಪ್ರಹಸ್ತ ಹ, ಆದ್ರೆ ನೀ ಬರ್ಬೇಕಾಗಿತ್ತ ಮತ್ತೆ ರಾವಣನೇ ಬರುದು ನನಗೆ ಸಹೋದರನಲ್ವಾ ಆ ಹಾಗೆ ಒಳ್ಳೆ ಮನಸ್ಸು. ಈಗ ನೆಂಟರ ಮನೆಗೆ ಜನ ಕಳಿಸುವುದಾ ಅಗತ್ಯ ಇಲ್ಲ. ಅಣ್ಣ ತಮ್ಮಂದ್ರ ಮನೆಗೆ ಜನ ಕಳಿಸುವುದಾ ಅಗತ್ಯ ಇಲ್ಲ. ಸಂಬಂಧ ಊರ್ಜಿತವಾಗುವುದು ಸಂಬಂಧ ಶಾಶ್ವತವಾಗುವುದು ಹೊಕ್ಕು ಬಳಕೆ ಇದ್ರೆ ಮಾತ್ರ ಹೊಕ್ಕು ಬಳಕೆ ಇಲ್ಲದಿದ್ರೆ ಸಂಬಂಧ ಉಳ್ಕೊಳ್ತದ ಬಹುಕಾಲ ಹೋಗುವ ಬರುವ ವ್ಯವಸ್ಥೆ ಇಲ್ಲದೆ ಇದ್ರೆ ಕೆಲವು ಸಲ ಜನ ಅಯ್ಯೋ ಕಳಿಸಬೇಕಾಗುತ್ತೆ. ಮಕ್ಕಳ ಕಾಲಕ್ಕೆ ಹೌದಾ ಅಶೌಚ ಬಂದ್ರು ಗೊತ್ತಾಗುದಿಲ್ಲ ಇಲ್ಲ. ಯಾರಾದ್ರೂ ಹೇಳ್ಬೇಕಾಗ್ತದೆ ಹೌದಾ ಹಾಗಾದ್ರೆ ಅವನೇ ಕೇಳ್ತಾನೆ ಅಶೌಚ ಅಂದ್ರೆ ಎಂತದ್ದು ಆ ಕಾರಣದಿಂದ ನಾನು ಕೇಳಿದೆ ಮಾತಾಡಿದಿ ಕಡುವಾಗಿ ಹೇಳಿದ್ದಾನೆ ಹ, ನನಗೆ ಕಡುವಾಗಿ ಹೇಳ್ಬೇಕು ಹ, ಛೇ! ಈ ಸಂಪತ್ತು ಏನುಂಟು ಅರಮನೆ ಏನುಂಟು ಇದು ಸಂಪತ್ತಲ್ಲ ಹ. ಸಂಪತ್ತು ಇಲ್ಲಿರ್ಬೇಕು ಅಂತರಂಗದ ಸಂಪತ್ತು. ಹೃದಯ ಶ್ರೀಮಂತಿಕೆ ಇದ್ದವನ ಹತ್ರವೇ ಹ. ಸಂಪತ್ತಿದ್ರೆ ವಿನಿಯೋಗಕ್ಕೆ ಬರ್ತದೆ ಹ. ಹೃದಯ ಶ್ರೀಮಂತಿಕೆ ಇಲ್ಲದೆ ಇದ್ದವನ ಹತ್ರ ಎಷ್ಟಿದ್ರೂ ಪೆಟ್ಟಿಗೆ ಒಳಗಿರ್ತದೆ ನಿಜ. ಹೌದಾ ಆ ಪೆಟ್ಟಿಗೆ ಬೀಗದ ಕೀಲಿ ಮನೆ ಯಾಕೆ ಹತ್ರ ಇರ್ತದೆ ಸತ್ಯ. ಆ ಕಾರಣದಿಂದ ಕೆಲವು ಸಲ ಪೆಟ್ಟಿಗೆಯಲ್ಲಿ ಇಲ್ಲದೆ ಇದ್ರೆ ಹೊರಗೆ ಬರುವುದೇ ಇಲ್ಲ. ನವನಿಧಿಗಳಿಗೊಳ್ಳೆಯ ಹ, ಅಹಂಕಾರ ಅಲ್ಲ ಹ, ಇದು ಅನುಗ್ರಹ ನನಗೆ ಬ್ರಹ್ಮದೇವರು ಹ, ರಾವಣನ ಇದನ್ನು ಅಪೇಕ್ಷಿಸಿದ್ದಾನೆ ನಾನೇ ಕರೆದು ಕೊಡಬೇಕು ಅಂತ ಇದ್ದವ ಹೌದೇ? ಕಾಕತಾಳೀಯ ಹ, ಹೌದೌದು ನಿನ್ನೆ ಮೊನ್ನೆ ಆಲೋಚನೆ ಮಾಡಿದ್ದೆ ಹ. ಎಲ್ಲಿಯಾದ್ರೂ ರಾವಣ ಬಂದ್ರೆ ಕೊಟ್ಟು ಬಿಡೋಣ ಹ, ಆಡಳಿತ ಅಲ್ಲಿಯೂ ಇಲ್ಲಿಯೂ ಆದ್ರೆ ಹ. ಇಲ್ಲಿಯೂ ಸರಿ ಇಲ್ಲ ಅಲ್ಲಿಯೂ ಹೌದಾ ಹ. ಆ ಕಾರಣದಿಂದ ಈಗ ನೀನೇ ಬಂದಿದ್ದಿ ಹ. ಮಂತ್ರಿ ಮುಖ್ಯನಾಗಿ ಹ್ಮ್, ಒಳ್ಳೇದು ಸೌಹಾರ್ದವಾಗಿ ಇರ್ಲಿ ಸಂಬಂಧ ಹೋಗಿ ಬಂದುಕೊಂಡು ಇರ್ಲಿ ಇಲ್ಲಿ ನಾನು ಉಳಿಯುವ ಆಲೋಚನೆ ಇಲ್ಲ ಹ. ಹಾಗಾದ ಕಾರಣ ಶುಭ ಮುಹೂರ್ತದಲ್ಲಿ ಹ. ನಾಡಿದ ಹ. ಅಧಿಕಾರ ಹಸ್ತಾಂತರ ಹ. ದೊಡ್ಡ ಸಮಾರಂಭ ಅಂತ ನಾನು ಹೇಳುದಿಲ್ಲ ರಾಜಭವನದಲ್ಲಿ ಮಾಡು ಅಧಿಕಾರ ಹಸ್ತಾಂತರ ನಿನ್ನ ಹೃದಯ ಶ್ರೀಮಂತಿಕೆಗೆ ನಮ್ಮದ್ದು
ಹೃತ್ಪೂರ್ವಕವಾದಂತಹ ಅಭಿನಂದನೆಗಳು. ಬೇಕು ಅಂತ ಇಲ್ಲಿ ಕೂತದ್ದು. ಅಧಿಕಾರ ಬೇಕು ಅಂತ ಹಪಹಪಿಸುವವರೇ ಹೆಚ್ಚು. ಅದರಲ್ಲಿ ಇದ್ದ ಅಧಿಕಾರವನ್ನು ತಮ್ಮ ಸಂಬಂಧಿಕರಿಗೆ ಬಿಟ್ಟು ಕೊಡುವಂತ ನಿನ್ನ ಗುಣ ಉಂಟಲ್ಲ. ಅಲ್ವಾ? ನಿಜವಾಗಿ ಅಧಿಕಾರ ಕೊಡುವುದು, ಹೊಣೆಗಾರಿಕೆ ಕೊಡುವುದು ಅಂದ್ರೆ ಹೌದಾ, ಒಂದು ಭಾರವನ್ನು ಅವನ ಹೆಗಲಿಗೆ ಸೇರಿಸುವಂತದ್ದು. ನಿಜ. ಹೌದಾ? ಇಲ್ಲಿ ಯಕ್ಷರು ರಾಕ್ಷಸರು, ಯಕ್ಷರಲ್ಲೇ ಒಂದು ವಿಭಾಗ ರಾಕ್ಷಸರು, ದಾನವರು ಅಂತ ಅರ್ಥ ಅಲ್ಲ. ಆಮೇಲೆ ಕಿನ್ನರರು, ಕಿಂಪುರುಷರೆಲ್ಲ ಇದ್ದಾರೆ. ಈ ವರ್ಗವನ್ನೆಲ್ಲ ಕರ್ಕೊಂಡು ನಾನು ಅಲಕಾವತಿಗೆ ನಡೀತೇನೆ. ಇಲ್ಲಿರುವ ಏನು ಸಂಪತ್ತುಂಟು ಇದೆಲ್ಲವನ್ನು ಇಲ್ಲಿ ಉಳಿಸಿ ಕೆಲವರು ಅಧಿಕಾರ ಕೊಡ್ತಾರೆ. ತಮ್ಮ ಅವಧಿ ಮುಗಿಯುವಾಗ ಎಂತದೂ ಇಲ್ಲ. ಹೌದಾ? ಆ ಮೇಲಿನ ಅಧಿಕಾರ ಅವರಿಗೆ ಬೇಕಾ? ಅಗತ್ಯ ಇಲ್ಲ. ಆ ಕಾರಣ ಹಾಗಲ್ಲ. ಶ್ರೀಮಂತವಾದಂತಹ ಲಂಕೆ ಅದು ನಮ್ಮದ್ದಲ್ಲ. ಯಾಕೆಂದ್ರೆ ಅದು ನಿಮ್ಮದ್ದೇ ದುಡಿಮೆ ಅಲ್ವೋ. ನೀವೇನಾಗ ದುಡಿದವರು ಸಾಕಷ್ಟು. ಪೂರ್ವದಲ್ಲಿ ನಾವೇ ಕಟ್ಟಿದ್ದು. ಜೊತೆಗೆ ಒಂದು ಸುಹೃತ್ ಸಂಬಂಧ. ದೇವತೆಗಳು ರಾಕ್ಷಸರು ಅಂತ ವಿರೋಧ ಮಾಡುವುದಲ್ಲ. ಯಾರು ಕೆಟ್ಟವರು ಅಲ್ಲ. ಹೌದಾ? ಕೆಟ್ಟವರಲ್ಲಿ ಒಳ್ಳೆಯವರಿದ್ದಾರೆ. ನಿಜ. ಹೌದಾ? ಒಳ್ಳೆಯವರಲ್ಲಿ ಒಳ್ಳೆ ಕೆಟ್ಟವರು ಇದ್ದಾರೆ. ಗೋಮುಖ ವ್ಯಾಘ್ರಗಳು. ಒಳ್ಳೆಯವರಲ್ಲಿ ಒಳ್ಳೆ ಕೆಟ್ಟವರು ಇದ್ದಾರೆ. ಆ ಕಾರಣದಿಂದ ಹಸ್ತಾಂತರ ಮಾಡ್ತೇನೆ. ಇದರ ಬಗೆಗೆ ಬೇಡ, ಯಾವುದೇ ದ್ವೇಷ ಇಟ್ಟುಕೊಳ್ಳುವುದು ಬೇಡ, ಯಾವ ಪೂರ್ವಾಗ್ರಹವೂ ಇಲ್ಲ. ಅತ್ಯಂತ ಸಂತೋಷದಿಂದ ನಾನು ಸಾಮರಸ್ಯದಿಂದ ಹಸ್ತಾಂತರಗೊಳ್ಳಬಹುದಾದ ಅಧಿಕಾರ ಇಲ್ಲಿ ನಮ್ಮ ಮಂತ್ರಿಮಂಡಲದ ಪ್ರಥಮ ಆಯೋಗದ ಪ್ರದರ್ಶನ ಅಂದ್ರೆ ಅಧಿಕಾರದ ಪ್ರದರ್ಶನ ಅವಕಾಶ ಉಂಟು. ಅದು ಅವಕಾಶ ಉಂಟು. ಬೇಕಾದ್ರೆ ನಿಮ್ಮ ಮಂತ್ರಿ ಮಂಡಲ ಮಾಡ್ಲಿ, ನೀವು ಒಳ್ಳೆ ಮಾತಾಡುತ್ತಿ, ವಕ್ತಾರ ನೀನೆ. ಇಲ್ಲರೆ ಬಾಯಿಗೆ ಬಂದದ್ದು ಮಾತಾಡ್ತೇವೆ ಒಂದೊಂದು. ಅದಕ್ಕೆ ಎಲ್ಲರನ್ನು ನಿಯಂತ್ರಿಸಿ ಮಾತಾಡ. ಸರಿ. ಆ ಕಾರಣದಿಂದ ಹಾಗಾದ್ರೆ ನಾಳೆ ಬರ್ತೀರಾ? ಸರಿ ಅಲ್ವಾ? ನಾಳಿನ ದಿನ ದಶಕಂಠನ ಸಹಿತ ಸಮಸ್ತ ದಾನವರಾಗಮಿಸ್ತಾರೆ. ಒಳ್ಳೇದು. ಬರಿದಾದದ್ದು ನಾಳೆ ಖಂಡಿತ ತುಂಬುತ್ತದೆ. ಇಂತಹ ಒಬ್ಬೊಬ್ಬ ಮಂತ್ರಿ ಹೌದಾ, ನಮ್ಮ ರಾಷ್ಟ್ರದ ಗಡಿ ಪ್ರದೇಶದ ಸಮಸ್ಯೆ ಮುಗಿದಿತ್ತು. ಅಲ್ಲ, ನಮಗೂ ಆಶೆ ಇರುವುದು ಅದೇ. ಹೌದು. ಈ ಸಲ ಅದನ್ನೊಂದು ಪೂರ್ತಿ ಸರಿ ಮಾಡಬೇಕು ಅಂತ. ಹೌದಲ್ವಾ? ಸರಿ ಮಾಡುವಲ್ಲಿರಲಿ ಇದು ಉಂಟಲ್ವಾ? ಖಂಡಿತ. ಸರಿ ಆದ ಮೇಲೆ ಶಾಶ್ವತವೇ. ಗೊತ್ತಾಯ್ತು. ಆದಿತ್ತಲ್ಲ? ಆದೀತು. ಹೋಗಿ ಬರುತ್ತೇನೆ. ಸರಿ. ಚೈತ್ರ ಯಾತ್ರೆಯನ್ನು ನಡೆಸಲಿಕ್ಕೆ ತರಿಸಬೇಕದನೀಗ ವೈಷವಾನಿಂದನ ಪರಿಪೂರ್ಣನಾಗೆ ಜಗದಿ. ಬಹಳ ಸುಲಭವಾಗಿ ಲಂಕಾಧಿಪತ್ಯ ನಮ್ಮ ಕೈಗೆ ತಕ್ಕಿತಲ್ಲ. ಸಣ್ಣ ಲಂಕೆ, ಏನು ಮಾಣಿಕ್ಯ, ಏನು ವೈಡೂರ್ಯ, ಏನು ಸ್ಫಟಿಕ, ಏನು ನವನಿಧಿಗಳಿಂದಲೇ ಆವೃತವಾಗಿದೋ ಎನ್ನುವಂತೆ ಆಕರ್ಷಣೀಯವಾದ ಸಣ್ಣ ಲಂಕೆ. ನಾವು ಸಣ್ಣ ಲಂಕೆ ನಿರ್ಮಾಣ ಮಾಡಿದ ಕೂಡಲೇ ಮೊದಲು ಮಾಡಿದ ಕೆಲಸ ಯಾವುದು ಗೊತ್ತುಂಟೋ? ಶಯನಾಗಾರ ನಿರ್ಮಾಣ. 1 ಯೋಜನ ಅಗಲ, 2 ಯೋಜನ ವಿಶಾಲ. ನನ್ನ ತಮ್ಮನಿಗೆ ಮಲಗಲಿಕ್ಕೆ, ಕುಂಭಕರ್ಣನಿಗೆ. 100 ಯೋಜನದಲ್ಲಿ 2 ಯೋಜನ ಮತ್ತು 1 ಯೋಜನ ಅವನಿಗೆ ಮಲಗಲಿಕ್ಕೆ, ಮತ್ತೊಬ್ಬನಿಗೆ ಭಜನಾ ಮಂದಿರ, ನಾವು ದುಡಿಲಿಕ್ಕೆ. ಬಹಳಷ್ಟು ಸಮಯ ಕಳೆದು ಹೋಯಿತು. ನೋಡಿದಿರಾ, ನನಗೂ ಮದುವೆ ಆಗಿದೆ. ಮಯಾಸುರನ ಮಗಳಾದ ಮಂಡೋದರಿ ಎನ್ನುವಳೊಂದಿಗೆ ವಿವಾಹ ಆಗಿದೆ. ಮಯಾಸುರ ಮಗಳನ್ನು ಮಾತ್ರ ಕೊಟ್ಟದ್ದಲ್ಲ, ಶಕ್ತಿಯಾಯುಧವನ್ನು ಕೊಟ್ಟಿದ್ದಾನೆ ಬಳುವಳಿಯಾಗಿ. ನನ್ನ ಶಕ್ತಿ ವೃದ್ಧಿಸಿದೆ. ಕುಂಭಕರ್ಣನಿಗೆ ಬಲಿಯ ಮೊಮ್ಮಗಳಾದ ವಜ್ರಜ್ವಾಲೆ ಎನ್ನುವಳನ್ನು ಮದುವೆ ಮಾಡಿಸಿದ್ದೇನೆ. ವಿಭೀಷಣನಿಗೆ ಶೈಲೂಷ ಗಂಧರ್ವನ ಮಗಳಾದ ಸರಮ ಎನ್ನುವಳನ್ನು ಮದುವೆ ಮಾಡಿಸಿದ್ದೇನೆ. ತಂಗಿಯಾದ ಶೂರ್ಪನಖೆಗೆ ಕಾಲಕೇಯ ವಂಶಸ್ಥನಾದ ವಿದ್ಯುಜ್ಜೂಹನೊಂದಿಗೆ ಮದುವೆಯಾಗಿದೆ. ಒಂದು ರೀತಿಯಲ್ಲಿ ಸಂಸಾರ ಜೀವನ ಸುಖವಾಗಿ ಉಂಟು. ಆದರೆ ನಮ್ಮ ಹಸಿವೆ ಕಡಿಮೆ ಆಗಲಿಲ್ಲ. ಬೇಕು ಬೇಕು ಎನ್ನುವ ಭಾವ ಅದೊಂದು ಎಲ್ಲಿಯಾದರೂ ಹಿಗ್ಗಿ ಹೋಗ್ತದ ಹೇಳಿ?
ಯಾವನಿಗೆ ಸಾಕು ಎನ್ನುವ ಭಾವ ಬಂತ ಅವ ಮತ್ತೆ ಬದುಕಿದ್ದು ಪ್ರಯೋಜನ ಇಲ್ಲ. ಯಾವನಿಗೆ ಬೇಕು ಎನ್ನುವ ಭಾವ ಉಂಟೋ ಅವನ ಉಪ್ಪು ಬಿಳಿಯಾದ್ರೂ ಅವ ಯುವಕನೇ. ನಮಗೆ ಬೇಕು ಎನ್ನುವ ಹಂಬಲ ಹೆಚ್ಚುಂಟು. ಜೈತ್ರ ಯಾತ್ರೆಯನ್ನು ನಡೆಸಬೇಕು, ಪ್ರಪಂಚ ತಿರುಗಿ ಎಲ್ಲ ಕಡೆ ನಮ್ಮ ಅಧಿಕಾರದ ಮುದ್ರೆಯನ್ನು ಒತ್ತಬೇಕು. ಒತ್ತಬೇಕಾದ್ರೆ ಯಾವುದೋ ಒಂದು ನಮ್ಮಲ್ಲಿದ್ದ ವಾಹನವನ್ನು ಇಟ್ಕೊಂಡು ಹೋಗುದಾ? ತಲುಪಲಿಕ್ಕೆ ಉಂಟಾ? ಇಡೀ ಪ್ರಪಂಚ ಸುತ್ತಬೇಡುವ? ಏನು ಮಾಡುವ? ನನ್ನ ಅಣ್ಣನಲ್ಲಿ ಉಂಟಲ್ವಾ, ಅವನಿಗೆ ಊರು ಬಿಡ್ಲಿಕ್ಕೆ ಆಗ್ತದೆ, ಅದೊಂದು ಬಿಡ್ಲಿಕ್ಕೆ ಆಗುದಿಲ್ಲ. ವಿಮಾನ ಉಂಟದ್ದು ಅವನಲ್ಲಿ, ಪುಷ್ಪಕ ವಿಮಾನ, ಅದು ಸಿಕ್ಕಿದ್ರೆ ಸುಲಭದಲ್ಲಿ ಹೋಗ್ಬೋದು. ಹಾಗೆ ನಾನೇ ಹೋಗಿ ಕೇಳುದಾ? ನಾನೇ ಯಾಕೆ ಕೇಳುದು? ಮತ್ತೆ ನಮ್ಮಲ್ಲಿ ಜನ ಉಂಟಲ್ವಾ? ಹೌದಾ? ಲಂಕೆ ಆದ್ರೆ ನಮ್ಮವರಿಗೆ ಸಂಬಂಧಿಸಿತು, ಪುಷ್ಪಕ ಅವನೇ ಸಂಪಾದಿಸಿತು. ಅದನ್ನು ಕೇಳುವಾಗ ಹೆಚ್ಚು ಹಿರಿಯರು ಬೇಕು ಅಂತ ಇಲ್ಲ, ಒಂದು ಮಾತಾಡುವಾಗ ಮೂರು ಮಾತಾಡುವಬೇಕು. ನಮಗೊಬ್ಬ ಆಗ್ತಾ ಇದ್ದಾನೆ, ಅವನಿಂದ ಪಡಿಲಿಕ್ಕೆ ಹೊರಟದ್ದು. ಈಗ ಅದು ಮೊದಲನೇದು ಲಂಕೆ ಕೊಡಬೇಕಾದ್ದವ, ಈಗ ಪಡಿಲಿಕ್ಕೆ ಹೊರಟದ್ದು. ಅಂತವನೇ ಒಬ್ಬ ಇದ್ದಾನೆ, ಭಾಸಕರ್ಣ. ನಮಸ್ಕಾರ. ಇರ್ಲಿ, ವಂದಿಸಿಕೊಂಡಿದ್ದೇನೆ. ಇರ್ಲಿ. ಕ್ಷಿಪ್ರಗತಿಯಲ್ಲಿ ಬರಬೇಕಂತ ಹೇಳಿ ಕರೆ ಬಂತು. ನೀನೆಲ್ಲಿದ್ದೆ? ನಾನು ಒಳಗಿದ್ದೆ. ಏನು ಮಾಡ್ತಿದ್ದೆ? ಇವತ್ತಿನ ಎಲ್ಲ ವ್ಯವಸ್ಥೆಯ ಉಸ್ತುವಾರಿ ನಾನೇ. ಎಂತದು? ಒಳಗಿನ ವ್ಯವಸ್ಥೆಯ ಉಸ್ತುವಾರಿ ನಾನೇ. ಸತ್ಯ ಹೇಳು, ಇವತ್ತಿನದ್ದು ತಲೆ ಬಿಸಿಯಲ್ಲಿದ್ಯಾ? ಇನ್ನು ಒಂದು ವಾರದ ನಂತರ ನಡೆಯುವುದರ ತಲೆ ಬಿಸಿಯಲ್ಲಿದ್ಯಾ? ಅದರ ಜೊತೆಯಲ್ಲಿ ಇದನ್ನು ಸೇರಿಸಿಕೊಂಡೇ ವ್ಯವಹರಿಸ್ತಾ ಇದ್ದೇನೆ. ಒಳ್ಳೆಯದು. ಭಾಸಕರ್ಣ ಬರ್ಬೇಕಂತೇಳಿ ಕರೆ ಬಂತು. ಕ್ಷಿಪ್ರಗತಿಯಲ್ಲಿ ಬಂದಿದ್ದೇನೆ. ಶುದ್ಧಾಂತಕರಣದಿಂದ ನಿಮಗೆ ವಂದಿಸುತ್ತಾ ಕರೆಸಿದ ಕಾರಣವದೇನು ಹೇಳಿ. ಅದು ಶುದ್ಧಾಂತಕರಣ ಅಂತ ಹೇಳುದು ಯಾಕೆ ನೀನು? ಕೆಲವರೆಲ್ಲ ನಮಸ್ಕಾರ ಹೇಗಿದ್ದೀರಿ ಅಂತ ಹೇಳುವವರು ನಿನಗೆ ಅನುಮಾನ ಉಂಟಾ? ಇಲ್ಲ. ಇಲ್ಲ ಇಲ್ಲ ಇಲ್ಲ. ಹಾಗಾದ್ರೆ ನನಗೂ ಇಲ್ಲ. ನೋಡಿ ಗೊತ್ತುಂಟು ನನಗೆ. ಹಾಗೆ ಇರ್ಲಿ. ಓ ಭಾಸಕರ್ಣ, ನೀನು ನನ್ನ ಆಪ್ತ. ಹೌದು. ಅಲ್ಲ, ನಿನ್ನನ್ನು ನೋಡಿದ್ರೆ ಯಾರು ಹೇಳಲಿಕ್ಕಿಲ್ಲ, ನಿಜವಾಗಿ ನನಗೆ ಮಾವನಿ. ಹೌದು. ಆದ್ರೂ ಆಪ್ತ ಮಾವ. ಆಪ್ತ ಮಾವ ಅಲ್ಲ, ನನ್ನ ಮಾವಂದಿರೆಲ್ಲರೂ ಆಪ್ತಾರೆ. ಹೌದು. ಒಬ್ಬೊಬ್ಬರಿಗೆ ಒಂದೊಂದು ಪದವಿ. ಹೌದೌದು. ನಿನಗೊಂದು ಆಪ್ತ ಸಖನ ಪದವಿ. ನನ್ನಷ್ಟು ವಿಶ್ವಾಸ ಅವ್ರ ಹತ್ರ ಇಲ್ಲ ನಿಮಗೆ. ಬಹುದೊಡ್ಡ ಕಾರ್ಯವೊಂದಾಗುವುದಕ್ಕಿದೆ. ಈ ಸಲ ನಿನ್ನಿಂದಲೇ ಕಾರ್ಯ ಆಗಬೇಕದು. ನನ್ನಿಂದ? ಹೌದು. ಯಾವ ಕಾರ್ಯ? ಯಾರಿಗೆ ಕಾರ್ಯ? ಯಾರಿಗೆಲ್ಲ ಕಾರ್ಯ ಮಾಡಬೇಕಾದ್ದು ನನಗೆ. ಸರಿ, ಮಾಡಬೇಕಾದ್ದು ಇಲ್ಲಿ ಅಲ್ಲ. ಮತ್ತೆ ಮಾಡಬೇಕಾದ್ರೆ ನೀನು ಹೋಗಬೇಕಾದ್ದು ಅಲ್ಲಿಗೆ. ಎಲ್ಲಿಗೆ? ನೀನು ಈ ಸಲ ಅದನ್ನು ಮಾತ್ರ ಹೇಳಬೇಡಿ. ಏನು? ನೀನು ಅಲ್ಲಿಗೆ ಹೋಗುವಂತ ಮಾತ್ರ ಹೇಳಬೇಡಿ. ಎಲ್ಲಿಗೆ? ಎಲ್ಲಿಗೆ ಅಂತ ಹೇಳಿಲ್ಲ, ಆದ್ರೆ ಅಲ್ಲಿಗೆ ಅಂತ ಹೇಳುವಾಗ ನನಗೊಂದು ಚೂರು. ಈ ಸಲ ಮೇಲೆ ಹೋಗಬೇಕು ನೀನು. ಮೇಲೆ ಎಲ್ಲರೂ ಸೇರಿ ನನ್ನನ್ನು ಕಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ? ಎಷ್ಟು ಸೇರಿದ್ರು ನೀನು ಅಷ್ಟು ಬೇಗ ಹೋಗ್ಲಿಕ್ಕಿಲ್ಲ, ಅದೊಂದು ವಿಶ್ವಾಸ ಉಂಟು ನನಗೆ. ಆ ವಿಶ್ವಾಸವನ್ನು ಉಳಿಸಿಕೊಂಡೇ ವ್ಯವಹರಿಸ್ತೇನೆ. ಸರಿ, ಹೋಗಬೇಕಾದ್ದು ಎಲ್ಲಿಗೆ? ಮೇಲೆಗೆ ಅಂತ ಹೇಳಲಿಲ್ಲ ನೀವು. ಅಲಕಾವತಿಗೆ. ಓ, ಅಲಕಾವತಿಗೆ ಹೋಗ್ಬೇಕಾ? ಅಲಕಾವತಿಗೆ ಅದೇ ನೀವು. ಅಲಕಾವತಿಯೋ? ನೀವು ಹೇಳುವಾಗ ಅದು ಎಳೆಯುದು, ನಾನದು ತುಂಡು ಮಾಡುದು. ವೈಶ್ರವಣ, ಓ, ಕುಬೇರ ಗೊತ್ತುಂಟ ನಿನಗೆ? ಕೇಳಿದ್ದೀನಿ, ನಾನು ನೋಡ್ಲಿಲ್ಲ ಅವನು. ಇಲ್ಲಿಂದ ವಲಸೆ ಹೋದವ, ಆ ಕಡೆ ವಲಸೆ ಹೋಗಿದ್ದಾನೆ. ನೋಡ್ಲಿಕ್ಕೆ ಹೇಗೆ ನನ್ನಾಗಿ ಇದ್ದಾರ? ಎತ್ತರ ಹಾಗೆ ಉಂಟಾ ಅಂತ. ಎತ್ತರ ಒಂದು ಅದಲ್ಲ, ಬೇರೆ ನನ್ನಾಗಿಲ್ಲ, ಎತ್ತರ ಮಾತ್ರ. ಅಲ್ಲ, ಇರ್ಬೇಕಾದ್ರೆ ನನ್ನ ಹಾಗೆ ಇರಬೇಕು, ನನ್ನ ಅಪ್ಪನ ಮಗ ಅಲ್ಲ. ಅದೇ ನನಗೆ ಕೇಳಿದ ಅನುಮಾನದಿಂದ. ಅವನಲ್ಲಿ ವಿಶೇಷವಾದ ವಿಮಾನ ಒಂದುಂಟು. ಯಾವುದದು? ಪುಷ್ಪಕ ವಿಮಾನ. ಓ, ಪುಷ್ಪಕ್ ವಿಮಾನ. ಅದು ಯಾವ ಭಾಷೆ? ಪುಷ್ಪಕ್ ವಿಮಾನ. ಪುಷ್ಪಕ ವಿಮಾನ, ಅದೇ ಅದೇ ವಿಶೇಷವಾದ ಮಾನವುಳ್ಳದ್ದು. ಅದು ನನಗೆ ಬೇಕು. ಅದಕ್ಕೆ ನಾನೇನ್ ಮಾಡಬೇಕು? ನೀನು ಅವನಲ್ಲಿ ಹೋಗಿ ಕೇಳಬೇಕು. ಕೇಳಿದ್ರೆ ಕೊಡ್ಬೇಕವ. ಕೊಟ್ರೆ ತರಬೇಕು. ಹೇಗೆ ತರುದು? ನನ್ಗೆ ಅದು ಗೊತ್ತಿಲ್ಲ. ಎಂತದ್ದು? ಯಾವುದನ್ನು ಎಲ್ಲಿ ಹಾಕುದಂತ ಗೊತ್ತಿಲ್ಲ. ಒಂದು ವೇಳೆ ಇಟ್ಕೊಂಡು ಬಂದೆ ಬುದ್ಧಿವಂತೆ ಅಂತ ಇಟ್ಕೊಳ್ಳುವ, ಅದನ್ನು ಇಳಿಸುವ ವಾಯುನೆಲೆ ಯಾವುದು?
ನೀನು ವಿಮಾನವೂ ಬಿಡುವಿ ಏನೂ ಬಿಡುವಿ ಸಿಕ್ಕಿದ್ರೆ. ಅಲ್ಲ ಏನೇನು ಬಿಡ್ಲಿಕ್ಕೆ ಆಗುದಿಲ್ಲ, ಬಿಟ್ರೆ ವಿಮಾನವನ್ನೇ ಬಿಡುದು. ಯಾಕೆ? ಅದು ಹಾಗೆಲ್ಲ ಒತ್ತುದೆಲ್ಲಿ ಅಂತ ನೋಡುವ ವಿಮಾನ ಅಲ್ಲ, ಅದು ಮನೋವೇಗದಲ್ಲಿ ಸಂಕಲ್ಪದಲ್ಲಿ ಸಂಚರಿಸುವುದು. ಆದ್ರೂ ಅದನ್ನು ಅದಕ್ಕೆಲ್ಲ ಚಾಲನೆಯ ನಿಯಮವನ್ನು 1 ವರ್ಷ ಕಲಿಯಬೇಕು ಅಂತ ಎಲ್ಲ ಪುಣ್ಯಾತ್ಮ. ಹಾಗಾದ್ರೆ ಅದನ್ನು ಇಳಿಸಬೇಕಾದ್ರೆ ಒಂದು ವಾಯುನೆಲೆ ಅನ್ನೋದು ಬೇಡವೆ? ಇಲ್ಲೇನು ಜಾಗ ಇಲ್ವಾ? ಉಂಟಪ್ಪ, ಅದಕ್ಕೆ ಮಾಡುವ ವ್ಯವಸ್ಥೆ. ಅಲ್ಲಿ ಈಗ ನೋಡಿದ್ರೆ ಎಂತೆಂತ ವಾಯುಗಳನ್ನು ಬಿಡ್ತಾ ಇದ್ದಾರೆ ವಾಯುನೆಲೆ. ನೋಡಿ ಬಂದೆ ಮತ್ತೆ ವಾಯು ಸಂಚಾರ ಮಾಡುವುದು ನಿಲ್ಲುವ ನೆಲೆ. ಅದೇ ಮತ್ತೆ ಇನ್ನೊಂದುಂಟು, ಆ ವಾಯುನೆಲೆಯಲ್ಲಿ ನಿಲ್ಲಿಕ್ಕಾಗದೆ ನಾನು ಆಗ ಬಂದು ನಿಂತವ ಅಲ್ಲೇ ನಿಂತೇ ಇದ್ದದ್ದು. ಹೌದಾ? ಈಗ ಅವರು ಸೌಖ್ಯದಲ್ಲಿ ಇರ್ಲಿ. ಈಗ ಇಲ್ಲಲ್ಲ ಬೇರೆ ಯಾವುದು. ಅಲ್ಲ ನೀನು ಇಲ್ಲಿ ಬಂದಿಯಲ್ಲ. ಅಲ್ಲ ಅಲ್ಲ, ಅಲ್ಲಿ ಬಂದದ್ದು ಮುಗಿದಾಗಿದೆ ಒಂದು ಬದಿ ಇದ್ದು. ಒಳ್ಳೆ ವಿಮಾನ ಅದು ವಿಶೇಷವಾದ ಮಾನವುಳ್ಳದು. ಅದಕ್ಕೆ ಹೆಚ್ಚು ಜಾಗ ಬೇಕು ಅಂತ ಇಲ್ಲ. ಸರಿ, ಅದು ಸಣ್ಣದು ಆಗ್ತದೆ. ಆಗ್ತದೆ. ಹೌದು, ಹಾಗಾದ್ರೆ ಸುಲಭ. ಈಗ ಮಾಡಿ ಕಂಕಳಡಿಲಿ ಇಟ್ಕೊಂಡು ಬರ್ತೇನೆ ನಾನು. ಅಷ್ಟು ಸಣ್ಣದಾಗುದಿಲ್ಲ. ನೀನು ಎಂತದಂತ ಭಾವಿಸಿದ್ಯಾ? ಚಾಪೆ ಅಂತ ಭಾವಿಸಿದ್ಯಾ? ಅಲ್ಲ, ಸಣ್ಣದಾಗುವ ಮನೋಧ. ಸಣ್ಣದಂದ್ರೆ ಒಂದು ಆಸನ, ಒಪ್ಪ ಕುಳಿತುಕೊಳ್ಳುವ ಆಸನ, ಅದರೊಂದಿಗೆ ಉಳಿದ ವ್ಯವಸ್ಥೆಗಳು, ಅಷ್ಟು ಸಣ್ಣದಾಗ್ತದೆ. ನನಗೆ ಕೂತ್ಕೊಳ್ಳುವಷ್ಟು ಉಂಟಾಗ. ಹೌದು, ನೀನು ಕಂಕುಳಡಿಯಲ್ಲಿ ಇಡುವಷ್ಟು ಸಣ್ಣದಲ್ಲ. ಸರಿ ಆಯ್ತು. ಹಾಗಾದ್ರೆ ತರಬೇಕು, ಕೇಳಬೇಕು, ಕೇಳುವಾಗ ಖಾರವಾಗಿ ಕೇಳಬೇಕು. ಖಾರವಾಗಿ ಖಾರ ಅಂತ ನಿನ್ನಲ್ಲಿ ಹೇಳ್ಬೇಕಾದಿಲ್ಲ. ಅಂದ್ರೆ ನಾನೇ ಖಾರವ? ಹಾಗಲ್ಲ, ಅಲ್ಲಿ ನಮ್ಗಿಂತ ಜೋರು ಖಾರ ಇದ್ರೆ ನೀನು ಉಪ್ಪಿನಕಾಯಿಯ ಹುಳ ಅಲ್ವಾ? ನಮಗೆ ಅದು ನಾಟುವುದಿಲ್ಲ. ಸಾಧಾರಣದ ಖಾರ ನಿನಗೆ ನಾಟ್ಲಿಕ್ಕೆ. ಆಯ್ತು, ಹಾಗಾಗಿ ನಿಮ್ಮ ಜೊತೆಯಲ್ಲಿ ಇದ್ದವರಿಗೆ ಮತ್ತೆ ಸಾಧಾರಣದ ನಾಟೀತ. ನಾನು ಅದನ್ನೇ ಹೇಳಿದ್ದು, ಉಪ್ಪಿನಕಾಯಿಯ ಹುಳ ಅಂತ. ಈ ಖಾರದ ಒಟ್ಟಿಗೆ ಇದ್ದವರು ಎಂತೆಂತ ನಾಟುವವರನ್ನು ನಾಟಿ ಮಾಡಿ ಬಿಟ್ಟಿದ್ದೀರ ನೀವು. ಅಲ್ಲ, ಹುಗುದಿದ್ದೀರಿ ಹಾಗೆ. ಇನ್ನು ಮಾಡ್ಲಿಕ್ಕೆ ತುಂಬಾ ಉಂಟು. ಹೌದು, ನಮ್ಮದೀಗ ಆರಂಭ ಮಾತ್ರ. ಸರಿ, ಹಾಗಾಗಿ ಹೋಗಿ ಅವನಲ್ಲಿ ಪುಷ್ಪಕ ವಿಮಾನವನ್ನು ಕೇಳಿ ನೀನು ತರಬೇಕು. ಸರಿ ಪ್ರಭು, ನಿಮ್ಮ ಮಾತನ್ನು ಶಿರಸಾಧರಿಸಿ ಕ್ಷಿಪ್ರಗತಿಯಲ್ಲಿ ಹೋಗಿ ಕ್ಷಿಪ್ರಗತಿಯಲ್ಲಿ ಬರ್ತೇನೆ ನಾನು. ನೀನು ದೊಡ್ಡ ದೊಡ್ಡ ಶಬ್ದ ಎಲ್ಲ ಹಾಕ್ತೀನಿ. ನಿಮ್ಮ ಜೊತೆಯಲ್ಲಿ ಇರುವಾಗ ಆ ಶಬ್ದಗಳು ಬಾರದೆ ಹೋದ್ರೆ ಒಳಗೋದ್ಮೇಲೆ ಬೈಯುವುದಿಲ್ವ ನೀವೆಲ್ಲ? ಆದ್ರೆ ಒಂದುಂಟು, ನನಗೊಂದು ವಿಶ್ವಾಸ, ಎಷ್ಟು ದೊಡ್ಡ ಶಬ್ದ ಆದ್ರೂ ಇದಕ್ಕಿಂತ ಹೆಚ್ಚು ಉದ್ದಾಗಲಿಕ್ಕಿಲ್ಲ. ಹಾಗಾಗಿ ನನ್ನ ಜಾಗಕ್ಕೆ ಕೊರತೆ ಬರಲಿಕ್ಕಿಲ್ಲ ಎನ್ನುವ ವಿಶ್ವಾಸದಿಂದ ಈಗಲೂ ಉಳಿಸಿಕೊಂಡಿದ್ದೇನೆ. ಹೋಗಿ ಬಾ. ಒಪ್ಪಣೆ ಪ್ರಭು. ನಾನು ಹೆದ್ದಾರಿಯಲ್ಲಿ ಹೋಗುವುದಲ್ಲ, ನಾನು ಹೋಗುವುದು ದೇವಲೋಕಕ್ಕೆ ಪುಷ್ಪಕ ವಿಮಾನದಲ್ಲಿ. ಹೇಳು. ಕುಳಿತುದೇನಯ್ಯ ಏನಯ್ಯ ಏನಯ್ಯ ಕುಳಿತುದೇನಯ್ಯ ಏನಯ್ಯ ನಾನಾರೆಂಬುದು ತಿಳಿದು, ಏನಯ್ಯ ನಾನಾರೆಂಬುದು ತಿಳಿದು, ಸ್ಥಾನುವಿನಾದ ತೊಳಿಹೆ ಮಾತ ತಳೆದು, ಸ್ಥಾನುವಿನಾದ ತೊಳಿಹೆ ಮಾತ ತಳೆದು, ಚೋಳಿ ಮುರರುಳಾನು ಶ್ರೇಷ್ಠನು ನಿತ್ಯ, ಚೋಳಿ ಮುರರುಳಾನು ಶ್ರೇಷ್ಠನು ನಿತ್ಯ, ನಾನು ಲಂಕಾದಿಗೆ ಆದತ್ತನು ನಿತ್ಯ, ಏನಯ್ಯ ಏನಯ್ಯ ಕುಳಿತುದೇನಯ್ಯ, ಏನಯ್ಯ ಏನಯ್ಯ ಏನಯ್ಯ. ಈ ಕುಬೇರ ಅಂದ್ರೆ ಯಾರು? ಏನು ನನ್ನಂತ ಒಂದು ವ್ಯಕ್ತಿ ಬರುವಾಗ ದಾರಿ ಬಿಡಬೇಕೆನ್ನುವ ಸಾಮಾನ್ಯ ಪ್ರಜ್ಞೆ ಇಲ್ವಾ?
ಈ ರೀತಿ ಮೌನವಂತೂ ಕುಳಿತಿರುವರೇ ಕಾರಣವಾಗ್ರಿ ಏನು? ಸ್ಪಷ್ಟ ಚಿತ್ರಣ ಬೇಕು ನನಗೆ. ಹೇಳು ಹೇಳು, ಏನಯ್ಯ ಕೇಳಿಲ್ಲ, ಏನಯ್ಯ ಏನು? ನಮಗೂ ಗೊತ್ತುಂಟು. ಏನು ಕೂತದ್ದೇನು? ಮಾತಾಡುವಷ್ಟು ವ್ಯವಧಾನ ಉಂಟಾ ಇಲ್ವೋ? ವಿಷಯ ಮುಗೀತು. ನಾ ಯಾಕೆ ಮಾತಾಡ್ಲಿಲ್ಲ ಕೇಳು. ಅದು ಬೇಕು. ನಿನ್ನ ಹತ್ರ ಬಂಡವಾಳ ಇಲ್ಲ. ನಾನು ಮಾತಾಡಿದ್ರೆ ನನ್ನ ಬಂಡವಾಳದಲ್ಲಿ ನೀನು ವ್ಯಾಪಾರ ಮಾಡ್ತೀನಿ. ವ್ಯಾಪಾರ ದೊಡ್ಡ, ಯಾಕೆ ಕೇಳು. ವ್ಯಾಪಾರ ದೊಡ್ಡದಾದ ಸಿಗ್ರೆಯ ಅದು ಮತ್ತೆ ಮಾತಾಡು. ಸಭಾಸ್ಥಾನ ನನ್ನದು. ಸಿಂಹಾಸನದಲ್ಲಿ ಕೂತುಕೊಂಡಿದ್ದೆ. ಸರಿ. ಬಂದು ಮೈ ಮೇಲೆ ಬಿದ್ದಿ. ನಾ ಮಾತಾಡ್ಬೇಕಾ ನಿನ್ನ ಹತ್ರ? ಈಗ ಒಂಚೂರು ಬಹಳ ಹುಷಾರಾಗಿದ್ಯಾ? ಅಲ್ಲಲ್ಲ, ಮೊದಲಿನಿಂದಲೇ ಇದ್ದೇವೆ. ನಿನಗೆ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಎತ್ತೋದೇನು, ಈಗ ಎತ್ತೋದೇನು ಕೇಳಲಿಕ್ಕೆ ಯಾರೂ ಇಲ್ಲ. ಸಭೆ ನನ್ನದು. ನಾ ಯಾಕೆ ಸುಮ್ಮನೆ ಕೂತೆ? ಇವತ್ತೊಂದು ಹೀಗೆ ಧರ್ಮಾರ್ಥ ಮನರಂಜನೆ ಆಗ್ಲಿ. ಒಳ್ಳೆ ಬುದ್ಧಿವಂತಿಕೆ ಖರ್ಚು ಮಾಡ್ತೀನಿ. ಇಲ್ಲದಿದ್ರೆ ನಿನ್ನಂತರ ಒಟ್ಟಿಗೆ ನಾ ತಿರುಗಾಟ ಮಾಡ್ತೇನೆ. ಇಲ್ಲ, ಬುದ್ಧಿವಂತಿಕೆ ಇಲ್ಲೇ. ನಿಮಗೆ ನನ್ನ ಬುದ್ಧಿವಂತಿಕೆ ಅರ್ಥ ಆಗ್ಲಿಲ್ಲ. ಒಂದೂವರೆ ಅರ್ಥ ಆಗುವಾಗ ನಾನು ಇರ್ಲಿಲ್ಲ. ಈಗ ನಿಮಗೆ ನನ್ನ ಯೋಗ್ಯತೆ ಗೊತ್ತಾಗಿದೆ. ಅದು ಗೊತ್ತಾಗಿದೆ. ಅದು ತಿರುಗಾಟಿಗೆ ಬೇಕು ಅಂತ ನಾವು ಆಸೆ ಮಾಡೋದು. ನೀನು ನಿವೃತ್ತಿ ಆದ ಮೇಲೆ ಬರು. ಆದ್ರೂ ಒಂದು 7 ವರ್ಷ ತಿರುಗಾಟ ಇರ್ತಿದ್ರೆ ಅನುಭವ ಆಗ್ತಿತ್ತ ನಮ್ಮ ಜೊತೆಯಲ್ಲಿ. ಅದೇ ಸಾಕು. ಅದಕ್ಕೆ ನೀನು ನಿವೃತ್ತಿ ಆದ ಮೇಲೆ ಬರೋದು. ಹೌದಾ? ಅಷ್ಟು ಸುಲಭದಲ್ಲಿ ನಮ್ಮನ್ನು ನಿವೃತ್ತಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಇಲ್ಲ, ನಿಮಗೆ ಒನಕೆಯಲ್ಲಿ ಬರೆದಿದ್ದಾನೆ. ಒನಕೆಯಲ್ಲಿ? ಹೌದೌದು, ಒನಕೆಯಲ್ಲಿ ಅಲ್ಲ, ಒನಕೆಯಲ್ಲಿ ಬರೆದಿದ್ದಾನೆ ಬ್ರಹ್ಮದೇವರು. ಏನಂತ? ಸರಿ ಸರಿ, ಅದೀಗ ಇಲ್ಲಿಂದ ಬಂದಿ. ಈಗಲೇ ಪ್ರಸಂಗ ಹೊತ್ತಾಯ್ತು. ಹೌದೌದು. ಆದ್ರಿಂದ ನಾನು ಮಾತಾಡೋದು ಇಷ್ಟು ವೇಗವಾಗಿ ಮಾತಾಡೋದು ಎಂದು ನೆನಪಿರಲಿ. ನನಗೆ ಮರೆಯುವ ಆರಂಭ ಆಗ್ಲಿಲ್ಲ. ಎಲ್ಲಿಂದ ಬಂದೆ ನೀವು? ನಾನು ಯಾರಂತ ಗೊತ್ತಾಗ್ಲಿಲ್ವಾ? ಅದು ಕನಕ ಸಂಭ್ರಮ ಯಾರಿಗೆ ಹೇಳಿದಾಗೆ. ಇನ್ನು ಹೀಗೆ ಮಾತಾಡ್ತಿದ್ರೆ ಕನಕ ಕನಕ ಸಂಭ್ರಮ ಆಗ್ತದೆ. ಕನಕ ಅದಲ್ಲ, ಕನಕಲಂಕೆಯಿಂದ ಅದನ್ನೇ ಕೇಳಿದ್ದು. ಕನಕಲಂಕೆಯಿಂದ ಬಂದವನೇ ನಾನು. ಭಾಸಕರ್ಣ ಅಂತ ನನ್ನ ಹೆಸರು. ಭಾಸಕರ್ಣ. ಇವರು ಹೇಳ್ತಾರೆ ಭಾಸಕರ್ಣ ಅಂತ. ಮತ್ತೆ ಗೋಸಕರ್ಣ ಅಲ್ಲಲ್ಲ, ಅವ್ರದ್ದು ಕಪ್ಪು ಕರ್ಣ. ಪ್ಯಾಂಗ್ 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 ಅಂತ ಬಪ್ಪಂ ಪೋಂಕ್ ಬಪ್ಪಂ ಪೋಂಕ್ ಅಂತ. ನೀ ಯಾವಾಗ ಅವರಿಗೆ ಹೊಡಿಲಿಕ್ಕೆ ತೊಡಗಿದ್ದು? ಅವರು ನಮ್ಮ ಜೊತೆಲಿ ಇರುವವರೇ ನಮ್ಗೆ ಗೊತ್ತುಂಟು. ಹಾಗಲ್ಲ, ನನ್ನ ಹೆಸರು ಭಾಸಕರ್ಣ ಅಂತ ಹೇಳಿ. ಆದ್ರಿಂದ ನಾನು ಹೇಳ್ತಾ ಇದ್ದೇನೆ, ಕನಕಲಂಕೆಯಿಂದಲೇ ಬಂದವರು. ಶ್ರೀ 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 ದಶಗಂಟ ಕಳಿಸಿದಂತ ವ್ಯಕ್ತಿ ನಾನು. ನನ್ನ ತಮ್ಮ ರಾವಣ ಕಳಿಸಿದ್ದ. ಎನ್ನನು ಜಾತಲ ಸೇವಕನು ನೀನು ಚೆಲ್ಲಾಯ್ತು ಬಲ್ದು ದೀಗ ಎನ್ನೊಳದೇನ ಕಾರ್ಯಗಳು ನಡೆಸುವೆ, ಎನ್ನೊಳದೇನು ಕಾರ್ಯಗಳು ನಡೆಸುವೆ, ಮಣ್ಣಿನ ಮುಸುರಿನಗೆ ಎಂದನು ಜಾತನ ಸೇವಕನು ನೀನು ಚೆಲ್ಲಾಯ್ತು ಬಂದು ದೀಗ ಪಾನಕ ಬೇಕಾ? ಬೇಡ. ಉಪಚಾರ ಮಾಡಲಿಲ್ಲ ಅಂತ ಹಾಕಬಾರ್ದು. ಇಲ್ಲ, ಉಪಚಾರ ನಮಗೆ ಬರುವಾಗಲೇ ಬೇಕಾದಷ್ಟು ಆಗಿದೆ. ಅಯ್ಯ, ನನ್ನ ತಮ್ಮನ ಮನೆ ಆಳು.
ಬಾಳ ಒಂದು ಅಷ್ಟು ಸಣ್ಣದು ಬೇಡದು ಬೇಡ. ನಾನು ಜನ ಅಲ್ಲಿ ಸಣ್ಣದಿರುವುದು, ಇಲ್ಲಿ ಸಣ್ಣದಲ್ಲ. ಕ್ಷಮೆ ಆಗ್ಲಿಲ್ಲ. ಹ. ನನ್ನ ತಮ್ಮನ ಮನೆಯನ್ನು ಆಳುವವ ಅಂತ ನಾ ಹೇಳಿಕೊಂಡ್ರೆ ಅಗ್ಗ. ನೀ ಹೇಳ್ತಿ ನನ್ನನ್ನು ಆಳು ಮಾಡಬೇಡ ಅಂತ. ನಿನಗೆ ಇನ್ನೂ ಇದಕ್ಕಿಂತ ಮುಂದೆ ಹೋಗುದಿಲ್ಲ ಮಗು. ಯಾರು? ನಾನು ನಿನ್ನನ್ನು ಅರಸ ಮಾಡ್ಲಿಕ್ಕೆ ಹೊರಟ್ರೆ ನೀ ಹೇಳ್ತಿ ಆಳು ಬೇಡ. ಒಂದು ಸಣ್ಣ ಸೀತ್ರಿ ಮಾತಾಡ್ತೀಯ ಅಂತ ನೀನು. ನೀನಿರುವಾಗ ಬೇರೆ ಬೇಕಾದಿಗೆ ಆಗ ಆಳು ಒಂದು ಅಲ್ಲಿ ತ್ರೀಸ್ಯದನ್ನು ಜರ್ಸಿ ಅರಸ. ನಿನ್ನ ಹತ್ರ ಅದೇ ನಡೆಯುವುದು. ಹ? ನೀನು ದಬ್ಬಣ ತಂದ್ರೆ ನನ್ನ ಹತ್ರ ಸೂಜಿ ಉಂಟು. ಹಾ, ನಾನು ದೊಡ್ಡನ್ನು ಹೊಲಿದ್ರೆ ನೀನು ಸಣ್ಣನ್ನೇ ಹೊಲಿಯುದು. ಅಲ್ಲ ನಿನಗೆ ಹೊಲಿಯುವುದೇ ಕೆಲಸ. ಹೌದೌದು. ಆದ್ರೆ ಹರ್ತದ್ದು ಯಾರ್ದಂತ ಇರುದು ಅಷ್ಟೇ. ಅದು ನಿನ್ನ ಮಕ್ಕಳೇ ಮತ್ತೆ. ಓ, ನಿನ್ನ ಮಕ್ಕಳೇ, ನೀ ಹೊಲಿಯುವುದು ಮತ್ತೆ ಬೇರೆ. ಪುಣ್ಯಾತ್ಮ ನನಗೆ ಮದುವೆ ಆಗ್ಲಿಲ್ವಾ? ಹ? ಮದುವೆ ಆಗ್ಲಿಲ್ಲ. ಮಕ್ಕಳಾಗಲಿಕ್ಕೆ ಮದುವೆ ಆಗುದು ಬೇಡ. ಇಲ್ಲ, ಆದ್ರಿಂದ ಅದನ್ನು ನಾನು ಪಾಲಿಸಿದ್ದೇನೆ. ಗೊತ್ತಾಯ್ತು. ಇನ್ನು ಅದನ್ನು ಮುಂದುವರಿಸುದು ಬೇಡ. ಹೌದು, ಅಯ್ಯ ಇದು ನೀನು ದೂರ ಹೊರಟದ್ದು ಹೇಳಿದಾಗೆ. ಓ, ದೂರ ಹೊರಟದ್ದು ಇಲ್ಲ, ಇಲ್ಲಿ ಹತ್ರವೇ. ಭಾರಿ ದೂರ ಅಲ್ಲ, ಇಲ್ಲಿ ಹತ್ರವೇ ಒಂದದ್ದು. ಹಾ, ಇಲ್ಲಿ ಹತ್ರ. ಹತ್ರ ಅಂದ್ರೆ ಕುಬೇರ ಅಂತ ಹೇಳಿದ್ರೆ ನೀವೇ ಅಲ್ವಾ? ಇದರಲ್ಲಿ ಸಂಶಯ ಉಂಟಾ? ಹಾ, ಸಿಂಹಾಸನಕ್ಕೆ ಬಂದಿದ್ದೇನೆ. ಹ. ಹೌದಾ? ಅಲಕಾವತಿಯಲ್ಲಿ ಸಿಂಹಾಸನದಲ್ಲಿ ಬೇರೆ ಕೂತ್ಕೊಂಡಿದ್ದ. ಇಲ್ಲ. ನಾನೇ ಕುಬೇರ, ಹೌದಾ? ಧನಾಧಿಪತಿ. ಹೌದಾ? ಇದು ಹಾ, ಹಾ. ನೀನು ದೂರ ಹೊರಟದ್ದು ಅಂತ. ಅಂತರ ಕಾಯ್ದುಕೊಡ್ಬೇಕು. ಯಾವ್ದನ್ನಾದ್ರೂ ತಡೆದೇನೆ, ಇದಕ್ಕೊಂದು ಕೈ ಹಾಕಿದ್ರಿ ನನಗೆ- ಇದನ್ನು ಮತ್ತೆ ಕಟ್ಲಿಕ್ಕೆ ಆಗುದಿಲ್ಲ. ನನಗೆ ಪುಣ್ಯಾತ್ಮ. ಆಗಲೇ ತಡಿಲಿಲ್ಲ. ಹಾ. ಸ್ವಲ್ಪ ಮೊದಲಿನಷ್ಟು ವೇಗ ಇಲ್ಲ ಈಗ. ನನಗೆ ಆಗಲೇ ತಡಿಲಿಲ್ಲ. ಹಾ, ಹಾ. ಹೌದೌದು. ಹಾ. ಇದು ಇದು ದೂರ ಹೊರಟದ್ದು ಅಂತ. ಈ ಕುಬೇರ ನೀವೇ ಅಲ್ವಾ? ಅಲ್ಲ, ಈ ಭಾಗದಲ್ಲಿ ಹಾ. ಈ ಭಾಗದಲ್ಲಿ ದೂರ ಹೊರಟದ್ದು. ಈ ಭಾಗದಲ್ಲಿ ದೂರ ಹೊರಟದ್ದು, ಹೌದೌದು. ಭಾಗದಲ್ಲಿ ಅಲ್ಲ, ಹೀಗೆ ಹೊರಟದ್ದು ನಾನು. ಯಾಕೆಂದ್ರೆ ತಮ್ಮನ ಮನೆಯಿಂದ ಬಂದ ಕಾರಣ. ಇಲ್ಲದಿದ್ರೆ ನಾನು ಯಾಕೆ ವಿಚಾರಿಸುದು? ಹಾ, ಹಾ, ಹಾ. ಹೌದೌದು. ಹಾ. ಗೌರವ ನನಗೆ ರಾವಣನಲ್ಲಿ. ಹಾ, ಅಲ್ಲಿಂದ ಬಂದಿದ್ದರೆ ನಿನ್ನ ಹತ್ರ ವಿಚಾರಿಸದೇ ಇರ್ಲಿಕ್ಕೆ ಆಗ್ತದಾ? ಹಾ, ಹಾ. ಹೌದಾ? ಹಾಗೆ ಇಲ್ಲಿ- ಯಾವ ಉದ್ದೇಶದಿಂದ ಬಂದಿ? ಅಲ್ಲಿ ಏನಿಲ್ಲ ಅಂತ ಇಲ್ಲಿಗೆ ಬಂದಿ? ಅಲ್ಲಿ ಏನಿಲ್ಲ. ಅದೇ ಅದು ಬೇಡ, ಅದು ಬೇಡ, ಏನಿಲ್ಲ, ಅದು ಬೇಡ. ಅಂದ್ರೆ ನಾನೇ ಅಲ್ವ ಏನಿಲ್ಲ ಅಂತ ಬಂದದ್ದು. ಅಲ್ಲ, ನಾನೇ ಅಲ್ವ ಅದನ್ನು ಮೊನ್ನೆ ಬಿಟ್ಟು ಕೊಟ್ಟದ್ದು. ಹಾ, ಹಾ. ಸ್ವರ್ಣ ಲಂಕೆಯನ್ನು ಬಿಟ್ಟು ಕೊಟ್ಟಿದ್ದೇನೆ. ಹೌದಪ್ಪ, ಹೌದಾ? ದುರಸ್ತಿ ಮಾಡಿದ್ದು ನಾವೇ ಅದನ್ನು. ಹೌದು, ಮತ್ತೆ ಚಿನ್ನವನ್ನು ಹಾಗೆ ಇಟ್ಟರೆ ಕಪ್ಪಾಗ್ತದೆ, ಸ್ವಲ್ಪ ತೊಳಿಬೇಕು. ಸುಮ್ಮನೆ ಕನಕ ಆಡೋದಲ್ಲ. ಹಾಗೆ. ಹೌದೌದು. ಕನಕ ಲೇಪ ಅಲ್ಲ, ಇನ್ನು ಕನಕವೇ ಆಗಬೇಕು. ಹೌದಾ? ಆ ಕಾರಣದಿಂದ ನಾ ಹೇಳಿದ್ದು. ಹಾ. ಇದು ದೂರ ಹೊರಟದ್ದು. ಯಾವ ಉದ್ದೇಶದಿಂದ ಬಂದಿದ್ದಿ? ಹಾ. ಯಾವ ಸಮಾಚಾರ ಹೊತ್ತು ಬಂದಿದ್ದಿ? ಹೌದೌದು. ದೊಡ್ಡ ವಿಷಯ ನಿನ್ನ ಹತ್ರ ಹೇಳಿ ಕಳಿಸ್ಲಿಕ್ಕಿಲ್ಲ. ಇದು ಎರಡನೇ ಬಾರಿ ನಿನ್ನ ಸೇತ್ರಿ ಪ್ರಯೋಗ. ದೊಡ್ಡ ವಿಷಯ ನಿನ್ನ ಹತ್ರ ಹೇಳಿ ಕಳಿಸ್ಲಿಕ್ಕಿಲ್ಲ. ಹಾಗಂತ ಸಣ್ಣ ವಿಷಯವನ್ನು ತರುವ ಜನ ನೀನಲ್ಲ. ಆಗ ಆಗವ, ಅದು ಬೇಕು, ಅದು ಬೇಕು. ನಿನಗೆ ನಿನ್ನ ನನ್ನ- ಒಂದು ಸಣ್ಣ ವಿಭಾಗದ ಬುದ್ಧಿವಂತಿಕೆ ಉಂಟು ನಿನ್ನಲ್ಲಿ. ಅಯ್ಯ, ನಿನಗೆ ಅರ್ಥ ಆಗುವಾಗ ತಡ ಆಗುವ. ಹೌದು, ಅದಕ್ಕೆ ನಾನು ಎಂತ ಮಾಡೋದು ಹೇಳು? ಅದೇ ಹೌದು. ಒಂದು 4 ಸಲ ಅರ್ಥ ಮಾತಾಡ್ಲಿಕ್ಕೆ ಕರ್ಕೊಂಡು ಹೋಗ್ಬೇಕು ನನ್ನನ್ನು. ಅಯ್ಯೋ, ನಿನ್ನನ್ನು ಕರ್ಕೊಂಡು ಹೋದ್ರೆ ಮತ್ತಿನ ಸಲ ನಾನೇ ಇಲ್ಲ. ಆ, ನೀ ಅಷ್ಟು ಅಪಾಯ. ಹೌದು. ಆವಾಗ ನೀನು ಹೇಳ್ತಿದ್ದ ಅವರು ಬೇಡವೋ ಇವರನ್ನೇ ಹೇಳುವ ಅಂತ. ಒಂದು ಸಣ್ಣ ಹೆದರಿಕೆ ಉಂಟು ನಿನಗೆ. ಹೆದರಿಕೆ ಇಲ್ಲ. ಹೆದರಿಕೆ ಅಂತ ಕೆಲವರಿಗೆ ಯಾರ ಹೆದರಿಕೆ ಅಂತ ಬೇಕಲ್ಲ. ಅಥವಾ ನಾ ಹೆದರಿಸುವವನಲ್ಲ. ಇದು ಸಣ್ಣ ವಿಷಯಕ್ಕೆ ಅಲ್ಲ. ಹಾಗಂತ ನೀನು ಬಂದರೆ ದೊಡ್ಡ ವಿಷಯ ಆಗ್ತದೆ. ಅಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಇದ್ದಾರೆ, ಇನ್ನಿಬ್ರು ಇದ್ದಾರೆ. ಯಾಕೆ ಅವ್ರು ಕೇಳಿದೆ? ಮತ್ತೆ ಬರೋದು. ಯಾಕೆ ಕೇಳಿದೆ? ನೀನು ಹಾಗೆಲ್ಲ ಹೋಗಬೇಕಾದವನು ಇನ್ನು. ಹಾ, ಹಾ, ಹಾ. ಅಂದ್ರೆ ನಿಮ್ ಲೆಕ್ಕದಲ್ಲಿ ನನಗೆ ವಾಯ್ದೆ ಆಯ್ತು ಅಂತ ಹೇಳುದಾ? ನಾ ಅಲ್ಲ ಹೇಳಿದ್ನ. ಇದು 3ನೇ ಬಾರಿ ನಿಮ್ಮ ಸೇಂತ್ರಿ. 3ನೇ ಬಾರಿ. ನೆನಪಿರ್ಲಿ. ಪುಣ್ಯಾತ್ಮ, ಆ ಶಬ್ದವೇ. ಏನು ವಿಷಯ ಪೊತ್ತು ಬಂದಿರ್ಪೆ. ನಾನಿಲ್ಲಿ ಬರಲು ಕಾರಣ ಯಾವ ಸಂದೇಶವಂ ತಂದಿರ್ಪೆ. ಹಾ, ಹಾ, ಹ? ನೀನು ಯಾಕೆ ಇರ್ಪೆ? ಹಾ. ನಾನು ಯಾಕೆ ಇರ್ಪೆ. ಇರ್ಪನ್ ಅಂತ ಹೇಳಿಲ್ಲಲ್ಲ. ಅಯ್ಯ, ಇರ್ಪನ್ ಅಂತ ಹೇಳಿಲ್ಲಲ್ಲ. ಹಾ, ಇರ್ಪೆ. ಯಾಕೆ ಬಂದಿ? ಹಾ, ನಾನು ಇಲ್ಲಿ ಬಪ್ಪಲಿ ಕಾರಣ ಇದ್ದು ಮಹಾನೀಯ. ನಮ್ಮ ವಿಮಾನವ ಅಪಹರಿಸಿದರೆ ನಮ್ಮಣ್ಣನ ಕೊಡು ಹಮ್ಮನು ಬದಿಗಿಡು ಕಮ್ಮನ ಬೇಕಿರುವೆ ನಾನು.
ಬಲತ್ತರವಾದಂತಹ ಕಾರಣ ಇದೆ. ಹ? ವಿಶೇಷವಾದಂತಹ ಇಲ್ಲಿಗೆ ಬರುವ ಕ್ರಮ ಇಲ್ಲ ಸಾಮಾನ್ಯವಾಗಿ. ಹ. ಶೈಮಿನಿಗೆ ಹೋಗುವುದಲ್ಲ, ಇದು ಸಾಮಾನ್ಯವಾಗಿ ಹೋಗುದು ಅಲ್ಲಿಗೆ. ಇದು 4ನೇ ಬಾರಿ ಸೀಂತ್ರಿ ಪ್ರಯೋಗ. ಅಂದ್ರೆ ನಾನು ಬಂದದ್ದು ಯಾಕೆ ಕೇಳಿದಾಗ ನೀನು ಕೈವಿನಿಗೆ ಹೋಗದೆ ಇಲ್ಲಿಗೆ ಬಂದದ್ದು ಇನ್ನೊಬ್ಬರನ್ನು ಕರ್ಕೊಂಡು ಹೋಗ್ಲಿಕ್ಕೆ. ಇಲ್ಲಿಗೆ ಇನ್ನೊಬ್ಬ ಇಲ್ಲಿಂದ ಕರ್ಕೊಂಡು ಹೋಗೋರಿಗೆ ಯಾರು ಇಲ್ಲ, ನಾನೇ ಇನ್ನು ಕಳಿಸೋದಲ್ಲಿಗೆ. ನನಗೆ ವಿಶ್ವಾಸ ಉಂಟು. ಹ, ಇಲ್ಲಿ ಒಂದು ವಿಶೇಷವಾದಂತಹ ಪುಷ್ಪಕ್ಕನ ವಿಮಾನ ಇದೆ ಅಂತೆ ಅಲ್ಲ. ನಾನು ಆಗಲೇ ಕೇಳಿದ್ದೇನೆ ನೀನು ಇಲ್ಲಿ ಯಾರನ್ನು ಹುಡುಕಿಕೊಂಡು ಬಂದದ್ದು ಅಂತ. ಈಗ ನೀನು ಹೇಳಿದೆ ಹೌದಾ? ನಾನು ಆಗಲೇ ಕೇಳಿದ್ದೇನೆ ನೀನು ಇಲ್ಲಿ ಯಾರನ್ನು ಹುಡುಕಿಕೊಂಡು ಬಂದದ್ದು ಅಂತ. ಈಗ ನೀನೇ ಹೇಳಿದೆ ಯಾರನ್ನಲ್ಲ, ಯಾವುದನ್ನು ಅಂತ ಹೇಳಿದೆ. ಯಾವುದನ್ನು? ಇಲ್ಲಿ ಪುಷ್ಪಕ್ಕನ ವಿಮಾನ ಇದೆ ಅಂತೆ ಅಲ್ಲ. ಇಲ್ಲ, ನಿನಗೆ ಅವಳು ಏನಾಗಬೇಕು? ಯಾರು? ನಾ ಆಗಲೇ ಕೇಳಿದ್ದೇನೆ ಇಲ್ಲಿಗೆ ಯಾಕೆ ಬಂದದ್ದು. ಅವಳು ನಮ್ಮ ಪಕ್ಕದ ಮನೆಯ ವಾರಿಜಕ್ಕನ ಮಗಳು ಪುಷ್ಪಕ್ಕ, ಅದಲ್ಲ. ಇವಳು ಅದು ನಿನಗೆ ಗೊತ್ತು, ಅದು ನಿನಗೆ ಗೊತ್ತಾಯ್ತು. ಇವಳು ಯಾಕೆ ಏನಾಗಬೇಕು? ಪಕ್ಕದ ಮನೆಯವಳು. ಪಕ್ಕದ ಮನೆ ಯಾರಿಗೆ? ನಿನಗೆ. ಆಗಾಗ ಅಡಿಗಡಿಗೆ ಪುಷ್ಪಕ್ಕ ನಿನಗೆ ಏನಾಗುವುದು ಕೇಳುವಾಗಲೇ ಗೊತ್ತು ಪುಷ್ಪಕ್ಕನ ಮೊದಲು ಪರಿಚಯ ಇರಬೇಕಂತ ಹೇಳಿ. ಅಲ್ಲ, ನನಗೆ ವಾರಿ ಜಕ್ಕನದ್ದು ಉಂಟು, ಏನಾಗಬೇಕು ಹೇಳಿದ್ದು ನಾನು. ವಾರಿಜಕ್ಕನು ನಿನಗೆ ಏನಾಗಬೇಕು ಹೇಳಿದ್ದು. ನನಗೇನಲ್ಲ, ನನ್ನ ಕುಟುಂಬದವರಲ್ಲ. ಹಾಗಾಗಿ ಅದು ಹೇಳಿದ ಅದಲ್ಲ, ಕೂತ್ಕೊಳ್ಳುವಂತ ವಾಹನ ಒಂದಿದೆ ಅಲ್ಲ, ಅದು ಸ್ವಯಂ ಚಾಲಿತ. ಹ, ಓ ಪುಷ್ಪಕ ವಿಮಾನ ಕೇಳು. ಆಗ ನಿನಗೂ ನೆನಪುಂಟು. ಅಲ್ಲ, ನಿನಗೆ ಬರಲೇ ಇಲ್ಲ ಬಾಯಲ್ಲಿ ಹೇಳಿಕ್ಕೆ, ಅವಳ ಹೆಸರು ಮಾತ್ರ ನೆನಪಿದ್ದದ್ದು. ಪುಣ್ಯಾತ್ಮ, ಪುಷ್ಪಕ ವಿಮಾನ, ಪುಷ್ಪಕ ವಿಮಾನವನ್ನು ಹೇಳಿದೆ ನಾನು. ಅದನ್ನು ನಿನ್ನ ಹತ್ರ ಉಂಟು ಎನ್ನುವುದನ್ನು ತಿಳಿದು ಇಲ್ಲಿಯವರೆಗೆ ಬಂದದ್ದು. ಅದು ಬ್ರಹ್ಮಾನುಗ್ರಹ. ಬ್ರಹ್ಮಾನುಗ್ರಹದಲ್ಲ, ಅದು ಮೊದಲು ಅವ್ರ ಹತ್ರ ಇತ್ತಂತೆ, ಯಾರ ಹತ್ರ ಭೂಲೋಕದಲ್ಲಿ ಎಲ್ಲ ಇತ್ತಂತೆಲ್ಲ. ಅದನ್ನು ನೀನು ಕದ್ದು ತಂದದಂತೆ. ಆದ್ರಿಂದ ದಶಗಂಟೆ ಹೇಳಿದ್ದಾರೆ, ಅದನ್ನು ಬಿಟ್ಟು ಕೊಡ್ಬೇಕಂತೆ. ಅಯ್ಯ, ವರವಿರುಚಿಯ ಪಾರಿತೋಷಕ ಯಾವುದು? ವರ ಪುಳಿ ಮುಂಚಿಯ ವರವಿರಂಚಿಯ ಪಾರಿತೋಷಕ ನನಗೆ ಅವರು ಹೇಳಿದ್ರು. ಪರರಿಗೀವುದು ಸಲ್ಲದು ಹೊರರಿಗೆ ಈವುದು ಸಲ್ಲದ ಶಶಿರಗರು ಲೋಭದಿ ನ್ಯಾಯ ಮಾರ್ಗವ ಮೀರದಿರು ಎನ್ನುತ್ತ ದಶಶಿರ ಅರುಲೋಭದಿ ನ್ಯಾಯ ಮಾರ್ಗವ ಮೀರದಿರು ಎನ್ನುತ್ತ ದಶಶಿರನಿಗೆ ನಿರತ ಸ್ತ್ರೀಯರ ಶ್ರುತಿ ಸುಜನರನ್ನು ಪೊರೆದು ಸದ್ಧರ್ಮದಲ್ಲಿ ಬಾಳಲು ದೊರೆಯುವುದಕ್ಕಿಳ ಐಶ್ವರ್ಯ ಎಂದೆನು ತರುಹೋ ಸಹಜನಿಗೆ ವರವಿರುಚಿಯ ಪಾರಿತೋಷಕ್ಕೆ ಪರರಗೇವುದು ಸಲ್ಲಾಯ ಪಾರಿತೋಷಕವಾಗಿ ಕೊಟ್ಟದ್ದು ಭಾರಿ ತೋಷದಿಂದ. ಅದ ಹೇಳಿದ ನನಗೆ ಯಾರೋ ಹಿಂದಿನಿಂದ ವರಪುಳಿ ಮುಂಚಿ ಅಂತ ಹೇಳಿದಾಗಾಯ್ತು. ಅವರವರ ಆಸಕ್ತಿಗೆ ತಕ್ಕಂತೆ ಕೇಳುವುದು. ಅವರು ಹೇಳಿದ್ದು ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಅವರವರ ಆಸಕ್ತಿ ಅಷ್ಟೇ. ಹೌದೌದು. ಮೂಗು ಶುದ್ಧ ಇದ್ದವನಿಗೆ ಮಾತ್ರ ಪರಿಮಳ ಗೊತ್ತಾಗ್ತದೆ, ಮೂಗು ಶುದ್ಧ ಇದ್ದವನಿಗೆ ದುರ್ನಾಥವೂ ಗೊತ್ತಾಗೋದಿಲ್ಲ ಎನ್ನುವ ವಿಶ್ವಾಸ ಈಗಲೂ ನನಗುಂಟು. ಬ್ರಹ್ಮದೇವರು ನನ್ನ ತಪಸ್ಸಿಗೆ ಒಲಿದು ನನಗೆ ಅನುಗ್ರಹ ಮಾಡಿ. ಹಾಗಾದ ಕಾರಣ ನಮಗೆ ಪಾರಿತೋಷಕವಾಗಿ ಬಂದದ್ದು, ಉಡುಗೊರೆಯಾಗಿ ಬಂದದ್ದು, ಮಾನ ಸಮ್ಮಾನವಾಗಿ ಬಂದದ್ದು, ಅಥವಾ ದೇಣಿಗೆಯಾಗಿ ಬಂದದ್ದು,
ಇದನ್ನು ಮತ್ತೊಬ್ಬರಿಗೆ ಕೊಡುವುದು ನಮಗೆ ಯಾರು ಕೊಟ್ಟಿದ್ದಾರೆ ಅವರಿಗೆ ಮಾಡುವ ಅವಮಾನ. ಹಾಗಾಗಿ ಇಲ್ಲಿ ಇಟ್ಕೊಂಡಿರೋದನ್ನು ಅಲ್ಲ, ನನಗೆ ಕೊಟ್ಟದ್ದು ಇಲ್ಲಿ ಇಟ್ಟುಕೊಂಡದ್ದಲ್ಲ, ನನಗೆ ಅನುಗ್ರಹ ರೂಪವಾಗಿ ಬಂದದ್ದು. ಆದರೂ ಎಷ್ಟು ಸಮಯ ಇಲ್ಲಿ ಇಟ್ಕೊಂಡ್ರೆ ಅದು ತುಕ್ಕ ಹಿಡಿಯಲಿಲ್ವಾ? ಯಾವುದು? ಅದು ಪುಷ್ಪಗಮನ. ಇದು ಮೃಣ್ಮಯ ಅಲ್ಲ, ಈ ಲೋಕವೇ ಚಿನ್ಮಯ. ಹೌದಾ? ಮತ್ತೆ ಯಾವಾಗಲೂ ದೇವಲೋಕದ ವಸ್ತುಗಳು ಹ. ಇಲ್ಲಿ ಇರುವಂತಹದ್ದು ಇದು ಸ್ಪರ್ಶಕ್ಕಲ್ಲ, ಇದು ದರ್ಶನಕ್ಕೆ ಮಾತ್ರ. ಮುಟ್ಲಿಕ್ಕಿಲ್ಲ, ನೋಡ್ಕೊಂಡು ಹೋಗುದು. ಯಾರೇ ಆಗಲಿ ದೇವಲೋಕದಲ್ಲಿರುವ ಸಂಪತ್ತು ಅನುಭವಕ್ಕಿರುವುದಲ್ಲ, ಹ. ಭೋಗಿಸುವುದಕ್ಕೆ ಇರುವುದಲ್ಲ. ಅದು ಹ. ನಾವು ರಕ್ಷಕರಾಗಿರುವಂತಹದ್ದು, ನಮಗೆ ಲೋಕ ಪಾಲಕತ್ವ ಇರುವುದು. ಹೀಗೆ ಮಾತಾಡ್ತಾ ಇರು. ಅವರ ಸಿಟ್ಟು ಬಂದ್ರೆ ಅವರಿಗೆ ಗೊತ್ತಿಲ್ಲ ಅವರ ಕಥೆ ನಿನಗೆ. ಹೌದೌದು, ಅವರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸಿಟ್ಟು ಬಂದ್ರೆ ಏನಕ್ಕೂ ಏನು ಮಾಡಿ ಯಾರು. ಇದನ್ನು ದಶಶಿರರಿಗೆ ಹೇಳು. ಹಾ, ಪ್ರಪಂಚದಲ್ಲಿ ಸಜ್ಜನನಾಗಿ ಬ್ರಾಹ್ಮಣರಿಗೆ, ಹಾ, ವೈದಿಕ ವಿಭಾಗಕ್ಕೆ, ಸ್ತ್ರೀಯರಿಗೆ, ಹಾ. ಗೋವುಗಳಿಗೆ ತೊಂದರೆ ಕೊಡದೆ ಒಳ್ಳೆಯ ಬದುಕನ್ನು ಬದುಕಲಿ. ಇದು ಜ್ಯೇಷ್ಠರಾಗಿ ನಾ ಹೇಳುದು. ಇದು ಮಾಡಿದರೆ ನಮಗೂ ಸುಖ, ನಿಮಗೂ ಸುಖ, ಎಲ್ರಿಗೂ ಸುಖ. ನಿಮ್ಮಲ್ಲಿ ಇಷ್ಟು ಐಶ್ವರ್ಯ ಉಂಟು ಅಂತ ಒಂದು ಹೆಮ್ಮೆ ಅಲ್ವ ನಿಮ್ಗೆಲ್ಲ? ಛೇ, ನವರತ್ನಗಳು ನೀನು ಉಂಟು ಅಂತ ಹೇಳಿ. ಅದು ಕಲ್ಪಿಸಿಲ್ಲ, ಮಾತಾಡಬೇಡ, ಹಾಗೆಲ್ಲ ಇಲ್ಲ. ಮತ್ತೆ ಏನಿಲ್ಲ. ಹೆಮ್ಮೆ ಇರುವುದೇನು? ನಮಗೆ ಅನುಗ್ರಹ ರೂಪವಾಗಿ ಬಂದದ್ದು ಹೇಳಿದ್ದೇನೆ ನಾನು. ಹಾ, ಅಷ್ಟೇ, ಹೌದಾ? ಬೇರೆ ಇದ್ದದಲ್ಲ. ಅನುಗ್ರಹ ರೂಪವಾಗಿ ಬಂದದ್ದು. ಆ ಕಾರಣದಿಂದ ಇದು ನಾವು ಕೊಡುವುದಕ್ಕಾಗುವುದಿಲ್ಲ. ಯಾಕಾಗುದಿಲ್ಲ? ಅದಕ್ಕೆ ನಾನು ಸಮಾಧಾನ ಮಾತಾಡುವುದು. ನನಗೆ ಹಾಗೆಲ್ಲ ಸಿಟ್ಟು ಬರುವುದಿಲ್ಲ. ನೀ ಸುಮ್ಮನೆ ಬೊಬ್ಬೆ ಹಾಕಿ ಆಚೀಚೆ ಓಡಿದ್ರೆ ಇದು ನಾನು ಹಾಗೆಲ್ಲ ಗಡಿಬಿಡಿ ಮಾಡುವ ಜನವೇ ಇಲ್ಲ. ನಾನು ಗಡಿಬಿಡಿ ಆಗೋದಲ್ಲ, ಮತ್ತೆ? ನನ್ನ ಸ್ವಭಾವ ಹೀಗೆ. ಬರ್ತೀರಾ ಇಲ್ವಾ? ನಾನು ಅವರ ಜೊತೆಲಿ ಇರುವುದು. ನೀನು ಎಷ್ಟು ಬೊಬ್ಬೆ ಹಾಕಬೇಡ. ನಾಡದುವರೆಗೆ ನೀ ಬೇಕು. ಅದರ ಮಾರನೇ ದಿವಸ ಅಲ್ಲ, ಅದರ ಮಾರದ ತೊಂದರೆ ಇಲ್ಲ. ಇಲ್ಲದಿದ್ದ ಅದು ನಿಂತ್ರೆ ಹೌದೌದು, ಸಂಭ್ರಮವೇ ಅದು ನಿಂತ್ರೆ- ಸಂಭ್ರಮವೇ ಸಂಸ್ಮರಣೆ ಶ್ರದ್ಧಾಂಜಲಿ ಆಗಬಾರದು. ಅದು ನಿಂತ್ರೆ ಅದಕ್ಕಿಂತಲೂ ವಿಜೃಂಭಣೆಯಿಂದ ಆಗ್ತದೆ. ಅದು ಗೊತ್ತುಂಟಾ? ಅದಕ್ಕೆ ನಾನೇ ಇದ್ದೇನೆ. ಹಾ. ಹೌದೌದು ಅದೆಲ್ಲನು ವ್ಯವಸ್ಥಿತವಾಗಿ ನಮ್ಮ ಯಜಮಾನರು ಮಾಡ್ಯಾರ. ನಿಮ್ಗೆ ತಲೆ ಬಿಚ್ಚಬೇಡ ಅದೆಲ್ಲ. ಹೌದೌದು, ನಾನು ಯಜಮಾನರೊಟ್ಟಿಗೆ ಇದ್ದೇನೆ. ಓ. ಹಾ, ನಿಮಗದು ಗೊತ್ತಿಲ್ಲ. ಆ ಕಾರಣದಿಂದ ಇದು ನೀನು ರಾವಣನ ಸೇವಕ, ನೀನು ಹೀಗೆ ಬಂದಿದ್ಯಲ್ಲೋ ಹಾಗೆ ಹೋಗು. ನನ್ನ ಸಂದೇಶವನ್ನು ಹೇಳು. ನೋಡುವ ನೋಡುವ, ನಾಡು ಸಿಕ್ಕಿರಲ್ಲ, ನೋಡುವ ಏನು ಅಂತೇಳಿ. ಅವ್ರ ಜೊತೆ ಬಂದೇ ಬರ್ತೇನೆ ನಾನು. ಸ್ವರನ ನುಡಿಯಲು ಲಾಲಿಸುತ್ತ ನೀತಿಯ ತಿರುರೆ ಪಾಪ ಕೊಡ್ತಿದ್ರೆ ಪುಷ್ಪಕ ಮಾತ್ರ ಹೋಗುತ್ತಿತ್ತು. ಅಲ್ಲ, ತಲೆಗೆ ಕೈ ಹಾಕುವುದಕ್ಕೆ ಹೊರಟಿದ್ದಾನೆ. ಏನು ಕೆಲವು ಸಮಯದ ಹಿಂದೆ ಹುಟ್ಟಿದ ಮಾತ್ರಕ್ಕೆ ನಾವು ಅಣ್ಣ ಅಂತ ತಲೆಬಾಗುತ್ತೇವೆ ಅಂತ ಭಾವಿಸಿದ್ದಾನೆ. ಅವನದ್ದು ನೀತಿ ಏನು, ಸ್ತ್ರೀಯರನ್ನು ಪೀಡಿಸಕೂಡದು, ವೇದ ವಿರೋಧ ಮಾಡಕೂಡದು. ಅವ ಒಂದು ಮುಖದವ 10 ಮುಖದವನಿಗೆ ಹೇಳುವುದ? ಅವನಿಗೆ ನಮ್ಮ ತೋಳು ಬಲದ ನಿಜವಾದಂತ ಸತ್ವ ಗೊತ್ತಿಲ್ಲ. ತೋರಿಸಬೇಕು, ನಮ್ಮವರನ್ನು ಸೇರಿಸಿಕೊಳ್ತೇನೆ. ಅಲಕಾವತಿ ನಿಲ್ಲೆಲ್ಲ ದಶಗಳೇ ಸಲ್ಲದು ತೆರಳಯ್ಯ ನೀನು. ನಿಲ್ಲೆಲ್ಲವೋ ದಶಶಿರನೆ, ಸಲ್ಲದು ಸೋದರರೊಡನೆ ಕಲಹ. ಜಗತ್ತಿಗೆ ಏನು ಸಂದೇಶ ಕೊಟ್ಟಾಗಾಯ್ತು? ಛೇ, ಅಣ್ಣ ತಮ್ಮಂದ್ರು ಜಗಳ ಮಾಡ್ತಾ ಇದ್ದಾರೆ.
ಯಾವ ಕಾರಣಕ್ಕೆ ಜಗಳ ಮಾಡ್ತಾ ಇದ್ದಾರೆ? ಯಾವ ಕಾರಣಕ್ಕೆ? ನೀನು ಬಡವನೂ ಅಲ್ಲ, ಆ. ಅಥವಾ ನಾನು ದುರ್ಬಲನೂ ಅಲ್ಲ. ಆ, ಶ್ರೀಮಂತಿಗೆ ನಮಗಿಲ್ವೋ? ನಮ್ಮಲ್ಲಿ ಉಂಟು. ಆ, ಶ್ರೀಮಂತಿಗೆ ನಿಮಗಿಲ್ವೋ? ಸ್ವರ್ಣ ಲಂಕೆಯಲ್ಲಿ ನೀವಿದ್ದೀರಿ. ಆ, ಹಾಗಾದ್ರೆ ಆ, ಯೋಗ್ಯತೆಯಿಂದ, ಆ, ವರದ ಸಾಮರ್ಥ್ಯದಿಂದ ಆ, ನಿನ್ನಲ್ಲಿ ವಿಶೇಷತೆ ಉಂಟು. ಆ, ಯೋಗ್ಯತೆಯಿಂದ, ವರದ ಸಾಮರ್ಥ್ಯದಿಂದ ಆ. ನನ್ನ ಹತ್ರ ಭಿನ್ನವಾದದ್ದುಂಟು. ಆ, ಪಿತೃಮೂಲ ಒಂದೇ ನಮ್ಮದ್ದು. ಆ, ನಾವೇ ಇದ್ದಂತಹ ಸ್ವರ್ಣಲಂಕೆ ಮೊದಲು ನಿಮ್ಮದ್ದಾಗಿತ್ತು. ಆ, ಪಿತೃಮಹಾಶಯರು ಹೇಳಿದ್ರು, ಆ. ನನ್ನ ವಿವೇಕವು ಜಾಗೃತಿಯನ್ನು ಕೊಟ್ಟಿತು. ಆ, ಬ್ರಹ್ಮದೇವರು ಸೂಚಿಸಿದ್ರು, ಆ, ಹಾಗಾದ ಕಾರಣ ಕೊಟ್ಟಿದ್ದೇನೆ. ಆ, ಈಗ ಆ. ಮತ್ತೆ ಇಲ್ಲಿಗೆ ದಾಳಿ, ಆ, ಸೇವಕನನ್ನು ಕಳುಹಿಸಿದಿ. ಆ. ನಾನೇ ಹೇಳಿದ್ದೇನೆ, ಆ. ದಾಳಿ ಮಾಡಿ ಆ. ಪ್ರಪಂಚಕ್ಕೆ ಒಂದು ಸಂದೇಶ. ಆ. ನಾವೇ ಒಂದು ಅಶಾಂತಿಯನ್ನು ಮಾಡಿದ್ರೆ ಆ, ಅಲ್ವೋ? ಅದಕ್ಕಾಗಿ ನಾ ಹೇಳಿದ್ದು, ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಂತಹ ನಾವು ಸಹೋದರಲ್ಲಿ ಭಿನ್ನಾಭಿಪ್ರಾಯ ಬರುವುದಕ್ಕಿಂತ ಭೂಲೋಕಕ್ಕೆ, ಪಾತಾಳಕ್ಕೆ, ದೇವಲೋಕಕ್ಕೆ ನೀನು ಸಾಮರ್ಥ್ಯದಿಂದ ಒಂದು ಸಂಬಂಧದ ಸೇತುವಾಗಿ ನೀನು ಜಗತ್ತಿನಲ್ಲಿ ಹೊಸ ಇತಿಹಾಸ ಬರೆದ್ರೆ ಎಂದು ರಾವಣ ಹೇಳು. ಸೇತುವೆ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ಮಾಡಬೇಕಲ್ವಾ? ಹೌದು, ಸಂಬಂಧದ ಸೇತು. ನನಗೆ ನೆಲದಲ್ಲಿ ಹೋಗುವ ಅಪೇಕ್ಷೆ ಇಲ್ಲ, ಆ, ನನಗೆ ಮೇಲೆ ಹೋಗಬೇಕು. ಕೊಡು, ಕೊಡು. ಕೊಡುಲಿಲ್ಲ ದಿವ್ಯ ವಿಮಾನ ಯಾ, ಯಾ. ಕೊಡುಲಿಲ್ಲ ದಿವ್ಯ ವಿಮಾನ ಸಾಮರ್ಥ್ಯದಿ ಪಡೆದೆಸಗುವೆ ವಿಶ್ವಯಾನ. ಬಿಡುಲಿಲ್ಲ ನೀತಿಯದೇಕೆ ಸಂಗ್ರಾಮವು ನಡೆಯಲ್ಲದಿ ಮಾಡು ಜೋತೆ. ವೈಶ್ರವಣ, ನೀನು ನನ್ನ ಅಪ್ಪನ ಮಗನೇ ಆಗಿರಬಹುದು, ಆದರೆ ನನಗೆ ಆದ ಮೊದಲ ಪಾಠ ಯಾವುದು ಗೊತ್ತುಂಟ? ಸೌಭ್ರಾತ್ರಂ ನಾಸ್ತಿ ಶೂರಾಣ. ಶೂರನಾದವನಿಗೆ ಸೌಭ್ರಾತೃತ್ವ ಎನ್ನುವುದಿಲ್ಲ. ಏನು? ನಮಗಾಗುವಾಗ ನಿನಗೆ ರಕ್ತ ಸಂಬಂಧ ಕಾಣ್ತದೆ ಅಲ್ವಾ? ದ್ವಿತೀಯ ಅದಿತೀಯ ಮಕ್ಕಳು ರಕ್ತ ಸಂಬಂಧದವರಲ್ವಾ? ದೇವಲೋಕವನ್ನು ಒಬ್ಬನಾದ್ರೂ ಪಡೆಯುವುದಕ್ಕೆ ಬಿಟ್ಟರು ಏನೆಲ್ಲ ಮಾಡಿದ್ದಾರೆ. ಬಲದಲ್ಲಿ ಬಂದವರನ್ನು ಬಿಡ್ಲಿಲ್ಲ, ಸಾಯ್ಲಿ. ಶೀಲೋನ್ನತಿಯಲ್ಲಿ ಮೆರೆದವರನ್ನಾದ್ರೂ ಬಿಟ್ಟಿದ್ದಾರ? ಎಷ್ಟು ಸಲ ಇಂದ್ರನಿಗೆ ಹೋಗಿ ಹೇಳಿದ್ದೀನಿ ನೀನು ಬೇಡ, ಒಂದೇ ಅಪ್ಪನ ಮಕ್ಕಳು, ವಿರೋಧ ಬೇಡ. ಎಲ್ಲಿಯಾದ್ರೂ ಹೇಳಿದ್ಯಾ ನೀನು? ತೇಜವನ್ನು ಅಪಹರಿಸುವುದಂತೆ, ಶೀಲವನ್ನು ಅಪಹರಿಸುವುದಂತೆ ಬಿಡು. ಈಗ ನೀನು ಹೇಳಿದೆ, ನಾವು ಒಂದೇ ರಕ್ತವನ್ನು ಹಂಚಿಕೊಂಡು ಹುಟ್ಟಿದವರಲ್ಲಿ ಬೇಡ. ನಾನು ಬಡವಲ್ಲ, ಹಾಗೆಂದು ನಾನು ಇನ್ನೂ ಶ್ರೀಮಂತನಾಗಬೇಕು ಎನ್ನುವ ಹಂಬಲ ಉಂಟು. ಲಂಕೆ ಸಾಲದು ನನಗೆ, ಇನ್ನೂ ಹೆಚ್ಚಿನದ್ದು ಬೇಕು. ನಿನ್ನಲ್ಲಿ ಇಲ್ಲದೆ ಇರುವುದು, ನಿನ್ನಲ್ಲಿ ಇದ್ದದ್ದು ನನ್ನಲ್ಲಿ ಇಲ್ಲದೆ ಇದ್ರೆ ಅದೇ ನನಗೆ ಬಡತನ. ನನ್ನ ಬಡತನ ನನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನಿರ್ಣಯ ಆಗುವುದಲ್ಲ ನನಗೆ. ನನಗಿಂತ ನನ್ನ ಅಪ್ಪನಿಗೆ ಮೊದಲು ಹುಟ್ಟಿದ ನಿನ್ನಲ್ಲಿ ಎಷ್ಟು ಉಂಟು ಎನ್ನುವುದರಿಂದ ನನ್ನ ಬಡತನ ಮತ್ತು ಶ್ರೀಮಂತಿಕೆ ನಿರ್ಣಯ ಆಗುವುದು. ನನ್ನ ದೊಡ್ಡಸ್ತಿಕೆಯನ್ನು ಹೇಳುವಾಗ ಹೇಳುವುದು ಹಾಗೆ, ಜಾತಂ ಬ್ರಹ್ಮಕುಲ ಅಗ್ರಜೋ ಧನಪತಿ ಕುಂಭಕರ್ಣಾನುಜ ಪುತ್ರೋ ಮೇಘನಾದ. ಇದು ನನ್ನ ದೊಡ್ಡಸ್ತಿಕೆ. ಅಗ್ರಜೋ ಧನಪತಿ, ಇದರ ಬಗ್ಗೆ ನಮ್ಮದು ಬಹಳ ಆಕ್ಷೇಪ ಉಂಟು. ನೀನೆಂತದು ಅಣ್ಣ, ಸಂಪತ್ತಿನಲ್ಲಿ ನಿನಗೆ ಅಣ್ಣನಾಗಿದ್ದೇನೆ, ಇದು ನನ್ನ ಹಂಬಲ. ಹಾಗೆ ಹೊರಟ ನನಗೆ ನೀನೆಂತದ್ದು ರಕ್ತ ಸಂಬಂಧ, ನೀನು ಅಲ್ಲೇ ಇರು, ಅಷ್ಟಕ್ಕೆ ಬಂದವಲ್ಲ. ಲಂಕೆಯನ್ನು ನೀನು ಬಿಟ್ಟು ಕೊಟ್ಟಿದ್ಯಾ? ಅಪ್ಪ ಹೇಳಿ ಬಿಟ್ಟು ಕೊಟ್ಟಿಯಾ? ಬ್ರಹ್ಮ ಹೇಳಿ ಬಿಟ್ಟು ಕೊಟ್ಟಿಯಾ? ಅದೆಲ್ಲ ವಿಷಯ. ನಿನ್ನ ಅಲಕಾವತಿಗೆ ನನ್ನ ಲಂಕೆ ಉಂಟು, ಸರಿ ಆಯ್ತು. ನಿನ್ನ ಪುಷ್ಪಕಕ್ಕೆ ನನ್ನಲ್ಲಿ ಏನುಂಟು? ನೀನೊಂದು ಕೆಲಸ ಮಾಡಿ, ಹೇಗೂ ಲಂಕೆಯನ್ನು ಬಿಟ್ಟು ಕೊಟ್ಟಿದ್ಯಲ್ವ ನೀನು. ಲಂಕೆಯನ್ನು ಬಿಟ್ಟು ಕೊಡುವಾಗ ಏನಾದರೂ ಇತ್ತ ನಿನ್ನಲ್ಲಿ? ಇರ್ಲಿಲ್ಲಲ್ಲ. ಅಲಕಾವತಿ ಮತ್ತೆ ಸಿಕ್ಕಿದ್ದಲ್ವಾ? ನೀನು ಪುಷ್ಪಕ ವಿಮಾನ ನನಗೆ ಕೊಡು, ಅಂಥದ್ದೇ ಬೇರೆ ವಿಮಾನ ಬೇರೆ ಎಲ್ಲಿಯಾದರೂ ಸಂಪಾದಿಸು, ಅದನ್ನು ಕೊಡು. ಪಿತನು ದುರಲು ನಿನಗೆತ್ತರು ರಾಜವ
ಹೃದಯದ ನೀರೇ. ಬ್ರಹ್ಮದೇವರ ಅನುಗ್ರಹ ರೂಪವಾಗಿ ಪುಷ್ಪಕ ನಮ್ಮಲ್ಲಿರುವುದು. ಸರಿ. ಅದನ್ನು ವಿನಿಯೋಗಿಸುವ ಹಾ ಅವಕಾಶ ನನಗಿದೆ. ಹಾ ಹಾಗೆ ಅಂತ ಅದನ್ನು ಕೊಡುವ ಹಕ್ಕು ನನಗಿಲ್ಲ. ಅದೇನು? ಯಾವ ದೇವರೇ ಅನುಗ್ರಹದಿಂದ, ಗುರುಗಳು ಯಾರೇ ಇರಬಹುದು, ಹಾ ನಮಗೆ ಅನುಗ್ರಹ ರೂಪದಿಂದ ಕೊಟ್ರೆ, ಹಾ ಉಡುಗೊರೆಯೋ ಪಾರಿತೋಷಕವನ್ನು ಕೊಟ್ರೆ ಹಾ ನಾವದನ್ನು ಅನುಭವಿಸುವುದು. ಹಾ. ಅದು ಇನ್ನೊಬ್ಬನಿಗೆ ಕೊಡ್ಲಿಕ್ಕಿಲ್ಲ. ಒಂದು ಹಾ. ನೀನು ಪಡೆದಿ, ಹಾ ಪುಷ್ಪಕವೇ ನಿನ್ನನ್ನು ಸ್ವೀಕರಿಸ್ತದೋ ಇಲ್ಲೋ ಅಂತ ಪ್ರಶ್ನೆ ಉಂಟು. ಅದ್ಯಾಕೆ ಸ್ವೀಕರಿಸುವುದಿಲ್ಲ? ಅದು ದಿವ್ಯತೆ ಅಷ್ಟೇ. ಇರ್ಲಿ. ಮಾತ್ರ ಅಲ್ಲ, ಅಂತಹದ್ದನ್ನು ನೀನು ಅನುಗ್ರಹ ರೂಪದಿಂದ ಬಂದ್ರೆ ಹಾ. ನಿಮಗೆ ವಿನಿಯೋಗಕ್ಕೂ ಉಂಟು. ಹಾ ಮತ್ತೊಬ್ಬರಿಂದ ಈ ವಿಶೇಷವಾದಂತಹ ವಸ್ತುವನ್ನು ಹಾ ಅಥವಾ ಇಂತಹ ಪುಷ್ಪಕವೋ ಅಥವಾ ಇನ್ನೊಂದೋ ಧೇನುವೋ ಮತ್ತೊಂದೋ ಇನ್ನೊಂದೋ ಹಾ ಅದನ್ನು ನೀವು ಸ್ವಾಧೀನೀಕರಿಸಿದ್ರೆ ಹಾ. ಅದು ವಿನಿಯೋಗಕ್ಕಿಲ್ಲ ನಿಮಗೆ. ಹಾ ಯಾಕೆಂದ್ರೆ ಅನುಗ್ರಹದಿಂದ ಬಂದದ್ದಲ್ಲ. ಹಾ ಬ್ರಹ್ಮನನ್ನು ಹೇಗೂ ನೀನು ಒಲಿಸಿದವ, ಹಾ. ಮಹಾವರವನ್ನು ಪಡೆದಿದ್ದಿ ನೀನು. ಹಾ ಅದೇ ಬ್ರಹ್ಮದೇವರು ಹಾ ನಿನಗ ಯೋಗ್ಯತೆ ಉಂಟು ಅಂತಾದ್ರೆ ಕರುಣಿಸುತ್ತಿದ್ರು ಏನೋ, ಪ್ರಶ್ನೆ ಮಾಡ್ಲಿಕ್ಕೆ ನಾನಲ್ಲ, ಕೇಳಲಿಕ್ಕೂ ಅಲ್ಲ. ಹಾ ಇನ್ನೊಮ್ಮೆ ನೀನು ಬ್ರಹ್ಮನನ್ನು ಒಲಿಸು. ಹಾ ಪುಷ್ಪಕವನ್ನೇ ಬಯಸಬಹುದು. ಹಾ ಪ್ರಾರ್ಥನೆ ಮಾಡಿದವರಿಗೆ, ಒಲಿಸಿದವರಿಗೆಲ್ಲ ನಾವು ಕೇಳಿದ್ದನ್ನು ದೇವರು ಕೊಟ್ಟಿದ್ದಾನ? ಅದು ಕೊಡುವುದಿಲ್ಲ. ಕೊಡುವುದಿಲ್ಲ. ದೇವರೇ ಹೇಳ್ತಾನೆ, ಹಾ. ಈ ಜೀವನ ಅರ್ಹತೆ ಎಷ್ಟು, ಹಾ. ಅವನಿಗೆ ಪ್ರಾಪ್ತಿ ಎಷ್ಟು ಭಗವಂತ ನಿರ್ಣಯ ಮಾಡುದು. ಹಾ. ಕೇಳಿದ್ದನ್ನೆಲ್ಲ ಕೊಡುವುದಿಲ್ಲ, ಇಲ್ಲದನ್ನು ತಿದ್ದುಪಡಿ ಮಾಡಿ ಹೇಳ್ತಾನೆ ಹೀಗೆ ಕೊಡುವಂತ. ಹಾ ಹಾಗಾದ್ರೆ ಪುಷ್ಪಕವನ್ನು ನಾ ಕೇಳಿದ್ದಲ್ಲ, ಹಾ ನನ್ನ ಅರ್ಹತೆಗೆ ಬ್ರಹ್ಮದೇವರು ಕೊಟ್ಟದ್ದು. ಹಾ. ನಾ ಕೇಳಿದ್ದಲ್ಲ. ಹಾ. ಈಗ ನನಗೆ ಬೇಡ, ತೊಂದರೆ ಆಗ್ತದೆ, ಹಾ. ಬ್ರಹ್ಮದೇವರಿಗೆ ಪ್ರಾರ್ಥನೆ ಮಾಡಬೇಕಷ್ಟೇ. ದೇವರೇ, ಅದು ಇದ್ರೆ ನನಗೆ ಬಾಧೆ ತಡೆಯುವುದಿಲ್ಲ, ಹಾ. ಹಾಗಾದ ಕಾರಣ ಇದನ್ನು ಕೊಂಡೋದ್ರೆ ಒಳ್ಳೇದು, ನನಗೆ ಬೇಡ ಅಂತ. ಹಾ ಈಗ ನಾ ಕೊಟ್ರೆ ಹಾ. ಒಂದು ಬ್ರಹ್ಮದೇವರಿಗೆ ಮಾಡಿದ ಅಪಚಾರ, ಹಾ. ಇನ್ನೊಂದು ಹಾ. ನಿನಗೆ ವಿನಿಯೋಗಕ್ಕಿಲ್ಲ. ಹಾ ನಾನು ಬಳಸುವಂತಹದ್ದು ಹಾ. ನನಗೆ ಅನುಗ್ರಹ ರೂಪದಲ್ಲಿ ಬಂದದ್ದು, ಅದು ನನ್ನ ತಪಸ್ಸಿನ, ನನ್ನ ಪುಣ್ಯದ ಮೊತ್ತಕ್ಕೆ ಸಿಕ್ಕಿದಂತಹದ್ದು. ಹಾ. ಈ ಪುಣ್ಯ ನಿನ್ನಲ್ಲಿ ಇಲ್ಲದೆ ಇದ್ರೆ ನಿನಗೆ ಯಾನವೂ ಆಗುವುದಿಲ್ಲ. ಹಾ. ಮಾತ್ರ ಅಲ್ಲ, ಹಾ. ಒಂದು ವೇಳೆ ಯಾನ ಆದ ಒಂದೋ ನೀನು ಪತನ ಹೊಂದುತ್ತಿ, ಹಾ. ಸೋಲಿಗೂ ಕಾರಣ ಆಗಬಹುದು. ಹಾ. ಅದಕ್ಕೆ ಇಷ್ಟು ತಿಳುವಳಿಕೆ ಇದ್ದು ಹಾ. ನಾನಿದನ್ನು ಕೊಡುವುದು ಹಾ. ನಿನ್ನ ಆಯುಷ್ಯಕ್ಕೂ ಕಂಟಕ, ಹಾ. ಬ್ರಹ್ಮದೇವರಿಗೂ ಅವಮಾನ, ಹಾ. ಆ ಲೋಕದ ದಿವ್ಯ ವಸ್ತುವಿಗೂ ನಾನು ಅಗೌರವ ತೋರಿಸಿದಾಗ್ತದೆ. ಹಾ. ಆ ಕಾರಣಕ್ಕೆ ನಾನು ಅದನ್ನು ಕೊಡುವುದಿಲ್ಲ. ನಾವು ಕಳ್ಕೊಂಡದ್ದನ್ನು ಹಾ. ಮತ್ತೆ ಪಡೆಯದೇ ಇರುವಂತಹ ಒಂದು ಹೆದರಿಕೆ ಇದ್ರೆ ಹಾ. ನಾವು ಪಡೆಯುವಾಗ 1000 ಸಲ ಯೋಚನೆ ಮಾಡಬೇಕು. ಹಾ. ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಅದು ಕಳ್ಕೊಂಡದ್ದು, ಇದು ನೀವು ಕಳ್ಕೊಂಡದಲ್ಲ. ಅಲ್ಲ, ಕಳ್ಕೊಂಡದ್ದನ್ನು ಇದೀಗ ನೀವು ಅಲ್ಲ, ಕಳ್ಕೊಂಡದಲ್ಲ. ಕಳ್ಕೊಂಡದನ್ನು ಲಂಕೆ ಮಾತ್ರ ಅಲ್ಲ, ಹಾ. ನನ್ನಲ್ಲೇ ಇದ್ದದ್ದನ್ನು ಕಳ್ಕೊಂಡದ್ದನ್ನು ಮತ್ತೆ ಪಡೆದ ದಶಕಂಠ ಬಂದದ್ದು. ಹಾ. ಯಾಕೆ ಹೇಳಿದೆ ಅಂತ ಕೇಳಿದ್ರೆ, ನೀನು ಹೇಳಿದ್ಯಲ್ವಾ, ದೇವರ ಅನುಗ್ರಹದಿಂದ ಸಿಕ್ಕಿದ ಹಾ. ಯಾವುದಾದರೂ ಒಂದು ವಸ್ತುವೋ ವಿಷಯವೋ ಅನುಗ್ರಹವೋ ಮತ್ತೊಬ್ಬನಿಗೆ ಅನುಭವಿಸುವುದಕ್ಕೆ ಕೂಡುವುದಿಲ್ಲ ಎನ್ನುವುದೇ ಸತ್ಯ. ಹೌದಾದ್ರೆ ಹಾ. ಹವಿರ್ಭೋಜನವನ್ನು ಅನುಭವಿಸಿದ ರಾಕ್ಷಸ ಆಗಿ ಹೋಗ್ಲಿಲ್ವಾ? ಹಾ. 14 ಲೋಕದ ಅಧಿಕಾರವನ್ನು ತನ್ನ ವಶದಲ್ಲಿ ಇರಿಸಿಕೊಂಡವ ಆಗಿ ಹೋಗ್ಲಿಲ್ವಾ? ಮೃತ್ಯುವಿನದ್ದೋ ಯಮನದ್ದೋ ಅಥವಾ ಸೂರ್ಯಚಂದ್ರರದ್ದೋ ಅಥವಾ ಎಲ್ಲ ದಿಕ್ಪತಿಗಳ ಅಧಿಕಾರವನ್ನು ತನ್ನ ಕೈವಶ ಮಾಡಿಕೊಂಡವ ಆಗಿ ಹೋಗ್ಲಿಲ್ವಾ? ಎಷ್ಟು ಸಮಯ ಇದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಅವ ಮಾಡಿದ್ದಾನೋ ಇಲ್ವೋ ಎನ್ನುವುದು ಮುಖ್ಯ. ಅನುಗ್ರಹ ರೂಪವಾಗಿ ಬಂದದ್ದನ್ನು ಬಲದಿಂದ ಕಸಿದುಕೊಂಡವರು, ಅದನ್ನು ಕೈವಶ ಮಾಡಿಕೊಂಡವರು ನಮಗೆ ಚರಿತ್ರೆಯಲ್ಲಿ ಆಗಿ ಹೋದ ಉದಾಹರಣೆ ದಟ್ಟವಾಗಿ ಕಾಣಸಿಗುತ್ತದೆ. ಉಳಿದವರದ್ದು ಬಿಡು. ಈಗ ನಿನ್ನಲ್ಲಿ ಉಂಟಲ್ವ ಈ ನವನಿಧಿಗಳು, ಅದು ಮೊದಲಿಗೆ ಸಿಕ್ಕಿದ ಯಾರಿಂದ? ದೇವರಿಂದಲೇ ಅಲ್ವಾ? ಈಗ ನಿನ್ನಲ್ಲಿ ಪೂರ್ತಿ ಉಂಟು. ಶುಕ್ರಾಚಾರ್ಯರು ಕೊಂಡೋಗಿದ್ದಾರೆ ಅಂತ ನಮಗೆ ಸುದ್ದಿ. ಅದರಲ್ಲಿ 4ರಲ್ಲಿ 3 ಭಾಗ ಅವರಲ್ಲಿ ಉಂಟು, 1 ಭಾಗ ನಿನ್ನಲ್ಲಿರುವುದು ಅಂತ ಲೆಕ್ಕ. ಈಗ ನಿನಗೆ ದೇವರ ಅನುಗ್ರಹದಿಂದ ಸಿಕ್ಕಿದ್ದನ್ನು 4ರಲ್ಲಿ 3 ಭಾಗ ಅವರು ಕೊಂಡು ಹೋಗಿ 4ರಲ್ಲಿ 1 ಭಾಗ ನಿನಗೆ ಬಿಟ್ಟು 3 ಭಾಗ ಅವರು ಅನುಭವಿಸುವುದು ಹೇಗೆ? ಹೇಗೆ ಅನುಭವಿಸುವುದು? ಅವರ ಶಕ್ತಿಯಿಂದಲೇ ಅಲ್ವಾ? ನೀನು ಯೋಚಿಸಿದ ಹಾಗೆ ಬ್ರಹ್ಮ ಕೊಟ್ಟಷ್ಟೇ ಅಲ್ಲ ನಮ್ಮ ವ್ಯಾಪ್ತಿ. ಅವತ್ತು ತಪ್ಪಿದ ನಾನು ಸೊರಸಿ ಜೋತುವ ತಂಪ ಎಸಗಿದಲು ಮಸ್ತಕವ ಪುಷ್ಪಕವನ್ನು ನಿನಗಿಂತ ಸರಿಪಡಿಸಬೇಕದನ್ನು ನಾವು. ವೈಷ್ಣವನು ದೇವರನ್ನು ಒಲಿಸುವಲ್ಲಿ ಇಲ್ಲಿ
ತನ್ನ ಗುರಿಯನ್ನು ಮುಟ್ಟುವಲ್ಲಿ ಇರಲಿ, ತನ್ನ ಅಪೇಕ್ಷೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಇರಲಿ, ಎಲ್ಲರ ಮಾರ್ಗ ಒಂದೇ ಆಗಬೇಕು ಅಂತ ಇಲ್ಲ. ನಿನ್ನ ಮಾರ್ಗವೇ ಬೇರೆ, ನಮ್ಮ ಮಾರ್ಗವೇ ಬೇರೆ. ನಮ್ಮದು ವಿಕ್ರಮದ ಮಾರ್ಗ. ಕಾಟಿ ಕಾಡಿದು ಚೆಲ್ಲಿದೆ 9 ತಲೆಗಳನ್ನು. ಬ್ರಹ್ಮದೇವ ಒಲಿದು ಬಂದ, ಒಂದೇ ತಲೆ ಉಳಿದದ್ದಲ್ಲ, 9 ತಲೆ ಮತ್ತೆ ಕೊಟ್ಟಿದ್ದಾನೆ. ಅಂದ್ರೆ ಒಮ್ಮೆ ಕಳ್ಕೊಂಡ್ರು ಮತ್ತೆ ಪಡೀತೇನೆ ಎನ್ನುವ ಪೂರ್ಣ ವಿಶ್ವಾಸವನ್ನು ನಮಗೆ ಧ್ವನಿ ರೂಪವಾಗಿ ಅವತ್ತೇ ತುಂಬಿಸಿದ್ದಾನೆ ಅವ. ಮತ್ತೆ ನೀನು ಹೇಳಿದೆಯಲ್ಲ, ಬ್ರಹ್ಮದೇವ ಹೇಳಲಿಲ್ಲ. ಒಂದು ಕೆಲಸ ಮಾಡು, ಈಗ ಲಂಕೆಯನ್ನು ನೀನು ಬಿಟ್ಟುಕೊಟ್ಟ ಮೇಲೆ ಅಪ್ಪನಲ್ಲಿ ಕೇಳಲಿಲ್ವಾ, ಅಥವಾ ಬಿಟ್ಟು ಕೊಡುವ ಮೊದಲು ಅಪ್ಪನಲ್ಲಿ ಕೇಳಲಿಲ್ವಾ? ಅದು ನೀನೇ ಕೇಳು. ಬ್ರಹ್ಮದೇವರೇ, ರಾವಣನಿಗೆ ಬಿಟ್ಟುಕೊಟ್ಟೆ, ದಶಗಂಟ ಕೊಂಡೋದ, ಅವನಿಗೆ ಅದು ದಕ್ತದ ಇಲ್ವ ಅಂತ ನೀನೇ ಕೇಳು, ನಾನೆಲ್ಲ ಕೇಳಲಿಕ್ಕೆ ಜನ. ನನಗೆ ಬೇಕು. ಯಾಕೆ ಬೇಕು ಗೊತ್ತುಂಟಾ? ನಿನ್ನಲ್ಲಿ ವಿಮಾನ ಇದ್ರೆ ದೊಡ್ಡ ಸಮಸ್ಯೆ ಅಲ್ಲ, ನೀನು ಊರಿಗೆಲ್ಲ ವಿಮಾನ ಉಂಟು ಅಂತ ತೋರಿಸಲಿಕ್ಕೆ ಹೊರಡ್ತು. ನಾನು ಇಷ್ಟು ಮೇಲೆ ಬರೋದಕ್ಕೆ ಕಾರಣ ಏನು ಗೊತ್ತುಂಟೋ? ನೀನು ಆಗ ವಿಮಾನದಲ್ಲಿ ನನ್ನ ಅಪ್ಪನ ಬಳಿಗೆ ಬರುವುದು. ನೀನದು ವಿಮಾನದಲ್ಲೇ ಪ್ರಯಾಣ. ನನ್ನ ಅಮ್ಮ ನೋಡಿದ್ಲು, ನೋಡು ಮಗು, ನಿನಗಿಂತ ಮೊದಲು ಹುಟ್ಟಿದವ ಅವ ಎಲ್ಲಿದ್ದಾನೆ ನೋಡು, ನೀನು ಎಲ್ಲಿದ್ದಿ ನೋಡು. ಆಗ ನಾನು ಹೇಳಿದೆ, ಅಮ್ಮ ಚಿಂತೆ ಬಿಡು, ನಾನು ನನ್ನ ಭ್ರಾತೃ ಎನಿಸಿದಂಥ ವೈಶ್ರವಣನಿಗಿಂತ ಅಧಿಕನಾಗಿ ನಿನ್ನ ಸಂತಾಪವನ್ನು ಪರಿಹರಿಸ್ತೇನೆ. ಬ್ರಹ್ಮ ಇರಲಿ, ಹರಿ ಇರಲಿ, ಹರ ಇರಲಿ, ಅಥವಾ ಹುಟ್ಟಿಸಿದ ಅಪ್ಪನೇ ಇರಲಿ, ಅಮ್ಮನಿಗಿಂತ ದೊಡ್ಡವರಲ್ಲ. ತಾಯಿಗೆ ಆನಂದವನ್ನು ಕೊಡುವವನೇ ನಿಜವಾದ ನಂದನ. ಇದು ನನ್ನ ಅಮ್ಮನ ಬಯಕೆ. ಅಮ್ಮನ ಬಯಕೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಅಪ್ಪ ಬಂದ್ರು ಬಿಡಲಾರೆ, ಬ್ರಹ್ಮ ಬಂದ್ರು ಬಿಡಲಾರೆ, ಹರಿಹರರು ಬಂದ್ರು ಬಿಡಲಾರೆ. ಮತ್ತೆ ನೀನೊಬ್ಬ ಮೊದಲು ಹುಟ್ಟಿದ ನೀನು ನೀತಿ ಹೇಳಲಿಕ್ಕೆ ಹೊರಟಿದ್ದಿ. ನಿನ್ನ ನೀತಿಯಲ್ಲ, ಇಲ್ಲಿಗೆ ನೀರು ಎಲ್ಲಿಯವರೆಗೆ ನೀತಿ ಹೇಳಿ ನಮ್ಮನ್ನು ಸರಿ ಮಾಡ್ಲಿಕ್ಕೆ ಹೊರಟಿದ್ಯೋ. ನೀನು ನೈತಿಕ ಅಧಪತನ ಎಷ್ಟುಂಟು ಅಂತ ಗೊತ್ತುಂಟು ನಮಗೆ. ಒಂದೋ ನೀನಾಗಿ ಬಿಟ್ಟು ಕೊಡು, ಇಲ್ಲದ್ರೆ ಪೆಟ್ಟು ಕೊಟ್ಟು ಬಿಡಿಸ್ತೇನೆ. ಇದನ್ನ ಆಗ್ಲೇ ಹೇಳ್ಬೋದಿತ್ತಲ್ಲ, ಇಷ್ಟು ಉದ್ದ ಯಾಕೆ ಮಾತಾಡೋದು? ಓ ಅಲ್ಲ, ಈಗ ನಾ ಕೊಡುವುದಿಲ್ಲ ಅಂತ ಹೇಳಿದೆ, ಹೌದಾ? ನೀನು ಅಮ್ಮನ ಬಯಕೆಯೋ ಅಪ್ಪನ ಬಯಕೆಯೋ ಯಾರ ಬಯಕೆ ಅಂತ ನನಗೆ ಮುಖ್ಯ ಅಲ್ಲ. ಇದನ್ನು ಕೊಡುವಂತ ಅಧಿಕಾರ ಬ್ರಹ್ಮದೇವರು ನನಗೆ ಕೊಡ್ಲಿಲ್ಲ. ಸರಿ, ಆ ಕಾರಣದಿಂದ ನಾನು ಕೊಡುವುದಿಲ್ಲ, ಹೌದಾ? ಮತ್ತೆ ನವನಿಧಿ ಬೇರೆ, ಶುಕ್ರಾಚಾರ್ಯರ ಅನುಗ್ರಹದ ನಿಧಿ ಬೇರೆ, ಅದೆಲ್ಲ ತುಂಬಾ ಅಲ್ಲ. ನನಗೆ ಗೊತ್ತಿದ್ದ ಹಾಗೆ ಕುಬೇರನ ಐಶ್ವರ್ಯವನ್ನೇ ಶುಕ್ರಾಚಾರ್ಯರು ಅಪಹರಿಸಿಕೊಂಡು ಹೋಗಿ ಮತ್ತೆ ಹೊಂದಾಣಿಕೆ ಮಾಡಿ 4ರಲ್ಲಿ 1 ಭಾಗ ಕೊಟ್ಟದ್ದು ಅಂತ ನನಗೆ ಗೊತ್ತಿರುವುದು. ಬೇರೆ ಇದ್ರೆ ನೀನು ಹೇಳು ನೋಡು. ನಾನು ಅದನ್ನ ನಿನ್ನ ಹತ್ರ ಹೇಳಿ ಸಮಯ ವ್ಯರ್ಥ ಮಾಡುವುದು. ನಿನಗೆ ನಿನ್ನ ವಿಷಯ ಅಂತದ್ದು ಗೊತ್ತುಂಟಾ? ನಿನ್ನಿಂದಲೇ ಕಸಿದುಕೊಂಡು ಹೋಗಿದ್ದಾರೆ. ಅದನ್ನು ಸಮರ್ಥನೆ ಮಾಡ್ಲಿಕ್ಕೆ ಏನಾದ್ರೂ ಹಾರಿಕೆ ಉತ್ತರ ಕೊಡಬೇಡ. ಮತ್ತೆ ಉಳಿದವರಿಗೆ ನನಗೆ ಉತ್ತರ ಹೇಳುವ ಕೆಲಸ ಅಲ್ಲ, ಬೇಕಾದ ಪುಷ್ಪಕ. ಈಗ ಉಳಿದವರಿಗೆ ಈಗ ನನ್ನ ಹತ್ರ ನವನಿಧಿ ಉಂಟೋ ಇಲ್ವೋ ಎನ್ನುವ ವಿಷಯ ಅಲ್ಲ. ನಿನಗೆ 1000 ಸಮಸ್ಯೆ ಇರಬಹುದು ರಾವಣ, ನನಗೆ ಸಮಸ್ಯೆ ಅಲ್ಲ. ಅಲ್ಲ, ನನಗೆ ಸಮಸ್ಯೆ ಬೇರೆ ಯಾವುದು ಅಲ್ಲ. ನೀನು ಪುಷ್ಪಕ ವಿಮಾನ ಕೊಡದೇ ಇರುವುದೇ ಸಮಸ್ಯೆ. ಒಂದು ಸಮಸ್ಯೆ ಅದು. ಇನ್ನೊಂದು, ನಾನು ಮಾತಾಡುವಾಗ ಉದ್ದಾಗ್ತದೆ ಅಂತ ಹೇಳುವ ನೀನು ಬ್ರಹ್ಮನ ಆಕ್ಷೇಪವನ್ನು ಹೇಳಿದ ಕಾರಣ, ನೀನು ದೈವಾನುಗ್ರಹದ ಮಿತಿಯನ್ನು ಹೇಳಿದ ಕಾರಣ, ಆ ಮಿತಿಗಿಂತ ಹೆಚ್ಚಿನದು ಉಂಟು ಅಂತ ಹೇಳಲಿಕ್ಕೆ ಹೊರಟದ್ದು. ಉಳಿದವರಿಗೆ ಉದ್ದಾಗುವುದು ಅಂತ ಹೇಳುವುದು ದೊಡ್ಡ ವಿಷಯ ಅಲ್ಲ. ನೀನು ಮಾತಾಡುವಲ್ಲಿ ಉದ್ದ ಮಾತಾಡ್ತಿ, ಮಾತಾಡಬೇಕಾದಲ್ಲಿ ಮಾತಾಡದೆ ಬಾಯಿ ಮುಚ್ಚಿ ಕುಳಿತುಕೊಳ್ತೀವಿ. ಅದು ನಿನ್ನ ಸಮಸ್ಯೆ ಅಲ್ಲ. ನನಗೆ ಯಾರ ಹತ್ರ ಎಲ್ಲಿ ಎಷ್ಟು ಮಾತಾಡಬೇಕು ಅಂತ ಗೊತ್ತುಂಟು. ಉದ್ದಕ್ಕಿಟ್ಟದ ಪ್ರಶ್ನೆ ಅಲ್ಲ. ಮತ್ತೆ ಹೌದಾ? ಏನು ಅನ್ನದಷ್ಟೇ ಉಪ್ಪು. ನೀನಲ್ಲ, ನಾನು ಹೇಳಿದ್ದಲ್ಲ. ಅನ್ನದಷ್ಟೇ ಉಪ್ಪಲ್ಲ ಅಂತ. ಅನ್ನದಷ್ಟೇ ಉಪ್ಪ, ಅನ್ನದಷ್ಟೇ ಉಪ್ಪಲ್ಲ ಅಂತ ಅಲ್ಲ. ಆದ್ರೆ ಕೆಲವೊಮ್ಮೆ ಇರ್ತದೆ. ಅಲ್ಲ, ಇರ್ಲಿಕ್ಕೆ ನಮ್ಮಲ್ಲಿಲ್ಲ. ಯಾರಿಗೆ ಲವಣಾಂಶ ಕಡಿಮೆ ಆಗಿದೆ ಅವನಿಗೆ ಅನ್ನಕ್ಕಿಂತ ಹೆಚ್ಚು ಉಪ್ಪೇ ಕೊಡಬೇಕು. ಇರಬಹುದು. ನಿನ್ನ ಅನುಭವ ದೊಡ್ಡದು. ಲವಣ ಸಮುದ್ರದ ಮಧ್ಯೆ ಇದ್ದೆ ನೀನು. ಅಲ್ಲಿ ಅಲ್ಲ, ನಾನು ಅದನ್ನು ನೋಡಿಕೊಂಡಿದ್ದೆ. ಯಾಕೆಂದ್ರೆ ಅದು ಅನಾಥವಾಗ ಕೂಡದು ಅಂತ. ಯಾವುದು? ನನ್ನ ಅಪ್ಪನೇ ಹೇಳಿದ್ದು. ಅದು ಅನಾಥವಾಗ ಕೂಡದು ಅಂತಲ್ಲ, ನೀನು ಅನಾಥವಾಗ. ನೀನು ನನಗೆ ಗೊತ್ತುಂಟು, ನನಗೆ ಅನಾಥ ಪ್ರಜ್ಞೆ ಇಲ್ಲ, ಅನಾಥನೂ ಅಲ್ಲ. ನೀನು ಪ್ರಾಮಾಣಿಕವಾಗಿ ಹೇಳು. ಲೋಕಪಾಲಕತ್ವದ ಅಧಿಕಾರ ಸಿಕ್ಕಿದ ಮೇಲೆ ಅಪ್ಪಯ್ಯ ನನಗೊಂದು ನೆಲೆ ಇಲ್ಲ ಅಂತ ನೀನು ನಿನ್ನ ಅಪ್ಪನಲ್ಲಿ ನಮ್ಮ ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅದೇ ಅಲ್ಲ, ಸುಳ್ಳೋ ಸತ್ಯವ? ಅದೇ ಅಪ್ಪನಿಗೆ ನೀನು ಅಪ್ಪನಲ್ಲಿ ಕೇಳಿದ್ದು ಸುಳ್ಳೋ ಸತ್ಯವ? ಅಲ್ಲ, ಮಗ ಅಪ್ಪನಲ್ಲಿ ನೆಲೆ ಇಲ್ಲ ಅಂತ ಕೇಳಿದ್ರೆ ಅಪರಾಧ ಅಲ್ಲ. ಮಗನಿಗೆ ಅಪ್ಪನೇ ನೆಲೆಯನ್ನು ಕಲ್ಪಿಸಬೇಕು. ಹೌದು. ಹಾಗಾದ್ರೆ ಮತ್ತೆ ಅನಾಥತ್ವ ಇದ್ದದ್ದು ನಿನಗೆ, ಲಂಕೆಗಲ್ಲ ಅನಾಥತ್ವ. ನೀನೇ ಹೇಳಿದ್ದೆ ನನಗೆ ಅಪ್ಪ ಅಂತ ಇಲ್ಲ, ನನಗೆ ವಿಷ್ಣು ಅಂತ ಇಲ್ಲ,
ಬ್ರಹ್ಮ ಅಂತ ಇಲ್ಲ, ರುದ್ರ ಅಂತ ಇಲ್ಲ. ನಿನಗೆ ಹಿರಿಯರಿಗೆ ಗೌರವ ಕೊಡುವ ಕ್ರಮ ಇಲ್ಲ. ಅದಕ್ಕಿಂತ ನಾನು ಮೊದಲು- ಹಿರಿಯರಿಗೆ ಗೌರವ ಕೊಡಬಾರದು ಹೇಳೋದು ನೀನು ಬಾಲ ತುಂಡು ಮಾಡಿ ಮೇಲಿನದ್ದು ಹೇಳ್ಬೇಡ. ಅಲ್ಲಲ್ಲ, ಅಮ್ಮ ಮಾಡಿ ಅಲ್ಲ. ಅಮ್ಮ ಅಲ್ಲಲ್ಲ, ತುಂಡುವರಿಗೆ ನೀನೇ ಹೇಳಿದಿರ. ಇಲ್ಲ, ನಾನು ಹೇಳಿದ್ದೆ ಹೇಗೆ? ಅಮ್ಮನ ಆಶಯ ಎನ್ನುವುದಾಗಿ ಬಂದ್ರೆ ಅದನ್ನು ವಿರೋಧಿಸಲಿಕ್ಕೆ ಅಪ್ಪ ಬರ್ಲಿ, ಹರಿ ಬರ್ಲಿ, ಬ್ರಹ್ಮ ಬರ್ಲಿ, ಸರಿ. ಇಂದ್ರ ಬರ್ಲಿ, ಮೊದಲು ಹುಟ್ಟಿದವ ಬರ್ಲಿ, ಅಮ್ಮನ ಆಶಯಕ್ಕಿಂತ ದೊಡ್ಡದು ಮತ್ತೊಂದಿಲ್ಲ. ಸರಿ, ಹಾಗಾದ್ರೆ- ಅಮ್ಮನ ಆಶಯಕ್ಕೆ ಸರಿಯಾಗಿ ಹೌದಾದ್ರೆ ನಾನು ಎಲ್ಲರಿಗೂ ಗೌರವ ಕೊಡ್ತೇನೆ. ಅಮ್ಮನ ಆಶಯಕ್ಕೆ ವಿರುದ್ಧವಾಗಿ ಹೌದಾದ್ರೆ ಹರಿಹರ ಬ್ರಹ್ಮರನ್ನೇ ಬಿಡುವುದಿಲ್ಲ. ಅಣ್ಣನನ್ನು ಬಿಟ್ಟೇನೋ ಅಂತ ನನ್ನ ಪ್ರಶ್ನೆ. ಬಿಡಬೇಕು ಅಂತ ನನ್ನ ವಿನಂತಿಯೂ ಇಲ್ಲ. ಸರಿ. ನಾನು ಇರುವಲ್ಲಿವರೆಗೆ ಪುಷ್ಪಕವನ್ನು ನಾನು ಕೈ ಎತ್ತಿ ಕೊಡುವುದಿಲ್ಲ. ಓ, ನೀನು ಕೈ ಎತ್ತಿ ಕೊಡುವುದಿಲ್ಲ. ನಿನ್ನ ಜುಟ್ಟು ಹಿಡಿದು ಕೈ ಎತ್ತಿ ಬಿಸಾಡೋದು ನೋಡ್ತೀಯ ನೀನು. ಯಾವುದನ್ನು ಜುಟ್ಟು ನಿನ್ನನ್ನೇ. ಈಗ ನೀನು ಬಿಸಾಡು. ಯಾವ ಪುಷ್ಪಕವನ್ನು ನೀನು ಸ್ವಾಧೀನೀಕರಿಸಿದೆಯೋ ಆ ಪುಷ್ಪಕವೇ ನಿನಗೆ ಸುಖವನ್ನು ಕೊಡುವುದಿಲ್ಲ, ಶಾಪ ಪರಂಪರೆ ಬರ್ತದೆ. ಆ ನಿನ್ನನ್ನು ಕೊಂದವ ಪುಷ್ಪಕವನ್ನು ಏರಿ ಆಳುವಂತಹ ಕಾಲ ಬರ್ತದೆ. ನಮಗೆ ಅದಿಲ್ಲ, ನಮಗೆ ಅದಿಲ್ವೇ ಇಲ್ಲ. ಅಲ್ಲ, ನಿಮಗೆ ಗೊತ್ತಾ ಇಲ್ವಾ? ನಾ ಹೇಳಿದ್ದು ಹೇಳುದು ಕೇಳು. ನಮಗೆ ಸತ್ತ ಮೇಲೆ ಸಂಸ್ಮರಣೆ ಮಾಡಬೇಕು ಅಂತ ಇಲ್ಲ. ನಾವು ಬದುಕಿರುವಾಗ ನಮ್ಮಲ್ಲಿ ವಿಮಾನ ಇದ್ರೆ ಸಾಕು. ಕೊಂದ ಮೇಲೆ ಕೊಂಡು ಒಂದು ಹೇಳಿದೆ, ನನಗೆ ಶಾಪ ಸಿಗ್ತದೆ ಅಲ್ವಾ? ನಿನಗೆ ಶಾಪ ಸಿಗ್ಲಿಲ್ವಾ? ಯಾರಿಗೆ? ನಿನ್ನ ಒಂದು ಕಣ್ಣಿನ ಹಳದಿ ಆದದ್ದು. ಯಾವ ಕಣ್ಣು? ನನಗೆ ಹಳದಿ ಕಾಣ್ತದೆ. ಅದು ನಿನಗೆ ನಿನ್ನ ಕಣ್ಣಿನ ದೋಷ. ನನಗೊಂದು ಕತೆ ಗೊತ್ತುಂಟಪ್ಪ. ನೀನು ಮಾಹೇಶ್ವರಿಯನ್ನು ಕಾಮದ ಕಣ್ಣಿನಿಂದ ನೋಡಿ ಏಕಾಕ್ಷ ಪಿಂಗಾಲಿ ಅಂತ ಹೆಸರು ಬಂದಿದೆ ಅಂತ ನಿನಗೆ. ಮತ್ತೆ ನಿನಗೆ ಹಳದಿಯನ್ನು ಆಸೆ ಮಾಡಿ ನಿನ್ನ ಊರಿನವರು ಹೇಳಿದ್ದು. ನನಗೆ ಎರಡೂ ಕಣ್ಣಿನಲ್ಲಿ ಒಂದೇ ದೃಶ್ಯ ಕಾಣುವಂತದ್ದು. ಅಲ್ಲ, ಏನು ನಿನ್ನ ಕಣ್ಣು ಹಳದಿ ಆಗ್ಲಿಲ್ವಾ? ಇಲ್ಲ, ಹಳದಿ ಆಗ್ಲಿಲ್ಲ. ಆಯ್ತು, ದೊಡ್ಡ ವಿಷಯ ಅಲ್ಲ. ದೊಡ್ಡ ಕುಬೇರನ ಕಣ್ಣು ಹಳದಿ ಆಗಲಿಲ್ಲ. ಯಾರೋ ಒಬ್ಬ ಎಲ್ಲಿಯೋ ಕೂತ್ಕೊಂಡು ಹೇಳಿದ್ದದೆ. ಎಲ್ಲಿಯೋ ಸರಿ ದೃಷ್ಟಿ ಉಂಟು, ಎಲ್ಲಿಯೋ ಸರಿ ಕಾಣುತ್ತದೆ ನನಗೆ. ಅದು ಎಂತದ್ದು ಗೊತ್ತುಂಟ? ನಾನು ಈಗ ಬರುವಾಗ ನಿನ್ನ ಒಬ್ಬ ಜನ ಬಂದ, ಮಣಿಭದ್ರ ಅಂತ. ಅವನಿಗೆ ಒಂದು ಹೊಡೆದೆ, ಅವನ ಕಿರೀಟ ಹೊರಾಯ್ತು. ಪಾರ್ಶ್ವಮೌಲಿ ಅಂತ ಹೆಸರು ಬಂದಿದೆ. ಬಹುಶಃ ನನ್ನ ಮಾರೀಚನೋ ಯಾರೋ ಹೊಡೆದದ್ದು ನಿನ್ನ ತಲೆಗೆ ತಾಗಿರ್ಬೇಕು. ಇನ್ನೊಮ್ಮೆ ಯಾರು ಹೊಡೆದದ್ದು ತಾಗ್ಲಿಲ್ಲ ನನಗೆ. ಇನ್ನೊಮ್ಮೆ ಹಿಂದೆ ಹೋಗಿ ಪುಟ ತಿರುಗಿಸಿ ನೋಡು. ಮಾಹೇಶ್ವರಿಯ ಶಾಪ ಸಿಕ್ಕಿ ಏಕಾಕ್ಷ ಪಿಂಗಲಿ ಅಂತ ಆದದ್ದು ಎಲ್ಲಿ ಅಂತ ನೋಡಿ ಗೊತ್ತಾಗ್ತದೆ ನಿನಗೆ. ಯಾರೋ ಬರೆದಿಟ್ಟದನ್ನು ಓದುವ ಕುಬೇರ ಅಲ್ಲ, ಕುಬೇರನದೇ ಇತಿಹಾಸ. ನಿನ್ನ ಜೀವನದ ಇತಿಹಾಸ ಪುಟ ನೋಡುದು ಬೇಡ. ನಿನ್ನ 1000 ಮಂದಿ ಬರೆದಿದ್ದಾರೆ, 1000 ವಿಷಯ ಬರೆದಿದ್ದಾರೆ. ನಿನಗೆ ಬರ್ದದ್ದನ್ನು ಹೇಳುದಾ? ನೀನು ಬರ್ದದ್ದನ್ನು ಹೇಳುದಾ? ಅಲ್ಲ, ಆದದ್ದನ್ನೇ ನಾನು ಯಾವ ಪುಟವನ್ನು ನೋಡುವುದು? ಯಾವ ಗ್ರಂಥದ್ದು ಹೇಳುದು? ನೀನು ನಿನ್ನ ನೆನಪಿನ ಪುಟಗಳನ್ನು ತಿರುಗಿಸಿ ನನ್ನ ನೆನಪಿನ ಪುಟಗಳನ್ನು ಮರ್ತೋಗ್ಲಿಲ್ಲ. ನೆನಪುಂಟು, ಸರಿಯಾಗಿ ನೋಡುವುದು ಬೇಡ, ಕೇಳುವುದು ಬೇಡ. ಅದು ನಿನ್ನ ದೇಶದಂತೆ ನನ್ನ ವ್ಯವಹಾರವೇ ಇಲ್ಲ. ನೀನು ಬೇಡ ಅಂತ ಹೇಳಿದ್ರೆ ನನಗೆ ಬೇಕು. ನಿನಗೆ ಏನು ಬಂದಿದ ಶಾಪ ಅದನ್ನು ಒಪ್ಪಿಕೊಳ್ಳುವ ಬುದ್ಧಿ ಇಲ್ಲ, ಮತ್ತೆ ಆ ನೈತಿಕತೆ ಇಲ್ಲದೆ ಮತ್ತೊಬ್ಬನಿಗೆ ಶಾಪ ಸಿಗುತ್ತದೆ ಅಂತ ಎಂತದೇ ಹೇಳೋದು ನೀನು? ನಾನು ಮತ್ತು ಶಿವದೇವರು ಪರಮಾಪ್ತರು. ಯಾವಾಗದದ್ದು? ಹೌದೌದು, ಯಾವಾಗದದ್ದು? ಶಿವನನ್ನು ಪ್ರಾರ್ಥನೆ ಮಾಡಿ ಒಲಿದು ಯಾವಾಗದದ್ದು? ಶಿವನ ಅನುಗ್ರಹವೂ ಉಂಟು ನನಗೆ, ಶಿವನ ಸತ್ಯವೂ ಉಂಟು ನನಗೆ. ಹೌದಾ? ಮತ್ತೆ ಈಗ ಶಾಪ ಸಿಕ್ಕಿತಲ್ವಾ ನಿನಗೆ? ಯಾವ ಶಾಪ ಸಿಕ್ಕಿದ ಮೇಲೆ ಪರಮಾಪ್ತರಾದದ್ದಲ್ವಾ? ನನಗೆ ವಿಮಾನ ಸಿಕ್ಕಿದ ಮೇಲೆ ಶಾಪ ಸಿಕ್ಕಿರೋ ದೊಡ್ಡ ವಿಷಯ ಅಲ್ಲ. ನಿನಗೆ ಶಾಪ ಸಿಕ್ಕಿದ್ರೆ ಆದೀತು ಎನ್ನುವುದಕ್ಕೆ ನನಗೆ ಶಾಪ ಸಿಕ್ಕಿದೆ ಅಂತ ನೀನು ಅಲ್ಲ, ಅದಲ್ಲ. ಯಾವುದನ್ನು ನಿನಗೆ ಶಾಪ ಸಿಗ್ತದೆ, ನಿನಗೆ ಹಾಳಾಗುತ್ತದೆ. ಪರಮಾಪ್ತರು. ನೀನು ಸ್ತ್ರೀ ಬಯಕೆಯನ್ನು ಕಾಮವನ್ನು ಇರಿಸಕೂಡದು ಎನ್ನುವುದಾಗಿ ಹೇಳುವ ಮೊದಲು ಅವಶುದ್ಧ ಇರಬೇಕು. ನೀನು ಲೋಕದ ತಾಯಿಯನ್ನೇ ಬಿಟ್ಟವಲ್ಲ. ನೀನು ಮತ್ತು ನನ್ನಲ್ಲಿ ಹೇಳ್ತೀನಿ, ಪಾರ್ವತಿಯನ್ನೇ ಕಾಮದ ಕಣ್ಣಿನಿಂದ ಸತ್ಯ. ನನಗೆ ವಿಶ್ವಕರ್ಮನಿಂದ ವಿಶ್ವಕರ್ಮನಿಂದ ಕೈಲಾಸದಲ್ಲೇ ದಿವ್ಯವಾದಂತಹ ಮಂಟಪ. ಅದು ಯಾವಾಗ? ನಾವು ಅಲ್ಲೇ ಇದ್ದೇವೆ, ಒಟ್ಟಿಗೆ ಇದ್ದೇವೆ. ನಿತ್ಯ ನನಗೆ ಶಿವ ದರ್ಶನ ಉಂಟು, ನಿತ್ಯ ಬ್ರಹ್ಮ ದರ್ಶನ ಉಂಟು. ನನಗೆ ಲೋಕಪಾಲಕತ್ವ ಉಂಟು. ಮತ್ತೆ ಬೇಕು, ಧನಾಧ್ಯಕ್ಷತ್ವ ಉಂಟು ನನಗೆ. ರುದ್ರಯಾಮವನ್ನು ಮಾಡಿದೆ, ಮಾಹೇಶ್ವರಿಯನ್ನು ನೋಡಿದೆ. ನಿನ್ನ ಒಂದು ಕಣ್ಣು ಹೋಯಿತು, ಒಂದು ಕಣ್ಣು ಹಳದಿ ಆಯಿತು. ರುದ್ರ ಬಂದು ಹೇಳಿದ, ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ, ಆದ್ರೆ ನನ್ನ ಹೆಂಡತಿಯ ಬಗ್ಗೆ ಕಾಮಭಾವದಿಂದ ನೋಡಿದ ಕಾರಣ ನಿನ್ನ ಕಣ್ಣು ಹಳದಿಯಾಗುವುದು ಪ್ರಪಂಚಕ್ಕೆ ಇನ್ನು ಶಾಶ್ವತವಾಗಿ ಉಳಿಯುತ್ತದೆ. ಇದು ರುದ್ರನ ವಚನ, ರುದ್ರೋಕ್ತಿ ನಮಗೆ ಗೊತ್ತಿರುವುದು ಅಲ್ಲ ಅಂತಾದ್ರೆ ನೀನು ಹೇಳ್ತಾ ಅಲ್ಲ. ನಿನಗೆ ಯಾವ ರುದ್ರ ಹೇಳಿದ್ದು ಅಂತ ನನಗೆ ಗೊತ್ತಿಲ್ಲ. ಬಹಳ ಮಂದಿ ರುದ್ರ ಬಹಳ ಮಂದಿ ಇದ್ದಾರೆ. ಯಾರೆಲ್ಲ? ಹೌದೌದು. ನೀನು ರುದ್ರಯಾಮ ಮಾಡಿದ್ಯಾರದ್ದು? ಎಂತ ರುದ್ರಯಾಮ? ರುದ್ರಯಾಮ ಅಂತ ಒಂದು ವ್ರತ ಮಾಡಿದ್ಯಲ್ಲ, ಅದೆಂತದ್ದು? ಯಾವ ವ್ರತ? ಶಿವನನ್ನು ಪ್ರಸನ್ನೀಕರಿಸುವುದಕ್ಕೆ ನಾನು ಸತ್ಯ ಅಂತ ಹೇಳಿದ್ದೇನೆ. ಹೌದು, ಪುನಃ ಅದನ್ನೇ ರುದ್ರಯಾಮ ಅಂದ್ರೆ ಹೌದೌದು. ನೀನು ಮತ್ತು ನಾನು ಬಿಟ್ಟರೆ ಇದನ್ನು ಮಾಡಿದವರು ಯಾರು ಇಲ್ಲ ಅಂತ ರುದ್ರ ಹೇಳಿದ್ದೆ. ಯಾವುದನ್ನು? ಅದು ನೀನು ಹೇಳು.
ಏನು ಹಾಗಾದ್ರೆ ಸಾಧನೆ ನಾನು ಅಷ್ಟು ಮಾಡಿದ್ದೇನೆ ಅಂತ ಆಗ್ಲಿಲ್ಲ, ನಮ್ಮ ದುರಂತ. ಅದೇ ದಾರಿಯಲ್ಲಿ ನೀನು ಇದ್ದಿಂತಾಗ್ಲಿಲ್ಲ. ನಿನ್ನಲ್ಲಿ ಮಾತಾಡಿ ಪ್ರಯೋಜನ ಇಲ್ಲ. ನಿನ್ನ ಜೀವನದ ಕಥೆ ನಿನಗೆ ಗೊತ್ತಿಲ್ಲ, ನಿನಗೆ ಪೆಟ್ಟಲ್ಲ, ಅದು ಬೇರೆ ಮತ್ತಿಲ್ಲ. ಅಲ್ಲ, ನಿನ್ನ ಮತ್ತೆ ಮಾತಾಡಿ ಹೊರಟದ್ದು ಯಾಕೆ? ಅಲ್ಲ, ನಿನ್ನ ಜೀವನದ ಕಥೆ ಮೊದಲು, ನಿನ್ನ ಜೀವನದ ಕಥೆ ಮೊದಲು ಅಧ್ಯಯನ ಮಾಡಿಕೊಂಡು ಬಾ. ಮತ್ತೆ ಮತ್ತೊಬ್ಬರಿಗೆ ಹೇಳು ಆಕ್ಷೇಪ. ನೀನು ನಿನ್ನದ್ದು ಅಧ್ಯಯನ ಮಾಡಬೇಕು, ಮತ್ತೊಬ್ಬರದ್ದಲ್ಲ. ನನ್ನದು ಒಂದೇ ಹೇಳು. ನಾನು ಅಧ್ಯಯನ ತಪ್ಪು ಹೇಳಿದ್ದು ಒಂದೇ ಹೇಳು. ಅಲ್ಲ, ಒಂದೇ ನನ್ನ ಜೀವನ ನಿನ್ನದ್ದು ಹೇಳಲಿಕ್ಕೆ ನೀನು ಜೀವನ ತೊಡಗಿದ್ದಷ್ಟೇ. ಹೌದಾ? ಮತ್ತೆ ಹೌದಾ? ತೊಡಗಿದಷ್ಟೇ ಹೇಳುದೆಂತದ್ದು. ಎಂತದ್ದು ತೊಡಗಿದಂದ್ರೆ? ತೊಡಗಿದ್ದಷ್ಟೇ ನೀನು. ಹೌದೌದು. ಹೌದು. ಎಲ್ಲಿಂದಲ್ಲ ಕಲ್ಲಿನ ಮೇಲೆ, ಹುಲ್ಲಿನ ಮೇಲೆ. ಆಯ್ತು. ಹೌದಾ? ಅಲ್ಲಿಂದ ನೀನು ತೊಡಗಿದ್ದು. ಈಗ ನಿನಗೆ ಬ್ರಹ್ಮದೇವರ ಅನುಗ್ರಹ ಆಗಿದೆ, ಇನ್ನು ಮಾಡುವುದಕ್ಕೆ ಸಾಧನೆ ನುಡಿದಿದೆ. ಅದಕ್ಕೆ ಪತನ ಹೊಂದಬೇಡ. ಪುಷ್ಪದಕ್ಕಂತಹ ವಿಮಾನವನ್ನು ಪಡ್ಕೊಂಡ್ರೆ ಪತನ ಹೊಂದುತ್ತೆ ಅಂತ ನಾ ಹೇಳಿ. ನಿನ್ನದಾದ ನಿರ್ದೇಶನವು, ನಿನ್ನದಾದ ಸಲಹೆಯು ನನಗೆ ಬೇಡ. ಯಾಕಂದ್ರೆ ನೀನೇ ಸರಿ ಇಲ್ಲ. ನನ್ನ ಕಥೆಯನ್ನು ನೀನು ಹೇಳುವುದು ಬೇಡ. ನಿನ್ನ ಕಥೆ ಮೊದಲು ನೀನು ಅಧ್ಯಯನ ಮಾಡಿಕೊಂಡು ಬಾ. ನೀನು ಮಾಡು. ನೀನು ಉಳಿದವರಿಗೆ ಹೇಳುದಲ್ಲ ಅಧ್ಯಯನ ಮಾಡು ಅಂತ. ನೀನು ಮೊದಲು ಅಧ್ಯಯನ ಮಾಡು. ನಿನ್ನ ಕಥೆಯನ್ನು ಅಧ್ಯಯನ ಮಾಡು ನೀನು ಮೊದಲು. ನೀನು ಉಳಿದವರಿಗೆ ಊರಿಗೆಲ್ಲ ಹೇಳ್ತಿ ಅಧ್ಯಯನ ಮಾಡು ಅಂತ. ನಿನಗೆ ನಿನ್ನದ ಅಧ್ಯಯನ ಮಾಡಿಕೊಂಡು ಊರಿಗೆಲ್ಲ ನೀನು ಓದಿಕೊಂಡು ಬಾ, ನೀನು ಅಧ್ಯಯನ ಮಾಡಿಕೊಂಡು ಬಾ. ನೀನು ವೇದ ವಿರೋಧ ಮಾಡಬೇಡ. ನೀನು ಸ್ತ್ರೀಯರಿಗೆ ನೀನು ಉಳಿದವರಿಗೆ ಪಾಠ ಹೇಳುದೆಂತದೋ ನಿನ್ನದು ಸ್ವಲ್ಪ ಅಧ್ಯಯನ ಮಾಡಿಕೊಂಡು ಬಾ. ಹಿಂದೆ ತಕ್ಕೊಂಡೆ. ವೇದಾಧ್ಯಯನ ಮಾಡಬೇಡ, ಸ್ತ್ರೀ ಲಂಪಟ ಆಗು. ಹೌದೌದು. ದುರ್ಬುದ್ಧಿ ಮಾಡು. ಮಾಡು. ನನ್ನದು ಮೊದಲ ದುರ್ಬುದ್ಧಿ ಯಾವ್ದು ಗೊತ್ತುಂಟಾ? ನಿನಗೆ ಬಡ್ಡಿ. ಇದನ್ನ ಆಗ್ಲೇ ಮಾಡ್ಬೋದಿತ್ತಲ್ಲ, ಈಗಲೇ ಮಾಡ್ತೇನೆ. ಅವ ಯಾವಾಗ ಹೋಗುದು ಅಂತಲೇ ಕಾಯ್ತಾ ಇದ್ದದ್ದು ಕಾಣ್ತದೆ. ಅಲಕಾವತಿ ಬಿಟ್ಟು ಹೋಗಿದ್ದಾನೆ. ಇಷ್ಟಾದ್ರೂ ಹೊತ್ತು ನಿಂತದ್ದು ನಾವು ಹಿಡಿದು ನಿಲ್ಲಿಸಿದ್ದು, ನಮಗೆ ನಿಲ್ಲಿಸದೆ ಗೊತ್ತಿಲ್ಲ. ಈಗ ಹೇಗಾದ್ರೂ ಹೋದ ಅಂದ್ರೆ ಏನಾಗಿದೆ ಅಂತ ಕೇಳಿದ್ರೆ, ಅವನಿಗೆ ಇಲ್ಲಿ ಎಷ್ಟು ಹೊತ್ತು ನಿಂತರು ನಾನು ಗೆಲ್ಲುವುದಿಲ್ಲ ಅಂತ ನಿರ್ಣಯ ಆಗಿದೆ. ಅದಕ್ಕೆ ಮೊದಲೇ ಹೋಗಲಿಕ್ಕೆ ನಿರ್ಣಯ ಮಾಡಿದ್ದಾನೆ. ನಮಗೆ ಅವ ಹೇಳಿದ ನೀತಿ ಪಾಠ ಉಂಟಲ್ವಾ ಭಾಷಾಕರಣನಲ್ಲಿ, ಅದಕ್ಕೊಂದು ಉತ್ತರ ಕೊಡದೆ ಗೊತ್ತಿಲ್ಲ. ಪುಷ್ಪಕ ವಿಮಾನ ಸಿಕ್ಕಿದೆ ಅಲ್ವಾ, ಇನ್ನು ಚೈತ್ರ ಯಾತ್ರೆ, ಪ್ರಪಂಚ ಮೂರನ್ನು ತಿರುಗಿ ಚೈತ್ರ ಯಾತ್ರೆಗೆ ಹೊರಡೋಣ. ದೇವಾಸನೆ ನಾರಾಯಣ ಬಾರನ ನೀರನೇ ತೋರೊಮ್ಮೆ ಮೊಗವನು ಬೇರೆ ಬಿಡುವುದೇನೋ, ತೋರೊಮ್ಮೆ ಮೊಗವನು ಬೇರೆ ಬಿಡುವುದೇನು, ಸಾಮರಸದೆಳೆ ತ್ರಿಚಾರು ಸುಂದರ ಗಾತ್ರೆಗೆ ಕ್ಷೀರಾದಿ ವಾಸನೆ ನಾರಾಯಣ ಬಾರನ ವೀರನೇ ನಾರಾಯಣ. तारे
ವಯ್ಯಾರೆ ಇದು ತಪ್ಪಬೇಕೆ ವಯ್ಯಾರೆ ಸಾರಸ ಮುಖಿಯಲ್ಲ ಜೊತೆಯಳು ಪಾರೆ ನೀರೇ ನೀರಿನಿಲಾರೆ ತಲ್ಗದ ಸೊಬ್ಬಗಿಲ ತಾರೆ ಏರು ಯೌವನವ ಮೋಹನಕಾರಿ ಓ ನೀವೇ ಬಹಳ ಹೊತ್ತಿನಿಂದ ನಿನ್ನನ್ನು ನೋಡುತ್ತಾ ಇದ್ದೇನೆ ನಾನು. ಎಂತಹ ಚಂದ, ಇಂತಹ ಸೌಂದರ್ಯವತಿಯಾದಂತಹ ನಿನ್ನನ್ನು ಕಾಣುವ ಸ್ಥಳ ಮಾತ್ರ ಇದು ಆಗಬಾರದಿತ್ತು. ಕಾರಣವಿಯಲ್ಲಿ ಕುಳಿತುಕೊಂಡು ತಪಸ್ಸನ್ನಾಚರಿಸ್ತಾ ಇದ್ದೀಯಾ ನೀನು? ಓ ನಿರಾಭರಣ ಸುಂದರಿ, ನೀನು ಯಾರು, ಎಲ್ಲಿಯವಳು, ನಿನ್ನ ಹೆಸರೇನು, ಯಾವ ಕುರಿತಾಗಿ ಈ ತಪಸ್ಸು, ಯಾಕಾಗಿ ಹೇಳುವೆಯಾ? ನೀಲಲಿ ಪಾಂಗನನು ಪಡೆಯಲು ಬಹುಕಾಲದಿ ತಪಗೈವೆನು ಹಾಲುಗಡಲ ಲಕ್ಷ್ಮೀ ಲೋಲ ಎಲ್ದಿಗೆ ಬಂದು ಪಾಲಿಪನೋ ಎಲ್ಲೆನೋ ಹಾಲುಗಡಲ ಲಕ್ಷ್ಮೀ ಲೋಲ ಎಲ್ದಿಗೆ ಬಂದು ಪಾಲಿಪನೋ ಎಲ್ಲೆನೋ ಲಕ್ಷ್ಮೀ ಲೋಲ ಲಕ್ಷ್ಮೀಶಯ ಆಯ 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 ಲಕ್ಷ್ಮೀ ಲೋಲ ಆಗಂತುಕನಾಗಿ ಬಂದಂತಹ ನೀನು ಏಕಾಂತದಲ್ಲಿ ತಪಸ್ಸನ್ನಾಚರಿಸುತ್ತಿರುವಂತಹ ನನ್ನನ್ನು ಪ್ರಶ್ನಿಸುವುದಕ್ಕೆ ಮುಂದಾದವನು. ಸರಿ, ಎಲ್ಲವರಲ್ಲಿಯೂ ನಮ್ಮ ಪರಿಚಯವನ್ನು ಹೇಳಿಕೊಳ್ಳಬೇಕು ಅಂತ ಇಲ್ಲ. ಹಾಗೆ ಅಂತ ವರ್ಚಸ್ವಿಯಾಗಿ ಕಾಣುತ್ತಾ ಇರುವ ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಳಿಕೊಳ್ಳುವಲ್ಲಿ ತಪ್ಪಿಲ್ಲ ಅನ್ನುವ ಕಾರಣಕ್ಕಾಗಿ ಹೇಳಿಕೊಳ್ತಾ ಇದ್ದೇನೆ. ದೇವತೆಗಳಿಗೆಲ್ಲ ಗುರುವೆನಿಸಿದಂತಹ ಬೃಹಸ್ಪತಿಗಳಿಗೆ ಮಗನಾಗಿ ಉದಿಸಿದವನು ಕುಶಧ್ವಜ ನಾಮಕನಾದ ಒಬ್ಬಾತ ಬ್ರಹ್ಮ ಋಷಿ. ಅವನಲ್ಲಿ ಉದಿಸಿಕೊಂಡವಳೇ ನಾನು. ಲೋಕದಲ್ಲಿ ನನ್ನನ್ನು ವೇದವತಿ ಎನ್ನುವ ಹಾಗೆ ಕರೆಯುತ್ತಾ ಇದ್ದಾರೆ. ಬಾಲ್ಯದಿಂದಲೇ ನಮ್ಮ ಅಪ್ಪ ನಮಗೆ ಸಂಸ್ಕಾರ ಒದಗಿಸಿಕೊಟ್ಟದ್ದೇ ಹಾಗೆ. ಹಾಲು ಗಡಿಲಿನ ಮೇಲೆ ಶೇಷಶಾಹಿಯಾಗಿ ಮಲಗಿರುವ ಶ್ಯಾಮಕೋಮಲನಾದ ಶ್ರೀಮನ್ ನಾರಾಯಣನೇ ನಿನ್ನ ಬದುಕಿನ ಪತಿ, ಅವನೇ ನಿನ್ನ ಬದುಕಿನ ಭರ್ತಾರ ಎನ್ನುವ ಹಾಗೆ. ಅಂತ ಹರಿಯನ್ನು ನೀನು ಒಲಿಸಿಕೊಂಡು ಅವರ ಪಾದ ಸೇವೆಯನ್ನು ಮಾಡುವ ಸೌಭಾಗ್ಯವನ್ನು ಪಡೆದೆ ಅಂತಾದ್ರೆ ಬದುಕು ಧನ್ಯವಾಗುತ್ತದೆ ಅಂತ ನಮ್ಮ ಅಪ್ಪ ಹೇಳ್ತಾ ಇದ್ರು. ಆದ್ರೆ ಏನು ಮಾಡೋಣ ಹೇಳು, ಕಾಲಗರ್ಭವೋ ಏನು, ನನ್ನನ್ನು ಪಡೆಯಬೇಕು ಅಂತ ಶಂಕಾಸುರ ಎನ್ನುವರು ಬಯಸಿದ. ಆ ಹೊತ್ತಿಗೆ ನಮ್ಮ ಅಪ್ಪ ಕೊಡುವುದಿಲ್ಲ ಅಂತ ಆದಾಗ ನಮ್ಮ ಅಪ್ಪನನ್ನೇ ಕಡಿದು ಕೊಂದ. ಅಪ್ಪನ ಹನನವಾದ ಬಳಿಕ ಹೀಗೆ ಇರುವುದು ತರವಲ್ಲ ಎನ್ನುವ ಕಾರಣಕ್ಕಾಗಿ ಕಾನನಾಂತರವನ್ನು ಸೇರಿ ಹರಿಯ ಕುರಿತಾಗಿ ಭಜಕಳಾಗುತ್ತಾ ಇದ್ದೇನೆ. ಎಂದಿಗೆ ಆ ಲಕ್ಷ್ಮೀಕಾಂತ ಬಂದು ನನ್ನನ್ನು ಕೊರೆಯುತ್ತಾನೆ ಎನ್ನುವ ಹಾಗೆ ನಾನು ಕಾತರತೆಯಿಂದ ಕಾಯುತ್ತಾ ಇದ್ದೇನೆ. ಇದು ನನ್ನ ಪರಿಚಯವಯ್ಯ. ಯಾರ ಕುರಿತಾಗಿ ನಿನ್ನ ಈ ತಪಸ್ಸು? ಹರಿಯ ಕುರಿತಾಗಿ. ಕರಿಯಲೇಕೆ ನಿನಗೆ ದಶಶಿರ
ದಶಶಿರ ಇರುವುದರಿಯಲಾಗಿ ತೊರೆ ತಪ್ಪವನ್ನು ನೀ ವರಿಸಲನು ತೊರೆ ತಪ್ಪವನ್ನು ನೀ ವರಿಸೆಂದನು ಪೊರೆಯುವೆ ಭೋಗಕ್ಕೆ ಕೊರತೆಯ ತಾರದೆ ಕರಿಯನೇಕೆ ನಿನ್ನಗೆ ದಶಶಿರ ನಿರುವೆನರಿಯಲಾಗಿ ಯಾಕೆ ಈ ನಗು ಅಂತ ಕೇಳಬಹುದು ನಿನ್ನ ಮಾತನ್ನು ಕೇಳುವಾಗಲೂ ನಗು ತನ್ನಿಂದಾನೇ ಬರುತ್ತಾ ಇದೆ. ಅಂತ ಹಾಸ್ಯಾಸ್ಪದವಾದ ಮಾತನ್ನು ಏನು ಆಡಿದೆ ನಾನು? ಅದಲ್ಲದೆ ಮತ್ತಿನ್ನೇನೆ ಏನಾಗಿದೆ? ನೀವು ಈವರೆಗೆ ತಪಸ್ಸು ಮಾಡುತ್ತಾ ಇರುವುದು ಅವನ ಕುರಿತಾಗಿ. ಹೌದಲ್ಲ? ಅವನನ್ನು ನಾವೆಲ್ಲ ಕರೆಯೋದು ಹೇಗೆ ಗೊತ್ತಾ ನಿನಗೆ? ಹೇಗೆ? ಕರಿಯ. ಆ ಕರಿಯ ಯಾಕೆ ನಿನಗೆ? ನೀನು ಈ ರೀತಿಯಾಗಿ ತಪಸ್ಸು ಮಾಡುವುದನ್ನು ನೋಡಿ ಅಥವಾ ನಿನ್ನ ರೋದನವನ್ನು ತಪಸ್ಸಿನ ಯಾವುದೋ ಒಂದು ವಿಷಯವನ್ನು ಕೇಳಿ ಅವ ಬಂದು ಮದುವೆ ಆಗ್ತಾನೆ ಎಂಬ ಹಾಗೆ ಭಾವಿಸಿಕೊಂಡಿದ್ದೀಯ. ಅವನನ್ನೇ ಮದುವೆ ಆಗ್ಬೇಕು ಎಂಬ ಹಾಗೆ ನಿನ್ನ ಹಂಬಲವೂ ಹೌದು. ಹೌದು. ಅವನನ್ನು ಬಿಡು, ಪ್ರಯೋಜನ ಇಲ್ಲ. ಅವನನ್ನು ಮದುವೆಯಾಗಿ ಏನೇನೂ ಪ್ರಯೋಜನವಿಲ್ಲ. ಈಗ ನೋಡಿದೀಯಾ? ಹತ್ತು ತಾನೆ ದಶಕಂಠ ನಾಮಕರ ಅಂತಹ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಮನಸ ಬಯಸಿದ್ದೇನೆ. ನನ್ನನ್ನೇ ವರಿಸು, ನೀನು ಸುಖವಾಗಿ ಮಾಡು. ಅಯ್ಯ, 10 ತಲೆ ಅಂತ ಹೇಳುವುದೇ ದೊಡ್ಡದು ಅಂತ ಹೇಳ್ತಾ ಇದ್ದೆ. ನನಗೆ ಅದು ಹುಚ್ಚು ತಲೆ ಅಂತ ಅನ್ನಿಸ್ತದೆ. ಯಾಕೆ ಗೊತ್ತಾ? ಯಾವಾತನಿಗೆ ಸಹಸ್ರಾಕ್ಷ ಅಂತ ಕರೀತಾರೋ, ಯಾವಾತನನ್ನು ಸಹಸ್ರಬಾಹು ಅಂತ ಗುರುತಿಸ್ತಾರೋ, ಯಾವಾತನನ್ನು ಲೋಕವನ್ನೇ ಪಾಲಿಸುವ ದೇವರು ಅಂತ ಗುರುತಿಸ್ತಾರೋ, ಅಂತವನೇ ಕಾಯುವ ಶಕ್ತಿಯಿಂದ ನಾನು ನಂಬಿರುವಾಗ ಎಕ್ಕಶ್ಚಿತ್ತಾದಂತ ನೀನು ಮಾತಾಡುವುದರಲ್ಲಿ ಅರ್ಥ ಉಂಟೋ ಹೇಳು? ಎಕ್ಕಷ್ಟಿತ ಯಾರು? ನೀನು. ಅವ ಯಾರು? ಬಹಳ ದೊಡ್ಡವ. ಲೋಕವನ್ನೇ ನಿನ್ನಲ್ಲಿ ಮಾತಾಡ್ಲಿಕ್ಕೆ ಆರಂಭ ಮಾಡಿದ್ದು ನನ್ನದು ಅಪರಾಧ. ಆದ್ದರಿಂದಾಗಿ ನಿನ್ನಲ್ಲಿ ಮಾತಿಲ್ಲ, ನಿನ್ನನ್ನು ಬಲಾತ್ಕಾರವಾಗಿ ಮುಟ್ಟಿದ ಕಳಬರ್ಗ ಮುಟ್ಟಿದ ಕಳಬರ್ಗ ದೇವರಿಗಿಂತ ನೈವೇದ್ಯವನ್ನು ಶುಲ್ಕವು ಮುಟ್ಟಿದಂತಾಯ್ತು ಅದಮನೆ ನಿತ್ಯ ಕೆಟ್ಟೆ ನಾನು ನೀತ, ಅಧಮ, ಪಾಪಿಯೇ, ಏನು ಮಾಡಿಬಿಟ್ಟೆ, ಏನು ಮಾಡಿಬಿಟ್ಟೆ. ಅಬಲ ಎನ್ನುವ ಕಾರಣಕ್ಕಾಗಿ ಮೈ ಮೇಲೆ ಕೈ ಮಾಡಿ ನಿನ್ನದಾದ ಮೀಸೆಯನ್ನು ಸವರಿಕೊಳ್ಳುವ ಹುಡುಗ ಭಾವಿಸಿಬಿಟ್ಟೆಯ ನೀನು. ದೇವರಿಗೆ ಇಟ್ಟಂತಹ ನೈವೇದ್ಯವನ್ನು ಶುನಕವನ್ನು ಮುಟ್ಟಿ ಹಾಳು ಮಾಡಿದ ರೀತಿಯಲ್ಲಿ ಮಾಡಿಬಿಟ್ಟೆಯಲ್ಲ. ಅಪ್ಪನೇ ದಾರಿ ತೋರಿಸುವವನು ಅಂತ ಲೋಕ ಹೇಳುವುದು. ಆ ದಾರಿಯಲ್ಲಿ ನಡೆಯಬೇಕಾದ್ದು ಮಕ್ಕಳಾದವರ ಕರ್ತವ್ಯ. ಅಂತಿರುವಾಗ ನನ್ನ ಹಾದಿ ಸರಿ ಉಂಟು ಅಂತ ಭಾವಿಸಿ ಮುನ್ನಡೆಯುತ್ತಾ ಇದ್ರೆ ಅದಕ್ಕೆ ಒಂದರ್ಥದಲ್ಲಿ ಪ್ರತಿರೋಧಕನಾಗಿ ವ್ಯವಹಾರ ಮಾಡಿಬಿಟ್ಟೆ. ಹಾಗಂತ ನನಗೆ ಈ ರೀತಿಯಾಗಿ ಮಾಡಿದ ನಿನ್ನನ್ನು ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಬೇಡ. ನಿನ್ನಂತವರು ಸಾಯಬೇಕು ಅಂತಾದ್ರೆ ನನ್ನಂತವಳು ಹೀಗೆ ಇರುವುದಲ್ಲ. ನನ್ನ ಶಪಥವನ್ನು, ನನ್ನ ಶಾಪವನ್ನು ನೀನು ಕೇಳು. ಬದುಕಿನಲ್ಲಿ ಒಂದರ್ಥವಾದರೂ ಲೇಷವಾದರೂ ಕೂಡ ಪಾಪ ಇದ್ರೆ ಮಾತ್ರ ಮತ್ತೊಮ್ಮೆ ಹುಟ್ಟುವುದಂತೆ. ಒಂದು ವೇಳೆ ನಾನು ಆಡಿದ ಮಾತಿನಲ್ಲಾದ್ರೂ ನನಗೆ ಪಾಪ ಎನ್ನುವುದು ಆವರಿಸಿಕೊಂಡಿದ್ರೆ ಮತ್ತೊಮ್ಮೆ ಈ ಭೂಮಿಯಲ್ಲೇ ಹುಟ್ಟಿಕೊಳ್ಳುತ್ತೇನೆ. ಅಯ್ಯೋ, ನಿಜೆಯಾಗಿ ಹುಟ್ಟಿಕೊಳ್ಳುತ್ತೇನೆ. ಆ ಮೂಲಕವಾಗಿ ನಿನ್ನ ಮರಣಕ್ಕೆ ಕಾರಣನಾಗುತ್ತೇನೆ. ಅದೇ ಕಾರಣನಾಗುತ್ತೇನೆ. ಆದರೂ ಬರುವ ಜನ್ಮದಲ್ಲಿ ಈಗ ನಿನ್ನಂತವನ್ನು ಮುಟ್ಟಿದಂತಹ ಈ ದೇಹವನ್ನು ಹರಿಗೆ ಅರ್ಪಿಸುವುದಕ್ಕೆ ಮನಸ್ಸಿಲ್ಲ. ಯೋಗ ಕ್ರಿಯೆಯನ್ನು ರಚಿಸುತ್ತ ಯೋಗ ಕ್ರಿಯೆಯನ್ನು ರಚಿಸುತ್ತ ತಾನು ಅದಕ್ಕೆ ಅರ್ಪಿಸುತ್ತ ಧರಿಸಲು ತನುಜ ನೋಡುತ್ತ ಬೆರಗಗೊಂಡನು ವನಿತೆಯಳ ಸಾಮರ್ಥ್ಯವ. ಬಿಟ್ಟ ಕಣ್ಣುಗಳಿಂದಲೇ ನೋಡು. ಯಾವ ದೇಹವನ್ನು ಬಯಸಿದೆಯೋ ಆ ದೇಹ ನಿನಗೆ ಸಿಕ್ಕುವುದಿಲ್ಲ ಅನ್ನುವುದಕ್ಕೆ ಬೇಕಾಗಿ ಪರಮ ಪಾವನಲಾಗಿಯ ಬದುಕಿನಲ್ಲಿ ನಾನು ಹರಿಯನ್ನು ಸೇರಬೇಕು ಎನ್ನುವುದನ್ನು ಬಯಸಿದ್ದೇನೆ ಎನ್ನುವುದನ್ನು ತೋರುವುದಕ್ಕಾಗಿ, ಅನ್ಯ ಅಗ್ನಿಗಳ ಬಯಕೆಯನ್ನು, ಅನ್ಯ ಅಗ್ನಿಯನ್ನು ಬಯಸಿ ಹೋಗುವುದಿಲ್ಲ ಅನ್ನುವುದಕ್ಕೆ ತೋರುವುದಕ್ಕಾಗಿ ಇಷ್ಟು ಕಾಲದವರೆಗೆ ಹರಿಯನ್ನು ಆರಾಧಿಸಿ ತಪದ ಮೂಲಕವಾಗಿ ದೇಹದೊಳಗೆ ಯೋಗಾಗ್ನಿಯನ್ನು ಇರಿಸಿಕೊಂಡವಳು. ಇದು ದೇಹದ ಹೊರಗಿನಿಂದ ಯೋಗಾಗ್ನಿಯನ್ನೇ ಹೊರಗೆ ತರಿಸಿ
ಆ ಯೋಗಾಗ್ನಿಯಲ್ಲೇ ನನ್ನ ದೇಹವನ್ನೇ ಸುಟ್ಟು ಭಸ್ಮವಾಗಿಸ್ತೇನೆ, ಭಸ್ಮವಾಗಿಸ್ತೇನೆ, ಭಸ್ಮವಾಗಿಸ್ತೇನೆ. ನಮ್ಮ ಜೀವನದಲ್ಲಿ ಇಂಥದ್ದು ಎಷ್ಟು ನಡೆದಿದೆಯೋ ಏನು. ದೋಷವನ್ನು ಕೈಗೊಂಡು ಮತ್ತವರನ್ನು ಕೊಂಡಾಡಿದನು ಪ್ರಬಲವಿಂಡರಿವರೆಂದು ಕೊಂಡಾಡಿದನು ಪ್ರಬಲವಿಂಡರಿವರೆಂದು
ಸಂತೋಷಗೊಂಡವನಾಗಿದ್ದೇನೆ. ಏಕೆಂದರೆ ಒಂದು ಕಾಲಕ್ಕೆ ತ್ರಿದಶ ದಲ್ಲಣನಾಗಿದ್ದವನು 30 ಹರೆಯದ ದೇವತೆಗಳಲ್ಲಿ ಭಯವನ್ನೆಲ್ಲ ಹುಟ್ಟಿಸಿ ಪ್ರಪಂಚದಲ್ಲೇ ತಲ್ಲಣ ಉಂಟು ಮಾಡಿದಂತ ಆ ರಾವಣನ ಕಾರಣದಿಂದಲೇ ನಾನು ಪ್ರಪಂಚಕ್ಕೆ ಬರಬೇಕಾಯಿತು. ಈ ರೀತಿಯಲ್ಲಿ ಆ ತ್ರಿದಶ ದಲ್ಲಣ ತ್ರಿಲೋಕ ದಲ್ಲಣನೂ ಆಗಿದ್ದಾನೆ, ಚತುರ್ದಶ ಭುವನನು ದಲ್ಲಣನೂ ಆಗಿದ್ದಾನೆ. ಈಗ ನೋಡಿದೆಯಾ, ಸೀತೆಯನ್ನು ಮರಳಿ ಪಡೆಯಬೇಕಾದಂತ ಸಂದರ್ಭದಲ್ಲಿ ಸತಿಸೇನೆಯನ್ನು ಕೂಡಿಕೊಂಡು ಸಮುದ್ರವನ್ನು ಸೇತುವೆ ಮೂಲಕವಾಗಿ ದಾಟಿ ಲಂಕೆಗೆ ಬಂದು ಅಭಿಯೋಗವನ್ನು ಮಾಡಿದ್ದಾಯಿತು. ಹಲವು ದಿನಗಳ ಯುದ್ಧ ಸಾಗುತ್ತಾ ಇದೆ. ವಜ್ರದಂಟ, ದುರ್ಮರ್ಷಣ, ಕುಂಭಕರ್ಣ ಮೊದಲಾದವರ ವಧೆಯನ್ನೆಲ್ಲ ಮಾಡಿದ ನಿಮ್ಮ ಕ್ರಮವನ್ನು ನೋಡಿದರೆ ಕುಂಭಕರ್ಣನನ್ನು ಕೊಂದವನು ನಾನಾದರೂ ಕೂಡ ಸಾಹಸದಲ್ಲಿ ಮುಂದೆ ಬಂದಿದ್ದೀರಿ. ಅದರಲ್ಲಿಯೂ ಅಂಗದನ ಸಾಹಸವನ್ನು ಎಷ್ಟು ಕೊಂಡಾಡಿದರೂ ಸಾಲದು. ಹೀಗೆ ಯೋಚನೆ ಮಾಡುವಾಗ ಎಂಬನಿದರಳು ತರಣಿ ಎಂಬರವ ಇಳಿದ ಅಪರಾಂಬುದಿಗೆ ಮುಗಿದವ ದಂಬೋಜನಿಕರ ಹಗಲು ಹೊತ್ತಿನಲ್ಲಿ ತುಳಸಿನ ಬೆಳೆಸಿನ ಕಾಳಗವನ್ನು ಮಾಡಿ ಅಕರಾಳ ವಿಕರಾಳ ರೂಪದ ರಾಕ್ಷಸರನ್ನು ವಧೆ ಮಾಡಿದ ಬಳಿಕ ನಮ್ಮ ಎಳೆಯ ವಯಸ್ಸಿನ ಯುವಕರಾದಂತಹ ಕಪಿಗಳಲ್ಲಿ ಇನ್ನೂ ಉತ್ಸಾಹವಿದ್ದರೂ ಕೂಡ ಸೇನಾ ನಾಯಕರಾದಂತಹ ಸುಗ್ರೀವ ಎಚ್ಚರಿಸ್ತಾ ಇದ್ದಾನೆ. ಸಂಜೆಯಾಗುವ ಹೊತ್ತು ಇಂದಿನ ಕತ್ತಲೆಯಲ್ಲಿ ವಿಶ್ರಾಂತಿಯನ್ನು ಪಡೆದು ನಾಳೆ ನಾವು ಯುದ್ಧವನ್ನು ಮುಂದುವರಿಸೋಣ. ಯಾರು ಬರಲಿದ್ದಾರೆ? ಪರಶಿವೆಯ ಬೀಜ ಮಂತ್ರವ ಉಚ್ಚರಿಸಿ ದಶಶಿರ ಆಗಮೋದರಿ ಪೂಜಿಸಿ ಸಿಂಹವಿಷ್ಟರವೇರಿ ಕುಳಿತನು ಸಿಂಹವಿಷ್ಟರವೇರಿ ಕುಳಿತನು ಮೋದದಿಂದ ಮನದ ಕಾರ್ಯ ನಡೆಸಲು ಸುಗ ತಂದ ಮಣಿಯಲು ವನದುಳ್ಳಿರಿಸಿಗೆ ಮನದ ಕಾರ್ಯ ನಡೆಸಲು ಸುಗ ತಂದ ಮಣಿಯಲು ವನದುಳ್ಳಿರಿಸಿಗೆ ಎಂದು ಬಂದರೆ ಸೇನೆಗೂಡುದ ಇಂದು ಬಂದರೆ ಸೇನೆಗೂಡುದ ಬರದೊಳ್ಳೆನುತ ನನ್ನ ಜೀವನದಲ್ಲಿ ಇಂತಹ ದುರ್ದಿನ ಇದುವರೆಗೆ ಬರಲಿಲ್ಲ. ಯಾವಾಗಲೂ ಸಂತೋಷದಿಂದ ಸಿಂಹಾಸನವನ್ನು ಏರುತ್ತಾ ಇದ್ದವ ನಾನು. ಇಂದು ಹಾಗಲ್ಲ, ದುಃಖಾಕ್ರಾಂತವಾಗಿ ಏರಬೇಕಾಗಿ ಬಂತಲ್ಲ. ಸೀತೆಯನ್ನು ತಂದದ್ದು ಹೌದು, ಅವಳನ್ನು ಅಶೋಕವನದಲ್ಲಿ ಇಟ್ಟದ್ದು ಹೌದು. ಇದನ್ನು ತಿಳಿದಂತಹ ರಾಮಲಕ್ಷ್ಮಣರು ವಾಮನನ್ನು ಒಳಗೂಡಿ ಬಂದುಕೊಂಡು ಬಂದು ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಿ ನಮ್ಮಲ್ಲಿ ಯುದ್ಧ ಆರಂಭವಾದುದು ಹೌದು. ಹೋದ್ರು ಕೆಲವು ಮಂದಿ ಹೋದ್ರು. ಆದ್ರೆ ಹೀಗೂ ಆಗುತ್ತದೆ ಇಂದು ರಾಘವನಿಗೆ ಜಯವಾಯಿತು
ಚಿನ್ನ ಬಡಿದಂತಾಯಿತು ತನ್ನ ಪುಣ್ಯದ ಸಿರಿಯಿಂದ ಧನುಜೇಂದ್ರ ಇಂದು ರಾಘವನಿಗೆ ಜಯವಾಯ ಇದುವರೆಗೆ ನಡೆದಂತಹ ಯುದ್ಧದಲ್ಲಿ ರಾಘವನಿಗೆ ಜಯವಾಗಿದೆ. ನನ್ನವರೆಗೂ ಹಲವು ಮಂದಿ ಹೋಗಿದ್ದಾರೆ ಎಂಬುದು ನನಗೆ ಬೇಸರವೇನೇನೂ ಇಲ್ಲ. ಆದರೆ ಏನು ಮಾಡಿ, ನಮ್ಮ ತಾಯಿಗೆ ನಾವು 4 ಮಂದಿ ಹೋಗ್ತೇವೆ. ನನ್ನ ತಮ್ಮನೆಯಲ್ಲೇ ಕುಂಭಶ್ರವಣವನ್ನು ನಿದ್ರೆಯಿಂದ ಎಬ್ಬಿಸಿ ಕಳುಹಿದವ ನಾನು. ದೂತರಿಂದ ವರ್ತಮಾನವನ್ನು ಕೇಳುತ್ತಾ ಇದ್ದೇನೆ. ಕುಂಭಶ್ರವಣ, ಬಣ್ಣಗುಂದಿದ ಚಿನ್ನದಂತಾಗಿದ್ದೇನೆ ನಾನು. ಏನು ಮಾಡ್ಲಿ, ಏನು ಮಾಡ್ಲಿ? ಎನಿದು ಮರುಗುದಿರಲು ಸದಲಿರಲಿ. ಬರವರ ಸರಳ ಮನಹಂತಕ ದೇವಾಂತಕರು ಎರಗು ತಿಂತೆಂದರು. ಸಿಂಹವಿಸ್ತರವನ್ನು ಯಾರೇ ವಿರಾಜಮಾನರಾಗಿ ವಿಜೃಂಭಿಸಬೇಕಾದಂತ ತಾವು ಇಂದು ಮೌನವಾಗಿದ್ದೀರಿ. ಸತ್ತ ಅಡಗಿ ಹೋಗಿದೆ. ಈ ರೀತಿಯಾಗುವುದಕ್ಕೆ ಯಾರು ಕಾರಣ?
ದೇವಾಂತಕ ನಮಸ್ಕಾರಗಳು. ಪ್ರಪಂಚದ ಮಹಾಶಕ್ತಿಯಾಗಿ ತ್ರಿದಶಾದಲ್ಲವೆನ್ನುವಂತಹ ಜಗತ್ತಿಗೆ ವರ್ತಮಾನ ಕಾಲದಲ್ಲಿ ಪಾತ್ರನಾದವರಿದ್ರೆ ಅದು ರಾವಣೇಶ್ವರ ಮಹಾಪ್ರಭು. ಇದು ನಮಗೆ ಹೆಮ್ಮೆಯ ವಿಷಯ. ಆದರೆ ಇವತ್ತು ಮುಖಾವಲೋಕನ ಮಾಡಿದೆ ಎಂದಾದರೆ ಯಾವುದೋ ಒಂದು ರೀತಿಯ ಸಂಕಟ, ಯಾವುದೋ ಒಂದು ರೀತಿಯ ವೇದನೆ ನಿಮ್ಮನ್ನು ಕಾಡುತ್ತದೆ ಅನ್ನುವುದರಲ್ಲಿ ಎರಡು ಮಾತಿಲ್ಲ. ಏನಾಯಿತು ಪ್ರಭು, ಹೇಳೋಣವ. ಜವದಿ ಬಂದಿಗ ವಾರ್ತೆ ಈಗ, ಜವದಿ ಬಂದಿಗ ವಾರ್ತೆ ಈಗ, ಕುಂಭಶ್ರವಣಗೆ ಶಾಶ್ವತ ನಿದ್ರಾ ಯೋಗ, ಶಾಶ್ವತ ನಿದ್ರಾ ಯೋಗ, ಭವರದೋಳ್ ಅಳಿದನು, ಭವರದೋಳಳಿದನು, ಜೀವ ಭಜ ಬಂದಿದ್ದು ಅವತಲ ತಿಂದಿದು ತಲೆ ಬಿಮ್ಮನವ ಬರೆಯಲಿ, ಜವದಿ ಬಂದಿಯ ಬಾತೆ ಈಗ, ಕುಂಭಶ್ರವಣಗೆ ಶಾಶ್ವತ ನಿದ್ರಾ ಯೋಗ. ದೇವಾಂತಕ, ಪ್ರಭು ನರಾಂತಕ, ನನ್ನ ಮನಸ್ಸಿನ ದುಗುಡವನ್ನು ಯಾರಲ್ಲಿ ಹೇಳಲಿ, ಏನೆಂದು ಹೇಳಲಿ? ನಿಮ್ಮಲ್ಲಿ ಹೇಳಬೇಕಾದ್ದೇ ಕರ್ತವ್ಯ. ಏನು ಮಾಡ್ಲಿಕ್ಕೆ? 3 ಮಂದಿ ಗಂಡು ಮಕ್ಕಳನ್ನು ಹೆತ್ತಿದ್ದಳು ನಮ್ಮ ತಾಯಿ. ಒಬ್ಬಾತ ರಾಮ ಮೋಶವಾಗಿ ಹೋದ, ಮತ್ತೊಬ್ಬ ಇದ್ದಾನೆ ಎಂಬ ಹಾಗೆ ಸಂತಸ ನನಗಿತ್ತು. ಆದ್ರೆ ಮಾಡುವುದೇನು ಹೇಳು? ನಿದ್ರೆಯಲ್ಲೇ ಇದ್ದಂತ ಅವನನ್ನು ಎಬ್ಬಿಸಿದೆ. ಯುದ್ಧಕ್ಕಾಗಿ ಹೋಗುತ್ತೇನೆ ಅಂದ, ಯುದ್ಧಕ್ಕಾಗಿ ಕಳುಹಿದೆ. ಅಲ್ಲಿ ಏನಾಯಿತು? ಶಾಶ್ವತ ನಿದ್ರೆ ಆಯ್ತು ಅವನು. ಅಂದ್ರೆ ಅವನ ಮರಣವಾಯಿತು. ಕುಂಭಕರ್ಣನೇ ಆಳಿದ ಮರದೆ ನಾನು ಏನು ಮಾಡ್ಲಿ? ಬಂಗಾರಿ ಬರಾವಣನೆ ಕರ್ಣಗಳಿಗೆ ಕರ್ಕಟವಾಗಿರುವಂತಹ ಧ್ವನಿ, ನಮ್ಮವರೇ ಆಗಿರುವಂತಹ ಕುಂಭಶ್ರವಣ ನಿಮಗೆ ಹೋಯಿತೆ. ಅಸುರರ ಪತಿಯಾಗಿರುವಂತ ನಿಮಗೆ ಇಂತಹ ಖೇದವನ್ನ ದುಃಖವನ್ನು ತಂದುಕೊಟ್ಟಿರುವಂತಹ ಆ ಕಪಿ ಪಾಳಯವನ್ನೇ ತರ್ಪಾದ ಮಾಡಿ ನಾನು ಬರ್ತೇನೆ. ಬಳಸುವೆ ರಾಣಿ
ಎಂದು ಕಳಚಿಕೊಂಡಾವಾಗ ಮನಸ್ಸಿಗಾಗುವಂತಹ ಸಂಕಟ ಅದು ಸಹಜವಾದದ್ದು. ನಮ್ಮ ಈ ಲಂಕೆಗೆ ಆಧಾರ ಸ್ತಂಭವಾಗಿದ್ದಂತಹ ಯಾವ ಕುಂಭಶ್ರವಣ ಇದ್ದಾನೋ ಅವನ ಮರಣವಾಗುತ್ತದೆ ಅಂತೇಳಿ ಆದರೆ ಅವನನ್ನು ಕರೆಗೆ ಉರುಳಿಸುವಲ್ಲಿ ಎಂತಹ ಶಕ್ತಿಯೇ ಬರಲಿ ಅಂತಹ ಪ್ರವಾಗ ಸಮೂಹವನ್ನು ಹೇಳ್ತೇನೆ. ಇದು ದೇವಾಂತಕ ಪ್ರಭು, ನಿಮ್ಮಲ್ಲಿ ಪ್ರತ್ಯೇಕವಾಗಿ ನಾನು ಹೇಳಬೇಕು ಅಂತ ಇಲ್ಲ. ಈ ಹಿಂದಿನ ಘಟನೆಯನ್ನ ಕೇಳಿದವರು ನೀವು, ಕೆಲವನ್ನು ನೋಡಿದವರು ನೀವು. ರಾಮ, ಲಕ್ಷ್ಮಣ, ಅಂಗದ, ಹನುಮಂತ, ಸಾಮಾನ್ಯರಲ್ಲ ಇವರ ಬಗ್ಗೆ ಚೆನ್ನಾಗಿ ತಿಳಿದುಕೊಂಡು ಯುದ್ಧ ಮಾಡಿ ಜಯಶಾಲಿಗಳಾಗಿ ಬಂದ ತಂದನೆ ಬಲದರು ಪರವೇ. ಪಡೆದವರು ನಾವು, ರಣವೀಳ್ಯವನ್ನು ಪಡೆದು ಹಾಗಾದರೆ ಉತ್ಸಾಹ ಏರುತ್ತಾ ಉಂಟು. ಶುಭಾಶೀರ್ವಾದ ದೀರ್ಘಾಶೀರ್ವಾದವನ್ನು ಪಡೆದ ಹಾಗಾಯಿತು. ಕುಲದೇವರಿಗೆ ನಮಸ್ಕರಿಸಿ ಪೂಜೆಯನ್ನು ಮಾಡಿ ನಮ್ಮವರನ್ನೆಲ್ಲ ಜೊತೆ ಸೇರಿಸಿಕೊಂಡು ಉತ್ತಮವಾಗಿರುವಂತಹ ಒಂದೇ ರಥವನ್ನ ನಾವೀರರು ಏರ್ಕೊಳ್ಳುವುದರ ಮೂಲಕ ದೇವಾಂತಕ ನರಾಂತಕ ಪ್ರತ್ಯೇಕ ಯುದ್ಧ ಏನು ಎಂಬುದನ್ನು ತೋರಿಸಿಕೊಡುವುದಕ್ಕೆ ತೆರಳೋಣ. ಮರ್ಕಟ ಮರದಿಂದ ಮರಕ್ಕೆ ಹಾರುವವರೇ ಎನ್ನ ಎದುರಿಗೆ ಬಂದು ನಿಂತಿಯಲ್ಲ. ಓಹೋ, ಯಾರ ನೀನು?
ಯಾರ ಮಗ? ವಾಲಿ ವಾಲಿಯ ಮಗ. ಅಂಗದಲ್ಲಿದ್ದೇನೆ. ಹಿಡಿದ ಕೈಯಿಂದ 2 ಪೆಟ್ಟು ಕೊಟ್ಟ ಅಂತಾದ್ರೆ ಸತ್ತು ಹೋದೆನು. ವಾಲಿಯ ಮಗ ಅಗ್ಗದ ಓಹೋ ಮತಿಗೆಟ್ಟವ. ಓಹೋ ನಿನ್ನ ಅಪ್ಪನನ್ನು ಕೊಂದವ ಯಾರು? ಯಾಕೆ ಕೇಳಿದ್ದು ನಾನು. ನಿನಗೆ ಯಾಕೆ ಕೇಳಿದ್ದು ನಮ್ಮ ದೇವರು. ನಿಮ್ಮ ದೇವರು? ಅರೆ ಹುಚ್ಚ, ನಿನ್ನ ಅಪ್ಪ ಏನನ್ನೇ ರಾಮ ಕುಲ್ತಾಲತೆಯಲ್ಲಿ ಆದ್ರೆ ಓಹೋ ಅವನಿಗೆ ಇನ್ನೂ ನಮಸ್ಕಾರ ಮಾಡ್ತೀಯಲ್ಲ, ವಿರೋಧ ಪಕ್ಷವನ್ನು ಸೇರಿಕೊಳ್ಳೋದಲ್ವ? ಓಹೋ ಆದುದರಿಂದ ಹೇಳ್ತೇನೆ, ಹೇಗೆ ಇನ್ನೂ ಕಾಲ ಮಿಂಚಲಿಲ್ಲ. ಬರುವುದಿದ್ರೆ ಬಾ, ಇಲ್ಲದಿದ್ರೆ ಇಲ್ಲದಿದ್ರೆ ಎದೆಗೆ ಮಣ್ಣ ತಪ್ಪು ಮಾಡಿದ್ದು ತಪ್ಪು, ಅದನ್ನು ಒಪ್ಪು. ನೀನು ದೊಡ್ಡ ಬೆಪ್ಪು, ಶಿರ ಹೋಗಿದ್ದು. ಏನು ಕಪಿಯೇ, ಹಣ್ಣು ಯಾವುದು ಸೂರ್ಯನ ಯಾರು ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗದೇ ಇರುವಂತಹ ಒಬ್ಬ ಕಪಿ ನೀನು. ಹಣ್ಣೆಂದು ಭ್ರಮಿಸಿ ಅದನ್ನು ತಿನ್ನುವುದಕ್ಕೆ ಹೋದೆಯಂತೆ. ಆದರೆ ಏನು ಆ ಇಂದ್ರನ ವಜ್ರದಾಘಾತಕ್ಕೆ ನಿನ್ನ
ಮುಖ ಊದಿಕೊಂಡಿದೆ. ಹೌದು. ಹನುಮಂತ ಹಾ ನೀನಾದೆ ಚೇಷ್ಟೆಯನ್ನು ಬಿಡ್ಲಿಲ್ಲ ಎಂತಾದ್ರೂ ಕೂಡ. ಅದೇನೋ ಏನು? ಲಂಕೆಯನ್ನು ಪ್ರವೇಶ ಮಾಡಿದೆ. ಅಶೋಕವನ ಶೋಕವೇ ಇಲ್ಲದೆ ಇರುವಂತಹ ವನವನ್ನೇ ಹಾಡುಗಡ ಇದೆ. ಅಲ್ಲಿ ಶೋಕವನ್ನು ನಿರ್ಮಿಸಿದೆ. ಹೌದು. ನಮ್ಮವರನ್ನು ಕೊಂದೆಯ ಆ ಜಂಬೂಮಾಲಿ ಹಾಗೆ ಕೆಲವು ಅದೆಷ್ಟೋ 10,000 ಆ ರಾಕ್ಷಸರನ್ನೆಲ್ಲ ಕೊಂದೆಯ. ಹೌದು. ಏನು ಮಾಡೋಣ? ನಮಗಾಗ ಆ ಸಂದರ್ಭದಲ್ಲಿ ನಾವು ಇರ್ಲಿಲ್ಲ, ನಮಗೆ ಅಪ್ಪಣೆ ಸಿಕ್ಕಲಿಲ್ಲ. ಇಂದು ಬಂದಯ ಒಳಿತಾಯ್ತು. ಇಷ್ಟನ್ನು ಮಾಡಿದ್ದು ಹೌದು, ಯಾಕೆ ಮಾಡಿದೆ ಅಲ್ಲ ಎಂಬುದಾಗಿ ಹೇಳಲಿಲ್ಲ. ನೀನು ಹಾರುವುದು ಇನ್ನೂ ಬಿಡುವುದಿಲ್ಲ. ಖಂಡಿತ ಬಿಡುವುದಿಲ್ಲ. ಯಾಕೆ ಗೊತ್ತಾ? ಎರಡೆರಡು ಸಲ ಅವಕಾಶ ಮಾಡಿಕೊಟ್ಟೆ, ಆದರೂ ಇವ ಅರುವುದು ಬಿಡುವುದಿಲ್ಲ. ಯಾಕೆ? ಸೊಂಟಕ್ಕೆ ಏನು ಆಗುವುದಿಲ್ಲ. ನಾನು ಹೋಗಿ 2 ದಿವಸ ಬರುದು. ತೊಂದರೆ ಇಲ್ಲ. ನಿನ್ನ ಶಾಪ ನನಗೆ ಅಲ್ಲಲ್ಲ, ಶಾಪ ಅಲ್ಲ, ನೀನು ಹಾರಬೇಕು. ನಿನ್ನ ಸೊಂಟ ಏನಾಗ್ಲಿಲ್ಲ, ನನ್ನ ಆಶೀರ್ವಾದ ಉಂಟು. ಯಾಕೆ ಯಾಕೆ ಅದಲ್ಲ ಅಂತ ಆದ್ರೆ ನಿನಗೇನಾದ್ರೂ ಆಗ ಆದದಿದ್ರೆ ನೀನು ಇಲ್ಲಿಗೆ ಬರುವುದಕ್ಕಿಲ್ಲ, ಆಮೇಲೆ ನನ್ನಲ್ಲಿ ಪೆಟ್ಟು ತಿನ್ನುವುದಕ್ಕಿಲ್ಲ, ನೀನು ಈಗ ಸಾಯುವುದಕ್ಕೂ ಇಲ್ಲ. ನಾನು ಬರಲೇಬೇಕು. ಯಾಕೆ ಯಾಕೆ? ರಾಮನ ಬಂಟ ಹನುಮಂತ. ಈಗ ಒಂದೊಂದು ಬಂಟರು ಬರ್ತಾರೆ ಅಮ್ಮ, ಹೇಳಿ ಪ್ರಯೋಜನ ಇಲ್ಲ. ವ್ಯಕ್ತಿಂತಿ ನನ್ನ ಕೈಯಿಂದ ಮಾತ್ರ ಅಲ್ಲ, ಉಳಿದವರ ಕೈಯಿಂದ. ಯಾಕೆ? ಏನು ಹೇಳಿದ್ದು? ಬಂಟರು. ನೀನು ಯಾವ ಬಂಟರನ್ನು? ನಾನು ರಾಮನ ಬಂಟ. ಅದೇ ರಾಮನ ಬಂಟರನ್ನು ನಾನು ಹೇಳುವುದು. ಹಾಗೆ ಹೇಳು. ಈಗ ಭಕ್ತಿ, ಈ ಅಂಧ ಭಕ್ತಿ ಅಲ್ಲ, ಹೇಳಿ ಪ್ರಯೋಜನ ಇಲ್ಲ. ಸೀತಾ ಮಾತೆಯನ್ನು ನಿನ್ನ ಮಾತೆಗೆ ಬೆಂಕಿ ಬೀಳ್ಲಿಕ್ಕೆ, ನಿನ್ನ ಮಾತೆ ಮಾರಿ ಹಿಡ್ದವನೇ, ನಿನ್ನ ಮಾತೆಯಲ್ಲಿ ಅಂಜನೆಗೆ ಉಪವಾಸ ಇದ್ದಾಳೆ. ಅದಲ್ಲ, ನೀನು ನಿನ್ನ ಮಾವನನ್ನು ಕೊಲ್ಲಿಸಿದೆ, ಒಂದು ಮಾವನ ಜೊತೆಯಲ್ಲಿ ಸೇರಿಕೊಂಡೆ. ಪಾಪಿ ಮಕ್ಕಳೇ, ನೀವು ಏನೆಲ್ಲ ಮಾಡ್ತೀರಿ ಆ ರಾಮನ ಕೂಡ ಸೇರಿಕೊಂಡು? ಯಾರು ದುಷ್ಟರಿದ್ದಾರೋ ಅಂತವರು ಸಾಯಲೇಬೇಕು. ಭೂಮಿಗೆ ಭಾರ. ಮಂಗ ಹೇಳುದು ಅಲ್ಲ, ನೀನು ಹಾಗೆ ಮಂಗನಾಗಿ ನಾನು ಹೇಳುವಂತ ಮಾತನ್ನು ಕೇಳು. ಭೂಮಿಗೆ ಭಾರವಾಗಿದ್ಯಾ, ನಿನ್ನನ್ನು ಕೊಲ್ತೇನೆ. ಏನು? ನಮ್ಮವರನ್ನೆಲ್ಲ ಕೊಲ್ಲುತ್ತಾ ಸಮುದ್ರವನ್ನೇ ಲಂಘಿಸಿ ಬಂದೆರ? ಹೌದು. ಒಳಿತಾಯಿತು. ಅದರಲ್ಲೇ ತಿಳಿದುಕೊಳ್ಳಬೇಕಿತ್ತು ನೀವು. ಸಮುದ್ರವನ್ನು ಹಾರಿದಂತ ಈ ಹನುಮಂತ ರಾಕ್ಷಸರ ಕುಲವನ್ನೇ ನಾಶ ಮಾಡ್ತಾನೆ. ಇದು ನೀವು ತಿಳಿಯಬೇಕಿತ್ತು. ಏನು ಮಾಡುವುದು? ನಾನು ಜಾತಿಯಲ್ಲಿ ಮಂಗ, ನೀವು ಮನುಷ್ಯರಾಗಿ ಮಂಗನಾಗಿದ್ದೀರಾ. ರಾಕ್ಷಸರು ಆದ್ರೆ ಕೆಲವೊಮ್ಮೆ ಕೆಲವರನ್ನು ಮಂಗ ಮಾಡುವುದಕ್ಕೆ ನಾವು ಮಂಗಗಳಾಗಬೇಕು. ಆಗ
ನಿನ್ನಂತವನಿಗೆ ನನ್ನನ್ನು ನೀನು ಮಂಗ ಮಾಡಬೇಕಿದ್ದಿಲ್ಲ. ನಾನು ಮೊದಲೇ ಮಂಗ. ಮಂಗಗಳನ್ನೊಮ್ಮೆ ಮಂಗ ಮಾಡುವುದುಂಟು, ಕುಣಿಸುವುದು. ಹೌದಾ? ಹೌದಪ್ಪ, ಬುದ್ಧಿಯನ್ನು ಕಲಿಸು. ಒಳ್ಳೆ ಅಭ್ಯಾಸ ಉಂಟು. ಮನೆ ಮನೆಗೆ ಹೋಗ್ತೀಯಾ? ದೇವರನೆಗೆ ಹೌದು. ಹೌದಾ? ಯಾಕೆ ಕೇಳಿದ್ದು ನಿನ್ನ ಮನೆಗೆ ಬಂದಿದ್ದಿಲ್ವ ನೀನು? ಅಲ್ಲ, ನನಗೆ ಮನೆ ಇಲ್ಲ. ಹೌದಾ? ನಿನಗೆ ಮಾತ್ರ ಹೋಗುದಿಲ್ಲ. ಆ ಕಾಡಿನಲ್ಲಿರುವುದು. ಹೌದು. ಬಾಬಿ ಮಗನೇ ನನಗೆ ಹಾರ್ಲಿಕ್ಕೆ ರಾಮನ ಕರುಣೆ ಈ ಹನುಮಂತನ ಮೇಲು ಎಷ್ಟರವರೆಗೆ ಇರ್ತದೋ ಅಷ್ಟರವರೆಗೆ ಈ ಹನುಮಂತನಿಗೆ ಸೋಲೆಂಬುದೇ ಇಲ್ಲವೇ ಇಲ್ಲ. ದೇವರನ್ನು ಕೊಲ್ಲುವಂತ ಆ ಶಕ್ತಿ ನನ್ನಲ್ಲಿದೆ. ಹೌದಾ? ಅದಕ್ಕೆ ದೇವಾಂತಕ ನೀನೇನು, ನಿನ್ನ ದೇವನೇನು, ಮತ್ತೊಬ್ಬನೇನು ನನಗೆ ಲಕ್ಷ್ಯವಲ್ಲ. ನೀನ ನಾನು ನೋಡೋಣ. ನೋಡೋಣ. ಸಭೆಯ ಮಧ್ಯದಲ್ಲಿ
ಪರಾಕ್ರಮ ಕಂಠೀರವ ಇರುವಂತಹ ಸ್ಥಳ ಲಂಕಾ ರಾಷ್ಟ್ರಕ್ಕೆ ಯಾರು ಅಂತ ಕೇಳಬಲ್ಲಿ ರಾವಣೇಶ್ವರನೆಂಬುದಾಗಿ ಕೇಳಿಕೊಂಡು ನಾವೇ ಸರಿ ಬಂದಂತಹ ಕಾರ್ಯ ಬಹಳಷ್ಟಿದೆ, ಎಲ್ಲರೂ ಆಲಿಸಬೇಕು. ನಿತ್ಯ ಜೀವನನು ಧ್ಯಾನಿಸುತ್ತಲೇ ಹದಿನಾಲ್ಕು ಲೋಕವೇ ಈ ದಶಕಂಠನ ಅಧೀನದಲ್ಲಿದೆ. ನಿತ್ಯವೂ ಶಿವನನ್ನು ಪೂಜಿಸಿ ಅವನಿಂದ ವರಪ್ರಸಾದವನ್ನು ಪಡೆದವ ನಾನು. ಅಂಥದ್ದರಲ್ಲಿ ಸಾಮಾನ್ಯ ಮಾನವರಿಂದ ಯುದ್ಧ, ಅವರಿಂದ ಕಾಳಗ, ಅವರಿಂದ ಕೆಲವರು ನಮ್ಮವರು ಸತ್ತು ಹೋಗಿದ್ದಾರೆ. ಸೋಲನುಭವಿಸ್ತಾ ಇದ್ದೇನೆ. ಅದೆಲ್ಲ ಈ ರಾವಣೇಶ್ವರನಿಗೆ ಲೆಕ್ಕವೇ ಅಲ್ಲ. ಕಳುಹಿಸಿಕೊಟ್ಟಿದ್ದೇನೆ ವೀರಾದಿ ವೀರರನ್ನು. ಆ ರಣದ ಪರಾಕ್ರಮದ ಬಗ್ಗೆ ನನಗೆ ಇನ್ನೂ ತಿಳಿದಿಲ್ಲ. ಹೋದವರು ಏನಾಗಿದ್ದಾರೆ ಎಂಬ ವಿಷಯವನ್ನು ಅರಿಯಬೇಕು ಅಂತ ಕುತೂಹಲ ನನಗಿದೆ. ಯಾರಲ್ಲಿ ಕಲಗದಲ್ಲಿ ದೇವದಗಾದಿಗಳಳಿದ ವೃತ್ತಾಂತ ಬಂದ ಕಳ ತಿಲಕ ಗರುಗಿದರು ಚಾರಕರದಿಕ ಭೀತಿಯಲೇ ಹೇಳ. ವಂದಿಸಿಕೊಂಡಿದ್ದೇನೆ ಬುದ್ಧಿ. ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಿ. ಪರಿಚಯ ಸಿಕ್ಕಿತು. ಅದೇ ನೋಡುವುದು ನಾನು. ಯಾರು ನೀನು? ನಿಮ್ಮ ಮಾವ. ಹೌದಾ? ನನ್ನ ಮಾವ? ಮಾವ ಅಲ್ಲ, ಮತ್ತೆ ನಿಮ್ಮ ಮಾವ. ನಮ್ಮವ ಅಂದ್ರೆ ನನ್ನವ. ಹೌದು, ನಿಮ್ಮ ನನ್ನವ. ಹೇಗಾದದ್ದು ನೀನು? ಯಾಕಂದ್ರೆ ಯಾವಾಗಿನಿಂದ? ಬರುವ ವರ್ಷದಿಂದ? ಅಲ್ಲಲ್ಲ, ಮೊದಲಿನಿಂದಲೂ ಇಲ್ಲೇ. ಮೊದಲಿನಿಂದಲೇ ಇಲ್ಲಿದ್ದೆ? ಇಲ್ಲೇ ನಿಮ್ಮೊಟ್ಟಿಗೆ. ಹೌದೇ? ಹೌದು ಬುದ್ಧಿ. ನೋಡಿದ್ರೆ ಬರುವುದಿಲ್ವಲ್ಲ ನನಗೆ? ಸುಮ್ಮನೆ ಅಲ್ವಾ? ನಿನ್ನನ್ನು ಕರ್ಕೊಂಡು ಬಂದದ್ದು ನಾನೇ ಅಲ್ವ? ಆಗಲೇ ಕರ್ಕೊಂಡು ಬಂದೆ. ನೆನಪುಂಟಲ್ವ ನೀನು? ನೆನಪುಂಟು ನನಗೆ. ಹೌದಾ? ಹೌದೌದೌದು. ನನಗಾಗಿ ದುಡಿಯುವವನಿ. ಹೌದೌದು. ರಣದ ವರ್ತಮಾನವನ್ನು ತಿಳಿಯುವುದಕ್ಕಾಗಿ ಹಾ, ವೀರಭಟರ ಜೊತೆಯಲ್ಲಿ ಕಳುಹಿಸಿಕೊಟ್ಟವನ. ಹೌದು. ಏನು ವರ್ತಮಾನ? ಕಳರಾಯಲಾಲಿಸೈ ಭಿನ್ನಪವ ಕಳರಾಯಲಾಲಿಸೈ ಭಿನ್ನಪವ ಮಗಾನುಭವ ಕಳರಾಯಲಾಲಿಸೈ ಭಿನ್ನಪವ ಸೇನೆ ಮುತ್ತಿದೆ ನಗರವ ಮುತ್ತಿಲ್ಲ
ಏನು ದಾನವಾಗ್ರಣಿ? ಎಲ್ಲರೂ ಕರೆಯುವುದು ನಿಮ್ಮನ್ನ ಹಾಗೆ ಅಲ್ವಾ? ದಾನವಾಗ್ರಣಿ. ದಾನವಾಗ್ರಾಣಿ ಅಕ್ಷರ ಬೇರೆ ಸೇರಿಸಬಾರ್ದು, ಗೊತ್ತಾಯ್ತಲ್ಲ? ಆಯ್ತಾಯ್ತು. ಹಾ. ಆ ಸುರೇಶ ಅಂತ ಕರೆಯುವುದಿಲ್ವಾ? ಅಸುರೇಶ. ಸುರೇಶ. ಹಾ, ಹೌದು. ಮೊದಲು ನೀವು ದಶಕುಂಟ ಅಲ್ವಾ? ಕುಂಟ ನಿನ್ನ ಅಜ್ಜ. ದಶ ಕಂಠ, ದಶಕಂಠ. 10 ತಲೆ ಉಳ್ಳವ, ಹೌದೌದು. 10 ಕಂಠಗಳು ಉಳ್ಳವ. ಹೌದೌದು. ನೀವು ದಶ ಕಂಠ. ರೈಲೆ. ಏನೋ ಏನ್ ಹೇಳುದು? ಚಳಿಯಾಗಿದೆ, ಚಳಿ ಆಗ್ಲಿಲ್ಲಪ್ಪ. ಮತ್ತೆ ಹೀಗೆ ಮಾಡ್ಕೊಂಡು ಬರ್ತೀನಿ. ಈಗ ಯೋಚನೆ ಮಾಡಿದಾಗ ಸ್ವಲ್ಪ ಚಳಿ ಹಿಡಿಯುವ ಅಂದಾಜುಂಟು. ಯಾಕೆ? ರೈಲೆ. ಹ. ರಣರಂಗಕ್ಕೆ ಹೋಗ್ಬೇಕು, ಹ. ಅಲ್ಲೇ ವಿಷಯ ಎಲ್ಲ ತಿಳಿಸ್ಬೇಕು ಅಂತ ಹೇಳಿದವರು. ಅಯ್ಯ, ಓ. ನೀನು ಹೊಸಬ ಅಂತ ಕಾಣ್ತದೆ ನನಗೆ. ಹಾ. ನಿನಗೆ ಚಳಿ ಹಿಡಿಯುವುದಕ್ಕೂ ಸಾಧ್ಯ ಉಂಟು. ಯಾಕೆ? ಹಾ. ನಿನಗೆ ಹೊಸ ಅನುಭವ. ಹೌದೌದೌದು. ಇನ್ನು ಆಗಬೇಕಷ್ಟೇ ಇಲ್ಲಿಯ ಪರಿಚಯ ಅಲ್ವಾ? ಹೌದ್ರೆ. ಹೌದಾ? ದೇವ್ರೆ, ಹ. ನೀನ್ ಹೋದರೆ ಹ. ನಿಮ್ಮವರು ಕಳಿಸಿಕೊಟ್ಟಿದ್ದೀರಲ್ಲ, ಹೌದು. ದೇವನಂದ ಅಲ್ವಾ? ಅವನನ್ನು ನಾನು ಯಾವತ್ತೂ ಕರೆಯುವುದೇ ಇಲ್ಲ, ಅವನು ನನ್ನನ್ನು ಕರೆಯುವುದಿಲ್ಲ. ಅವಲ್ವಾ ದೇವಲೋಕದವ? ಅವರಲ್ಲ, ಹ. ನಮ್ಮ ದೇವಾಂತಕ. ದೇವಾಂತಕ ನರಾಂತಕರು. ಹೌದಯ್ಯ, ಅವರೊಟ್ಟಿಗೆ ಹೋಗ್ಬೇಕು ಅಂತ ದೇವತೆಗಳನ್ನೇ ಎದುರಿಸಬಲ್ಲಂತ ಸಾಮರ್ಥ್ಯ ಉಳ್ಳವ ದೇವಾಂತಕ. ಹೌದೌದೌದು. ಮರನನ್ನೇ ಸದೆ ಬಡಿಯುವಂತ ಸಾಮರ್ಥ್ಯ ಉಳ್ಳವ ನರಾಂತಕ. ನರಾಂತಕರು ಇಬ್ಬರನ್ನು ಯುದ್ಧಕ್ಕಾಗಿ ಕಳುಹಿಸಿಕೊಟ್ಟಿದ್ದೇನೆ, ಅವರೊಟ್ಟಿಗೆ ನಾನು ಹೋದವ ಬೆಂಗಾವಲಾಗಿ. ಹೌದು. ಬುದ್ಧಿ ಏನೋ ಸುದ್ದಿ? ಬುದ್ಧಿ ಹ. ಏನು ನೋಡಿದ ಬುದ್ಧಿ? ಏನ್ ನೋಡು? ಎಲ್ಲ ಕಡೆ ಮಂಗನವರು ಇರುವುದು. ಹೌದಯ್ಯ. ಹೌದು. ಹ. ನೆಲದಲ್ಲಿ ಮಂಗ, ಮರದಲ್ಲಿ ಮಂಗ, ಹ. ಗುಡ್ಡದಲ್ಲಿ ಮಂಗ, ಹ. ಮನೆಯ ಮಾಡಿನಲ್ಲಿ ಮಂಗ, ಹ. ಎಲ್ಲ ಮಂಗಮಯ ಆಗಿ ಹೋಗಿದ್ದಾರೆ. ಎಲ್ಲಿ? ಅಲ್ಲಿ ಎಲ್ಲಿ? ರಣರಂಗದಲ್ಲಿ. ರಣರಂಗದಲ್ಲಿ. ಹೌದೌದೌದು. ಮತ್ತೆ ಇಲ್ಲಿ ಬೆರಳು ತೋರಿಸಬೇಡ. ಎಲ್ಲ ರಿಸಲ್ಟ್ಸ್ ಸಿಕ್ಕಿಲ್ಲ. ಇಲ್ಲಿ ನಿನ್ನ ಹಾಗಿನ ಮಂಗಗಳಿಲ್ಲ, ಗೊತ್ತಾಯ್ತಲ್ಲ? ಅಂದ್ರೆ ನಾನು ಮಂಗನ? ಹಾಗಲ್ವಾ? ಮತ್ತೆ? ಇಲ್ಲಿ ಮಂಗಗಳಲ್ಲ, ಇಲ್ಲಿ ಮಂಗ. ಅಲ್ಲಿ ಮಂಗಗಳು. ಹೌದು. ಕೆಲವು ಕಪ್ಪು ಮುಸುಳಿನ ಮಂಗ, ಹ. ಕೆಲವು ಕೆಂಪು ಮುಸುಳಿನ ಮಂಗ, ಹ್ಮ್. ಅನೇಕ ಜಾತಿಯ ಮಂಗಗಳು ಬುದ್ಧಿ. ಅದು ಹಾಗೆ. ಓ. ಪ್ರಾಣಿಗಳಲ್ಲಿ ವಿಧ ವಿಧವಾದಂತಹ ವ್ಯತ್ಯಾಸಗಳು ಇರ್ತವೆ. ಹೌದೌದು. ಈಗ ನಾನು ಇದ್ದಾಗ ನೀನಿದ್ದ ಇದ್ಯಾ? ನಾನಾಗಿಲ್ಲ. ನಿನ್ನ ಮುಖ ಹೇಗುಂಟು ನನ್ನ ಮುಖ ಗೊತ್ತಿಲ್ವಾ? ನನ್ನ ಅಂದಾಜು ಗೊತ್ತುಂಟು ನನಗೆ. ಏನು ಅಂದಾಜು? ಓ, ಹ, ಹೇಳು. ರಾಯರೇ, ಹ್ಮ್. ರಾಯರೇ, ಏನು? ಅದನ್ನು ನೋಡಿ, ಮಂಗನವನ್ನು ನೋಡಿ, ಹ? ಮಂಗಗಳನ್ನು ನೋಡಿ ನಮ್ಮವರು ಹೇಳುವುದು. ಮಂಗಗಳನ್ನು ನೋಡಿ. ಹೌದೌದು. ಹ. ಎಲ್ಲೆಲ್ಲಿ ನೋಡಲಿ ಮಂಗಗಳ ಹಾವಳಿ. ನಮ್ಮವರಿಗೆ ಅದು ಗೊತ್ತಾಗಿದೆ, ಹಾವಳಿ ಅಂತ ನಿನಗಿನ್ನೂ ಗೊತ್ತಾಗ್ಲಿಲ್ಲ ಅಲ್ವಾ? ನನಗೆ ಯಾವಾಗಲೂ ಗೊತ್ತಾಗಿದೆ. ಅಲ್ಲ, ಹೇಳುವವರಿಗೆ ಗೊತ್ತಾಗಿದೆ, ನಿನಗೇನು ಗೊತ್ತಾಗಿದೆ ಅಂತ. ನಾನು ಅದನ್ನು ಹೇಳಿದ್ದೇನೆ, ಯಾವುದನ್ನು? ಮಂಗಗಳ ಹಾವಳಿ ಅಂತ. ಹೌದಾ? ಹೌದೌದೌದು. ಅವರ ಜೊತೆಯಲ್ಲಿ ಕೂತು ಭಜನೆ ಮಾಡಿದ್ಯಾ? ಛೆ, ನಾನು ಭಜನೆಗೆಲ್ಲ ಹೋಗುದಿಲ್ಲ. ಮತ್ತೆ ಯಾವುದಕ್ಕೆ ಹೋಗುದು? ನಾನು ಭಜನೆ ಎಲ್ಲ ಮಾಡುದಿಲ್ಲ. ಭಜನೆಯಲ್ಲಿ ಪಂಚಗಜ್ಜಯ ಕೊಡ್ತಾರೆ, ಅದಕ್ಕೆ ಹೋಗ್ತೀಯಾ? ಅದಕ್ಕೆ ಹೋಗ್ತೇನೆ. ಹೋಗ್ತೀಯಾ? ಅದಕ್ಕೆ ಹೋಗ್ತೇನೆ. ಏನಾಯ್ತು ಅಲ್ಲಿ? ದೇವ್ರೆ, ಹ. ದೇವಂತಕ ನರಾಂತಕರು ಯುದ್ಧಕ್ಕೆ ಹೋದಂತಹ ಸಮಯದಲ್ಲಿ ಹ. ಮಂಗಗಳು ಬಂದ್ರು. ಹ. ಆಚೆಯಿಂದ ಹ. ನಮ್ಮ ದೇವಾಂತಕ ಹೋದಾಗ ಹ. ಆ ಮುಂದಿನಿಂದ ಹನುಮಾನ್ ಹನುಮಾನ್ ಹನುಮಂತ. ಹನುಮಂತ, ಹ್ಮ್. ಆ ಈಚೆಯಿಂದ ಹ್ಮ್. ಅದು ನರಾಂತಕ ಹೋದಲ್ಲಿ ಅಂಗದ ಹಂಗಲ್ಲ? ಇಬ್ಬರು ಬಂದ್ರು. ಹ. ಚಟಾಪಟಿ ಯುದ್ಧ, ಹ. ಮರಾಮರಿ ಯುದ್ಧ, ನಮ್ಮವರು ಖಂಡಿತ ಬಿಡ್ಲಿಕ್ಕಿಲ್ಲ. ಘನಘೋರ ಭೀಕರ ಸಂಗ್ರಾಮ. ಹೌದು, ಘನಘೋರವೂ ಒಂದೇ, ಭೀಕರವೂ ಒಂದೇ. ಸಂಗ್ರಾಮದಲ್ಲಿ ಹಾಗಾಗ್ತದೆ ಅದು. ಹೌದೌದು. ಹ್ಮ್. ಯುದ್ಧ ಮಾಡಿ 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 ರಾಯರೇ, ಹ. ಆ ಮಂಗಗಳು ಹ್ಮ್. ನಮ್ಮ ದೇವಾಂತಕ ನರಾಂತಕರನ್ನು ಕೊಂದು ಬಿಟ್ಟರು. ಚಳಿದು ಕಡುಗ ಮುಂಗರಿದು ತಳಿಗಳಿಗೆ ವೀರಾವೇಗದಿಂದಲೇ ಕಡೆಯ ಭೈರವನಂತೆ ಕತಿಯನ್ನು ತಾಳುತ್ತಿಂತೆಂದ ಕುರಿಗೆ ಹೆಪ್ಪಲಿ ಅಂಜುವುದೇ
ನಿನಗೆ ಚೆನ್ನಾಗಿ ಗೊತ್ತಿರಬಹುದು. ಗೊತ್ತುಂಟು ಬುದ್ಧಿ. ನಾನು ಹೇಗೆ ಕಾಡಿನಲ್ಲಿ ಹೆಬ್ಬುಲಿಯೊಂದು ಸಂಚಾರ ಮಾಡ್ತದೆ. ಹೌದು. ಆ ಹೆಬ್ಬುಲಿಯ ಮುಂದೆ ಕುರಿ ಬರುವುದಕ್ಕೆ ಸಾಧ್ಯ ಉಂಟೆ? ಇಲ್ಲವೇ ಇಲ್ಲ. ಸಾಧ್ಯವೇ ಇಲ್ಲ. ಹಾಗೆ ನಾನು ಹೆಬ್ಬುಲಿ ಸದೃಶ, ಹೌದು. ಮಾನವರು ಕುರಿ ಸಮಾನ. ಆ, ಅಂತಹ ಕುರಿಗಳಿಗೆ ಆ, ಹೆಬ್ಬುಲಿಯೊಂದು ಅಂಜುವುದಕ್ಕುಂಟೇನೋ? ಇಲ್ಲೂ ಅಲ್ಲ. ಏನು ಇಲ್ವಲ್ಲ, ಹೆಬ್ಬುಲಿ, ಅನ್ನುವುದಕ್ಕೆ ಸಾಧ್ಯವಿಲ್ಲ. ಇಲ್ಲ. ಅಂತಹ ಮಾನವರ ಜೊತೆಯಲ್ಲಿರುವಂತಹ ಆ, ಕಪಿಗಳು, ಆ, ಅವುಗಳ ಅಟ್ಟಹಾಸ, ಆ, ಅವುಗಳಿಂದಾಗಿ ರಾಮ ಮೆರೆಯುತ್ತಾ ಇದ್ದಾರೆ ಹೌದು. ಎಂಬ ಅಭಿಪ್ರಾಯವನ್ನು ನೀವು ಹೇಳ್ತಾ ಇದ್ದೀರಿ. ಆ, ಆ ಮಂಗಗಳೇನು ಆ, ಅವುಗಳ ಬಾಲವನ್ನು ಹಿಡಿದು ನೆಲ ಕಪ್ಪಳಿಸಿ ಅವುಗಳ ವಂಶವನ್ನೇ ನಾಶ ಮಾಡಿಬಿಡ್ತೇನೆ. ಮತ್ತಾರಿದ್ದಾರೆ? ರಾಮ ಲಕ್ಷ್ಮಣರು. ಇಂದು ರಾಮನ ರಣದಿ ಕೆಡಹರೆ ಇಂದು ರಾಮನ ರಣದಿ ಕೆಡಹರೆ ಇಂದು ಮುಂದಾನಾದನಾದಳೆ ತಂದೆ ತಾಯಿಗಳಿಗೆ ಜನಿಸಿದ ಕಂದನಲ್ಲ ಮಾಡುವಂತಹ ಹೊತ್ತಿನಲ್ಲಿ ಅವರು ಸಾಯುವ ಸ್ಥಿತಿಗೆ ಬಂದ್ರೆ ರಕ್ಷಣೆ ಮಾಡುವುದಕ್ಕೆ ರಾಮನಿದ್ದಾನೆ. ಇದ್ದಾನೆ. ಇನ್ನು ರಣಭೂಮಿಯಲ್ಲಿ ಆ ರಣದಲ್ಲಿ ರಾಮನನ್ನು ಕೆಡಹದಿದ್ರೆ, ರಾಮನ ಜೊತೆಯಲ್ಲಿರುವಂತಹ ಲಕ್ಷ್ಮಣನನ್ನು ರಣಭೂಮಿಗೆ ಕೆಡಹದಿದ್ರೆ ನಾನು ಯಾರು ಗೊತ್ತಾ? ವಿಶ್ರವಸು ಕೈಕಸೆಯ ಮಗ, ಅವರಿಗೆ ಹುಟ್ಟಿದಂತಹ ಕಂದನಲ್ಲ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು. ರಣಭೂಮಿಗೆ ಹೋಗ್ತೇನೆ, ಅವರೆಲ್ಲ ನಾಶ ಮಾಡ್ತೇನೆ. ಗೊತ್ತಾಯ್ತಲ್ಲ? ನನ್ನ ಯೋಗ್ಯತೆ ಏನೆಂಬುದನ್ನು ರಣಭೂಮಿಯಲ್ಲಿ ನೋಡಬೇಕು. ಎನ್ನುತ್ತ ಕೊನೆ ಮೀಸೆಗಳ ತಿರುವುದ ತನುಜಪತಿ ನಿಂದಿರಲು ಕಾಣುದ ಅನಗಮತಿ ಅತಿಕಾಯ ನಗುತ್ತಿಂದೆಂದ ಪಿತಗೆ ಯಾವುದನ್ನೆಲ್ಲ ಕೇಳಬೇಕಾಗ್ತದೆ ಅಂತ ನಮ್ಮ ಮೂಗಿನ ನೇರಕ್ಕೆ ಯಾವುದಾದ್ರೂ ಒಂದು ತೀರ್ಮಾನ ಬಗ್ಗುವುದಿಲ್ಲ ಅಂತಾದ್ರೆ, ಯಾರಲ್ಲಾದ್ರೂ ಒಂದು ಆಕ್ಷೇಪವನ್ನು ಮಾಡಿ ಯಾವುದೂ ಸರಿಯಿಲ್ಲ ಅಂತ ಹೇಳುವುದೇ ತಮ್ಮ ಜಾಯಮಾನ ಅಂತ ಕೆಲವರು ತಿಳ್ಕೊಂಡು ಅವರು ತೋಡಿದಂತಹ ಹೊಂಡಕ್ಕೆ ಅವರೇ ಬಿದ್ದು ಸಾಯುವ ಹಾಗೆ ನಮ್ಮ ಅಪ್ಪಯ್ಯ ಮಾತಾಡ್ತಾ ಇದ್ದಾರೋ ಅಂತ ನನಗನ್ನಿಸುವುದು. ಸಭೆಯಲ್ಲಿ ಕೂತಿದ್ದೆ ನಾನು. ಇಷ್ಟರವರೆಗೆ ನಮ್ಮ ತಂದೆಯವರು ಇಂತಹ ಶಬ್ದಗಳನ್ನು ಹೇಳಿದ್ದಿಲ್ಲ. ಕುರಿಗೆ ಹೆಬ್ಬುಲಿ ಅಂಜುವುದೇ? ಇದು ಯಾರಲ್ಲಿ ಪ್ರಶ್ನೆ? ಯಾರಿಗೆ ಪ್ರಶ್ನೆ? ಯಾಕೆ ಪ್ರಶ್ನೆ? ಇಂದು ರಾಮನ ರಣದಿ ಕೆಡಗದೆ ಉಳಿದನಾದರೆ ತಂದೆ ತಾಯಿಗಳಿಗೆ ಉದಿಸಿದ ಕಂದನೆ ಏನು ಇನ್ನೂ ಆಗಬೇಕಾದ ನಿರ್ಧಾರ? ಈಗಾಗಲೇ ಆಗ್ಲಿಲ್ವಾ ನಮ್ಮ ಅಪ್ಪಯ್ಯ ಯಾರಿಗೆ ಮಗ ಅಂತ? ಆದರೆ ಒಟ್ಟು ಮನಸ್ಸಿನ ಸ್ಥಿಮಿತವನ್ನು ಕಳ್ಕೊಂಡಿದ್ದಾರೆ. ಆಗುತ್ತಿರುವಂತಹ ಅಪಾರವಾದ ನಷ್ಟಕಷ್ಟಗಳಿಗೆ ಮನಸ್ಸು ಕೊರಗುತ್ತದೆ. ಮುಂದೇನು ಎನ್ನುವುದನ್ನು ಯೋಚಿಸುವಲ್ಲಿ ಉತ್ತರ ಸಿಕ್ಕದೆ ಮೇಲೆ ಕೆಳಗಾಗಿದ್ದಾರೆ ತಂದೆಯವರು ಅಂತ ನನಗೆ ಅರ್ಥ ಆಗ್ತದೆ. ಹಾಗೆ ಅಂತ ಈ ಸ್ಥಿತಿಯಲ್ಲಿ ಅವರನ್ನು ಹೀಗೆ ಬಿಡುವ ಹಾಗಿಲ್ಲ. ಅಂತರಂಗದ ಸ್ಪಷ್ಟತೆಯನ್ನು ನಾವು ನಿವೇದಿಸಿಕೊಳ್ಳದೇ ಇದ್ರೆ
ಒಂದು ವಿಧವಾದಂತಹ ಆತ್ಮವಂಚನೆಯನ್ನು ಮಾಡಿಕೊಂಡ ಹಾಗಾಗ್ತದೆ. ಹಾಗಾಗಿ ಸಭೆಯಿಂದ ಎದ್ದು ಬಂದಿದ್ದೇನೆ. ಅಪ್ಪಯ್ಯನನ್ನೇ ಕಂಡು ಎರಡು ಮಾತಾಡಬೇಕು ಅಂತ ಉಂಟು. ತೀರ್ಥರೂಪರೇ, ಅಡಿದಾವರಗಳಿಗೆ ವಂದಿಸಿದ್ದೇನೆ. ಮಗನಾದ ಅತಿಕಾಯ ಒಂದೆರಡು ಮಾತಾಡಬಹುದಲ್ಲ? ಖಂಡಿತ ಅವಕಾಶ ಉಂಟಲ್ಲ? ಯಾತಕ್ಕೆ ಮರುಳಾಗಿತ್ತಾದ ಯಾಕಪ್ಪ? ಯಾತಕ್ಕೆ ಮರುಳಾಗಿತ್ತಾದ ರಘುನಾಥನ ಕನಕವೇ ಲೋಕ ಪ್ರಖ್ಯಾತ ರಘುನಾಥನೋಳ್ಕಲಕವೇ ಲೋಕ ಪ್ರಖ್ಯಾತ ಸಕಲ ಲೋಕೈಕ ನಾಯಕನು ಸಕಲ ಲೋಕೈಕ ನಾಯಕನು ಸರ್ವಾತ್ಮಕನು ಸರ್ವರ ರಕ್ಷಿಸುವ ದೈವನವನು ಮುಕುತಿದಾಯಕನು ಶಾಶ್ವತನು ಮುಕುತಿದಾಯಕನು ಶಾಶ್ವತನು ನಿನ್ನ ಯುಗುತಿ ನಡೆಯದಾದಿ ಒತ್ತು ರಾಘವನು ಯಾತಗೆ ಮರುಳಾಗಿದ್ದಾನ ರಘುನಾಥನೊಳ್ ಕಲಹವೇ ಲೋಕ ಪ್ರಖ್ಯಾತ ತೀರ್ಥರೂಪರೇ, ಅತಿಕಾಯ ಮತ್ತೊಮ್ಮೆ ಮಗದೊಮ್ಮೆ ಇನ್ನೊಮ್ಮೆ ಅಡಿದಾವರಗಳಿಗೆ ಪಡಬಡುತ್ತಾ ಇದ್ದೇವೆ. ಒಳ್ಳೆದಾಗಲಿ. ಘೋರವಾದಂತಹ ಒಂದು ಪ್ರತಿಜ್ಞೆಯನ್ನೇ ಕೈಗೊಂಡಿರೋ ಎನ್ನುವ ಹಾಗೆ ತಾವು ಕರೆದ ಕಂಡೇಯವನ್ನು ಜಳಪಿಸುತ್ತಾ ಸೇನಾವಾಹಿನಿಗೆ ಒಂದು ತೆರನಾದಂತಹ ಅಡ್ಡಿಯನ್ನು ಕೊಡುವುದಕ್ಕೆ ಮುಂದಾಗಿದ್ದೀರಾ. ಹೌದು. ರಣವೇ ಬದ್ಧ. ಅಪ್ಪಯ್ಯ, ಏನಯ್ಯ? ಯಾಕೆ ನಾವು ಹೊರಡ್ತಾ ಇದ್ದೇವೆ ಎನ್ನುವುದನ್ನು ಮತ್ತೊಮ್ಮೆ ನಮ್ಮಲ್ಲೇ ನಾವು ವಿಮರ್ಶಿಸಿಕೊಂಡ್ರೆ ಉತ್ತರ ಸಿಕ್ಕದೇ ಇರುವಂತದ್ದೇನು ಅಲ್ಲವಲ್ಲ? ಈಗ ವಿಮರ್ಶೆಯಲ್ಲಿ ಏನಾಗಿದೆ ವ್ಯತ್ಯಾಸ? ನಮ್ಮತ್ತೆಯಾದಂತಹ ಶೂರ್ಪಣಖಾದೇವಿಯ ಮೂಗನ್ನು ರಾಮನ ತಮ್ಮನೋ ಲಕ್ಷ್ಮಣನೋ ಕತ್ತರಿಸಿದ. ಹೌದು. ಯಾಕೆ ಕತ್ತರಿಸಿದ? ಅದು ಯಾಕೆ ಕತ್ತರಿಸಿದ ಅಂತಲೇ ಕೇಳುವುದಕ್ಕೆ ಪ್ರಾರಂಭ ಮಾಡಿದ್ದೀಗ ನಾವು ಮೂಗಿಲ್ಲದೆ ಇರುವ ವ್ಯವಹಾರ ಮಾಡಿದ್ದರಿಂದಲ್ವೋ? ಯಾವುದು ಮೂಗಿಲ್ಲದ ವ್ಯವಹಾರ? ಉತ್ತರಾಖಂಡ ದ್ವಾರದಲ್ಲಿ ಸ್ವೇಚ್ಛೆಯಾಗಿ ತಿರುಗುತ್ತಿದ್ದಂತಹ ನಮ್ಮತ್ತೆ ಏನು ಅವ್ಯವಹಾರವನ್ನು ಮಾಡಿದ್ದರಿಂದ ಹಾಗಾದದ್ದು ಎನ್ನುವುದು ನಿಮಗೆ ಅಕಂಪನದ ಮೂಲಕವಾಗಿ ದೂರ ಬರುವಾಗ ಗೊತ್ತಾಗಿತ್ತು. ಹೌದು. ಮಾರೀಚ ಮಾವನಲ್ಲಿಗೆ ಹೋಗಿ ಒಮ್ಮೆ ಹೇಳಿ ಅವ ನಿಮ್ಮನ್ನು ಸಮಾಧಾನಿಸಿ ನೀವು ಮರಳಿ ಬಂದಿದ್ದೀರಿ. ಹರಿದ ಮೂಗಿನಿಂದ ಸುರಿಯುವಂತಹ ರಕ್ತವನ್ನೇ ಹಿಡ್ಕೊಂಡು ಸಭಾಮಂದಿರದಲ್ಲಿ ಪ್ರಕಟಣಾದಂತಹ ನಮ್ಮತ್ತೆಯನ್ನು ಕಂಡಾಗ ನಮ್ಮ ಲಂಕೆಯ ಮೂಗು, ಹೌದು, ನಮ್ಮ ಮಾನದ ಪ್ರಶ್ನೆ, ನನ್ನ ಮರ್ಯಾದೆಯ ಪ್ರಶ್ನೆ. ಅಪ್ಪಯ್ಯ, ಏನಯ್ಯ? ಇರ್ಲಿ, ಆದ್ರೂ ಯಾರಲ್ಲಿ ಹೇಗೆ ಯಾವಾಗ ಏನಾಗಿ ಇತ್ಯಾದಿ ಇತ್ಯಾದಿ ಪ್ರಶ್ನೆಗಳಿಗೆಲ್ಲ ಮತ್ತೊಬ್ಬರಿಗೆ ಉತ್ತರ ಕೊಡುವುದಕ್ಕೆ ಸಾಧ್ಯ ಇಲ್ಲದೆ ಇದ್ರೂ ನಮ್ಮಲ್ಲಿ ಒಂದು ಲೆಕ್ಕ ಬೇಕಾಗ್ತದಪ್ಪಯ್ಯ. ಯಾವ ಲೆಕ್ಕ? ಈಜುವುದೇ ಹೌದಾದ್ರೂ ಈಜಬಹುದಾದಂತಹ ನೀರಿನ ಮಟ್ಟ ಏನು, ಅದರಲ್ಲಿ ಏನುಂಟು, ಒಳಸುಳಿ ಉಂಟು, ಅಲ್ಲ ಏನಾದ್ರೂ ನೆಗಳಗಳಿದ್ದೀತೋ ಇತ್ಯಾದಿಗಳನ್ನು ನಾವು ಪರಾಮರ್ಶಿಸದೆ ಮುಳುಗುವುದಕ್ಕೆ ತಜ್ಞರಾದವರಿಗೆ
ಸುಳಿಯನ್ನು ಲೆಕ್ಕಿಸುವುದಿಲ್ಲ, ಗೊತ್ತಾಯ್ತಲ್ಲ. ತಜ್ಜತೆ ಎನ್ನುವುದು ನಮ್ಮಲ್ಲಿ ಇರಬಹುದು, ಹ, ಆದ್ರೆ ಹ, ನಾವು ಈಜಬಹುದಾದಂತಹ ಕ್ಷೇತ್ರ ಯಾವುದು? ಹ, ಎಷ್ಟೋ ಜನರ ಪ್ರಾಣವನ್ನೇ ತೆಕ್ಕೊಂಡಂತಹ ಒಂದು ಹ, ಮಡು ಆದ್ರೆ ಹ, ಅದಕ್ಕೆ ಅಷ್ಟು ಬೇಗ ಇಳಿಬಾರ್ದಪ್ಪ. ಎಷ್ಟು ತಜ್ಜತೆ ಇದ್ರು ಹ, ಅದರಲ್ಲಿ ಏನಾದ್ರೂ ಒಳಸುಳಿಗಳಿದ್ರೆ ಹ. ನಮ್ಮನ್ನು ಒಳಗೆಳೆಯುತ್ತದೆ. ಅತಿಕಾಯ ಓ ನಾವು ಈಜುವುದಕ್ಕೆ ಮನ ಮಾಡಿದ್ದೇವೋ ಹ. ಸರಿಯಾದಂತಹ ಸಮುದ್ರದಲ್ಲಿಯೇ ಈಜಬೇಕು, ಮತ್ತೆ ಕೆಸರು ಗದ್ದೆಯಲ್ಲಿ ಈಜುವುದಲ್ಲ, ಗೊತ್ತಾಯ್ತಲ್ಲ. ಅಪ್ಪಯ್ಯ, ಏನು ಹೇಳ್ತೀರಿ ಸಮುದ್ರದಲ್ಲಿ ಈಜುವುದು ಅಂತ. ಹ, ಆದಿಶಕ್ತಿಯಾದ ಹ, ಪರಂಜ್ಯೋತಿ ಸ್ವರೂಪಿಯಾದ ಹ, ಈ ಪ್ರಪಂಚಕ್ಕೆ ನಾಯಕ ಸ್ಥಾನವನ್ನು ಹ, ಕೊಡಬಹುದಾದಂತಹ ವಿಶಿಷ್ಟವಾದ ತತ್ವಭೂತವಾದ ಹ, ಒಂದು ವಿಶೇಷತೆಯೇ ಹ, ರಾಮಾಕಾರವನ್ನು ತಾಳಿ ಬಂದಿದೆ ಎನ್ನುವುದು ಹ, ಸಕಲ ಗುಣಗಣಗಳನ್ನೇ ಅರ್ಥ ಮಾಡಿಕೊಳ್ಳಬಹುದಾದಂತಹ ತಮಗೆ ಹ, ಗೊತ್ತಿಲ್ಲದೆ ಇರುವಂತಹ ವಿಚಾರ ಅಲ್ಲ. ಹ್ಮ್, ರಘುನಾಥನಲ್ಲಿ ಹ, ಕಲಹವನ್ನು ಕೈಗೊಂಡಿರುವಂತಹ ನೀವು ಹ, ಲೋಕ ಪ್ರಖ್ಯಾತರೇ ಹೌದು. ಹ, ಲೋಕದಲ್ಲಿ ಅವರು ಪ್ರಖ್ಯಾತರಾಗಿದ್ದಾರೋ ಹ, ಅವರಿಗೆ ಪ್ರಪಂಚದ ಎಲ್ಲ ಆಗುಹೋಗುಗಳು ತಿಳಿದಿರ್ತಾವೆ ಅಂತ ಲೆಕ್ಕ. ಹ, ಯಾಕಪ್ಪ ನಿಮಗೆ ಆದಿವಸ್ತುವಾದಂತಹ ರಾಘವನ ಬಗ್ಗೆ ತಿಳಿಲಿಲ್ಲ? ಓಹೋ, ನಾವು ನಮ್ಮ ಬಲವನ್ನು ತಿಳಿಯುವುದಕ್ಕಿಂತ ಹೆಚ್ಚಾಗಿ ಹ, ಪರಬಲವನ್ನು ಅರ್ಥ ಮಾಡಿಕೊಂಡು ಹ, ನಮ್ಮದ್ದಾದಂತಹ ವ್ಯವಹಾರವನ್ನು ತೊಡಗಬೇಕು ಎನ್ನುವುದು ಹ, ತಾವೇ ನಮಗೆ ಕೆಲವು ಸಲ ಹೇಳಿಕೊಟ್ಟಂತಹ ಪಾಠವಾಗಿದೆ. ಹ, ಇದು ತನಕ ಹ, ನೀವು ಎಲ್ಲೆಲ್ಲ ಯುದ್ಧವನ್ನು ಸಾರಿದ್ದೀರೋ ಹ, ಅಲ್ಲೆಲ್ಲ ಬಹಳ ಮಟ್ಟಿಗೆ ಗೆದ್ದಿದ್ದೀರಿ ಅಂತ ಏನೂ ಇಲ್ಲ. ಹ, ಆದ್ರೂ ಸೋಲದೆ ಹ, ಸೋತಿರುವ ನೀವು ಹ. ಒಂದು ತೆರನಾದಂತಹ ಗೆಲುವಿನಿಂದಲೇ ಹಿಂತಿರುಗಿ ಬಂದವರು. ಹ, ಕೆಲವು ಕಡೆಯಲ್ಲಿ ಹ. ಉಪಾಯಗಳನ್ನು ಹ, ಯೋಚಿಸುವುದರ ಮೂಲಕವಾಗಿ ಮಹತ್ತರವಾದಂತಹ ಅಪಾಯದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯ ಹ, ಎನ್ನುವುದನ್ನು ನಿಮ್ಮ ಜೀವಿತಾವಧಿಯಲ್ಲಿ ಹ್ಮ್, ಕಾಣಬಹುದಾದಂತಹ ಕಲಿಕೆಯ ಮಕ್ಕಳಿಗೆ ಹ್ಮ್, ಸ್ಪಷ್ಟವಾಗಿ ತೋರಿಸಿದಂತಹ ಸಚಿತ್ರಣ ಹ. ನಿಮ್ಮ ಬದುಕಿನಲ್ಲಿ ಎಷ್ಟೋ ಉಂಟಪ್ಪಯ್ಯ. ಹ, 2 ಸಲ ರಾಮ ರಾಮ ಅಂತ ಹೇಳಿದ್ರೆ ಹ, 108 ಸಲ ಗಾಯತ್ರಿಯ ಜಪ ಮಾಡಿದಷ್ಟು ಪುಣ್ಯ ಬರ್ತದೆ. ಹ, ಜ್ಞಾನಿಗಳೆಲ್ಲ ಇದನ್ನು ಹೇಳ್ತಾರೆ. ಹ. ಹಾಗಾದ್ರೆ ರಾಮ ಯಾರು, ಯಾಕೆ, ಹೇಗೆ ಹ. ಎನ್ನುವುದನ್ನು ನಾವು ಆಲೋಚನೆ ಮಾಡಿದರೆ ಹ. ವಿಶಾಲವಾಗಿರುವಂತಹ ಹ್ಮ್, ಒಂದು ಪ್ರಕಾಶದ ಹಾಗೆ ಹ್ಮ್, ನೋಡಿ ಗಿರಿದ ಗಂಬರ ಅಳುಕುವುದೇ ಅಳುಕುವುದೇ ಅಪ್ಪಯ್ಯ, ಅಳುಕುವುದೇ. ಇರುವೆ ಕಚ್ಚಿದರೆ ಬೆತ್ತುವಾದಿ ತುಳಗಿರಿಯು ಇರುವೆ ಕಚ್ಚಿದರೆ ಬೆತ್ತುವಾದಿ ತುಳಗಿರಿಯು ನಿನ್ನದಡು ರಾಘವನೊಳೊಪ್ಪುವುದೇ ಗಿರಿತ ಕಂಬರವಳು ಹೋಗುವುದೇ ಮಗನೇ, ಪರಮೇಶ್ವರ ಪ್ರದತ್ತವಾಗಿರುವಂತಹ ಚಂದ್ರಹಾಸ. ಚಂದ್ರಹಾಸ ತಮ್ಮ ಕೈಯಲ್ಲಿದೆ. ಹೌದು. ಒಂದು ಕಾಲದಲ್ಲಿ ಹ, ಈಶ್ವರ ಪ್ರಸಾದವ ಎನ್ನುವ ಹಾಗೆ ಹ, ತಮಗದು ಪ್ರದತ್ತವಾದದ್ದು ಅಂತ ಲೋಕಕ್ಕೆ ಗೊತ್ತಿದೆ. ಹೌದು. ಹಾಗೆ ಅಂತ ಹ್ಮ್, ಅದರ ಹರಿತ ಕಡಿಮೆ ಆಗಿದೆ ಅಂತ ನನ್ನ ವಾದ ಅಲ್ಲಪ್ಪಯ್ಯ. ಮತ್ತೆ ಅದರಿಂದ ಇರಿಯಬಹುದಾದದ್ದನ್ನು ಮಾತ್ರ ಹ,
ಹರಿಯುವುದಕ್ಕೋ ಸಿಗಿಯುವುದಕ್ಕೋ ಸಾಧ್ಯ ಇದೆ. ಈ ಹೆಸರವರಿಗೆ ನೋಡ್ಲಿಲ್ವ ನಾನು ಸಿಗದ ಯಾವುದು ಕತ್ತಿಯಿಂದ ಹರಿಯಲಾರದು, ಯಾವುದು ಬೆಂಕಿಯಿಂದ ಸುಡಲಾರದು, ಯಾವುದು ನೀರಿನಿಂದ ನೆನೆಯಲಾರದು, ಯಾವುದು ಗಾಳಿಯಿಂದ ಹಾರಲಾರದು, ಯಾವುದು ಶಬ್ದಾದಿ ವಿಕಾರಗಳಿಗೂ ಅನಂತವಾಗಿ ಅಮೋಘವಾಗಿ ಹೆಚ್ಚುಂಟು, ಅದನ್ನು ಕಡಿತೇನೆ, ಹಿಡಿತೇನೆ, ಕೊಲ್ತೇನೆ ಅಂತ ನೀವು ಹೊರಟಿದ್ದೀರಲ್ಲ, ಇದು ಹೇಗಾಯಿತು ಗೊತ್ತೇ? ಹೇಗಾಯ್ತು? ಕೈಯಲ್ಲಿರುವಂತಹ ಚಂದ್ರಹಾಸವನ್ನು ಬೀಸಿ ಅಂಬರವನ್ನು ಸಿಗಿದ್ದೇನೆ ಅಂತ ಒಬ್ಬಾತ ಹೇಳಿದ್ರೆ ನಮಗೆ ನಗು ಬರ್ಲಿಕ್ಕಿಲ್ವೇ ಅಪ್ಪಯ್ಯ? ಅದು ಬಂದಿದೆ. ನಾವು ಪ್ರಾಯೋಗಿಕವಾಗಿ ಅದನ್ನು ಮಾಡುವುದಕ್ಕೆ ಹೊರಟಿದ್ದೇವೆ ಎನ್ನುವುದು ಬಾಕಿದ್ದವರಿಗೆ ಕಾಣುತ್ತಾ ಇದೆ. ಒಂದು ಇರುವೆ ಸಮುದ್ರದ ನೀರನ್ನು ಬತ್ತಿಸಬೇಕು ಅಂತ ಹೊರಟ್ರೆ ಕುಡಿದು ಮುಗಿದೀತೆ. ಅಲ್ಲ, ನೊಣಗಳೆಲ್ಲ ಸೇರಿ ತಗದಗನೆ ಉರಿಯುವಂತಹ ಬೆಂಕಿಯನ್ನು ನಂದಿಸಬೇಕು ಅಂತ ಹೊರಟ್ರೆ ಅದರಿಂದ ಸಾಧ್ಯವಾದೀತೆ. ಇತ್ಯಾದಿ ವಿಚಾರಗಳನ್ನೆಲ್ಲ ಹೇಳುತ್ತಾ ಒಂದು ಪಕ್ಷದಿಂದ ರಾಮನನ್ನು, ಇನ್ನೊಂದು ಪಕ್ಷದಿಂದ ನಿಮ್ಮನ್ನು ಸ್ಥಾಪಿಸ್ತೇವೆ ಅಂತ ತಿಳಿಬೇಡಿ. ನೊರಗಲ್ಲ ನೀವು, ಬುದ್ಧಿವಂತರು ನೀವು. ನಿಮ್ಮ ತಲೆಯನ್ನು ಜ್ಞಾನಿಗಳೆಲ್ಲ ಹೇಳಿದ್ರು. ಅದೇನು 10 ತಲೆ ಅಂತ ಹೇಳಿದ್ರೆ ಅದು ವಿಶೇಷವಾದದ್ದು. 4 ತಲೆ ಬ್ರಹ್ಮನದ್ದು, 1 ತಲೆ ನಾರಾಯಣನದ್ದು, 5 ತಲೆ ಈಶ್ವರನದ್ದು. ಹಾಗೆ ಒಟ್ಟಿನಲ್ಲಿ 10 ತಲೆ. ನೀವು ಓದದೇ ಇರುವ ಶಾಸ್ತ್ರ ಉಂಟೋ? ನೀವು ನೋಡದೇ ಇರುವಂತಹ ಯಾವುದಾದ್ರೂ ಪುರಾಣ ಉಂಟೋ? ಎಲ್ಲ ನಿಮಗೆ ಗೊತ್ತಿದೆ. ಆದ್ರೆ ಕೆಲವು ಸಲ ಏನಾಗ್ತದೆ ಕೇಳಿದ್ರೆ ತಮಃ ಪ್ರಕಾಶ ನ್ಯಾಯ. ಯಾವುದು ಹೆಚ್ಚಾಗಿರ್ತದೋ, ಎಲ್ಲಿ ಸಂಪನ್ಮೂಲವಾಗಿರ್ತದೋ ಅಲ್ಲಿ ಕೆಲವು ಸಲ ಮೌಢ್ಯ, ಕ್ಲೈಪ್ಯ ಅಂತ ಬಂದು ಬಿಡ್ತದೆ. ದೀಪದಡಿ ಕತ್ತಲೆಯಾದ ಹಾಗೆ ದೀಪವನ್ನು ನಾವು ಹೊತ್ತಿಸುವುದೇ ಹೊರಗೆಲ್ಲ ಬೆಳಕಾಗುವುದಕ್ಕೆ. ಅಪ್ಪಯ್ಯ, ಇಷ್ಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ಈ ಕಾಳಗದಲ್ಲಿ ಇದು ತನಕ ಆಗಿರುವಂತಹ ನಷ್ಟವನ್ನು ನೀವು ಎಣಿಸದೇ ಹೊರ್ತೀರ ಅಪ್ಪಯ್ಯ. ಹುಡುಗ, ನಾನು ಯಾರಂತಾದ್ರೂ ಗೊತ್ತಾ ನಿನಗೆ? ಅಯ್ಯೋ, ನಮ್ಮ ಬಳಿಯಲ್ಲಿರುವಂತ ವೀರರೆಲ್ಲ ಯಾರಂತ ಗೊತ್ತಾ? ಕಡುಗಲಿಗಳು. ಹೌದಲ್ಲ? ಕಾಡುಗಲಿಗ ಕರನಲ್ಲಿ ಹೋದ ಯೋಚಿಸಿ ನೀನೇ ನೋಡು, ಬಿಡದೆ ಯೋಚಿಸಿ ನೀನೇ ನೋಡು. ಜಗದೊಡೆಯ ರಾಮನ ಕೆಳಗಲು ಬಂತು ಕೇಳು. ಕಡುಗಲಿ ಕರದಿಲ್ಲಿ ಹೋದ ಹಿಂದೆ ಅಡವಿಯೊಳ್ ವೀರ ವಿರಾಧ ಏನಾದ. ಯಾದಕ್ಕೆ ಮರುಳಾಗೆ ಚಿಕ್ಕಮ್ಮನ ಮಗ, ಅರ್ಥಾತ್ ಪುಷ್ಪೋತ್ಕಟೆಯ ಮಗನಾದಂತಹ ಖರಾಸುರ ಉತ್ತರದಿಂದ ಬರಬಹುದಾದಂತಹ ಆಪತ್ತನ್ನು ಮೊದಲೇ ತಡೆ ಹಿಡಿಯುವ ಉದ್ದೇಶದಲ್ಲಿ ಒಂದರ್ಥದಲ್ಲಿ ನಮ್ಮ ಭದ್ರವಾದಂತಹ ಕೋಟೆಯ ಪ್ರಮುಖವಾದಂತಹ ರಕ್ಷಣಾ ವ್ಯೂಹ ಇದ್ದದ್ದು ಉತ್ತರಾಖಂಡದಲ್ಲಿ. ಹೌದಲ್ಲ? ಅವರು ಏನಾದ್ರು ಇದೇ ಶೂರ್ಪನಖೆಯ ಅರ್ಥಾತ್ ನಮ್ಮ ಅತ್ತೆಯ ವಿಷಯಕ್ಕಾಗಿ ರಾಮನಿಂದ ಹತರಾದರು. 14,000 ಮಂದಿ ರಕ್ಕಸರು, 3 ಮಂದಿ ಪ್ರಬಲರಾದಂತಹ ದೈತ್ಯ ಪ್ರತಿಭೆಗಳು ರಾಮನಿಂದ ಹತರಾದರು. ಹೇಗೆ? ಕೇವಲ ಕ್ಷಣ ಮಾತ್ರದಲ್ಲಿ ಎತ್ತಿ ಹಿಡಿದಿರುವಂತಹ ಬಿಲ್ಲನ್ನು ಕೆಳಗಿಳಿಸುವುದರ ಮೊದಲು
ಎಷ್ಟೋ ಮಂದಿಗಳನ್ನು ಕೊಂದು ಅವರ ಹೆಣವನ್ನು ಸುಟ್ಟು ಅಲ್ಲಿರುವಂತಹ ಭಸ್ಮವನ್ನು ಗಾಳಿಯಲ್ಲಿ ಹಾರಿಸಿದರಂತೆ. ಏನೇನೂ ಕುರುಹಿಲ್ಲ. ಆಮೇಲೆ ಬೆವರನ್ನು ಬರೆಸಿಕೊಂಡರಂತೆ. ಹಾಗಾದ್ರೆ ಉದ್ದಾಮ ಸಾಹಸಿಯಾಗಿರುವಂತಹ ರಾಮನನ್ನು ಈ ಹೊತ್ತು ಕೆಣಕುವುದಕ್ಕೋ ಅಲ್ಲ ಅವನ ಬಲದ ಪರೀಕ್ಷೆಯನ್ನು ಮಾಡುವುದಕ್ಕೋ ನಮ್ಮಲ್ಲಿ ಏನುಂಟು, ಹೇಗುಂಟು, ಯಾವುದುಂಟು ಎನ್ನುವುದನ್ನು ಆಲೋಚನೆ ಮಾಡಿದ್ರೆ ಕೇವಲ ನಾವು ಬಡ್ಕೊಳ್ತೇವೆ ಬಿಟ್ರೆ, ಬಡಿವಾರದ ಮಾತುಗಳನ್ನು ಆಡ್ತೇವೆ ಬಿಟ್ರೆ ಯಥಾರ್ಥವಾಗಿ ಏನೂ ಕಾಣುವುದಿಲ್ಲ. ಕೆಲವರೆಲ್ಲ ಹೇಳ್ತಾರೆ, ಕಾಡಿನಲ್ಲಿ ಒಬ್ಬ ಬೃಹದಾಕಾರದ ದೈತ್ಯ ನಾವು ನೋಡ್ಲಿಲ್ಲ, ಅವನ ಹೆಸರು ವಿರಾಜನಂತೆ. ಸೀತಾದೇವಿಯನ್ನು ಎತ್ತಿಕೊಂಡು ಹೋಗುವಾಗ ರಾಮ ಲಕ್ಷ್ಮಣರೇ ಅವರ ಕೈಯನ್ನು ಕಡಿದು ಅವರದ್ದಾದಂತಹ ಒಂದು ಬಿಡುಗಡೆಗೆ ಕಾರಣರಾದರಂತೆ. ವೀರ ವಿರಾಧನೇನಾದ ಅಲ್ಲ, ನಿಮ್ಮ ತಮ್ಮನಾದಂತಹ ಖರಾಸುರನೇನಾದ. ಬಿಡಿ, ಮೊದಲಿನ ಕತೆ ನಮಗೆ ಅಗತ್ಯ ಇಲ್ಲ ಅಂತಾದ್ರೆ ಬಿಡೋಣ. ಯಾವುದನ್ನು ಛಲವಾಗಿ ಸ್ವೀಕರಿಸಿದರೋ, ಯಾವುದನ್ನು ಬಲ ಅಂತ ತಿಳಿದಿರೋ ಅಂತಹ ಬಲಗಳೆಲ್ಲ ಯುದ್ಧಕ್ಕೆ ಹೋದವಲ್ಲ. ಮಿತ್ರಜ್ಞ ನಮ್ಮ ಮೊದಲ ಸೇನಾನಿ, ಅವನನ್ನು ನನ್ನ ಚಿಕ್ಕಪ್ಪ ನಿಮ್ಮ ತಮ್ಮ ವಿಭೀಷಣ ದೇವರೇ ಕೊಂದರಂತೆ. ಹಾಗಾದ್ರೆ ಆಮೇಲೆ ಅಕಲ್ಪನಿರಬಹುದು, ಪ್ರಹಸ್ತನಿರಬಹುದು, ದೊಡ್ಡ ತಲೆ ಅಂತ ಲೆಕ್ಕ ಹಾಕುವಲ್ಲಿ ನನ್ನ ದೊಡ್ಡಪ್ಪ, ಚಿಕ್ಕಪ್ಪ, ನಿಮ್ಮ ತಮ್ಮ ಕುಂಭಶ್ರವಣ ಮಹಾನುಭಾವ. ನೀವವರನ್ನು ಎಬ್ಬಿಸಿದ್ದೇ ಗೆಲ್ಲುವುದಕ್ಕಾಗಿ ಅಲ್ವಪ್ಪಯ್ಯ. ಹೌದು. ಎಷ್ಟು ಅವಸರ ಮಾಡಿದ್ರಿ ನೋಡಿ. ಬ್ರಹ್ಮದೇವರು ಕೊಟ್ಟಿರುವಂತಹ ವರ ನಿಮಗೂ ಗೊತ್ತಲ್ಲ. ಅವರು ನಿದ್ರೆಯಲ್ಲಿರುವಾಗ ಅವರನ್ನು ಎಚ್ಚರಿಸಿ ಯುದ್ಧಕ್ಕೆ ಕಳುಹಿಸಿದ್ರೆ ಅವರು ಬದುಕುವುದಿಲ್ಲ ಅಂತ ನಿಮಗೆ ಗೊತ್ತಿತ್ತು. ಏನಪ್ಪ, ಅವರು ಮಲಗಿದ್ದು ನಮಗೆ ಬಹಳ ಕಷ್ಟ ಆಗಿತ್ತ, ಅವರ ಆಹಾರ ನಮಗೆ ಬಹಳ ತೊಂದರೆಯಾಗಿತ್ತ, ಅವರು ಬೇಗ ಹೋಗ್ಲಿ ಅಂತ ನೀವು ಕಳಿಸಿದಿರೆ, ಅಲ್ಲ ಅವರಿಂದ ಜಯವನ್ನು ಪಡೆಯುವುದಕ್ಕೆ ಸಾಧ್ಯ ಉಂಟು ಅಂತ ಕಳಿಸಿದ್ರೆ, ಅಣ್ಣ ತಮ್ಮಂದಿರ ಬಾಂಧವ್ಯದ ಬಗ್ಗೆ ಯೋಚನೆ ಮಾಡುವುದಿದ್ರೆ ಅಪಾರವಾದಂತಹ ನಷ್ಟ ಕಷ್ಟಗಳು ಬೇಡ. ಒಬ್ಬ ಕುಂಭಶ್ರವಣ ಎಲ್ಲವನ್ನೂ ಗೆಲ್ತಾನೆ ಎನ್ನುವುದರಿಂದ ಅಲ್ವಾ ನೀವು ಎಬ್ಬಿಸಿ ಕಳುಹಿಸಿದ್ದು. ಅಂತಹ ಕುಂಭಶ್ರವಣ ಮಹಾನುಭಾವ ಏನಾದ. ಹಾಗಾದ್ರೆ ಒಂದಲ್ಲ ಎರಡಲ್ಲ, ಆಪತ್ತಿನ ಪರಂಪರೆಗಳು ನಮ್ಮನ್ನು ಬಹಳ ಆಘಾತಗೊಳಿಸ್ತಾ ಉಂಟು. ತಂದೆಯವರೇ, ಏನು ರಕ್ಕಸರೆನ್ನುವಂತಹ ಒಂದು ಅಚಲವಾದಂತಹ ಪರ್ವತ, ಅದಕ್ಕೆ ಒಂದು ತೆರನಾಗಿರುವಂತಹ ಕುಲಾಚಲಗಳನ್ನೇ ಸಿಡಿಯಬಹುದಾದಂತಹ ವಜ್ರದ ಹಾಗೆ ರಕ್ಕಸ ಕುಲಾಚಲಗಳನ್ನು ಸಿಡಿಸುವುದಕ್ಕೆ ಬಂದಿದ್ದಾನೆ ರಾಮ. ಕೇವಲ ಮೂಢರೋ ಮೂರ್ಖರೋ ತೊಳೆಯಬಹುದಾದಂತಹ ಬಾವಿ ಕಟ್ಟೆಯ ಕಲ್ಲಾಗಿ ಹೋಗಬೇಡಿ ಅಪ್ಪಯ್ಯ. ಯಾಕಂದ್ರೆ ದುಷ್ಕರ್ಮಿಗಳು ಮಾಡಿದಂತಹ ಪಾಪಕೃತ್ಯದ ಲೇಪಗಳೆಲ್ಲವೂ ಆ ಕೊಳದ ಬಳಿಯಲ್ಲಿರುವಂತಹ ಕಲ್ಲಿನ ಕಟ್ಟೆಯಲ್ಲಿ ತೊಳೆಯಬೇಕಾದ ಸಂದರ್ಭ ಬರ್ತದೆ. ಅದು ನಾವು ಆಗಬಾರದು. ಎಷ್ಟು ಸಮಯ ಬದುಕಿದ್ದೇವೆ ಎನ್ನುವುದಕ್ಕಿಂತಲೂ ನಮ್ಮ ಬದುಕಿನಲ್ಲಿ ನಾವು ಏನನ್ನು ಸಾಧಿಸಿದ್ದೇವೆ. ಕೋಟಿ ಕೋಟಿ ಆಯುಷ್ಯ ನಿಮಗುಂಟು. ಇದು ತನಕ ಸಾಧಿಸಿದ್ದರಲ್ಲಿ ನಿಮ್ಮನ್ನು ಎಲ್ಲರೂ ಹೊಗಳಿದ್ರು, ಕೆಲವರೆಲ್ಲ ಎಡೆಯಲ್ಲಿ ದೂರಿರಬಹುದು, ಅದು ವಿಷಯ ಅಲ್ಲ. ಆದ್ರೆ ಈ ಒಂದು ಅಪವಾದ ಉಂಟಲ್ಲ, ಆದ್ದರಿಂದ ನಾನು ಹೇಳುವುದು, ಬಾಲಕೇತುಗಳು ಧೂಮಕೇತುಗಳು ಓಡಾಡ್ತಾ ಇದ್ದಾವೆ. ನಮ್ಮ ಲಯದಲ್ಲಿ ನಾವು ಸಾಕಿದಂತಹ ಪ್ರಾಣಿಗಳೇ ವಿಕಾರವಾದಂತಹ ಬೊಬ್ಬೆಯನ್ನು ಎಬ್ಬಿಸ್ತಾ ಇದ್ದಾವೆ. ಅವುಗಳಿಗೂ ಗೊತ್ತಾಗಿದೆ ಏನೋ ಒಂದು ಮಹತ್ತರವಾದಂತಹ ಅಪಶಕುನ ಬರ್ತದೆ ಅಂತ. ನೀವು ಹೇಳ್ತೀರಿ ನಾನು ಸದಾಶಿವ, ನಾನು ಮಾಲಿಂಗ, ನಾನು ಸದಾಶಿವ ಅಂತ. ನೀವು ಹೀಗೆ ಆಚೀಚೆ ಹೋದ್ರೆ ಸಾಲದಪ್ಪ. ಬದುಕುವುದಕ್ಕೆ ಒಂದು ಸ್ವಲ್ಪ ಅವಕಾಶ, ನಿಮ್ಮನ್ನು ನಂಬಿ ಬದುಕುವವರಿಗೆ ಒಂದು ತೆರನಾಗಿರುವಂತಹ ಅನುಕೂಲ್ಯ ಎಲ್ಲ ಒದಗಬೇಕು ಅಂತಾದ್ರೆ ಒಂದು ನಿವೇದನೆ ಮಾಡ್ಲೆ. ಈಗ ಆಚೀಚೆ ಹೋದ್ರೆ ಸಾಕಾಗುದಿಲ್ಲ ಅಲ್ವಾ? ಆಗುದಿಲ್ಲ. ನೀನು ಅದಕ್ಕೂ ಕಣ್ಣು ಹಾಕಿ ಬಿಟ್ಟಿಯಲ್ಲ. ಕಣ್ಣು ಹಾಕುದಲ್ಲಪ್ಪಯ್ಯ ಮಗನೇ. ಈಗ ಆರಾಮನ ಬಗ್ಗೆ ಇಷ್ಟೆಲ್ಲ ಹೇಳ್ತಾ ಇದೆಯಲ್ಲ, ಈಗ ನಾನು ತಪ್ಪುದಾರಿ ಹಿಡಿಯುತ್ತಾ ಇದ್ದೇನೆ ಅಂತ ನಿನ್ನ ಮಾತಿನಿಂದಲೇ ಅರ್ಥವಾಗ್ತಾ ಇದೆ. ಹಾಗಾದ್ರೆ ನಾನು ಸರಿದಾರಿಯಲ್ಲಿ ಯಾವ ರೀತಿಯಾಗಿ ಹೇಗೆ ಹೋಗಬೇಕು? ಹೇಗೆ ಸೀತೆಯನು ರಘುವರನಿಗಿದು, ಸೀತೆಯನು ರಘುವರನಿಗಿದು,
ಅನುಜಾತನಾದ ಸುಗ್ರೀವನನು ಪ್ರೀತಿಯಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕರೆ ತಂದು ರಾಜ್ಯವನಾಳುವುದು ಸುಖದಿ. ಸೀತೆಯನು ರಘುವರನಿಗಿದ್ದು ಅನುಜಾತನಾದ ವಿಭೀಷಣನ ಸಂಪ್ರೀತಿಯಲಿ ಕಾರ್ಯ ತಂದು ರಾಜ್ಯವನಾಳುವುದು ಸುಖದಿ. ಇದು ನೀತಿಗೆ ಏನು ಮಗನೇ? ಯುದ್ಧ ಎಟ್ಟದಕ್ಕೆ ಎಲ್ಲಿ ಸಿಗ್ತದೆ ಅದು? ನಮಗೆ ಬೇಕಾದಷ್ಟು ಸಿಕ್ಕೀತಾ? ಹೀಗೆ ಕೇಳಿದ ಕುಟುಂಬ ನಮ್ಮದು, ಕೇಳಬೇಕಾದ ಮನೆತನ ನಮ್ಮದು. ಅದರಲ್ಲಿ ನಮಗೆ ದಾರಿದ್ರ್ಯ ಬಂತು ಅಂತಾದ್ರೆ ನಾವು ಮತ್ತೆ ಬದುಕಿ ಪ್ರಯೋಜನ ಇಲ್ಲ. ಅದಕ್ಕೆ ಹೇಳುದಲ್ಲ ಹಠರಾದ ನಾವು ಅದರ ಬಗ್ಗೆ ಕ್ಷೀಣರಾಗಬೇಕು, ಅದರ ಬಗ್ಗೆ ಲೋಭಿಗಳಾಗಬೇಕು, ಅದರ ಬಗ್ಗೆ ನಮಗೆ ದಾರಿದ್ರ್ಯ ಬರಬೇಕು. ನಾ ಕೇಳುವುದೇ ಇಲ್ಲ ಅಪ್ಪಯ್ಯ. ಯಾಕಪ್ಪ ಹೆಣ್ಣು, ಹೆಣ್ಣಿನ ನಿಮಿತ್ತವಾಗಿ ಯಾಕೆ ನಾವು ಕೈಗೊಳ್ಳಬೇಕು ಯುದ್ಧ ಹೇಳಿ? ಅಂದ್ರೆ ಸೀತಾದೇವಿ ಏನು ಮಾಡಿದ್ದಾಳೆ? ನಮಗೇನಾದ್ರೂ ತೊಂದರೆ ಮಾಡಿದ್ದಾಳ? ಇಲ್ಲಪ್ಪ. ಈಗ ನಮ್ಮ ಅತ್ತೆಯ ಮೂಗು ಹೋಗಿದೆ, ಏನು ಸೀತೆ ಕೊಯ್ದದ್ದ? ಅಲ್ವಲ್ಲ. ಗಂಡು ಮಕ್ಕಳಾಗಿ ಗಂಡು ಮಕ್ಕಳಲ್ಲಿಯೇ ತಾಗಬೇಕು ಬಿಟ್ರೆ ಹೆಣ್ಣಿನ ನೆಪ ಯಾಕೆ? ಹೆಣ್ಣಿನ ನೆಪ ಯಾಕೆ? ಏನೋ ಒಂದು ಉಪದ್ರ ಮಾಡಿದಂತಹ ನಮ್ಮ ಅತ್ತೆಯ ಮೂಗು ಕೊಯ್ದಿದ್ದಾನೆ ಬಿಟ್ರೆ ನಮ್ಮ ಲಂಕೆಯ ಹೆಣ್ಮಕ್ಕಳಿಗೆ ಏನಾದ್ರು ರಾಮನಿಂದಲೋ, ರಾಮನ ಪಾಳೆಯದಿಂದಲೋ, ಅಲ್ಲ ರಾಮನ ತಮ್ಮನಿಂದಲೋ ನಮಗೆ ಕೇಡು ಬಂದಿದ್ದ ಅಪ್ಪಯ್ಯ. ಬರ್ಲಿಲ್ಲ, ಆಗ್ಲಿಲ್ಲ, ಬಂದ್ರು ಏನು ಮಾಡ್ಲಿಲ್ಲ. ಹೌದಲ್ಲ? ನಿಮ್ಮ ತಮ್ಮನಲ್ಲಿ ನಿಮಗಷ್ಟು ವ್ಯಾಮೋಹ ಅಂತ ನಾನು ಹೇಳಬೇಕು ಅಂತ ಇಲ್ಲ. ತಮ್ಮಂದಿರಿಗೆ ಏನೆಲ್ಲ ಆಗಬೇಕು, ತಮ್ಮಂದಿರನ್ನು ಅಣ್ಣನಾಗಿ ಹೇಗೆ ನಡೆಯಿಸಿಕೊಳ್ಳಬೇಕು, ಅದು ರಾವಣ ಪ್ರಪಂಚಕ್ಕೆ ಮಾದರಿ. ಒಬ್ಬ ತಮ್ಮ ಸತ್ತಾಗ ಎಷ್ಟು ಕೂಗಿದ್ದೀರಿ ನೀವು ಅಂತ ನಾವು ನೋಡಿದ್ದೇವೆ ಅಪ್ಪಯ್ಯ. ಇನ್ನೊಬ್ಬ ತಮ್ಮ ಜೀವಂತ ಇದ್ದು ಪರಪಕ್ಷದಲ್ಲಿ ನಮ್ಮ ವಧೆಗೆ ಕಾರಣನಾಗಿ ಅಲ್ಲಿ ನಮ್ಮದ್ದಾದಂತಹ ಗುಟ್ಟನ್ನು ಹೇಳ್ತಾ ಇದ್ದಾನಲ್ಲ ಅಂತ ಮಾರ್ಮಿಕವಾಗಿ ನಿಮ್ಮ ಅಂತರಂಗ ಎಷ್ಟು ನೋವನ್ನು ಅನುಭವಿಸ್ತಾ ಇದೆ ಅದನ್ನು ಹೇಳುವುದಕ್ಕೆ ಸಾಧ್ಯ ಇಲ್ಲ. ನಮಗೆ ಗೊತ್ತಿದೆ. ಆದ್ದರಿಂದ ನಿಮ್ಮ ಪ್ರಾಣ ಸ್ವರೂಪನಾದ ನಿಮ್ಮ ರಕ್ತವನ್ನೇ ಹಂಚಿಕೊಂಡು ಹುಟ್ಟಿದ ಅಲ್ಲ, ನೀವು ಮಲಗಿದ ಹೊಟ್ಟೆಯನ್ನೇ ತನ್ನ ಹೊಟ್ಟೆ ಅಂತ ಭಾವಿಸಿ ಹೊರಗೆ ಬಂದಿರುವ ಅಲ್ಲ, ನಿಮ್ಮ ತೊಟ್ಟಿಲಲ್ಲೇ ಮಲಗಿ ನಿಮ್ಮನ್ನೇ ಅನುಸರಿಸಿ ನೀವು ತಿನ್ನುತ್ತಿದ್ದಂತಹ ಕಟ್ಟವನ್ನು ಸುಖವನ್ನು ಸಮತೂಕದಿಂದ ಸಮಭಾಗದಿಂದ ಹಂಚಿ ತಿಂದಿರುವಂತಹ ವಿಭೀಷಣ ದೇವ ರಾಮನ ಪಾಳಯದಲ್ಲಿದ್ದಾರೆ. ಬೇಡಪ್ಪ, ಹೋಗು ನೀನು. ನೀವೇ ಗದರಿಸಿದ್ದು ನಾವು ಕಿವಿಯಾರ ಕೇಳಿದ್ದೇವೆ. ಆದ್ದರಿಂದ ಅನುಜಾತನಾದ ವಿಭೀಷಣನನ್ನು ಸಂಪ್ರೀತಿಯಿಂದ ಕರೆತಂದು ಅವನನ್ನು ಒಳಗೊಂಡು ಸಾಮ್ರಾಜ್ಯವನ್ನು ಆಳುವಾಗ ಒಂದು ತೊಡಕು ಬರ್ತದೆ. ಯಾವುದು? ಆ ಸೀತಾದೇವಿ. ಯಾಕಪ್ಪ? ಸೀತಾದೇವಿಯನ್ನು ರಘುವರನಿಗೆ ಕೊಡೋಣ. ಮತ್ತೆ ಏನು ನಮ್ಮ ಹೆಣ್ಣಿನ ಮೂಗು ಕತ್ತರಿಸ್ತೀಯ ಕೇಳುವುದಕ್ಕೆ ನಿಮಗಿಂತ ಮೊದಲು ನಾನು ಹೋಗಬೇಕು ಅಂತ ಇದ್ದೇನೆ. ಆದ್ದರಿಂದ ಎಲ್ಲಾ ತಿಳಿದ ರಾವಣ ಕಡೆಯ ಕಾಲಕ್ಕಾಗುವಾಗ ಹೀಗೊಂದು ನೆಪವಂತೆ ಎಲ್ಲರೂ ಹೇಳುವುದಕ್ಕಾದಾದೀತು. ನಾವು 1000 ಒಳ್ಳೆದು ಮಾಡಿದ್ರು, ಒಂದು ಲೋಕಕ್ಕೆ ಗೊತ್ತಾಗುವ ಹಾಗೆ ತಪ್ಪು ಮಾಡಿದ್ರೆ ಆ 1000 ಒಟ್ಟಿಗೆ ಇರಬಹುದಾದಂತಹ 1 ಎನ್ನುವ ಅಂಕೆ ಉಂಟಲ್ಲ, ಅದು ಮಾತ್ರ ಉಳಿದು ಬಿಡುತ್ತದೆ. ಆ ಪೂಜ್ಯಗಳೆಲ್ಲ ಮರೆಯಾಗ್ತದೆ ಅಪ್ಪಯ್ಯ. ಎಲ್ಲ ಬಣ್ಣವನ್ನು ಮಸಿಯ ಬಣ್ಣ ನುಗ್ಗಿತು ಅಂತ ಹೇಳಿದ ಹಾಗೆ ಸೀತಾದೇವಿಯನ್ನು ಕೊಡೋಣ, ವಿಭೀಷಣನನ್ನು ಕರ್ಕೊಂಡು ಬರೋಣ, ಸಂಪ್ರೀತಿಯನ್ನು ಸಾಮ್ರಾಜ್ಯವನ್ನು ಆಳುವುದಕ್ಕೆ ನಮಗೆ ಅವಕಾಶ ಇದೆ. ರಾಮ ಯಾರು ಅಂತ ನಾನೇ ಹೇಳಬೇಕು ಅಂತ ಇಲ್ಲ. ಮಾವ ಮಾರೀಚ ಹೇಳಿದ್ದಾರೆ, ರಾಮನಾರೆಂದರಿಯಲ ಸುತ್ರಾಮ ಮುಖ್ಯರ ದೂರಿನಲ್ಲಿ ಬೆಳಿಗ್ಗೆ ಮಹಿ ಭಾರಕರ ಮುಂಜಿಸಲೆಂದು ನರನಾಗಿ ಜನಿಸಿದ ಅಪ್ರತ್ಯುದ್ಧೀಷಣ. ಆದ್ದರಿಂದ ಅಪ್ಪಯ್ಯ, ಮತ್ತೊಮ್ಮೆ ಇನ್ನೊಮ್ಮೆ ಮಗದೊಮ್ಮೆ ನಿಮ್ಮಲ್ಲಿ ನೀತಿ ಹೇಳುವುದಕ್ಕೆ ನಾನು ಸಮರ್ಥನಲ್ಲ. ಆದ್ರೂ ಹೇಳುತ್ತಿರುವುದು ನೀತಿ ಅಂತ ನಿಮಗೆ ಒಪ್ಪಿತವಾದ್ರೆ ಒಂದು ಹಸನಾಗ್ತದೆ.
ಹಿರಿಯ ಮಗ. ಹೆಮ್ಮೆಯಿಂದ ಎದೆ ತಟ್ಟಿಕೊಳ್ತಾ ಇದ್ದೆ ನಾನು. ದೀರ್ಘದೇಹಿಯಾದಂತಹ ನೀನು ಯೋಚನೆ ಮಾಡುವುದು ಬಹಳ ಬೇರೆ ಬೇರೆಯಾಗಿ ಹೋಗಿದೆ. ಏನೋ ಮಾತು ಬರ್ತದಂತೆ ಏನು ಬೇಕಾದ್ರೂ ಮಾತನಾಡುವುದು ನೀನು. ನೀತಿ ಹೇಳುವುದಕ್ಕೆ ನನಗೆ ನೀನು ಪ್ರಾರಂಭ ಮಾಡಿದ್ದ. ನೀತಿ ಹೇಳುವುದಕ್ಕೆ ಇಲ್ಲಿ ಇಲ್ಲುವ ಜನಗಳು ಮಾವ ಮಾರೀಚ ಬೇಕಾದ ರೀತಿಯಲ್ಲಿ ಹೇಳಿದ್ದಾರೆ. ನಾನು ಹೇಳಿದ್ರೆ ನೀತಿ ಅಲ್ಲ ಅಂತ ಆಗ್ತದ ಅದು. ನೀನು ಹೇಳ್ಬೇಕೇನೋ? ಕಿವಿಗೊಳ್ಳುವುದಿದ್ರೆ ಆವಾಗಲೇ ಕಿವಿ ಕೊಡ್ತಿದ್ದೆ ನಾನು. ಬಿಡು. ಒಳ ಹುಟ್ಟಿದವ ವಿಭೀಷಣ ಅವರು ಬೇಕಾದಂಥ ನೀತಿ ವಾಕ್ಯಗಳನ್ನು ಹೇಳಿದ್ದಾರೆ. ಅದಕ್ಕೂ ನಾನು ಕಿವಿ ಕೊಟ್ಟವನಲ್ಲ. ಆಮೇಲೆ ನನ್ನವೇ ಕೈಕಸ ಮಾತೆ ಅರಮನೆಯಲ್ಲೇ ಇರುವವಳವಳು, ಹೊರಗೆ ಯಾವತ್ತೂ ಹೋದವಳಲ್ಲ. ಅಲ್ಲ, ಯಾವುದೋ ಒಂದು ಪ್ರಸಂಗದಲ್ಲಿ ಯಾರನ್ನ ಹೇಳ್ತಿದ್ರಂತೆ, ಏನು? ಅಮ್ಮನ ಆಶೆಯೇ ನನಗೆ ಆತ್ಯಂತಿಕವಾದ ಆಶೆ ಅಂತ. ಎಂತದ್ದು? ಅಮ್ಮನ ಆಶೆಯೇ ನನಗೆ ಆತ್ಯಂತಿಕವಾದ ಆಶೆ ಅಂತ. ಹೌದು, ಅದಕ್ಕಿಂತ ಹೊರತಿಲ್ಲ ಅಂತ ಅಮ್ಮ ಹೇಳಿದಾಗ ಯಾಕೆ ಕೇಳಲಿಲ್ಲ? ಅಮ್ಮ ಹೇಳಿದಾಗ ಕೇಳಬೇಕು. ಎಲ್ಲ ಕೇಳಬೇಕು ಅಂತ ಉಂಟೇನ? ಎಲ್ಲ ಕೇಳಿದ್ರೆ ಅವರು ಮಕ್ಕಳಾಗ್ತಾರ? ಎಲ್ಲ ಕೇಳುವುದಕ್ಕಿಲ್ಲ. ಇದು ಮಕ್ಕಳಿಗೆ ಪಾಠವ ಅಲ್ಲ ತಾಯಂದಿರಿಗೆ ಪಾಠವ? ತಾಯಂದಿರಿಗೂ ಪಾಠ, ಮಕ್ಕಳಿಗೂ ಪಾಠ. ಗೊತ್ತಾಯ್ತಲ್ಲ? ಈಗ ನಿನಗೂ ಇದು ಪಾಠವೇ. ಅವರು ಹೇಳಿದಂತಹ ನೀತಿ ವಾಕ್ಯಗಳನ್ನು ನಾನು ಕೇಳಲಿಲ್ಲ. ನೀರೀಗ ಬಂದು ರಾಮ ಹಾಗೆ, ರಾಮ ಹೀಗೆ, ಅವ ಹೇಳು ಅದು ಮಾಡಿದ್ದಾನೆ, ಇವ ಇದು ಮಾಡಿದ್ದಾನೆ, ಅವ ಅಂತದ್ದು ಮಾಡಿದ್ದಾನೆ. ಏನೋ ನಾನು ಅದು ಇದು ಅಂತ ಹೇಳಿದ್ರು, ಅದು ಯಾವುದು ಅಂತ ಹೇಳಿಲ್ಲ. ಹೇಳಿದ್ದಿ. ಈಗ ನನಗೆ ಅದುವೇ ಕಾಣ್ತದೆ. ನೀನು ಹೇಳಿದ್ದರಲ್ಲಿ ಎಲ್ಲ ಅಪಶಬ್ದವೇ ಕಾಣ್ತಾ ಇದೆ. ಯಾಕೆ ಗೊತ್ತಾ? ಕೊನೆಗೆ ಹೇಳಿದ್ಯಲ್ಲ, ಸೀತೆಯನ್ನು ಕೊಂಡು ಹೋಗಿ ಓಡು ಅಪ್ಪ. ಮಗನೆಂಬ ಮಮಕಾರದಿಂದಾಗಿ ಮಾತನಾಡುವುದಕ್ಕೆ ನಿನಗೆ ಅವಕಾಶವನ್ನು ಕೊಟ್ಟಿದೆ. ಸೀತೆಯನ್ನು ಕೊಂಡು ಹೋಗಿ ರಾಮನಿಗೆ ಒಪ್ಪಿಸಬೇಕಲ್ವಾ? ನಿಮಗೆ ಆಗದಿದ್ದರೆ ನಾವು ಹೋಗ್ತೇವೆ. ನೀವೇನೋ ಹೋಗುವುದು, ನಾನೇ ಬಿಟ್ಟುಕೊಡುವುದಿಲ್ಲ ಅಂತ ಮತ್ತೆ ಇನ್ನೆಲ್ಲ ಕಳಿಸ್ತೇನೆ ನಾನು. ಇನ್ನಾದ್ರೂ ಆ ವ್ಯಾಜ್ಯ ಮುಗಿಸುವ ಅಪ್ಪ. ಯಾವ ವ್ಯಾಜ್ಯ? ಅಲ್ಲ, ಸೀತಾ ವ್ಯಾಜ್ಯ. ಒಂದು ಕಡೆಯಿಂದ ವ್ಯಾಜ್ಯ ಮುಗಿಸುವುದಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೊಂದು ಕಡೆಯಿಂದ ವ್ಯಾಜ್ಯವನ್ನು ನೀನು ಪ್ರಾರಂಭಿಸಿ. ಅದು ನನಗೆ ಚೆನ್ನಾಗಿ ಗೊತ್ತಿದೆ. ಏನು ಅಂತ ತಿಳಿದಿದ್ಯೋ? ಕೊಡೆ ರಾಮಗೆ ಸೀತೆಯನ್ನು. ಕೊಡುವುದಕ್ಕಾಗುವುದಿಲ್ಲ, ಎಂದೆಂದಿಗೂ ಆಗುವುದಿಲ್ಲ. ಯಾಕೆ? ನಮಗಾದಂತಹ ಅಪಮಾನ ಅದು ಅಂತಿಂತಹ ಅಪಮಾನವಲ್ಲ. ಅಪಮಾನಕ್ಕೆ ಸರಿಯಾದಂತಹ ಸೇಡನ್ನು ತೀರಿಸುವುದಕ್ಕೆ ರಣಭೂಮಿಗೆ ನಾನು ಹೋಗ್ತೇನೆ. ನಿನ್ನಂತ ಮಗನಿದ್ದು ಏನೋ ಪ್ರಯೋಜನ? ಏನಾದ್ರೂ ಪ್ರಯೋಜನ ಉಂಟಾ? ಇಷ್ಟು ದೊಡ್ಡ ದೇಹವಿದೆ, ಇಷ್ಟು ದೊಡ್ಡ ತಲೆ ಇದೆ. ಈ ದೇಹದಿಂದ ಏನಾದ್ರೂ ಒಂದು ಉಪಯೋಗ ಆಗಿದೆಯಾ ನಿನಗೆ? ಹೌದೇನೋ? ಅಲ್ಲಿ ಕುಳಿತವ ಎದ್ದು ಬಂದು ಒಂದಿಷ್ಟು ಮಾತನಾಡಿದ್ರೆ ನೀನೊಬ್ಬ ದೊಡ್ಡ ಅಧಿಕಾರಿ ಆಗುವುದಕ್ಕೆ ಪ್ರಾರಂಭ ಆಗ್ತದ? ಆಗುವುದಿಲ್ಲ. ರಣ ಹೇಳಿ, ಅನ್ನ ಧ್ವಂಸಿ. ದೊಡ್ಡದು ಸಣ್ಣದು ಅಂತಿಲ್ಲ, ನಾನು ಒಬ್ಬನೇ ಅಧಿಕಾಯರು. ಯಾರು ಹೇಳಿದ್ದು? ಯಾರು ಹೇಳಿದ್ದು? ಇನ್ನೂ ಮಕ್ಕಳಿದ್ದಾರೆ ನನಗೆ. ಅವರು ಹಾಗೆ ನಿನ್ನ ಹಾಗೆ ಬೆಳೆದಿದ್ದಾರೆ. ನಿನ್ನ ಹಾಗೆ ನೀತಿಯನ್ನು ಹೇಳುವುದಕ್ಕೆ ಸಾಮರ್ಥ್ಯ ಉಳ್ಳವರೇ. ಇನ್ನೂ ಮಕ್ಕಳಿದ್ದಾರೆ ಅಂತೇಳಿ ಎಲ್ಲ ಹೋಗಲಿ ಅಂತಲೇ ಪ್ರಾರಂಭ ಮಾಡಿದ್ದು. ಎಲ್ಲ ಹೋಗ್ಲಿ ಅಂತ ಹೇಳುವುದಲ್ಲ, ನಾನು ನಿನಗೆ ಹೇಳ್ತಾ ಇದ್ದೇನೆ, ನಿನ್ನಂತ ಮಗ ನನ್ನ ಬಳಿ ಅಗತ್ಯವಿಲ್ಲ ಅಂತ. ಹೋಗ ಅಡಿಗೆ ಮನೆಗೆ ಹೋಗು. ಅಲ್ಲಿ ಬೇಕಾದಂತ ಅಡಿಗೆ ಮಾಡುವುದಕ್ಕೆ ಸಿದ್ಧತೆಯನ್ನು ಮಾಡು. ಕೈಗೆ ಬಳೆಯನ್ನು ತೊಟ್ಟುಕೋ. ನಡಿ. ಹೌದು ಮತ್ತೇನ ಚಿತ್ತದಲ್ಲಿ ಗ್ರಹಿಸಿ ಕೊಂಡಿವುದ ಅವರೇ ಬಲ್ಲರಿನುದ ಹೌದು ಮತ್ತೇನಾರ ಚಿತ್ತದಲ್ಲಿ ಗ್ರಹಿಸಿಕೊಂಡಿವುದನವರೇ ಬಲ್ಲದಿನುದ
ಸಹಜ ವೈಷ್ಣವರೆರೆಯ ನದಿಗಾಯನುಪ್ಪಿ ಸನ್ನಿಹಿತನಾದನು ಸಮರ ಕಂದು ಯದಿಗಾಯನುಪ್ಪಿ ಸನ್ನಿಹಿತನಾದನು ಸಮರ ಕಂದು ಹೌದು ಹೌದು ಮತ್ತೇನಾರ ಹಿತದಲ್ಲಿ ಗ್ರಹಿಸಿಕೊಂಡಿರುವುದನವರೇ ಬಲ್ಲರಿವು ಅತಿಕಾಯನ ನೀ ಕೇಳು, ರಿಪು ಮಥನಕ್ಕೆ ಗೋಪಡೆ ಪೇಳು. ಕಥನದ ಮಾತಂತಿರಲಿ, ಪಶುಪತಿಯೇರಣ ಕೈ ತಗಲಿ. ಕೊಡೆ ರಾಮಗೆ ಸೀತೆಯನು. ಪ್ರತಿಯೊಂದು ಶಬ್ದದಲ್ಲಿಯೂ ನನಗೆ ಕಾಣುವುದು ಬಹುಶಃ ಇವರು ಮೊದಲೇ ತೀರ್ಮಾನ ಮಾಡಿದ್ದಾರೆ ಅಂತ ಕಾಣುತ್ತದೆ. ಹೌದು, ನಾವು ಏನು ಹೇಳಿದ್ರು, ಹೇಗೆ ಹೇಳಿದ್ರು, ಎಷ್ಟು ಹೇಳಿದ್ರೂ ಮುಟ್ಲಿಕ್ಕಿಲ್ಲ. ಇಲ್ಲದೆ ಇದ್ರೆ ಇವತ್ತು ಇಂಥ ಶಬ್ದ ಬರ್ತದ. ಇಂದು ರಾಮನ ನಡದೆ ಕೆಡಹದೆ ಉಳಿದೇನಾದರೆ, ಅಥವಾ ಹಿಂದು ಮುಂದಾನಾದೆನಾದಡೆ, ತಂದೆ ತಾಯಿಗಳಿಗೆ ಜನಿಸಿದ ಕಂದನೇ. ಹಾಗಾದರೆ ಈ ತಂದೆ ತಾಯಿಗಳಿಗೆ ಮಾತ್ರ ಜನಿಸಿದವನಲ್ಲ, ಇನ್ನೇನೋ ಉಂಟು ಅಂತ ಧ್ವನಿಸಿದ್ರೆ ಮಹಾನ್ ಪಂಡಿತರು ಮಾತಾಡುವಾಗ ಹಾಗೆಲ್ಲ ಗೊತ್ತಾಗುವುದಿಲ್ಲ ನಮಗೆ. ಒಂದೊಂದು ವಾಕ್ಯದಲ್ಲಿ ಯಾವ ಹುತ್ತದಲ್ಲಿ ಯಾವ ಹಾವು, ಯಾವ ಗಿಡದಲ್ಲಿ ಯಾವ ಹೂ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಸಣ್ಣ ಗುಬ್ಬಚ್ಚಿ ಇಡುತ್ತಿದ್ದಂತಹ ಮೊಟ್ಟೆಯನ್ನು ಸಮುದ್ರ ರಾಜ ಕಬಳಿಸ್ತಿದ್ದನಂತೆ. ಅದರಿಂದ ಏನಾದೀತು ಅಂತ. ಅದು ಗರುಡನಿಗೂ ಸಂಬಂಧಪಟ್ಟ ಹಕ್ಕಿ ಹೌದಲ್ಲ. ಗರುಡನಿಗೆ ದೂರ ಹೋಗಿ ನಾರಾಯಣ ದೇವರಿಂದ ಅಪ್ಪಣೆ ಆಯ್ತಂತೆ ಸಮುದ್ರ ರಾಜನಿಗೆ, ನಾಳೆಯಿಂದ ಅದರ ಮೊಟ್ಟೆಯನ್ನು ಮುಟ್ಟಬಾರದು ಅಂತ. ಹಾಗಾದರೆ ಎಲ್ಲಿಂದ ಎಲ್ಲಿಯವರೆಗಿನ ಸಂಬಂಧ ನಮಗೆ ಕಲ್ಪಿಸುವುದಕ್ಕೆ ಸಾಧ್ಯ ಇಲ್ಲದೆ ಇದ್ದದ್ದು ಕೆಲವೆಲ್ಲ ಘಟಿಸ್ತದೆ. ಹಾಗಾದರೆ ಈ ಹೊತ್ತು ನಾನೇನು ಮಾಡಬೇಕು ಅಂತ ಯೋಚನೆ ಮಾಡಿದರೆ ಅಪ್ಪನಿಗೆ ಮಗನಾಗಬೇಕು. ಜೀವಂತ ಇರುವಾಗಲೇ ತಂದೆಯ ನುಡಿಯನ್ನು ನಾನು ನಡೆಸದೇ ಇದ್ದರೆ ಜೀವಿತೋ ವಾಕ್ಯಕರಣ. ಅಪ್ಪ ಸತ್ತ ಮೇಲೆ ಅಷ್ಟಕ್ಕೆ ನಾನು, ಇಷ್ಟಕ್ಕೆ ನಾನು, ಪಿಂಡ ಹಾಕಲಿಕ್ಕೆ ನಾನು ಅಂತ ಹೇಳಲಿಕ್ಕೆ ಮಾತ್ರ ಇರುವುದ? ಮಕ್ಕಳು ಅಪ್ಪ ಜೀವಂತ ಇರುವಾಗ ಏನಾದರೂ ಮಾಡಬೇಕು. ಪ್ರತಿಪಕ್ಷದಲ್ಲಿ ನಿಂತಿರುವಂತಹ ರಾಮನೇ ನಮಗೆ ಆದರ್ಶ ಅಂತ ತಿಳಿಯೋಣ. ಸಾಮ್ರಾಜ್ಯ ಕೈಯವರೆಗೆ ಬಂತು. ಇಲ್ಲ ಇಲ್ಲ, ಪಿತೃವಾಕ್ಯ ಪರಿಪಾಲನಾ ಇದನ್ನೇ ಧ್ಯೇಯವಾಗಿರಿಸಿಕೊಂಡು ಬಂದರಂತೆ ಕಾಡಿಗೆ. ಹಾಗಾದರೆ ನನ್ನ ಅಪ್ಪನಿಗೆ ಬೇಸರ ಮಾಡಿ, ಅಪ್ಪನಿಗೆ ಒಂಥರದ ಜುಗುಪ್ಸೆಯ ಮಗನಾಗಿ, ಯಾಕೆ ನನ್ನ ಋಣಕ್ಕೆ ಹುಟ್ಟಿಬಿಟ್ಟ ಇವ, ಹೀಗಾಗಬಾರ್ದು ನನ್ನ ಬದುಕು. ಹೇಳಿದ್ರು ಹೋಗ ಒಳಗೆ, ಅನ್ನ ಧ್ವಂಸಿ ತಿಂದುಕೊಂಡು ಬಿದ್ದುಕೊಂಡಿರು. ಅದಕ್ಕ ನಾನಿರುವುದು ಅಲ್ವಲ್ಲ. ನೋಡೋಣ ಅಪ್ಪನು ಯಾವುದರಿಂದ ಸಂತೋಷ ಮಾನಸನಾಗ್ತಾನೆ ಅದನ್ನು ತಿಳಿದು ವ್ಯವಹರಿಸೋಣ, ತಿಳಿದು ವ್ಯವಹರಿಸೋಣ. ಪ್ರತಿಪಕ್ಷ ಲಕ್ಷ್ಯವನ್ನಾದರೂ ಶಿಕ್ಷಿಸಪರಾಯ. ದಕ್ಷನಾಗಿ ಹೊರಟಿರುವಂತಹ ನನಗೆ ಒಂದು ಅಪ್ಪಣೆಯನ್ನು ಕೊಡಪ್ಪ, ನಾ ಹೋಗಿ ಬರ್ತೇನೆ, ನಾ ಹೋಗಿ ಬರ್ತೇನೆ. ಬಹಳ ಸಂತೋಷವಾಯಿತು. ಯುದ್ಧಕ್ಕಾಗಿ ನೀನೇ ಸಿದ್ಧರಾಗಿ ಹೊರಟಿದ್ದಿಂತಾದ್ರೆ ನೀನನ್ನು ಹೀಗೆ ಬಿಡುವುದಕ್ಕಾಗುವುದಿಲ್ಲ. ಹೇಗೆ ರಣವೀಳ್ಯವನ್ನು ಕೊಟ್ಟು
ಮೈ ಮೇಲೆ ಬೇಕಾದಂತಹ ಆಭರಣಗಳನ್ನು ಕವಚಗಳನ್ನು ತೊಡಿಸಿ ಸಂತೋಷಭರಿತನಾಗಿ ಹಣಗೆ ವೀರ ತಿಲಕವನ್ನಿಟ್ಟು ನಿನಗೆ ಕಳುಹಿಸಿಕೊಡುವುದಕ್ಕೆ ಸುಮಂಗಲೆಯರೆಲ್ಲ ಬಂದು ನಿಂತಿದ್ದಾರೆ. ಇದು ನೋಡು, ನನ್ನ ಕೈಯಲ್ಲಿ ರಣವೀಳ್ಯವಿದೆ, ಅದನ್ನೆತ್ತಿ ಕೊಡ್ತಾ ಇದ್ದೇನೆ. ತಲೆಗೆ ಮುಗಾಸು ತಲೆ ಬಿಟ್ಟು ಬರೋದು ಹೆದರಿಸಬೇಡಿ. ಹೆದರಿಸಬೇಡಿ ಅಂದ್ರೆ ತುಂಬಿದ ಸಭೆಗೆ ಈ ಹಿಡ್ಕೊಳ್ಳಿ. ಕಟ್ತೇನೆ. ಅದನ್ನ ತೆಗೆದುಕೊಳ್ಳುವುದಿಲ್ಲ. ಬೇಗ ಬೇಗ. ನೀವು ಹೆದರಿಸಿದ್ರೆ ಹೇಗೆ ಕಟ್ಟುದು? ನಾನು ಯಾವಾಗ ಹೆದರಿಸಿದ್ದು? ಕಟ್ಟು ಅಂತ ಕಟ್ಟು ಅಂತ ಹೇಳಿದ್ದು, ಹೆದರಿಸಿದ್ದಲ್ಲ. ನೀವು ಮಾತಾಡಬೇಡಿ. ನೀವು ಮಾತಾಡಿದ್ರೆ ಜಾರ್ತದೆ. ಯಾವುದು ಸಭೆಗೆ ಬರುವಾಗ ಬಿಟ್ಟ ಮಂಡೆಯಲ್ಲಿ ಬರಬಾರ್ದು ಅಂತಲೂ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಅವನಿಗೆ. ಗೊತ್ತುಂಟು, ಈಗ ಗೊತ್ತಾಯ್ತು. ಯಾವಾಗ ಮಾತಾಡಬೇಡಿ. ಬೇಗ. ಈಗ ಪುನಃ ಅಪ್ಪ ಅಪ್ಪ ಏನು? ಅವ ದೊಡ್ಡ ಮಾನಹಾನಿಯಾಗಿ ಕಾಣ್ತಾನೆ ನನಗೆ. ಹೌದಾ? ಮಾತಾಡಬೇಡಿ, ಕಟ್ತೇವೆ. ಪೂರ್ತಿ ಆಯ್ತು. ಮಾತಾಡಿದ್ರೆ ಈಗ ಜಾರ್ತದೆ. ಅಪಶಕುನದ ಮಾರಿ. ಏನದು? ಏನು ಆಕಳಿಕೆ? ಏನು ಆಕಳಿಕೆ? ಒಳ್ಳೆ ನಿದ್ದೆಯಲ್ಲಿದ್ದೆ ಬುದ್ಧಿ. ನಾನು ಕೆಲಸದಲ್ಲಿರುವ ನೀನು ನಿದ್ದೆಯಲ್ಲಿ ಸ್ವಲ್ಪ ನಿದ್ದೆ, ಹೊಟ್ಟೆಗೆ ಸ್ವಲ್ಪ ತಗೊಂಡದ್ದು ಹೆಚ್ಚಿಗೆ ಆಯ್ತು. ನಿನಗೆ ನಿದ್ದೆ ಬಿಟ್ಟು ಕೆಲಸ ಮಾಡಬೇಕು ಅಂತ ಹೇಳಿದ್ದಲ್ವಾ? ನೀವು ಹೇಳಿದ್ದೀರಿ ಎಣ್ಣೆ ಹಾಕಿ ನೀವು ಉದ್ಯೋಗ ಮಾಡಬೇಕು. ಎಲ್ಲಿಗೆ? ಕಣ್ಣಿಗೆ. ಕಣ್ಣಿಗೆ ಎಣ್ಣೆ ಮುಟ್ಟಿಸುವುದು, ಹಾಕುವುದಲ್ಲ. ಮುಟ್ಟಿಸುವುದು. ಆಗ ಕಣ್ಣು ಉರಿ ಬರ್ತದೆ, ನಿದ್ದೆ ಬರುವುದಿಲ್ಲ ಅಂತ ಹೇಳಿದ್ದೀರಿ. ಮುಟ್ಟಿಸಿದ್ಯಾ? ಇವತ್ತು ಎಣ್ಣೆ ಹಾಕ್ಲಿಕ್ಕೆ ಮರ್ತೋಯ್ತು. ನೀನು ಎಣ್ಣೆ ಮುಟ್ಟಿಸಲಿಲ್ಲ, ಏನೋ ಬೇರೆ ಮುಟ್ಟಿಸಿದ್ಯಲ್ಲ. ಯಾವುದು ಮುಟ್ಟಿಸಲಿಲ್ಲ. ಅದೇನು ಕಪ್ಪು ಕಪ್ಪು ಕಾಣುವುದು? ಅದು ನಿದ್ದೆಯಲ್ಲಿ ಹಾಗೆ ಆದದ್ದು ನನಗೆ. ನಿದ್ದೆ ಎಣ್ಣೆ ತಕೊಳ್ಳಿಕ್ಕೆ ಕೊಟ್ಟದ್ದರಲ್ಲಿ ಬೇರೆ ಏನಾದ್ರೂ ತಗೊಂಡಿದ್ದಾನೋ? ಇಲ್ಲ, ಸ್ವಭಾವದವನೇ ನಾನಲ್ಲ. ನೀನು ನಿದ್ದೆ ಮಾಡಿದ್ಯಾ? ಹೌದು. ನಿದ್ದೆಯಲ್ಲಿ ನನಗೆ ಒಂದು ಸೋಪಾನ ಬಿದ್ದದ್ದು. ಕನಸು ಸ್ವಪ್ನ ಬಿದ್ದದ್ದು. ಏನು? ನಮ್ಮ ಅತಿಕಾಯ ರಾಯರಿಗೆ. ಅತಿಕಾಯ ರಾಯರು ಮದುವೆ ದೃಶ್ಯವನ್ನು ಕಂಡೆ. ಹೇಗಿತ್ತು ಮದುವೆ? ಭಯಂಕರ. ಏನು ಒಬ್ಬ ದಿಬ್ಬಣ ನೋಡ್ಬೇಕಿತ್ತು. ಯಾರು ದಿಬ್ಬಣದಲ್ಲಿ? ಯಾರು? ಮಂಗಗಳು. ಈ ಸಲ ಆಗ್ತದ ಅಂತ ಮದುವೆ? ಮುಂದೆ ಕನಸು ಮುಗಿಯಿತು, ಮತ್ತೊಂದು ಕನಸು ಬಿತ್ತು. ಏನದು? ಆನೆ ನನ್ನ ಮೂಗಿನ ಸೊಳ್ಳೆಗೆ ಸೊಂಡಿಲು ಹಾಕಿ ತಿರುಗಿಸ್ತಾ ಇತ್ತು. ನಿನ್ನ ಮೂಗು ಒಂದಿಷ್ಟು ಮುರುಟಾಗಿ ಹೀಗುಂಟು. ಹೌದು. ಆನೆಯ ಸೊಂಡಿಲು ಹೋಗ್ತದೆ ಅದಕ್ಕೆ. ಇದು ಕನಸಿನಲ್ವಾ? ಕನಸಿನಲ್ಲಿಯಾ? ತಪ್ಪನೆ ಎಚ್ಚರಿಕೆ ಆಯ್ತು. ಎಚ್ಚರಿಕೆಯಾಗಿ ನೋಡ್ತೇನೆ, ಒಂದು ಇಲಿ ಬಾಲ ಹಾಕಿ ತಿರುಗಿಸ್ತಾ ಉಂಟು. ಎತ್ತರ ಆಗುವಾಗ ನಿಮ್ಮ ಕರೆ ಕೇಳಿಸಿತ್ತು. ಹೌದಾ? ಹಾಗೆ ಮಲಗಿದವ ಹೇಳುವಾಗ ಮುಂಡಾಸು ಜಾರಿತ್ತು ನನಗೆ. ಹೌದು. ಇನ್ನು ಎಲ್ಲಿಗಾದ್ರೂ ಬರುವಾಗ ತಲೆ ಬಿಟ್ಟು ಎಲ್ಲಿಗೂ ಹೋಗಬಾರದು. ಇಲ್ಲ ಬುದ್ಧಿ. ಅದು ಅಪಶಕುನ. ಆಗಲಿ. ಸುಮ್ಮನೆ ಕೂತ್ಕೊಳ್ಬೇಕು. ಆಗ್ಬೋದು. ಆಯ್ತು ಆಯ್ತು. ಸುಮ್ಮನೆ ಮಾತಾಡಬಾರ್ದು. ಇಲ್ಲ. ಗೊತ್ತಾಯ್ತಲ್ಲ? ಆಯ್ತು. ಕುಮಾರ, ಬಟ್ಟಲಲ್ಲಿ ರಣವೀಳ್ಯ ಕೊಟ್ಟಿದ್ದೇನೆ. ಈಗ ಏನೋ ಮಾಡಿ ಸಂತಾನದವ. ಏನೋ ಶೀನ. ಅದೇ ಸೀನು. ಯಾಕೆ ಸೀನು? ಗೊತ್ತಿಲ್ಲ. ಅದು ಒಂಟಿ ಸೀನು. ಹೌದು. ಒಂಟಿ ಸೀನು ಯಾವತ್ತೂ ಬರಬಾರ್ದು. ಅದು ಎರಡನೇದು ಬರಲಿಲ್ಲ ಅಲ್ಲ ನನಗೆ. ಯಾಕೆ ಬರಲಿಲ್ಲ? ಮೂಗಿಗೆ ಏನಾದ್ರೂ ತುರುಕು ಬರ್ತದೆ. ಇದು ತುರುಕಿ ಬಂದದಲ್ಲ ಒಂದು. ಹೌದಾ? ನನ್ನಷ್ಟಕ್ಕೆ ಬಂದದ್ದು. ನನ್ನಷ್ಟಕ್ಕೆ ಬಂದದ್ದ? ಹೌದು. ಓ ಬದಿಯಲ್ಲಿ ಉಸಿರೆತ್ತದೆ. ಸುಮ್ಮನೆ ಕೂತ್ಕೊಳ್ಬೇಕು, ಉಸಿರೆತ್ತಬಾರ್ದು. ಉಸಿರಲ್ಲಿ ಆದ್ರೆ ಬಂದ್ರೆ ಕೈ ಹಿಡಿ. ಬಾಯಿಗೆ ಕೈ ಹಿಡಿ. ಇನ್ನೂ ವಿಶ್ವಾಸ ಇಲ್ಲದೆ ಇದ್ರೆ ಗಾಳಿ ಬರುವ ಜಾಗಕ್ಕೆಲ್ಲ ಕೈ ಹಿಡಿ. ಕೈ ಹಿಡಿ. ಕೂತ್ಕೊಳ್ಳ. ಕುಮಾರ, ಈಗ ಒಂಬತ್ತರಲ್ಲಿ ರಣವೀಳ್ಯ ಕೊಟ್ಟಿದ್ದೇನೆ. ಎತ್ತಿ ಕೈ ಬಿಡ, ಕೈ ಬಿಡ.
ನೀವು ನನ್ನನ್ನು ಕೊಲ್ಲುವುದು. ಯಾಕೆ ಕೊಲ್ಲುವುದು? ಗಾಳಿ ಹೋಗುವಂತ ಸ್ಥಳವನ್ನೆಲ್ಲ ಅಲ್ಲಿಗೆ ಮುಚ್ಚುತ್ತೇನೆ. ನೀನು ಅಂತಲ್ಲ, ಕೆಲವರು ಇತ್ತೀಚೆಗೆ ಹೇಳ್ತಾ ಇದ್ದಾರೆ ಮತ್ತೆ ಒಳಗಿನ ಗಾಳಿ ನಿಂತರೆ ಉತ್ತರ ಬುದ್ಧಿಯಿಂದ ಸತ್ತದ್ದು. ಹೇಳು ಹೇಳು ಎದ್ದೆ ಹೇಳು. ಜಾರಿತು. ನೋಡು, ಅದು ಜಾರಿತು, ನೀನೀಗ ಉಸಿರನ್ನು ಬಿಟ್ಟಿದ್ದು. ಹೌದು. ಗೊತ್ತಾಯ್ತಲ್ಲ? ಇಲ್ಲ. ಸುಮ್ಮನೆ ಕೂತ್ಕೋ. ಆಗ್ಬೋದು ಆಗ್ಬೋದು ಜಿಯ. ಕುಮಾರ, ಅಪ್ಪಯ್ಯ, ರಣವೀಳ್ಯ ಕೊಟ್ಟಿದ್ದೇನೆ. ಇದು ನನಗೂ ಒಂದು ಕೊಟ್ಟು ಬಿಡಿ. ಏನು? ಬೂಳ್ಯ. ನಿನಗೆ ಯಾಕೋ? ಅವರ ಜೊತೆಯಲ್ಲಿ ಹೋಗುದಕ್ಕೆ ಅವರ ಸಾರಥಿ ಅಲ್ಲ. ನನಗೆ ಬೂಳ್ಯ ಕೊಟ್ಟದ. ಮತ್ತೆ ನಿಮಗೆ ವೀಳ್ಯ, ರಣವೀಳ್ಯ. ದುರವೀಳ್ಯ, ಬರವೀಳ್ಯ ಅಲ್ಲ. ಅರೆವೀಳ್ಯ ಸಿಗುವುದಿಲ್ಲ ಇಲ್ಲಿ. ಗೊತ್ತಾಯ್ತಲ್ಲ? ಬಂಗಾರದ ಬಟ್ಟಲಲ್ಲಿ ತಾಂಬೂಲವನ್ನು ಇರಿಸಿ, ಆಗ್ಲಿ. ಅದಕ್ಕೆ ಬೇಕಾದಂತಹ ವಸ್ತುಗಳನ್ನು ಇರಿಸಿ ಓ. ಕೈ ಎತ್ತಿ ಕೊಡುವುದು. ನನಗೊಂದು ಸಣ್ಣ ದುರವೀಳ್ಯ ಕೊಟ್ಟು ಬಿಡಿ. ಸಣ್ಣದು ಯಾವುದು? ಅಲ್ಲ, ಅವರ ಜೊತೆಯಲ್ಲಿ ರಥದ ಬಂಗಾರದ ಬಟ್ಟಲಿಲ್ಲ, ಒಂದೇ ತಂದ. ಬೇಡ, ನನಗೆ ಬೆಳ್ಳಿಯದ್ದು ಸಾಕು. ಬೆಳೆಯೋದಿಲ್ಲ, ಕಂಚಿದ್ದು ಆಗಿತ್ತಲ್ವಾ? ಆಗ್ಬೋದು. ಆಗ್ಲಿ. ವಾ. ಅವನ ಸಾರಥಿಯಾಗಿ ಅವನನ್ನು ರಕ್ಷಣೆ ಮಾಡುವುದಕ್ಕೆ ನೀನು ಶುಭವ. ಅಪ್ಪಯ್ಯ, ಏನು? ಹೋಗಿ ಬರ್ತೇನೆ. ಹೋಗು, ಬಾರದೇ ಇದ್ರೆ ಅಲ್ಲಿ ಸಿಕ್ಕುವ. ಹೋಗಿ ಹೋಗಿ. ಕೊಡ್ತೇನೆ ಬುದ್ಧಿ. ಅದೇನೋ, ಓ, ನಾವೀಗ ಹೊರಟದ್ದು ಯುದ್ಧಕ್ಕೆ. ಹೌದು ಪ್ರಭು. ಪ್ರತಿಪಕ್ಷದವರು ನಮ್ಮನ್ನು ನೋಡುವಾಗಲೇ ಹಾ, ನಮ್ಮ ಮನಸ್ಸಿನ ಒಳಗಿದ್ದದ್ದು ಅವರಿಗೆ ಕಾಣಬೇಕು. ಹೌದು. ಹಾಗಾಗಿ ಹೋಗುವುದು ಹೇಗೆ? ಹೇಗಿದೀಯಾ? ಹರಿದಿ ತುಳಸಿಯ ದಂಡೆಗಳ ಕೊರಳೊಳಾದು ದಂಡೆಗಳ ಕೊರಳೊಣದು ಊರ್ಧ್ವ ಭರ ತ್ರಿಪುಂಡ್ರವ ಬಣಿಗೆ ರಜಿದೆ ಸರಸದಿಯು ಮಾತೆಯಡಿಗೆರಗಿ ಸರಸದಿಯು ಮಾತೆಯಡಿಗೆರಗೆ ಸಾರಥಿ, ಜಿಯ. ಈ ಪಕ್ಷದಿಂದ ಯಾರೇ ಹೋಗಲಿ, ಹಾ, ಅಲ್ಲಿದ್ದವರೆಲ್ಲ ತಿಳ್ಕೊಳ್ಳುವುದು ಹಾ. ನಾವೆಲ್ಲ ಸುರೇಶನಾದಂತಹ ರಾವಣಾಸುರನ ಪಕ್ಷದಿಂದ ಬಂದವರು. ಹೌದು. ಅಲ್ಲಿರಬಹುದಾದಂತಹ ಹುಳುಕು ಕೊಳಕುಗಳು ಏನೆಲ್ಲ ಉಂಟೋ ಹಾ, ಅದಕ್ಕೆ ಒಂದು ತೆರನಾದಂತಹ ದೃಷ್ಟಿಯನ್ನಿರಿಸಿ ನಮ್ಮನ್ನು ಅಳೆದು ತೂಗಿ ಇಂಥವ ಅಂತ ಯೋಚನೆ ಮಾಡ್ತಾರೆ. ಹೌದು ಜಿಯ. ಆದ್ರೆ ಹಾಗಲ್ಲ. ಏನು ಪ್ರಭು? ನಾನು ಹೊರಡುವ ಹೊತ್ತಿನಲ್ಲಿಯೇ ಒಂದು ತೀರ್ಮಾನ ಮಾಡಿದ್ದೇನೆ. ಏನೆಂದು? ಹೋಗ್ತಾ 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 ಇದ್ದ ಹಾಗೆ ಹಾ, ಅಲ್ಲಿರುವವರಿಗೆ ಹಾ, ನಮ್ಮನ್ನು ಕಂಡ ಕ್ಷಣದಲ್ಲಿ ಹಾ, ಇವರು ವೈಷ್ಣವರಿದ್ದಾರೆ. ಹಾ. ಹೌದು, ಓ, ನಾವೆಲ್ಲ ಶೈವರು, ಹೌದು, ನಾವೆಲ್ಲ ಶಿವಭಕ್ತರು, ನಿಜ. ನಾವೆಲ್ಲ ಭಸ್ಮಧಾರಣೆ ಮಾಡುವವರು. ಹಾ. ಆದರೆ ಓ, ವೈಷ್ಣವರು ಹಾಗಲ್ಲವಲ್ಲ, ಆಹಾ, ಗಂಧವನ್ನು ಧರಿಸುವವರು. ನಿಜ. ಅದು 12 ನಾಮಗಳನ್ನು ಆ, ಶರೀರದಲ್ಲಿ ಆಯಕಟ್ಟಿನ ಜಾಗದಲ್ಲಿ ಧರಿಸುವವರು. ಹೌದು. ಹಣೆಯಲ್ಲಿ 1, ಹಾ, ಭುಜದಲ್ಲಿ 2, ಹಾ, ಹೊಟ್ಟೆಯಲ್ಲಿ, ಎದೆಯಲ್ಲಿ, ಆ. ಕೊರಳಿನಲ್ಲಿ ಆ. 3 ಹಾಗೆ ಹೌದು. ಒಟ್ಟು 12 ನಾಮಗಳನ್ನು ಧರಿಸುವವರು. ಹಾ, ಎಳತಾದಂತಹ ಚಿಗುರು ತುಳಸಿಯನ್ನು ತಂದು ಹಾ, ಚೆನ್ನಾಗಿ ನೇಯ್ದು ಮಾಲೆ ಮಾಡಿ ಹ್ಮ್. ಅದನ್ನೇ ಒಂದು ತೆರನಾಗಿರುವಂತಹ ವಿಶೇಷ ಆಕರ್ಷಣೆಯೋ ಎನ್ನುವ ಹಾಗೆ ವಾ.
ನನ್ನ ಕೊರಳಲ್ಲಿ ಧರಿಸಿಕೊಳ್ಬೇಕು ಅಂತ ಇಷ್ಟ ಇದೆ. ಹಣೆಯಲ್ಲಿ ಊರ್ಧ್ವ ತ್ರಿಪುಂಡ್ರವನ್ನು ಬಲಿದು ಶುದ್ಧ ವೈಷ್ಣವನಾಗಿ ಹೋಗುತ್ತಿರುವ ದಾರಿಯಲ್ಲಿ ಮತ್ತೊಮ್ಮೆ ನಮಗೆ ವೈಷ್ಣವ ಚಿಹ್ನೆಯಿಂದ ಅಲಂಕರಿಸಬೇಕಾದಂತಹ ಪ್ರಮೇಯ ಬರುವುದು ಬೇಡ. ಬರ್ಲಿಕ್ಕೂ ಅಲ್ಲಿ ಯಾರೂ ಸಿದ್ಧರಾಗ್ಲಿಕ್ಕಿಲ್ಲ. ಹಾಗಾಗಿ ಹೊರಡುವಾಗಲೇ ಯಾಕೆ ಹೋಗ್ತಿದ್ದೇವೆ, ಏನಾಗುವುದಕ್ಕೆ ಹೋಗ್ತಿದ್ದೇವೆ ಎನ್ನುವುದರಿಂದ ಒಂದು ರೀತಿಯಲ್ಲಿ ಹೇಳುವುದಿದ್ರೆ ನಮ್ಮ ಪಾರ್ಥಿವ ಶರೀರವನ್ನು ಶೃಂಗರಿಸಿದ ಹಾಗೆ ನಾವು ಹೀಗೇ ಹೋಗಬೇಕು ಅಂತ ತೀರ್ಮಾನ ಮಾಡಿ ಹೊರಟವರು. ಆದ್ರೆ ಸಾರಥಿ, ಏನು ಪ್ರಭು, ಒಂದು ವಿಷಯ ಮಾತ್ರ ಬಾಕಿ ಆಗ್ತದೆ. ಯಾವುದೋ? ಅಪ್ಪ ಸಂತೋಷದಿಂದ ದುರ್ವಿಳಯವನ್ನು ಕೊಟ್ಟು ಕಳುಹಿದ್ದಾರೆ, ನಿಜ. ಆದ್ರೆ ನಮ್ಮಮ್ಮ ಇಲ್ಲಿಯವಳಲ್ಲ, ದೇವಲೋಕದವಳು. ನಮ್ಮ ತಂದೆಯವರು ನಮ್ಮಮ್ಮನನ್ನು ತಂದು ಎಷ್ಟೋ ಸಾವಿರ ವರ್ಷಗಳ ಕಾಲ ಅವಳನ್ನು ಒಲಿಸುವುದಕ್ಕೆ ಪ್ರಯತ್ನಿಸಿ ಕಡೆಗೆ ನಾವು ಹುಟ್ಟಿದವ. ಆದದ್ದರಿಂದ ಧಾನ್ಯಮಾಲಿನಿ ದೇವಿಗೆ ಹೃದಯ ಸ್ಪರ್ಶಿಯಾಗಿ ಇಲ್ಲಿರುವವ ಮಗನಾದಂತಹ ನಾನೊಬ್ಬ ಮಾತ್ರ. ನಿಜ. ಈ ಯುದ್ಧದಲ್ಲಿ ಮರಳಿ ಬಾರದೇ ಇರುವಂತಹ ಲೋಕವನ್ನು ಸೇರಿ ಹೋದೆ ನಾನು ಅಂತಾದ್ರೆ ನಮ್ಮಮ್ಮನಿಗೆ ಕಡೆಯ ಕಾಲಕ್ಕಾದ್ರೂ ಒಂದು ಮುಖವನ್ನು ನೋಡುವ ಯೋಗ ಭಾಗ್ಯ ಇಲ್ಲವಾಗಿ ಹೋಯ್ತಲ್ಲ ಎನ್ನುವ ಕೊರಗಿನ ಕಣ್ಣೀರವಳು ಹಾಕಿದ್ರೆ ಆ ಕಣ್ಣೀರು ನನಗೆ ಅಲ್ಲಿ ಹೋಗುವುದಕ್ಕೆ ದಾರಿ ಮಾಡಿ ಕೊಡ್ಲಿಕ್ಕಿಲ್ಲ. ಹಾಗಾಗಿ ಅಮ್ಮನಲ್ಲಿ ಒಂದು ಮಾತನ್ನು ಹೇಳಿ ಬರುವಲ್ಲಿವರೆಗೆ ನೀನು ರಥವನ್ನು ಸಿದ್ಧಪಡಿಸು. ಅತಿ ಶೀಘ್ರವಾಗಿ ಆಗಬೇಕು. ಸಾರಥಿಯಾದಂತಹ ನೀನನ್ನು ವಂದಿಸಿ ರಥವನ್ನು ಪ್ರದಕ್ಷಿಣೆ ಬಂದು ಏರಿಕೊಳ್ಬೇಕಲ್ಲ? ಹೌದಲ್ಲ? ಯಾಕೆ ಪ್ರಭು? ನಮ್ಮನ್ನು ಅನುಸರಿಸಿ ಬರುತ್ತಿರುವವರನ್ನು ನೋಡಿದೆಯೋ? ನೋಡಿದೆ. ಇಟ್ಟು ಯುದ್ಧ ಆಗಿ ನಷ್ಟ ಕಷ್ಟಗಳಾದ್ರೂ ಮತ್ತು ಸಮುದ್ರದಲ್ಲಿ ಬರುವ ತೆರೆಯ ಹಾಗೆ ಬರ್ತಾ ಒಂದರ ಮೇಲೆ ಮತ್ತೊಂದರ ಮೇಲೆ ಇನ್ನೊಂದು ಅಂತ ಬರ್ತಾ ಇದೆ. ಸಂಸಾರ ಶರದಿಗೆ ಮುದಾಡುವರು ಬಲ್ಲಿರೆ ಶರದಿಯನ್ನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಸಂಸಾರ ಶರದಿಗೆನು ದಾಟುವರು ಬನ್ನಿರೈ ಮೋಕ್ಷಕಾಂಕ್ಷಿಗಳು ಬನ್ನಿರೈ ಬಹಳ ಪದವಿಯ ಬಯಸುವಾದು ಬಡರ್ ಬನ್ನಿರೈ ಬಹಳ ಪದವಿಯ ಬಯಸುವಾದು ಬಡರ್ ಎದ್ದುಡರೆ ನೀವೆನುದ ಕರೆದ ಬನ್ನಿರೈ ಬಗಡ ಪದವಿಯ ಬಯಸುವಾದು ಬಡರ್ ಎಲ್ಲೊಡನೆ ನೀವೆನುದ ಕರೆದ ಬನ್ನಿ ಬನ್ನಿರೇ ಸಂಸಾರ ಶರದಿಯನ್ನು ದಾಟುವರು ಮೋಕ್ಷಕಾಂಕ್ಷಿಗಳು ಬನ್ನಿ ಬನ್ನಿ ಬನ್ನಿರೇ ಪ್ರಭು. ಒಂದರ ಹಿಂದೆ ಮತ್ತೊಂದರಂತೆ ಸಾಗಿ ನಮ್ಮನ್ನೇ ಸೇರುವುದಕ್ಕೆ ಬರುತ್ತಿರುವಂತಹ ಸೇನಾ ವಾಹಿನಿ ನೋಡಿದೆ ಪ್ರಭು. ಅದನ್ನು ಕಾಣುವಾಗ ಏನು ಅನ್ನಿಸ್ತದೆ ಗೊತ್ತಾ? ಏನು ಜೀಯ? ಅನಂತ ನದಿಗಳು ಸಾಗರವನ್ನು ಸೇರ್ತದೆ. ಹೌದು. ಆದ್ರೆ ಒಂದು ವರ್ಷದ ತನಕ ಅದು ಒಳಗರ್ಭಕ್ಕೆ ಸೇರಿಸಿಕೊಳ್ಳುವುದಿಲ್ಲ. ತನ್ನ
ಅಂತ ಅದನ್ನು ಇರಿಸಿಕೊಂಡು ತೆರೆಯಿಂದ ಮೇಲೆ ತೆರೆಯಿಂದ ಮೇಲೆ ತೆರೆಯನ್ನೆಬ್ಬಿಸುತ್ತಾ ಆ ನೀರುಗಳನ್ನೆಲ್ಲ ಶುದ್ಧಗೊಳಿಸಿ ಮತ್ತೆ ಕಡಲಿನ ಒಳಗೆ ಎಳೆದುಕೊಳ್ಳುತ್ತದಂತೆ. ಹೌದು. ಹಾಗೆಯೇ ಯಾವುದೋ ಒಂದು ತೆರನಾದಂತಹ ಶುದ್ಧೀಕರಣದ ದೃಷ್ಟಿಯಿಂದ ಎಲ್ಲವೂ ಇದ್ದಾವೆ ಅಂತ ನಮಗೆ ಅರ್ಥ ಆಗ್ತದೆ. ಹೌದು. ಆದ್ರೆ ನಾವು ಸ್ಪಷ್ಟವಾಗಿ ಹೇಳದೇ ಇದ್ರೆ ಎಲ್ಲಿಯಾದ್ರೂ ಒಂದಿಬ್ರು ಅದರಲ್ಲಿ ಸೇರಿ ಹೋಗಿ ಹೌದು ನಮಗೆ ಯಥಾರ್ಥ ತಿಳಿಯದೆ ನಾವು ಹೋದೆವಲ್ಲ, ಹೀಗಾಗುತ್ತದೆ ಅಂತ ನಾವು ತಿಳ್ಕೊಂಡಿರ್ಲಿಲ್ಲ, ಆಯ್ತಲ್ಲ ಹೌದು ಅಂತ ಪಶ್ಚಾತ್ತಾಪ ಪಟ್ರೆ ನಮಗೆ ಅದರಿಂದ ದೋಷ ಬಂದಿತ್ತು. ಹೌದು ಪ್ರಭು. ಆದ್ದರಿಂದ ಅವರಲ್ಲಿ ನಾನೇ ಹೇಳ್ತೇನೆ, ಹೇಳಿ ಪ್ರಭು. ಬನ್ನಿ ಬನ್ನಿ ಬನ್ನಿ, ಆದ್ರೆ ಒಂದು ವಿಚಾರವನ್ನು ತಿಳ್ಕೊಂಡು ಬನ್ನಿ. ನಾನು ಹೋಗುತ್ತಿರುವುದು ಕೇವಲ ಯುದ್ಧಾಭಿಲಾಷೆಯಿಂದಲ್ಲ. ನಮಗೆ ವೈರವನ್ನು ಕೊಟ್ಟು ಒಂದು ತೆರನಾಗಿರುವಂತಹ ಕ್ಲೇಶಕ್ಕೆ ಕಾರಣವಾಗಿ ನಿಂತು ಇಲ್ಲಿ ನಡೆಯುವಂತಹ ಮಹಾಸಂಗ್ರಾಮಕ್ಕೆ ಒಂದು ಪ್ರತಿಕಕ್ಷಿಯಾಗಿ ನಿಂತಿರುವಂತಹ ಒಬ್ಬ ರಾಮನಲ್ಲಿ ಹೋರಾಟವನ್ನು ಮಾಡಿ ಗೆಲ್ತೇನೆ ಎನ್ನುವಂತಹ ಭಾವದಿಂದಲೇ ನಾನು ಹೋಗುವುದಲ್ಲ. ನಾನು ಪಡೆಯಬೇಕಾದಂತಹ ಮೋಕ್ಷ ಸಾಮ್ರಾಜ್ಯವನ್ನು ಪಡೆಯುವುದಕ್ಕೆ, ಮತ್ತೊಮ್ಮೆ ಹುಟ್ಟಿಲ್ಲದೆ ಇರುವಂತಹ ಬದುಕನ್ನು ಕಾಣುವುದಕ್ಕೆ, ಈ ಬದುಕಿನಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ, ಸಾಗರದ ದಡವನ್ನು ಸೇರಿಕೊಳ್ಳಬೇಕು ಅಂತಾದ್ರೆ ಅಷ್ಟೋ ಇಷ್ಟೋ ಸುಲಭ ಅಲ್ಲ. ಜೀವನದಲ್ಲಿ ಏನೋ ಮಾಡಿದ ದೆಸೆಯಿಂದ ಮತ್ತೊಮ್ಮೆ ಜನ್ಮ ಅಂತ ನಮಗೆ ಬಂದಿರ್ತದೆ. ಆ ಜೀವನವನ್ನು ನಾವು ಎಷ್ಟೇ ಕಷ್ಟ ಬಂದರೂ ಕಳೆಯಬೇಕಾಗ್ತದೆ. ಅದರ ಆಯುಷ್ಯದ ಪೂರ್ಣ ನಾವು ಬದುಕಬೇಕಾಗ್ತದೆ. ಅದರ ಕೊನೆಯಲ್ಲಿ ಸಿಕ್ಕಬಹುದಾದಂತಹ ಫಲಿತಾಂಶದ ಸಾವಿಗೆ ನಾವು ಹಂಬಲಿಸಿ ನಿಲ್ಲಬೇಕಾಗ್ತದೆ. ಅಲ್ಲಿವರೆಗೆ ನಾವು ಪಡೆದು ಬಂದದ್ದನ್ನು ತೊಳೆದು ಹಾಕುವುದಕ್ಕೆ ಸಾಧ್ಯವಾಗುವುದಿಲ್ಲ. ಹಾಗಾದರೆ ಈ ಹೊತ್ತು ನಮಗೆ ತನ್ನಿಂದ ತಾನಾಗಿ ಬಿಡುಗಡೆ ಹೊಂದುವುದಕ್ಕೆ, ಮೋಕ್ಷವನ್ನು ಸೇರುವುದಕ್ಕೆ, ಈ ಸಂಸಾರ ಸಾಗರದಿಂದ ಬಿಡುಗಡೆಯನ್ನು ಹೊಂದುವುದಕ್ಕೆ, ಬಹಳ ಪದವಿಯನ್ನು ಸೇರುವುದಕ್ಕೆ ಒಂದು ಅವಕಾಶ ಲಭ್ಯವಾಗಿದೆ. ಆದ್ದರಿಂದ ರಾಮನಲ್ಲಿ ಸಂಗ್ರಾಮ ಎನ್ನುವ ನೆಪದಿಂದ ಮೋಕ್ಷವನ್ನು ಪಡೆಯುವುದಕ್ಕೆ ಯಾರೆಲ್ಲ ಕಾಂಕ್ಷಿಗಳಾಗಿದ್ದೀರಿ, ಯಾರಿಗೆಲ್ಲ ಇಚ್ಛೆ ಉಂಟು, ಅಂಥವರೆಲ್ಲ ನಮ್ಮನ್ನು ಸೇರಿಕೊಳ್ಳಬಹುದು. ಅಂಥವರಿಗೆಲ್ಲ ಇದುವೇ ಸರಿಯಾದಂತಹ ಸಂದರ್ಭ. ಇಂತಹ ಒಂದು ಶುಚಿಯಾದ, ರುಚಿಯಾದ, ಪಕ್ವವಾದಂತಹ ಕಾಲ ಮತ್ತೊಂದು ಸಿಕ್ಕಲಾರದು. ಅಂಥವರು ಮೋಕ್ಷವನ್ನು ಪಡೆಯುವುದಕ್ಕೆ ಆಶಿಸುವವರು ಬನ್ನಿ ಬನ್ನಿ ಬನ್ನಿ. ಏನೋ ಪ್ರಭು, ನೀವು ಇಷ್ಟು ಹೊತ್ತು ಮಾತಾಡಿದ್ದೀರಲ್ಲ, ಹೌದು, ಅವರಿಗೆ ಹೇಳಿದ್ದೀರಲ್ಲ, ಆದ್ರೆ ನೋಡಿ ಅಂತೆ ಬಂದವರನ್ನು ಅವರವರೇ ಮಾತಾಡಿಕೊಳ್ತಾ ಇದ್ದಾರೆ. ಭವಿಷ್ಯ ನೀವು ಹೇಳಿದವರಿಗೆ ಅರ್ಥ ಆಗ್ಲಿಲ್ವಾ? ಅರ್ಥ ಆಗ್ಲಿಲ್ಲ ಅಂತಲ್ಲ, ಅರ್ಥ ಆಗಿದೆ. ಹೋಗುದು ಅವರು ಏನು ಯೋಚನೆ ಮಾಡ್ತಾರೆ ಗೊತ್ತೇ? ಬಂದವ ಯಾರು ಅಂತ. ಈ ಜನ ಕಮಲ ಪದವನ ಕೇಶವನ ಕೂಡುವಡೆ ಬಲ್ಲಿರೆಲ್ಲೊಡ ನಿನುದು ಹೊಯ್ದಿದನು ಡಂಗುರವನವನು, ಹೊಯ್ದಿದನು ಡಂಗುರವನವನು. ಓ ಹೌದೇನೋ? ಎಲ್ಲ ನೋಡ್ತಾ ಇದ್ದಾರೆ, ಮುಖ 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 ನೋಡ್ತಾ ಇದ್ದಾರೆ. ನೋಡ್ತಾರೆ. ನಾವು ಶೈವರಿದ್ದೇವೆ, ನಮಗೆ ಬೇಕಾದದ್ದು ಈಶ್ವರ ದೇವರು, ಹೌದು, ಅಥವಾ ಪಾರ್ವತಿ ದೇವಿ, ಅಥವಾ ಗಣಪತಿ, ಅಥವಾ ಷಡ್ಮುಖ. ಇವರಲ್ಲಿ ಅವನಾರೂ ಅಲ್ಲವಲ್ಲ. ಹಾಗಾದ್ರೆ ನಮಗೆ ಬೇಕಾದದ್ದನ್ನು ಕೊಡುವುದಕ್ಕೆ ನಮ್ಮ ದೇವರೇ ಬಾರದೇ ಇದ್ರೆ, ರಾಮನೆನ್ನುವ ನಾಮವನ್ನು ಹೊತ್ತು ಬಂದಿದ್ದಾನೆ ಅಂತಾದ್ರೆ ಅವನಾವನು
ಈ ಗೊಂದಲಕ್ಕೆ ಸಿಕ್ಕಿ ಬಿದ್ದಿದ್ದಾರೆ. ಓಹೋ ಹೋ ಹೋ. ಸರಿಯಾಗಿ ಅರ್ಥ ಆದ್ರೆ ಯಾರು ಹಿಂದೆ ನಿಲ್ಲುವವರಲ್ಲ. ಕೇಳಿ, ಅರ್ಥ ಆಗುವವರೇ ಹೇಳಿ ಪ್ರಭು. ಈಶನಾಗುವಡೆ ಕಮಲಾಸನನ ಪದವ ಸೇರುವಡೆ ಆಯಾಸವಿಲ್ಲದೆ ಬ್ರಹ್ಮ ಪದವನ್ನು ಸೇರುವುದಕ್ಕೆ ಇದು ಸುಲಭವಾದಂತಹ ದಾರಿ. ನಾವು ಯಾಗಯಜ್ಞಾದಿಗಳನ್ನು ಮಾಡಲಿಲ್ಲ, ಇಲ್ಲ. ಹೋಮ ಹವನಾದಿಗಳನ್ನು ನಡೆಸಲಿಲ್ಲ, ಇಲ್ಲ. ಯಾವುದೇ ದೇವತಾರ್ಚನೆಯನ್ನು ಮಾಡಿಯೂ ಇವನನ್ನು ಕರೆಯಿಸಿಕೊಂಡದ್ದಲ್ಲ. ನಾವು ಮಾಡಿದಂತಹ ಒಂದು ಪಾಪಕೃತ್ಯವೇ ಈ ಪರಮ ಪುರುಷನನ್ನು ನಮ್ಮ ನೆಲೆಯಲ್ಲಿ ನೆಲೆಯಾಗುವಂತೆ ಮಾಡಿದೆ. ಹಾಗಾದ್ರೆ ಯಾವುದೋ ಒಂದು ರೀತಿಯಿಂದ ನಮ್ಮ ಹಿರಿಯರು ಅರ್ಥಾತ್ ನಮ್ಮ ಎಲ್ಲ ಹೊಣೆಗಾರಿಕೆಯನ್ನು ಹೊತ್ತವರು ನಮಗೆಲ್ಲ ಆಯಾಸ ಇಲ್ಲದೆ ನಾವು ಹೊಂದಬೇಕಾದದ್ದನ್ನು ಪಡೆದು ತೀರಿ ಹೋಗುವುದಕ್ಕೆ ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತ ನಾವು ತಿಳಿಬೇಕು. ರಾವಣಾಸುರನ ಮಹಾರಣ ಯಜ್ಞದಲ್ಲಿ ನಾವೆಲ್ಲ ಬಲಿಪಶುಗಳಾಗಿ ನಮ್ಮದ್ದಾದಂತಹ ಇಚ್ಛೆಯನ್ನು ಈಡೇರಿಸಿಕೊಳ್ಳುವುದಕ್ಕೆ ನಮಗೆ ಸುಸಮಯ ಬಂದಿದೆ. ಒಂದು ವಾಕ್ಯ ಹೇಳ್ತೇನೆ ನಾನು. ಏನು ಪ್ರಭು? ಬೃಹಂಗ ವಾಹನಂ ಚೈವ ತ್ರಿಕಚಾರ ಸವೈಪುರಿ ಪಾಶಾಲ ವಿನಕ ಪಬ್ರಕೇಶೋ ಪಾಹಿಮಂ. ಅಂದ್ರೆ ಏನು ಅಂತ ಅರ್ಥ ಆಗ್ಲಿಲ್ಲ. ಪ್ರತಿಯೊಂದು ಅಕ್ಷರದಲ್ಲಿಯೂ ಮೂರು ಮೂರ್ತಿಗಳನ್ನು ಗುಣಿಸಿ ಹೇಳಿದ್ದಾರೆ. ಬೃಹಂಗ ವೃಷಭ ವಾಹನ, ಹಂಸ ವಾಹನ, ಗರುಡ ವಾಹನ. ಬೃಹಂಗ ವಾಹನಂ ಚೈವ, ಇಂತಹ ವಾಹನವನ್ನು ಏರುವವ. ವಿನಕ ವಿನಾಯಕನಪ್ಪ, ನಾರದನಪ್ಪ, ಕಾಮಚಕ್ರೇಶ್ವರನಪ್ಪ. ಎಲ್ಲ ಶಬ್ದಗಳಲ್ಲಿಯೂ ಮೂರು ಮೂರು ಅಕ್ಷರಗಳಿಂದ ಪೋಣಿಸಲ್ಪಟ್ಟಿರುವಂತಹ ಒಂದು ಸೂತ್ರಧಾರೆ ಇದೆ. ಭಗವಂತನಾದ ಪರಶಿವನನ್ನು, ನಾರಾಯಣನನ್ನು, ಬ್ರಹ್ಮನನ್ನು ಒಟ್ಟಾಗಿ ಹೇಳಿರುವಂತಹ ವಿಶಿಷ್ಟವಾದ ಪದಪುಂಜ ಇದು. ಎಲ್ಲರೂ ಇದನ್ನು ಅರ್ಥ ಮಾಡಿಕೊಳ್ಳಿ. ನಾವೆಲ್ಲ ಸೇರುವುದು ಕೇಶವನ ಬಳಿಗೆ. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಾಯ ಕೇಶವಂ ಪ್ರತಿಗಚ್ಚತಿ. ಭಗವಂತನಾದ ನಾರಾಯಣನಿಗೆ ಸಮರ್ಪಿತವಾಗುತ್ತದೆ ಎಲ್ಲವೂ ಅಂತಾದ್ರೆ ನಾವು ಹುಡುಕಬೇಕು ಅಂತ ಇಲ್ಲ. ನಡೆದು ಹೋಗುವ ದಾರಿ ಭಗವಂತನಾದ ನಾರಾಯಣನ ದಿವ್ಯ ಪದವನ್ನು ಸೇರಿಸುತ್ತದೆ. ಎಲ್ಲರೂ ಬನ್ನಿ, ಎಲ್ಲರೂ ಬನ್ನಿ, ಬನ್ನಿ. ನೋಡು, ಇಲ್ಲಿ ಸ್ವಲ್ಪ ಕಷ್ಟ ಆಗಿದೆ. ಏನು ಪ್ರಭು? ಇದು ಲಂಕೆ ನೋಡು. ಹೌದು, ಲಂಕೆ. ಭಾರತ ಭೂಮಿಯ ಕಡೆಯಲ್ಲಿರುವವರು ಕೆಲವು ಭಾಷೆಯವರಿದ್ದಾರೆ. ಹೌದಲ್ಲ? ಅದು ಗಡಿ ಪ್ರದೇಶದಲ್ಲಿ ಹಾಗೆ ಕ್ರಮ. ನೀನು 3 ಭಾಷೆಯಲ್ಲಿ ಡಂಗುರು ಹೊಡಿಬೇಕು. 3 ಭಾಷೆಯಲ್ಲಿ. 3. ಒಂದು ಕನ್ನಡದಲ್ಲಿ, ಒಂದು ತಮಿಳವ ಭಾಷೆಯಲ್ಲಿ, ಮತ್ತೊಂದು ಮಲಯಾಳ ಭಾಷೆಯಲ್ಲಿ. ಅಂದ್ರೆ ನೀವು ಹೇಳಿದ್ದು ಅವರಿಗೆ ಅರ್ಥ ಆಗ್ಲಿಲ್ಲ ಅಂತ. ನಾನು ಹೇಳಿದ್ದ ಅರ್ಥ ಆಗ್ಲಿಲ್ಲ ಅಂತಲ್ಲ, ನೀನು ಹೇಳಿದ್ದ ಅರ್ಥ ಆಗುವ ಹಾಗೆ ಇರ್ಬೇಕು ಅಂತ. ಆಯ್ತು ಪ್ರಭಾಕರ್, ಪ್ರಯತ್ನಿಸಿ. ಡಂಗುರ ಒಂದು ಸಾಧನೆ ಆಗಿದ್ರೆ ಈಗ ಏನಿದ್ರು ಆ ಜಾಗಕ್ಕೆ ನೀನು ಮಾತ್ರ ಹಳೆಯ ಕೊಂಡಿ, ಆ ಜಾಗಕ್ಕೆ ನೀನು ಮಾತ್ರ ಡಂಗುರಕ್ಕೆ. ನಿಮ್ಮ ಆಶೀರ್ವಾದ ಒಂದು ಬೇಕು ಬುದ್ಧಿ. ಎದುರಿಂದ ಮಾತ್ರ ಕಾಲು ಹಿಡಿಯುವುದಲ್ಲ. ಡಂಗುರ ಡಂಗುರ ಮೊದಲು ನೀವು ಹೇಳಿದ ಕನ್ನಡದಲ್ಲಿ ಅಲ್ಲ, ಮಲಯಾಳದಲ್ಲಿ. ಮಲಯಾಳದಲ್ಲಿ ಹೌದು, ಅದು ಕೊನೆಗೆ ಇಟ್ಟುಕೊಳ್ಳುವ. ನೀನು ಎಲ್ಲಿಯಾದ್ರೂ ಹೇಳದಿದ್ರೆ. ಸಾರು ಸಾರು ಬೇಡವಾ? ಎಂತದ್ದು ಸಾರು? ಹೇಳ್ತೇನೆ ಅಂತ. ಸಾರು ಸಾರುವೆ ಸಾರುವೆನು ಡಂಗುರವ್ವ ಮಂದಿ ಎಲ್ಲ ಕೇಳಿರ್ರಿ. ಸಾರುವೆನು ಡಂಗುರವ ಮಂದಿ ಎಲ್ಲ ಕೇಳಿರಿ. ಮಂದಿ ಎಲ್ಲ ಕೇಳಿರಿ, ಮಂದಿ ಎಲ್ಲ ಕೇಳಿರಿ. ತಂದೆ ದಶಕಂಠನ ಕಂದನತಿ ಕಾಯನ, ತಂದೆ ದಶಕಂಠನ ಕಂದನತಿ ಕಾಯನವರು ದ್ವಂದ್ವ ಯುದ್ಧಕ್ಕೆಂದು ಇಂದು ಹೊಂದಿರುವರು ವಿಳಯವನ್ನು. ದ್ವಂದ್ವ ಯುದ್ಧಕ್ಕೆಂದು ಇಂದು ಹೊಂದಿರುವರು ವಿಳಯವನ್ನು. ಅಲ್ಲಿ ರಾಮನಿದಿರು ನಿಂತು ಸಲ್ಲಿಸಿ ಸಾಹಸದ ಸೇವೆ. ಅಲ್ಲಿ ರಾಮನಿದಿರು ನಿಂತು ಸಲ್ಲಿಸಿ ಸಾಹಸದ ಸೇವೆ. ತನ್ನ ತನುವ ಚೆಲ್ಲುತ್ತಲ್ಲಿ ನೀಗುವರು ಪ್ರಾಣವನ್ನು. ತನ್ನ ತನುವ ಚೆಲ್ಲುತ್ತಲ್ಲಿ ನೀಗುವರು ಪ್ರಾಣವನ್ನು. ಸಾರುವೆ ಡಂಗುರ ಸಾರುವೆ, ಸಾರುವೆನು ಡಂಗುರವ ಮಂದಿ ಎಲ್ಲ ಕೇಳಿರಿ. ಲಂಕಾ ರಾಷ್ಟ್ರದ ಪ್ರಜೆಗಳೆಲ್ಲರೂ ಕೇಳಬೇಕಾದ ವಿಷಯ ಏನಂತ ಹೇಳಿದ್ರೆ ಏನಿಲ್ಲ. ಏನಿಲ್ಲದಿದ್ರೆ ಮತ್ತೆ ಹೇಳುವುದು ಯಾಕೆ?
ಏನಿಲ್ಲ ಅಂತ ಹೇಳೋದಕ್ಕೂ ಕಾರಣ ಉಂಟು. ನಾನು ಇಲ್ಲಿಗೆ ಬರುವಾಗ ನಾನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆ, ಇಷ್ಟಿಷ್ಟು ಮಾತಾಡಬೇಕು, ಇಂತಿದ್ದನ್ನು ಹೇಳಬೇಕು ಅಂತ. ಪುಣ್ಯದಲ್ಲಿ ನಾನು ಬದುಕಿದೆ. ನೀನು ಇಲ್ಲಿಗೆ ಬರುವಾಗ ನಾನೊಂದು ನಿರೀಕ್ಷೆ ಇಟ್ಟುಕೊಂಡಿದ್ದೆ ಅಂತ ಬೇರೆ ಏನಾದರೂ ಹೇಳಿ? ನಿರೀಕ್ಷೆ ಇಟ್ಟುಕೊಂಡಿದ್ದೆ, ಇಷ್ಟಿಷ್ಟು ಮಾತಾಡಬೇಕು, ಇಂತಿದ್ದನ್ನೇ ಹೇಳಬೇಕು ಅಂತ. ಆದ್ರೆ ಅದನ್ನೆಲ್ಲ ಇವರೇ ಹೇಳಿ ಮುಗಿಸಿದ್ದಾರೆ. ಇಟ್ಟೇ ಕೊಂಡೋಗ್ಬೇಕು ಅಂತ ಏನಿಲ್ಲಲ್ಲ. ಆ ನಿರೀಕ್ಷೆ ನಮ್ಮಲ್ಲಿ ಇಲ್ಲ. ನೀವೆಲ್ಲ ಅದನ್ನು ಹೇಳಿದ ಮೇಲೆ ಮತ್ತೆ ನಾನು ಹೇಳುವುದಕ್ಕೆ ಏನುಂಟು? ಆದರೆ ಬಂದದಕ್ಕೆ ನೀವು ಹೇಳಿದಕ್ಕೆ ಬೇಕಾಗಿ ಹೇಳಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಪ್ರಜಾವರ್ಗದವರೇ, ದೊರೆಗಳ ಮಾತನ್ನು ನೀವು ಕೇಳಿದ್ದೀರಿ. ಈ ಪ್ರಪಂಚದಲ್ಲಿ ನಾವು ಹುಟ್ಟಿದ್ದೇವೆ. ಒಂದು ದಿವಸ ಹುಟ್ಟು, ಒಂದು ದಿವಸ ಬದುಕು, ಒಂದು ದಿವಸ ಸಾವು. ಆದರೆ ನಾವು ಬದುಕಿನಲ್ಲಿ ಏನು ಸಾಧಿಸಿದ್ದೇವೆ ಎಂಬುದು ಅದು ಮುಖ್ಯ. ನಾವು ಒಳ್ಳೆಯದನ್ನು ಮಾಡಿದರೆ ಎಲ್ಲರೂ ಹೊಗಳ್ತಾರೆ, ಕೆಟ್ಟದನ್ನು ಮಾಡಿದರೆ ಅವರನ್ನು ತೆಗಳ್ತಾರೆ. ನಾವು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಎಲ್ಲರೂ ಸೇರಬೇಕಾಗ್ತದೆ. ನಾವು ಇಲ್ಲಿರುವುದು ಸುಮ್ಮನೆ, ಅಲ್ಲಿರುವುದು ನಮ್ಮ ಮನೆ. ನಾವು ಯಾವಾಗಲೂ ಸತ್ತು ಬದುಕಬೇಕೇ ಹೊರತು ಈ ಬದುಕಿ ನಾವು ಸಾಯಬಾರದು. ಯಾರ ಉಣ್ಣುವ ಬಟ್ಟಲಿಗೆ ಕಲ್ಲನ್ನು ಹಾಕದೆ ಒಳ್ಳೆಯ ಹೆಸರನ್ನು ಗಳಿಸಿ ಅವನ ಉದ್ಯೋಗದಲ್ಲಿ ಪ್ರಾಮಾಣಿಕತೆಯಿಂದ ದುಡಿದು ಅವ ಸಾಯುವುದು. ಸತ್ತ ಮೇಲೆ ಹೇಳುವುದೇನು, ಎಂತ ಒಂದು ಪುಣ್ಯಾತ್ಮ ಹೋಗಿಬಿಟ್ಟ. ನನ್ನ ಹಾಗೆ ಉದಾಹರಣೆ ಇಷ್ಟು ಬೇಗ ಹೋಗಬಾರ್ದಿತ್ತು, ಇನ್ನೂ ಕೂಡ ಒಂದು 10 ವರ್ಷ ಈ ರಂಗದಲ್ಲಿ ಅವ ದುಡಿಬೇಕಿತ್ತು ಎಂಬುದಾಗಿ ಹೇಳುವಂತ ಮಾತು ಉಂಟಲ್ಲ, ಅದು ಸತ್ತು ಬದುಕುವುದು. ಆದರೆ ಉದಾಹರಣೆಗೆ ನನ್ನನ್ನು ಸೇರಿಸಿಕೊಳ್ಳಿ ಒಟ್ಟಿಗೆ, ಅದು ಮತ್ತೆ ಹೇಳ್ತೇನೆ ನಾನು. ನೀನೇನು ಆದರೆ ಬದುಕಿ ಸಾಯುವುದು ಹೇಗೆ? ಯಾರ್ಯಾರಿಗೆ ಬಾಧೆ ಕೊಟ್ಟು ಉಪಟಳ ಕೊಟ್ಟು. ನಿನ್ನ ಹಾಗೆ ಉದಾಹರಣೆಗ ಅದನ್ನು ನಿಮ್ಮನ್ನು ಹೇಳಿದವನು ಬಾಧೆಗೂ ಉಪದ್ರವನ್ನೇ ಕೊಟ್ಟು ಬದುಕುವುದು. ಆಗ ಹೇಳುದು ಅಂತ ಪುಣ್ಯಾತ್ಮ ಯಾವಾಗಲೂ ಹೋಗಿಬಿಟ್ಟ, ಈ ಪಾಪಿ ಸಾಯುತ್ತಿದ್ರೆ ತೊಂದರೆ ಇರ್ತಿರ್ಲಿಲ್ಲ ಅಂತ. ಅದು ಬದುಕಿ ಸಾಯುವುದು. ಅಂಥವರಾಗುವುದಕ್ಕೆ ನಾವು ಪ್ರಯತ್ನಿಸಬಾರ್ದು. ನಾವು ಒಳ್ಳೆಯವರಾಗಿ ಒಳ್ಳೆಯ ಹೆಸರನ್ನು ಗಳಿಸಿ ಆ ಬಳಿಕ ಮೋಕ್ಷ ಪದವಿಯನ್ನು ಸೇರಿ 10 ಜನರ ಬಾಯಿಯಿಂದ ಹೊಗಳಿಕೆಯನ್ನು ಪಡೆಯುವುದೇ ಅದು ಸತ್ತು ಬದುಕುವಂಥ ಉದ್ದೇಶ ಆಗಿರ್ತದೆ. ಹಾಗಾಗಿ ದೊರೆಗಳು ಹೇಳಿದಂತೆ ಈಗ ಅವರು ಹೊರಟಿದ್ದಾರೆ. ಅವರಿಗೆ ವಿಶ್ವಾಸ ಉಂಟು, ಯುದ್ಧಕ್ಕೆ ಹೋದ ಮೇಲೆ ಯುದ್ಧ ಮಾಡ್ತೇವೆ, ಪುನಃ ತಿರುಗಿ ಬರ್ತೇವೆ ಅಂತ ಅವರಿಗೆ ವಿಶ್ವಾಸ ಇಲ್ಲ. ಹಾಗಾಗಿ ನಾವು ಹೇಳುವುದು, ಮೋಕ್ಷ ಪದವಿಯನ್ನು ಪಡೆಯುವುದಕ್ಕೆ ನಿಮಗೆ ಆಸೆ ಉಂಟು ಅಂತಾದರೆ ನಮ್ಮ ಸೇನೆಯನ್ನು ಸೇರಿಕೊಳ್ಳಿ, ಸಿಕ್ಕಿದ ಆಯುಧಗಳನ್ನು ಹಿಡ್ಕೊಂಡು ಯುದ್ಧಕ್ಕಾಗಿ ಬನ್ನಿ ಬನ್ನಿ ಬನ್ನಿ. ಈ ಭಾಷೆ ಅರ್ಥ ಆಯ್ತು. ಅವರೆಲ್ಲ ಬೇಸರದಲ್ಲಿದ್ದಾರೆ. ಹೌದು, ಅವರಿಗೆ ಆ ಭಾಷೆ ಅರ್ಥ ಆಗಲಿಲ್ಲ ಅಂತ ಕಾಣ್ತದೆ. ಆದರೆ ಆ ಭಾಷೆಯಲ್ಲಿ ಉಂತಿ ಕೂತ್ಕೊಳ್ತಾ ಇದ್ದಾರೆ ಅವರು. ಅಲ್ಲ, ಕೂತ್ಕೊಳ್ಳಿ, ಹೋಗ್ಲಿಕ್ಕಿಲ್ಲ. ಈಗ ಹೋಗೋರೆಲ್ಲ ಹೋಗಿ ಆಗಿದೆ. ರಾಮನಲ್ಲಿ ಯುದ್ಧ ಮಾಡಿ ಪ್ರಾಣನಿಗೆ ಹೋಗೋರು ಹೋಗಿ ಆಗಿದೆ. ಆದ್ರೆ ಇಲ್ಲಿರುವವರು ಪುಣ್ಯಾತ್ಮರು, ಅವರಿಗೆ ಹೇಳಬೇಕಲ್ಲ. ಆ ಇದ್ದವರನ್ನು ಉಂತಿ ಎಂಬುದಾಗಿ ಹೇಳಿದ್ದು. ಉಂತಿ 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 ಸಂಗತಿನ ಒಂತೆ ಬಣ್ಪೆ ಕೇಣಲೆ, ಉಂತಿ ಸಂಗತಿನ ಒಂತೆ ಬಣ್ಪೆ ಕೇಣಲೆ, ಮಾಂತಿರ್ಲ ತೆರಿದ ರಾಜ ಸೇವೆನಂತೆ ಮಲ್ಪುಳೆ, ಮಾಂತಿರ್ಲ ತೆರಿದ ರಾಜ ಸೇವೆನಂತೆ ಮಲ್ಪುಳೆ, ಪಂತಗಾದ ಪೋಪೆರತಿ ಕಾಯರಿ ಲಡಾಯಿಗೆ, ಪಂತಗಾದ ಪೋಪೆರತಿ ಕಾಯರಿ ಲಡಾಯಿಗೆ, ಸ್ವಂತ ದಾಸೆ ದಾಲ ಇಜ್ಜಿ ಸಂತೆದ ಈ ಸಂಸಾರಡು, ಸ್ವಂತ ದಾಸೆ ದಾಲ ಇಜ್ಜಿ ಸಂತೆದ ಈ ಸಂಸಾರ. ಒಂತಿ ಒಂತಿ ಸಂಗತಿನ ಒಂತೆ ಬಣ್ಪೆ ಕೇಳಲೆ, ಒಂತಿ ಒಂತಿ ಸಂಗತಿನ ಒಂತೆ ಬಣ್ಪೆ ಕೇಳಲೆ. ಲಂಕಾ ರಾಷ್ಟ್ರದ ಪ್ರಜಾವರ್ಗಗಳು ಎನ್ನ ಪಾತ್ರೆಯನ್ನು ಒಂತೆ ಕೇಳೋಡಿ ಹೆಚ್ಚಿಗೆ ದಾಳ ಪಾತೇರುಜಿ ವಿಷಯದಾದ ಬಂಡ ದುಂಬೆ ಪಂತೆ ನಮ್ಮ ಅತಿಗಾಯರೇ ಲಡಾಯಿಗೆ ಬಿದ್ದಾಡ್ತೀರಿ, ಆರು ಪೆಟ್ಟಿಗೆ ಬಿದ್ದಾಡ್ತೀರಿ. ಆಂಡ ಪೆಟ್ಟೆ ಉದ್ದೇಶ ಅತ್ತು ಮೋಕ್ಷ ತಿಕ್ಕೊಡು, ಆ ರಾಮನ ಬಾಣಗೂ ಎಂಕ್ಲ ಪ್ರಾಣ ಕೊರಡು ಎಂಬ ಉದ್ದೇಶ ಹಿಡಿದು ಎಂಕ್ಲ ಬತ್ತದವು. ಅಂಚಾದ ಜವಣೆರೆ ಪರೆಬ್ಬೆರೆ ಪರಬ್ಬುಳೆ ಜೋಕುಳೆ ನಿಕ್ಲೆಗೆ ಮೋಕ್ಷ ತಿಕ್ಕೊಡು ಆಂಡ ಎಂಕ್ಲ ಒಟ್ಟಿಗೆ ಬಳೆ ಬಳೆ ನಮ್ಮ ಸೇನೆಯಲ್ಲಿ ಸೇರೋಳ್ಳೆ. ಒಂದು ಭಾಷೆ ಬಾಕಿ ಆಯ್ತಲ್ಲ, ಹೇಳು. ಅದು ಇನ್ನೊಮ್ಮೆ ಹೇಳುವ, ಇವತ್ತೇಳ
ತಪ್ಪಿದ್ರೆ ನೀವು ಸರಿ ಮಾಡ್ಲಿಕ್ಕೆ ನಿಮಗೆ ಗೊತ್ತಿಲ್ಲಲ್ಲ. ನಿನಗೆ ಬರುವ ನಿಜವಾದ ಭಾಷೆಯಲ್ಲಿ ಮಾತಾಡುದು. ಲಂಕಾ ರಾಷ್ಟ್ರತೆ ಅಭಿಮಾನ ಪಟ್ಟ ಪ್ರಜಾವರ್ಗ ಅಲ್ಲ ಪ್ರಜಾವರ್ಗ ഞാൻ പറഞ്ഞ വിഷയം എന്ത് വിഷയ എന്ന് പറഞ്ഞാല് ನಿನಗೆ ಬರುವ ಭಾಷೆಯಲ್ಲಿ എന്ന് പറഞ്ഞാല് ഞങ്ങളെ ಅತಿಕಾಯರು ಆಗದಾಯ್ತು. ನೀವು ನನ್ನನ್ನು ಹಿಂದೆ ಮುಂದೆ ಮಾಡ್ತೀರಿ ಎಲ್ಲ ಇದಕ್ಕೆ ಸೇರಿಕೊಳ್ತೇನೆ. ನಮ್ಮ ಅತಿಕಾಯ ರಾಜಾವು ಅತಿಕಾಯ ರಾಜಾವು ಲಡಾಯಿ അത് അതല്ലെങ്കിൽ കാളകത്തി കീഞ്ഞിനി അങ്ങനെ നിങ്ങളെല്ലാം വരണോ, ഞങ്ങൾക്ക് ബെമ്പല തരണോ. ആടെ ചത്തൊന്നും മോശ ഇല്ല, ഞങ്ങൾക്ക് മോശ കിട്ടി. ಆಯ್ತಲ್ಲ. ಇನ್ನೊಮ್ಮೆ ಬರುವಾಗ ಸರಿ ಅಭ್ಯಾಸ ಮಾಡಿಕೊಂಡು ಬರ್ತೇನೆ. ಬಳಿಕ ತತ್ವಗಳ ತಿಳಿದು ರಾಮನೇ ಪರದೈವ ಎನ್ನುವ ನೆಲೆಯಲ್ಲಿ ಎಲ್ಲರೂ ಸಿದ್ಧರಾಗಿದ್ದಾರೆ. ಸಾರಥಿ ಹೊಡಿರತ. ದುರಧಿಗಪಿಗಳ ನೊರಸಿ ಮುಂದೆ ತರುವ ಸುಭಟನ ಕಾಣುತ್ತಿದ್ದನು ವರ ವಿಭೀಷಣ ಎಂದ ಬೆಟ್ಟವೇ ಚಲಿಸುವುದಕ್ಕೆ ಆರಂಭಿಸಿದೆಯಾ? ಹೌದು ವಿಭೀಷಣ. ಅರ್ಥವಾಗದಂತಹ ಒಂದು ರಹಸ್ಯ ಭೇದಿಸುವಂತಹ ದೇವನೆಲೆಯನ್ನು ನಾನು ಪ್ರವೇಶಿಸಿ ಅರ್ಥ ಮಾಡಿಕೊಳ್ಳಬಹುದು. ಮಾನುಷ ಮರ್ಯಾದೆಯಲ್ಲಿ ವರ್ತಿಸಬೇಕಾದ ಅನಿವಾರ್ಯಾದ್ಯಂತ ಶರಣನಾದಂತ ನಿನ್ನಲ್ಲೇ ಕೇಳ್ತಾ ಇದ್ದೇನೆ. ನಮ್ಮ ಸೇನವರ ಸದ್ದು ಕೇಳ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಕಪಿಕಟಕದವರೆಲ್ಲ? ಏನಾಯಿತು ಅರ್ಥವಾಗುತ್ತಿಲ್ಲವಲ್ಲ. ವಿಭೀಷಣ, ಶತ್ರುಪಾಳಯದಿಂದ ಯಾವ ಶಕ್ತಿಯು ಕಳುಹಲ್ಪಡುತ್ತದೆ ಎನ್ನುವುದರ ಬಗ್ಗೆ ನಮ್ಮ ಗಮನ ಇತ್ತು. ನೋಡಿದರೆ ಎತ್ತರವಾದಂತಹ ಬೆಟ್ಟಕ್ಕೆ ಜೀವ ಸಂಚಾರವಾಗಿ ಮೇಲೆ ತಲೆ, ಅಕ್ಕಪಕ್ಕದಲ್ಲಿ ಕೈಕಾಲು ಎಲ್ಲ ಇದೆಯಲ್ಲ, ಚಲಿಸುವುದಕ್ಕೆ ಬರ್ತಾ ಇದೆಯದು, ಮುಂದಕ್ಕೆ ಬರ್ತಾ ಇದೆಯಲ್ಲ. ಆ ದೇಹಕ್ಕೆ ಒಪ್ಪುವಂತಹ ಅನ್ವರ್ಥ ನಾಮ ಅದುವೇ ಅತಿಕಾಯನೆಂಬಾತ ವ್ಯಕ್ತಿ ರಾಕ್ಷಸ. ಹೌದು. ಅವನ ಹಿಂದೆ ಮುಂದೆ ಅಬ್ಬರಿಸಿ ಬೊಬ್ಬಿರುವಂತಹ ರಕ್ಕಸರೆಷ್ಟೋ ಮಂದಿ ಇದ್ದಾರೆ. ಆದರೆ ಮುಂಚೂಣಿಯಲ್ಲಿ ಮುಂದೆ ಮುಂದೆ ಬರುತ್ತಿರುವಂತಹ ಈ ಅತಿಕಾಯ ರಾವಣನ ಎರಡನೆಯ ಮಗನಾಗಿ ಧಾನ್ಯ ಮಾಲಿನಲ್ಲಿ ಸಂಚರಿಸಿದ ಈತ. ಇವನ ಗುಣ ವಿಶೇಷ, ಏಕೆಂದರೆ ಇಲ್ಲಿ ಅಂತರಂಗ ಒಂದು ಬಹಿರಂಗ ಒಂದು ಎಲ್ಲ ಗೊಂದಲವಾಗುತ್ತಾ ಇದೆ. ಹೌದು ಸ್ವಾಮಿ. ಈವರೆಗೆ ಎಷ್ಟೋ ರೀತಿಯ ಹೋರಾಟ ನಡೀತಾ ಇತ್ತು. ಅವರಲ್ಲಿ ದುಷ್ಟ ಪ್ರವೃತ್ತಿಯಿಂದ ಮುಂದುವರಿತಾ ಬಂದು ನಿನ್ನನ್ನು ವಿರೋಧಿಸಿ ಯಮನಾಲಯವನ್ನು ಸೇರಿಕೊಂಡು ಹೋಗಿದ್ದಾರೆ. ಇದಾವ ಬಗೆಯ ಮಾಯ ಯಾರೀತ? ಆದ್ರೆ ಇವನ ಗುಣ ಹಾಗಲ್ಲ. ಈತ ವೀರ ವೈಷ್ಣವನಾಗಿದ್ದಾನೆ. ಧಾನ್ಯ ಮಾಲಿನ್ಯ ಮಗನಾಗಿದ್ದುಕೊಂಡು ಅತುಳ ಪರಾಕ್ರಮಿಯಾಗಿ ವಿಜೃಂಭಿಸುತ್ತಾ ಮಾತ್ರವಲ್ಲ, ನಮ್ಮಲ್ಲಿರುವಂತಹ ಕಪಿವೀರರೆಲ್ಲ ಆತನನ್ನು ಅಡ್ಡಯಿಸುವುದಕ್ಕಾಗಿ ಮುಂದೆ ಹೋದಾಗ ಅವರನ್ನೆಲ್ಲ ಹಿಮ್ಮೆಟ್ಟಿಸುವ ಹಾಗೆ ಮಾಡ್ತಾ ಇದ್ದಾನೆ. ವೈಷ್ಣವನಾದಂತ ನೀನು ನನ್ನ ಪಕ್ಷವನ್ನು ಸೇರಿಕೊಂಡಿ, ಇನ್ನೊಬ್ಬ ವೈಷ್ಣವನಿದ್ದಾನೆ ಆ ಪಕ್ಷದಿಂದ ನಮ್ಮನ್ನು ವಿರೋಧಿಸ್ತಾ ಮುಂದೆ ಬರ್ತಾ ಇದ್ದಾನೆ. ಇವನ ಸಾಮರ್ಥ್ಯ. ಆದ್ದರಿಂದಲೇ ಇವನ ವಿಷಯಕವಾಗಿ ನಾವು ಆಲೋಚನೆ ಮಾಡಬೇಕಾಗಿತ್ತು. ದುಷ್ಟ ಶಕ್ತಿ ಆದ್ರೆ ನಿಗ್ರಹಿಸುವುದಕ್ಕೆ ಬಹಳ ಸುಲಭವಾಗುತ್ತದೆ. ಆದ್ರೆ ವೀರ ವೈಷ್ಣವನಾಗಿರುವಂತಹ ಅತುಳ ಪರಾಕ್ರಮಿಯಾಗಿರುವಂತಹ ಇವನ ಕೂಡ ಹೋರಾಟವನ್ನು ಮಾಡಿ ಜಯಿಸುವಲ್ಲಿ ನಮ್ಮವರೆಲ್ಲ ವಿಫಲರಾಗುತ್ತಾ ಇದ್ದಾರೆ ಎಂದಾಗಿದ್ರೆ
ಇವನ ಪರಾಕ್ರಮದ ಎದುರಿನಲ್ಲಿ ನಮ್ಮ ಬಲ ಸಾಕಾಗುವುದಿಲ್ಲ ಅಂತ ಅನಿಸುತ್ತಾ ಇದೆ. ವಿಭೀಷಣನ ಮಾತುಗಳನ್ನು ಕೇಳಿಸಿಕೊಂಡೆಯ? ವಿಭೀಷಣನಾಡಿದ ಮಾತುಗಳನ್ನು ಕೇಳಿಯೇ ಧಾವಿಸಿ ಬಂದವ ನಾನು. ಈ ವಿಚಾರಕ್ಕಾಗಿ ಚಿಂತಿಸಬೇಕಾದಂತಹ ಅಗತ್ಯವಿಲ್ಲ. ದೈತ್ಯನನ್ನು ಕೊಲ್ಲುವುದಕ್ಕೆ ನಾನೇ ಹೋಗುತ್ತೇನೆ. ಎಲ್ಲರಂತಲ್ಲ ಊರಿ ಪರಾಕ್ರಮ ಉಳ್ಳವನದಿಗಾಯನು ಬಿಲ್ಲ ಹಿಡಿದು ಮಬ್ಬ ಬರೆದು ಕಾದೆಂದು ಬಿಲ್ಲ ಹಿಡಿದು ಮರ್ಮ ಬರಿದು ಗಾದೆಂದು ವಲ್ಲಭ ಅರುಹಿದನು ಎಲ್ಲವರಂತನು ಸ್ವಲ್ಪ ಸಾವಧಾನದಿಂದ ಯೋಚಿಸಬೇಕಾದಂತ ಪ್ರಮೇಯ ಈಗ ಒದಗಿ ಬಂದಿದೆ. ಯಾಕೆ? ಈಗಾಗಲೇ ನಾವು ಈ ಲಂಕೆಯಲ್ಲಿ ಮಾಡತಕ್ಕಂತ ಯುದ್ಧದಲ್ಲಿ ಕಂಡುಕೊಂಡ ಅನುಭವದಂತೆ ಯಾವುದು ಮಾಯೆ, ಯಾವುದು ನಿಜ, ಎದುರಾಗಿ ಬರುತ್ತಿರುವಂತಹ ಪ್ರತಿಯೋಧರ ಅಂತರಂಗವೇನು, ಬಹಿರಂಗವೇನು, ಇದನ್ನು ಯಾವುದನ್ನು ಸರಿ ಅರ್ಥೈಸಿಕೊಳ್ಳುವುದಕ್ಕೆ ಆಗದೆ ಹೋದಂತ ಸಂದರ್ಭಗಳು ಬಹಳ ಇವೆ. ವಿಭೀಷಣನ ಮಾತನ್ನು ಕೇಳುವಾಗ ಇವನೊಬ್ಬ ವೈಷ್ಣವರಂತೆ. ಇನ್ನೊಂದು ವಿಷಯ, ನಾವು ಇಲ್ಲಿ ಮಾಡುತ್ತಿರುವಂತಹ ಯುದ್ಧದಲ್ಲಿ ಕಣಗಳಿಂದ ವೈರಿಗಳನ್ನು ಹಿರಿಯುವುದು ಮಾತ್ರವಲ್ಲ, ಅವರ ಅಂತರಂಗವನ್ನು ಅರಿಯಬೇಕಾಗಿದೆ. ಖಂಡಿತ. ಆದ್ದರಿಂದ ಎಲ್ಲರ ಹಾಗೆ ಇವನಲ್ಲ ಎನ್ನುವುದು ಸ್ಪಷ್ಟವಾಯಿತು. ಮರ್ಮ ಅರಿತು ನಿಧಾನವಾಗಿ ಅವನ ಉದ್ದೇಶ ಏನಂತ ತಿಳಿದು ಅದನ್ನು ಈಡೇರಿಸುವುದಕ್ಕಾಗಿ ನೀನು ಯುದ್ಧಕ್ಕೆ ಮುಂದೆ ಹೋಗುವುದಕ್ಕೆ ಈ ವಿಚಾರವಾಗಿ ನೀನು ಯೋಚಿಸಬೇಕಾದಂತಹ ಅಗತ್ಯವಿಲ್ಲ. ಅತಿಕಾಯ ಎಷ್ಟೇ ಪರಾಕ್ರಮಿ ಆಗಿರಲಿ, ಆತನ ಮರ್ಮವನ್ನು ಅರಿತು ಅವನಿಗೆ ಯಾವುದು ಬೇಕೋ ಅದನ್ನು ಕರುಣಿಸುವುದಕ್ಕಾಗಿ ನಿನ್ನ ಅನುಜ ನಾನೇ ಹೊರಟಿಕೊಳ್ಳುವ ಉದ್ಯೋಗದಲ್ಲಿ ವೇಗ ಆವೇಗ ಇಲ್ಲದೆ ಚೆನ್ನಾಗಿ ರೀತಿಯ ಯುದ್ಧವನ್ನು ಮಾಡಿ ಪರಿಶೀಲನವಾಗಿ ಆದಷ್ಟು ಬೇಗ ಹೋಗಿದ್ದೇನೆ. ನಾನು ನೇರವಾಗಿ ನಡೆಯುತ್ತೇನೆ. ಬಳಿರೆ ಬರುಬಡ ನಿಂಬುದರಿದೆ
ಚಿಕ್ಕನು ಲಕ್ಷ್ಮಣನೋ ನೀನಾರಲ ಸಲಿಯ ರಘುಕುಲ ತಿಲಕನೋ ಲಕ್ಷ್ಮಣನೋ ನೀನಾರಲ ಸಲಿಯ ಪಡಿತೆ ಬಲು ಪಡನೆ ಉಂಟು ಧರಿರೆ ಒಬ್ಬ ಕಪಿಯ ಬೆನ್ನನ್ನೇರಿ ಹೆಗಲಲ್ಲಿ ಕುಳಿತು ಬರುತ್ತಿರುವಂತಹ ನಿನ್ನನ್ನು ಕಂಡಾಗ ನೀನು ಯಾವನೋ ಹರಿವಂಶಜ ಅರ್ಥಾತ್ ಸೂರ್ಯವಂಶಜ ಎನ್ನುವುದು ಸ್ಪಷ್ಟ. ಯಾಕಂದ್ರೆ ನಿಮ್ಮ ಪಕ್ಷದಲ್ಲಿ ಎಲ್ಲ ಬಲಿಮುಖರು, 7 ಮಂದಿಗಳು ಮಾತ್ರ ಮನುಷ್ಯಾಕಾರದಲ್ಲಿರುವವರು, ಅದರಲ್ಲಿ 5 ಮಂದಿಗಳು ನಮ್ಮವರೇ. ಅರ್ಥಾತ್ ನನ್ನ ಚಿಕ್ಕಪ್ಪನಾದಂತಹ ವಿಭೀಷಣ ದೇವರ ಜೊತೆಯಲ್ಲಿ 4 ಮಂದಿ ಸೇನಾಪತಿಗಳು ಬಂದಿದ್ದಾರೆ. ಮತ್ತುಳಿದವರು ನಮಗೆ ಅಪರಿಚಿತರಾದವರು, ಅಯೋಧ್ಯೆಯಿಂದ ಬಂದವರು, ಅರಸಕುಮಾರರು 2. ಅದರಲ್ಲಿ ಒಬ್ಬ ರಘುಕುಲ ತಿಲಕನೆಂದೇ ಖ್ಯಾತನಾಮನಾದಂತಹ ಶ್ರೀರಾಮಚಂದ್ರ, ಇನ್ನೊಬ್ಬ ಅವನನ್ನೇ ಅನುಸರಿಸಿ ತೊಟ್ಟಿಲಿನಿಂದ ಹಿಡಿದು ಮುಸುಗುಡುವ ಸರ್ಪದ ಹಾಗೆ ತಾನೇ ಅವನಿಗೆ ಕಾವಲಿದ್ದೇನೆ ಅಂತ ಹೇಳಲ್ಪಡುವಂತಹ ಲಕ್ಷ್ಮಣ. ಪಾಯಸದಿಂದ ಹುಟ್ಟಿದವರಂತೆ, ಅರ್ಥಾತ್ ಪಾಯಸವನ್ನು ತಿನ್ನುವುದರ ಮೂಲಕವಾಗಿ ಜನ್ಮಕ್ಕೆ ಬಂದವರಂತೆ. ಯಾರು ಏನು ಹೇಗೆ ಅಂತ ಸ್ಪಷ್ಟವಾಗಿ ನೋಡದೆ ಇಂಥವರೇ ಎಂಬ ಹಾಗೆ 4 ಮಂದಿಗಳಲ್ಲಿ ಪಕ್ಕನೆ ಗುರುತಿಸುವುದಕ್ಕೆ ಸಾಧ್ಯ ಇಲ್ಲ. ದಿನ ನೋಡುವವರಿಗಾದ್ರೆ ಇವ ರಾಮ, ಇವ ಲಕ್ಷ್ಮಣ, ಇವ ಭರತ, ಇವ ಶತ್ರುಘ್ನ, ನಿಮ್ಮ ಗುರುತು ಸಿಕ್ಕಿತ್ತೋ ಏನು? ಆದ್ರೆ ಈಗ ತಿಳಿಯದೆ ಕೇಳ್ತಿದ್ದೇನೆ, ಏನು? ರಘುಕುಲ ತಿಲಕನಾದಂತಹ ರಾಮನೋ ನೀನು, ಅಲ್ಲ ಅವನ ತಮ್ಮನಾದಂತಹ ಲಕ್ಷ್ಮಣನೋ ನೀನು? ಸ್ಪಷ್ಟ ಉತ್ತರ ಕೊಡ್ತೀಯೋ? ಅತಿಕಾಯ ರಣಕ್ಷೇತ್ರದಲ್ಲಿ ಮುಂದಾದ ಕಪಿವೀರರನ್ನೆಲ್ಲ ಸೋಲಿಸಿ ಮುಂದೆ ಬಂದವ ನೀನು. ನೇರವಾಗಿ ನನ್ನ ಬಳಿಗೆ ಬಂದು ನನ್ನ ಪರಿಚಯವನ್ನು ಕೇಳ್ತಾ ಇದ್ದಿ. ಏನು ಮಾಡೋಣ ಹೇಳು? ರಣಕ್ಷೇತ್ರವಿದು, ಪರಿಚಯವನ್ನು ಹೇಳಿಕೊಳ್ಳುವಂತೆ ಇಲ್ಲ. ಯಾಕಿಲ್ಲ? ಆದರೂ ನಿನ್ನಲ್ಲಿ ಪರಿಚಯವನ್ನು ಹೇಳಿಕೊಳ್ಳುತ್ತೇನೆ, ಧಾರಾಳ ಹೇಳಬಹುದು. ಸರಿಯಾಗಿ ಕೇಳಿಸಿಕೊ. ಅಯ್ಯ, ನೀನು ನನ್ನನ್ನು ರಾಮನೆಂದು ಭಾವಿಸಿಕೊಂಡು ಹೋರಾಟಕ್ಕೆ ಮುಂದಾದೆ ಎಂದಾದರೆ ನಾನು ರಾಮನಾಗಬಲ್ಲೆ. ಅದಲ್ಲ, ಲಕ್ಷ್ಮಣ ಎನ್ನುವ ಹಾಗೆ ಭಾವಿಸಿ ನನ್ನ ಜೊತೆಗೆ ಹೋರಾಟವನ್ನು ಮಾಡುವುದಕ್ಕೆ ಮುಂದಾದರೆ ಲಕ್ಷ್ಮಣನು ನಾನಾಗಬಲ್ಲೆ. ನಾನು ಎಣಿಸಿದ ಹಾಗೆ ಲಕ್ಷ್ಮಣನಾದರೂ ನನ್ನಲ್ಲಿ ಯುದ್ಧ ಇಲ್ಲ. ಈ ತರತಮವನ್ನು ಎಣಿಸಿ ನಾನು ನಿನ್ನನ್ನು ಯಾರು ಅಂತ ಕೇಳಿದ್ದಲ್ಲ. ಮತ್ತೆ ರಾಮನಾದ್ರೆ ಹೋರಾಡುವ ಪರಿ ಬೇರೆ, ಲಕ್ಷ್ಮಣನಾದ್ರೆ ಹೋರಾಡುವ ಪರಿ ಬೇರೆ. ಖಂಡಿತ ಹೋರಾಟ ಉಂಟೇ ಉಂಟು. ನನಗೆ ಗೊತ್ತಿದೆ. ಏನು? ಚಿನ್ಮಯಾತ್ಮಕಾತ್ಮನಿವೇಧಕನಿದ್ದಾನೆ. ಭಗವಂತನಾದ ಶ್ರೀರಾಮಚಂದ್ರನನ್ನು ಹೋಲುವುದಕ್ಕೆ ಇನ್ನೊಬ್ಬ ಹುಟ್ಟಲಿಲ್ಲ. ನೀನು ಮೇಲಿಂದ ಮೇಲೆ ಹೇಳಬಹುದು, ನಾನು ಅವನೋ ಇವನೋ ಹಾಗೋ ಹೀಗೋ ಅಂತ. ಯದ್ಭಾವಂ ತದ್ಭವತಿ. ಭಾವನೆಯಲ್ಲಿ ಯಾವುದನ್ನು ಹೇಗೂ ಎಣಿಸಬಹುದು, ಅದೆಲ್ಲ ಮುಖ್ಯ. ಮತ್ತೆ ಕಾಯಿಕವಾಗಿ ನೀನು ಯಾರು ಅಂತ ಕೇಳಿದ್ರೆ ಬಹುಶಃ ನನ್ನಲ್ಲಿ ಏನೋ ಒಂದು ಕೆಡುಕನ್ನು ನೀನು ಕಂಡೆಯೋ ನನಗೆ ಗೊತ್ತಿಲ್ಲ. ಆದರೆ ಏನು, ನನ್ನ ಹೋರಾಟದ ಪರಿಗೆ ಸಾಕ್ಷಿ ಯಾರು ಬಲ್ಲೆಯ?
ತಿಳಿದಿರ ಇಂತಹ ಪರಿಣಾಮವನ್ನು ಕೊಡ್ತದೆ ಬಲ್ಲಯ್ಯ. ಎಂತದ್ದು? ವೈಮಾನಿಕರಾಗಿ ಭೂಮಿಯಲ್ಲಿ ನಡೆಯುವಂತಹ ಯುದ್ಧವನ್ನು ತೆಳಕ್ಕೆ ನೋಡುತ್ತಿರುವಂತಹ ದೇವತತಿಗೆ ಸಂತೋಷವಾಗುವ ಹಾಗೆ ಧರ್ಮದ ಯುದ್ಧವನ್ನು ಮಾಡುವುದರ ಮೂಲಕವಾಗಿ ನಾನು ಸರಿಯಿದ್ದೇನೆ ಎನ್ನುವುದನ್ನು ತೋರಿಸುವುದಕ್ಕೆ ಕಟಿಬದ್ಧರಾಗಿ ನಿಂತಿದ್ದೇನೆ. ಹೌದಾ? ಹೌದು. ಆದ್ರೆ ಮಂತ್ರಾಸ್ತ್ರಗಳನ್ನು ಹೆಸರುಚ್ಚರಿಸಿ ಪ್ರಯೋಗ ಮಾಡುವಾಗ ಖಂಡನ ಮಂಡನ ಏನು, ನಮ್ಮದಾದಂತಹ ಧನುರ್ವಿದ್ಯೆಯ ಪ್ರಭಾವ ಏನು ಎನ್ನುವುದು ಅರ್ಥ ಆಗುವುದಕ್ಕೆ ಸಾಧ್ಯ. ಇದು ಅಗ್ನಿಶರವನ್ನು ಪ್ರಯೋಗ ಮಾಡ್ತೇನೆ, ವರ್ಣಾಸ್ತ್ರವನ್ನು ಪ್ರಯೋಗಿಸುತ್ತೇನೆ, ಇದು ವಾಯುಶರ, ಪರ್ವತಾಸ್ತ್ರ, ಇದು ವಜ್ರಾಸ್ತ್ರ, ಇಂದ್ರಾಸ್ತ್ರ. ಎಂತೋ ನಮ್ಮ ಹತ್ರ ಶಸ್ತ್ರ ಜಯವಾನಂದನಂ ಶಜನಿರದೆ ಖಂಡಿತ ರಂಗದೊಳೆಲ್ದ ಗಹಿಸುತ್ತಲ್ ಅಧಿಕಾಯ ಎಲ್ತು ನಮ್ಮತ್ರಗಳು ಹರಿದ ತುರಾಂತಕಾತ್ಮಕನು ಅಕಟ ಬರೀದೆ ಎಲ್ತು ನಮ್ಮತ್ರಗಳು ಹರಿದ ಆ ತುರಾಂತಕಾತ್ಮಕಟ ಬರಿದೆ ಭ್ರಾಂತ ಬರಿದೆ ಭ್ರಾಂತ ತಾನಿಂದಿನು ಎಂದರಿತು ಮತ್ತಿಂದೆಲ್ದನವನೊಡನೆ ಎಷ್ಟು ಮಂತ್ರಾಸ್ತ್ರಗಳನ್ನು ಪ್ರಯೋಗ ಮಾಡಿದ್ರು ಹೊಯ್ಗೆಯಲ್ಲಿ ಎಣ್ಣೆ ಸುರಿದ ಹಾಗೆ ಏನು ಪ್ರಯೋಜನ ಇಲ್ಲ. ತೂತಾದ ಪಾತ್ರೆಯಲ್ಲಿ ನೀರು ತೆಗೆದ ಹಾಗೆ. ಅನಂತನಂಶಜ ಇವ ಲಕ್ಷ್ಮಣನಾದರೂ ಅನಂತನಂಶಜ, ಇವ ರಾಮನಾದರೂ ಅನಂತಾನಂತಂಶಜ. ಹೇಗೆ ಸಾಗುವುದಕ್ಕೆ ಸಾಧ್ಯ? ತೂತಾದ ದೋಣಿಯಲ್ಲಿ ಪ್ರಯಾಣ ಹೊರಟ ಹಾಗೆ ನಾವು ದಾರಿಯಲ್ಲೇ ಮುಳುಗುವುದೇ. ಆದರೆ ನಾವು ಮಾಡಬೇಕಾದ ಕಾಯಕದಲ್ಲಿ ಪಾರಿಶುದ್ಧಿ ಬೇಕೋ ಬೇಡವೋ? ಇವನನ್ನು ನಾನು ಯಾರು ಅಂತ ತಿಳಿದಾದ ಮೇಲೆ ಅದರಲ್ಲಿ ಕಣ್ಣು ಕಟ್ಟಿ ಯಾಕೆ ನೋಡೋಣ, ಅವನನ್ನೇ ಮಾತಾಡಿಸೋಣ. ನೀವು ಜಗದದಿದ್ದೇವೆಂಬುದ ನಾವು ಬಲ್ಲೆವು, ನೀವು ಜಗದದಿದೆ ಇವೆಂಬುದನ್ನು ನಾವು ಬಲ್ಲೆವು. ನಮ್ಮ ಕುಲದ
ಸ್ವಭಾವವನ್ನು ಬಿಡಲು ಬಹುದೇ ಪೂರ್ವ ಪದ್ಧತಿಯ ಇದು ಎಷ್ಟು ವರ್ಷ? ನಮ್ಮ ಕೋಲದ ಸ್ವಭಾವವನ್ನು ಬಿಡಲು ಬಹುದೇ ಪೂರ್ವ ಪದ್ಧತಿಗೆ ನಾವು ಮಾಡುವ ಸಮರ ಮುಖ ಭಾವರೋಜಿತ ಸರಳ ಭಕ್ತಿ ನಾವು ಮಾಡುವ ಸಮರ ಮುಖ ಭಾವರೋಜಿತ ಸರಳ ಭಕ್ತಿಯ ನೀವು ಕೈ ಗುಣಬೇಕೆನುದ ತೆಗೆದೆಚ್ಚನತಿಕಾಯ ನೀವು ಜಗದದಿದೇವ ಎಂಬುದನ್ನ ಬಲ್ಲೆ ಏನು ಎಷ್ಟು ಹೊತ್ತಾದ್ರೂ ನಮ್ಮ ದಾರಿ ಇದಲ್ವಾ? ಹಾಗೆ ಹೇಳದೆ ನಿರ್ವಾಹ ಉಂಟಾ ಹೇಳು? ಇಲ್ಲವೇ ಅಂದ್ರೆ ನಾನಾರು ಎನ್ನುವುದನ್ನು ನಿನಗೆ ಹೇಳುವುದಿಲ್ಲ ಸ್ಪಷ್ಟವಾಗಿ, ಅಂದ್ರೆ ನಿನಗೆ ಗೊತ್ತಿದೆ. ನೀವಂತೂ ಯಾರು ಅಂತ ನನಗೆ ಉತ್ತರ ಸಿಕ್ಕಿ ಆಯ್ತು. ಅನಂತ ನಂಶಯ, ನೀವು ಜಗದದಿ ದೈವಗಳು, ಜಗದ ಆದಿ ದೈವಗಳು. ನಿಮ್ಮನ್ನು ಹೊರತುಪಡಿಸಿ ಮತ್ತೊಂದು ದೈವ ಇಲ್ಲ. ಆದರೂ ನಿಮ್ಮಲ್ಲಿ ಒಂದು ತೆರನಾದಂತಹ ಯುದ್ಧ 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 ಯುದ್ಧ. ಏನು ಯುದ್ಧ? ಎಲ್ಲಿಯ ತನಕ ಯುದ್ಧ? ಅದೆಲ್ಲ ಸುಮ್ಮನೆ ನಮಗೇನು ತಿಳಿಯದೇ ಇದ್ದದ್ದಲ್ಲ. ಮತ್ತೆ ನೀರಲ್ಲಿ ನೆನೆಯದೇ ಇದ್ದದ್ದನ್ನು ನಾವು ಎಷ್ಟು ಮುಳುಗಿಸಿದ್ರು ಒದ್ದೆಯಾದಂತೆ ಕಂಡೀತು ಬಿಟ್ರೆ ಒದ್ದೆ ಆಗುವುದಿಲ್ಲ ಅದು. ಹಾಗಾದ್ರೆ ನಾವು ಎಷ್ಟು ಬಿಟ್ರು ಏನು ಬಿಟ್ರು ನಿಮಗೆ ತಾಗುವುದಿಲ್ಲ ಅಂತ ನಮಗೆ ಗೊತ್ತುಂಟು. ಆದರೂ ಏನು ರಣಕ್ಷೇತ್ರದಲ್ಲಿ ನಿಂತುಕೊಂಡು ನಿಮ್ಮ ಕಾಲು ಹಿಡಿಯುವುದಕ್ಕೆ ನನಗೆ ಬರುವುದಿಲ್ಲ, ಮತ್ತೆ ಪತ್ರ ಪುಷ್ಪಗಳಿಂದ ಪೂಜಿಸುವುದಕ್ಕೂ ಬರುವುದಿಲ್ಲ. ಹಾಗಾದರೆ ರಣಮುಖದಲ್ಲಿ ವೈರಿ ಸ್ಥಾನದಲ್ಲಿ ನಿಂತವ ದೈವ ಅಂತ ಗೊತ್ತಾದ್ರೆ ಒಬ್ಬ ಯೋಧನಾದವ ಹೇಗೆ ಮನಸಾ ಪೂಜೆ ಮಾಡಬಹುದು? ಸಮರ ಮುಖದಲ್ಲಿ ಸಂಭಾವನೋಚಿತವಾದ, ಸಂಭಾವನೋಚಿತ ಅಂದ್ರೆ ಬೇರೆ ಅರ್ಥ ತಿಳಿಬೇಡ, ಇಲ್ಲಿಗೆ ಸಂಬಂಧಪಟ್ಟು ಉಚಿತವಾದದ್ದು ಯಾವುದು ಅಂತಷ್ಟೇ. ಸಂಭಾವನೋಚಿತ ಅಂದ್ರೆ ನಮ್ಮದು ಧರ್ಮದ ಸೇವೆ ಅಂತ ತಿಳಿಬೇಡ, ಖಂಡಿತ ಅದಲ್ಲ. ಇಲ್ಲಿಗೆ ಸಂಬಂಧಪಟ್ಟು ಹೇಗೆ ಅಂತಷ್ಟೇ. ಹಾಗಾಗಿ ಕಾಣುವುದು ನನಗೆ ಸರಳ ಭಕ್ತಿಯ ನೀವು ಕೈಗೊಳ್ಳಬೇಕು. ಸರಳ ಭಕ್ತಿ, ಸರಳವಾದ ಭಕ್ತಿ ನಮ್ಮಲ್ಲಿ ಹೆಚ್ಚಿಗೆ ತೋರಿಸುವುದಕ್ಕಿಲ್ಲ, ಸರಳಿನ ಭಕ್ತಿ. ಓಹೋ, ಆದ್ದರಿಂದ ನೀವು ಸಿದ್ಧನಾಗುವುದಿದ್ರೆ ನಾನು ಪ್ರಾರಂಭಿಸ್ತೇನೆ. ಖಂಡಿತ ನಾನು ನೋಡು ಭಕ್ತಿದಯಾತನ ದಯ ಮಾಡು. ಇದೆ ಪಾದ್ಯಾರ್ಘ್ಯಾದಿಗಳು ಕೊಳ್ಳಿದೆ ನಿನಗುಪಚಾರಗಳು. ಇದೆ ಪಾದ್ಯಾರ್ಘ್ಯಾದಿಗಳು ಕೊಳ್ಳಿದೆ ನಿನಗುಪಚಾರಗಳು. ಇದು ಯಾವಾಗನ ನೋಡು ಮತ್ತಿದೆ ಯಾತನ ದಯವ. ದೇವರನ್ನು ನಾವು ಪೂಜಿಸುವುದಕ್ಕೆ ಮಂತ್ರ ಪುರಸ್ಸರವಾದಂತಹ ಕೆಲವು ದಾರಿಗಳಿದ್ದಾವೆ. ಹೌದು, ದೇವರನ್ನು ಪೂಜಿಸಬೇಕು ಅಂತಾದ್ರೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇಲ್ಲ. ನಿತ್ತ ನೆಲೆಯಲ್ಲಿ ದೇವರನ್ನು ಪ್ರತಿಷ್ಠಾಪಿಸಿ
ಒಂದು ಮಾನಸೋಕ್ತವಾದಂತಹ ಪೂಜೆಯನ್ನು ಸಲ್ಲಿಸಿ ಅದನ್ನು ಮತ್ತೆ ಉದ್ಯಾಪನ ಮಾಡುವುದಕ್ಕೆ ಬರ್ತದೆ, ಅಂದ್ರೆ ಅದನ್ನು ವಿಸರ್ಜನೆ ಮಾಡುವುದಕ್ಕೆ ಬರ್ತದೆ ಅಂತ. ಹಾಗಾದ್ರೆ ಈ ರಣಕ್ಷೇತ್ರದಲ್ಲಿ ಹೇಗೆ ಹೇಗೆ ಆವಾಹನ, ದೇವರನ್ನು ಸಂಕಲ್ಪಿಸಿ ನಮ್ಮ ಮನದ ದೈವವನ್ನು ಅದರಲ್ಲಿ ಆರೋಪಿಸಿ ಇಂಥ ಜಾಗಕ್ಕೆ ನಾವು ಮಂತ್ರಮುಖೇನವಾಗಿ ಕರೆಯುವುದು ಆವಾಹನ. ಅದಕ್ಕೆ ಕುಳಿತುಕೊಳ್ಳುವುದಕ್ಕೊಂದು ಆಸನ, ಆಮೇಲೆ ಅದಕ್ಕೆ ನೀರಾಜನ, ಆಮೇಲೆ ಅದಕ್ಕೆ ಗಂಧ, ಆಮೇಲೆ ಅದಕ್ಕೆ ಪುಷ್ಪ, ಉಪವೀತ, ಹೌದು ಹೀಗೆ ಆಸನ ಅರ್ಘ್ಯ ಪಾದ್ಯಾದಿಗಳು ಅಂತ ಹೇಳಿ 8 ವಿಧದ ಪೂಜೆ ಕೇಳಿದ್ರೆ ಒಂದು 16 ವಿಧದ ಪೂಜೆ ಅಂತ ಒಟ್ಟು ಲೆಕ್ಕ ಮಾಡುವಾಗ ಎನ್ನುತ್ತ ಏನು ಬಂದಂತಹ ವಿರೋಧಿಯನ್ನು ವಿರೋಧಿಸುವುದಕ್ಕಾಗಿಯೇ ಮುಂದಾದೆ. ಆದರೆ ಎಲ್ಲರಂತೆ ಇವನಲ್ಲ. ಇವನನ್ನು ಕಂಡಾಗ ಏನೋ ಒಂದು ರೀತಿಯಲ್ಲಿ ವರ್ಚಸ್ಸು ಎದ್ದು ಕಾಣುತ್ತಾ ಉಂಟು. ಅರ್ಥಾತ್ ಎಲ್ಲರಂತೆ ಇವನಲ್ಲವೇ ಅಲ್ಲ. ಹಾಗಾದರೆ ಇವ ಅಸಮಭಕುತನೇ ನೀನವುದೇ ರಣಕುಜಲ ಯುಗುದು ನಿನಗಿವುದೇ ಅಸುರಾರಿಯ ಪದದಾಣೆ ರಾಜ್ಯದರುಳು ನಿನ ಗೆಳೆಗಾಣೆ ಭಕ್ತ ನೀನವುದೇ ರಣಕುಜಲ ಯುಗುದಿ ನಿನಗವುದೇ ನೀನು ಪ್ರಯೋಗಿಸಿದಂತಹ 16 ಬಾಣವನ್ನು ನನ್ನ ಮೈಯಲ್ಲಿ ಧರಿಸಿಕೊಂಡಿದ್ದೇನೆ. ಮುಳ್ಳು ಮುತ್ತುಗದ ಮರದ ಹಾಗೆ ಒಂದು ಕೆಳಗೆ ಬೀಳಲಿಲ್ಲ. ಎಷ್ಟು ಚಂದ ಕಾಣ್ತದೆ ನಿನ್ನ ಶರೀರ ನೋಡಿ. ಒಂದನ್ನೂ ತುಂಡರಿಸಲಿಲ್ಲ. ಅದಕ್ಕಾಗಿ ನೀನು ಅಸಮಭಕುತನೇ ಹೌದು. ಅಷ್ಟು ಮಾತ್ರವಲ್ಲ, ಅಸುರಾರಿಯ ಪಾದದಾಣೆಗೂ ನೀನು ಅಸಮಭಕುತ ಅಹುದೇ ಅಹುದು. ಅಸುರಾರಿಯ ಪಾದದಾಣೆಗೂ ತಪ್ಪು ತಿಳಿಬೇಡ. ಯಾಕೆ? ಆಗ ಸುಳ್ಳು ಹೇಳಿದೆಯೇ ಹಾಗೆ? ಯಾಕೆ? ರಾಮನಾದ್ರೆ ರಾಮ, ಲಕ್ಷ್ಮಣನಾದ್ರೆ ಲಕ್ಷ್ಮಣ. ಈಗ ಹೇಳ್ತೀಯ ಅಸುರಾರಿಯ ಪಾದದಾಣೆ ಅಂದ್ರೆ ನಿನ್ನ ಅಣ್ಣ ಅವ ಅಲ್ವಾ? ಹೌದು. ನೀನು ತಮ್ಮ. ಖಂಡಿತ. ಅದು ಒಳ್ಳೆಯ ಮನೆತನದಲ್ಲಿ ಹುಟ್ಟಿದ ಮಕ್ಕಳು ಒಮ್ಮೆಗೆ ಸುಳ್ಳು ಹೇಳಿದರು ಸುಳ್ಳು ನಿಲ್ಲುವುದಿಲ್ಲ, ಹೊರಗೆ ಬರ್ತದೆ. ಅದು ಮನೆತನ ಬಿಡುವುದಿಲ್ಲ, ತೊಂದರೆ ಇಲ್ಲ. ನೀನು ಲಕ್ಷ್ಮಣನಾದ್ರೂ ನೀನು ಹೇಳಿದ ಹಾಗೆ ನಿನ್ನಲ್ಲೇ ನಾನು ರಾಮನನ್ನು ಕಾಣ್ತೇನೆ. ನಾನು ರಾಮ ಅಂತಲೇ ನಿನಗೆ ಪೂಜೆ ಮಾಡಿದ್ದು. ನನಗೀಗ ಪ್ರಸಾದ ಕೊಡು. ಪ್ರಸಾದ
ಮಾಡಿದ್ದಿ. ಯಾವುದರ ಮುಖೇನ ಪೂಜೆಯನ್ನು ಮಾಡಿದೆ? ಬಾಣಗಳನ್ನು ಪ್ರಯೋಗಿಸಿ ಪೂಜೆಯನ್ನು ಮಾಡಿದೆ. ನಿನಗೆ ಪ್ರಸಾದ ಅಲ್ಲವೇ? ನೀನು ಪ್ರಯೋಗಿಸಿದಂತಹ ಬಾಣದಲ್ಲಿ ಒಂದು ಬಾಣವನ್ನು ತೆಗೆದು ಇದು ಪ್ರಸಾದ ರೂಪವಾಗಿ ಬಳಿಕಂ ಮೈ ಮುರಿದ ಕಳಕುಲ ಚಂದಿರನ ಕುವರ್ಣ ದೃಢಚಿತ್ತದು ಜಲರುಹನ ಪದಯುಗ ನಳಿನವ ನೆನೆಯುತ್ತನು ಈಯನಿಲ್ದಂತನು ನರರಿ ಬರುಗೆಲ್ಲಿಯದು ವಿಪಿನ ಚರರಿಗೆ ಪರಿಯ ವಿಪಿನ ಜನರಿಗೆ ಪರಿಯ ಕಡುಗಿಲ್ಲಿ ಬಂದವು. ಹರಿಯ ಮಾಯಾ ವಿಲಾಸವಿದಲ್ಲದೋ ಹರಿಯ ಮಾಯಾ ವಿಲಾಸವಿದಲ್ಲದೋ ಮರೆಯ ಮಾತೇನು ನರರಿಗೆ ಬಲುಹಿಲ್ಲಿಯದು ವಿಪಿನ ಚರರಿಗೆ ಕಡುಹಿಲ್ಲಿ ಬಂದವು. ಹರಿ ಬಾಣಗಳನ್ನು ನಾನು ಪ್ರಯೋಗ ಮಾಡಿದ್ದೇನೆ. ನನಗೆ ಪ್ರಸಾದ ಅಂತ ಬೇರೆ ಕೊಟ್ಟದ್ದಲ್ಲ, ನಾ ಬಿಟ್ಟ ಬಾಣವನ್ನೇ ಅವನ ಶರೀರದಿಂದ ಕಿತ್ತು ನನ್ನ ಮೈಗೆ ಸೆದದ್ದು. ಮೂರ್ಛೆ ತಪ್ಪಿ ಬಿದ್ದಿದ್ದೇನೆ ನಾನು. ನನ್ನ ಬಾಣವೇ ಒಂದು ಬಾಣ ತಡ್ಕೊಳ್ಳಿಕ್ಕೆ ನನಗಾಗಲಿಲ್ಲ. ಹಣ್ಣು ಕಾಯಿ ಮಾಡಿದ್ದರಲ್ಲಿ ಪ್ರಸಾದ ಅಂತ ಕೊಟ್ಟದ್ದಷ್ಟೇ, ಪೂರ್ತಿ ಕೊಡ್ಲಿಲ್ಲ. ನಾನು ಮೈ ಮುರಿದು ಏಳುವಾಗ ಮೇಲಿನಿಂದ ಕೇಳುತ್ತದೆ, ಬಳಿಕ ಖಳಕುಲ ಚಂದಿರನ ಕುವರ. ನನ್ನ ಅಪ್ಪರನ್ನು ಇಷ್ಟು ಬೇಗ ಚಂದ್ರ ಮಾಡಿ ಆಯಿತು, ವೃದ್ಧಿ ಕ್ಷಯಗಳಿಗೆ ಕಾರಣ. ಬಹಳ ಕುಲಪತಿ ಅಂತ ಹೇಳ್ತಾ ಇದ್ರು. ನನಗನ್ನಿಸುವುದು ನರರಿಗೆ ಬಲುಕು ಎಲ್ಲಿ ಅದು. ವಿಪಿನಚಾರಿಗಳಾಗಿರುವಂತಹ ನರರು, ರಾಮ ಲಕ್ಷ್ಮಣರು ಎಷ್ಟೋ ಸಮಯ ಆಯಿತು ಊರು ಬಿಟ್ಟು ಕಾಡು ಸೇರಿ. ಇಲ್ಲಿ ಏನು ಯಾರ ಮನೆ, ಇಲ್ಲಿ ಏನವರಿಗೆ ಮಂಗಗಳು ಮಾತ್ರ ಸಹಾಯಕರು. ಹಾಗಾದರೆ ಕೋಟಿ ಕೋಟಿ ಸಂಖ್ಯೆಯ ಸೇನಾಪರಾಧವನ್ನು ಬಗ್ಗು ಬಡಿಯುವುದಕ್ಕೋ, ನುಂಗಿ ನೊಡೆಯುವುದಕ್ಕೋ, ಶವವಾಗಿ ಬೀಳಿಸುವುದಕ್ಕೋ ಕೇವಲ ಕಪಿಗಳ ಸಹಾಯದಿಂದ ರಾಮ ಲಕ್ಷ್ಮಣರು ಮುಂದಾಗಿದ್ದಾರೆ ಅಂತಾದರೆ ಅವರು ಯಾರು, ಏನು? ನಾವೆಲ್ಲ ಕೇಳಿದ್ದೇವೆ. ನಮ್ಮ ಚಿಕ್ಕಪ್ಪ ವಿಭೀಷಣ ಮಹಾನುಭಾವ ಬಹಳಷ್ಟು ವೇದಾಂತಿ. ಎಲ್ಲ ಬಂದ್ರಂತೆ ಮೇಲಿನಿಂದ ಕೆಳಗಿಳಿದು ಭಗವಂತನಾದ ಶ್ರೀಮನ್ನಾರಾಯಣ ಇಳಿದು ಬರುವಾಗ ಅವನಿಗೆ ಸಹಾಯಕರಾಗಿ ಕೆಲವೊಂದು ದೇವತೆಗಳು ವಾನರರ ಹೊಟ್ಟೆಯಲ್ಲಿ ಹುಟ್ಟಿದ್ರಂತೆ. ಈಗ ವಾನರರ ಹಾಗೆ ಕಾಣುವವರು ಯಾರೂ ನಿಜವಾದಂತಹ ಕೋಡಗಗಳಲ್ಲ, ದೈವಾಂಶ ಸಂಭೂತರು, ದೇವತಾಂಶ ಸಂಭೂತರು. ಈಗ ನನಗನ್ನಿಸುವುದು ಬೇರೆ ಯಾರನ್ನೂ ಯೋಚಿಸುವುದಕ್ಕೆ ನನ್ನ ಮನಸ್ಸು ಮುಂದಾಗುವುದಿಲ್ಲ. ಆಯಿತು
ತಂದೆ ಆಯುಷ್ಯಕ್ಕೆ ಕೊನೆಯಾಯಿತು. ಆಯುಷ್ಯಕ್ಕೆ ಕಡೆಗಿಂದು ಬಾಯಾರಲೇಕೆ ನಾವಿದಗೆ ಏನ್ ಮಾಡ್ಲಿ? ಕಾಯವಿದ್ದಾಗ ನಾರಾಯಣನ ಪಾದ ಹರಿಸದಿದ್ದರೆ ಕಾಯವಿದ್ದಾಗ ನಾರಾಯಣನ ಪಾದವನು ಪ್ರಿಯದಿವು ಸ್ಮರಿಸಬೇಕೆಂದ ಆಯಿತ ಕಟ ತಂದೆ ಆಯುಷ್ಯಕ್ಕೆ ಕಡೆಗಿನ್ನೋ ಅಕಟ ತಂದೆಯೇ ತಂದೆಯೇ ತಂದೆಯಲ್ಲ ಸಕಲ ಸೌಭಾಗ್ಯಗಳನ್ನು ಗುಣನಿದೆ. ಉಣ್ಣುವುದಕ್ಕೆ ಅನ್ನ ಇಲ್ಲದೆ ಯಜ್ಞಕ್ಕೆ ಹವಿಸಾಗಿ ಕೊಡುತ್ತಿರುವಂತಹ ಚರವನ್ನು ಕದಿಯುತ್ತಿದ್ರಂತೆ ನಮ್ಮಪ್ಪ ಹೊಟ್ಟೆಯ ಉರಿಗಾಗಿ. ಹರಿದ ಸೀರೆಯಲ್ಲಿ ನಮ್ಮ ಅಪ್ಪನನ್ನು ನಮ್ಮ ಅಜ್ಜಿ ಮರದ ಗೆಲ್ಲಿಗೆ ಕಟ್ಟಿ ತೂಗುತ್ತಾ ಇದ್ದಳಂತೆ. ಈ ಕಾಲಕ್ಕೆ ಬಂಗಾರದ ಲಂಕೆಯಲ್ಲಿ ಹುಟ್ಟಿದ ಮಕ್ಕಳಿಗೆ ಚಿನ್ನದ ಪುಡಿಯನ್ನು ಬೆರಕೆ ಮಾಡಿ ಸಣ್ಣಕ್ಕಿ ಅನ್ನದಲ್ಲಿ ಉಣ್ಣುವ ಯೋಗ, ಬಂಗಾರದ ತೊಟ್ಟಿಲಲ್ಲಿ ಮಲಗುವಂತಹ ಸುಬೆಟ್ಟುವ ಯೋಗ. ಸುವರ್ಣ ಲಂಕಾಧೀಶ್ವರ ರಾವಣ ಅವರು ಅನುಭವಿಸಿದ್ದಿಲ್ಲ, ಮಕ್ಕಳಾದ ನಾವೇ ಅನುಭವಿಸಿದ್ದು. ಬಡತನದ ಬೇಗೆಯಿಂದ ನೊಂದು ಬೆಂದು ಯಾವ ಕಾಲಕ್ಕೂ ನನ್ನನ್ನು ಅನುಸರಿಸಿದವರು ಆ ಕಟ್ಟದ ಕಾರ್ಪಣ್ಯವನ್ನು ಹೊಂದಕೂಡದು ಎನ್ನುವುದರಿಂದ ಶರೀರದ ನೆತ್ತರನ್ನು ಬೆವರಿನೋಪಾದಿಯಲ್ಲಿ ಸುರಿಸಿದರು. ಅಂತಹ ಮಹಾನುಭಾವನಿಗೆ ಕೊಡೆಯ ಕಾಲ ಬರ್ತಾ ಇದೆ ಅಂತಾಗುವಾಗ ಅವರ ತುತ್ತನ್ನವನ್ನು ಉಂಡು ಅವನ ಐಶ್ವರ್ಯವನ್ನು, ಅವನ ಸಿರಿಯನ್ನು, ಅವನ ಸಂಪತ್ತನ್ನು, ಅವನ ವೈಭೋಗವನ್ನು ಹಂಚಿಕೊಂಡಂತಹ ನಮಗೆ ಮನಸ್ಸಿನಲ್ಲಿ ಒಂದು ಬೇಸರ ಬಾರದೆ ಇದ್ದೀತೆ. ಎಷ್ಟು ಹೇಳಿದ್ರು, ಏನು ಹೇಳಿದ್ರು, ಹೇಗೆ ಹೇಳಿದ್ರು ಮುಗಿಯುವಂಥದ್ದಲ್ಲ ಇದು. ಆಯಿತು, ಮುಗಿಯಿತು, ಅತ್ಯುನ್ನತಿ ಪತನ ಹೇತು. ಒಂದಲ್ಲ ಒಂದು ದಿವಸ ಬಿದ್ದು ನುಚ್ಚು ನೂರಾಗುವುದಕ್ಕಾಗಿ ಇಷ್ಟು ಎತ್ತರವನ್ನು ನಾವು ಏರಿದ್ದೇವೆ ಅಂತ ಹೇಳಬೇಕಂತೆ. ಆದರೆ ನನಗೊಂದು ಮನಸ್ಸಿದೆ, ನಮ್ಮ ಪ್ರಾಣ ಇರುವಾಗ ಅಚ್ಯುತನನ್ನು ಪ್ರಿಯದಿಂದ ಒಲಿಸಿಕೊಳ್ಳುವುದೊಂದೇ ಮಾರ್ಗ. ಎದೆಯ ಗೂಡಿನಲ್ಲಿ ಅವಚಿ ಕುಳಿತಿರುವಂತಹ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು ಅಂತಾದರೆ ನನ್ನ ದೇಹಕ್ಕೊಬ್ಬ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡಬೇಕು, ಇಲ್ಲದೇ ಇದ್ದರೆ ನಾ ಸಾಯಲಿಕ್ಕಿಲ್ಲ. ನಾವು ಅಷ್ಟು ಪಡೆದಿದ್ದೇವೆ. ಯಾಕೆ? ಮತ್ತೊಬ್ಬರಿಗೆ ಉಪದ್ರ ಕೊಡುವುದಕ್ಕೆ. ಈ ಜೀವದಿಂದ ಅದು ಹೋಗದೇ ಇದ್ದರೆ ನಾಳೆಯಾದರೂ ಉಪದ್ರವೇ. ಹಾಗಾದರೆ ನನ್ನ ಪ್ರಾಣ ಪಕ್ಷಿಯನ್ನು ನನ್ನ ಎದೆಯ ಗೂಡಿನಿಂದ ಸೀಳಿ ಹೊರಗೆ ತೆಗೆಯಬಹುದಾದವನು ಯಾವನವ? ಅವ ಇವ ಬಿಟ್ಟರೆ ಬೇರೆ ಯಾರಾದರೂ ಇದ್ದಾನ? ಅವರಲ್ಲೇ ಕೇಳುವುದು ಒಳ್ಳೆಯದಲ್ಲ. ಈಜುತ್ತಾ ದಡ ಸೇರುವುದಕ್ಕಾಗದೆ ಕೈ ದಣಿಯುತ್ತಿರುವಾಗ ಇನ್ನೇನು ಮುಳುಗಿ ಸಾಯ್ತೇವೋ ಎನ್ನುವ ಹಂತದಲ್ಲಿ ನಿನ್ನಲ್ಲಿ ಒಂದು ವಿಜ್ಞಾಪನೆ, ಒಂದು ಪ್ರಾರ್ಥನೆ, ಒಂದು ಕೇಳಿಕೆ ನಿನ್ನಲ್ಲಿ. ಇನ್ನು ಬದುಕುವುದಿಲ್ಲ ಅಂತ ವೈದ್ಯರು ಹೇಳಿದ್ದಾರೆ. ಉಳಿದ ದಿನಗಳು ಬದುಕುವುದಲ್ಲವ, ಕ್ಷಣ ಕ್ಷಣ ಸಾಯುವುದು. ಆಗ ವೈದ್ಯರ ಪಾದ ಕಟ್ಟಿ ಕೇಳಿಕೊಳ್ತಾರೆ, ನನಗೊಂದು ಮರಣ ಭಿಕ್ಷೆ ಕೊಡು, ನನಗೊಂದು ದಯಾ ಮರಣ ಕೊಡು, ನನ್ನನ್ನು ಇದರಿಂದ ಬಿಡುಗಡೆ ಮಾಡುವಂತ. ಹಾಗೆ ಕೇಳುವುದು. ನಮ್ಮಪ್ಪ ಸಾಯುವುದಕ್ಕಿಂತ ಮೊದಲು ಜೀವ ಬಿಡಬೇಕು ಅಂತ ಆಶೆ ಉಂಟು. ಬ್ರಹ್ಮಾಸ್ತ್ರ ಪ್ರಯೋಗ ಆಗದೆ ವಿನಃ ನಾನು ಸಾಯುವ ಹಾಗಿಲ್ಲ. ಅದನ್ನು ಬಿಡುವುದಕ್ಕೆ, ಅದನ್ನು ಕೊಡುವುದಕ್ಕೆ, ನನಗೆ ಮುಕ್ತಿಯನ್ನು ಒದಗಿಸುವುದಕ್ಕೆ ಸರ್ವಶಕ್ತನಾದಂತಹ ನೀನು ಯಾಕಯ್ಯ ತಡ ಮಾಡ್ತೀಯ? ಯಾಕೆ ಇನ್ನೂ ಗಳಿಗೆ ಕಳೆಯುತ್ತೀಯ? ವೇಳೆ ಕಳೆದಷ್ಟು ನಮ್ಮ ದೇಹ ಇನ್ನೂ ಕ್ಷೀಣಿಸ್ತದೆ, ಇನ್ನೂ ಆಯಾಸ ಪಡ್ತದೆ, ಇನ್ನೂ ಒಂದು ತೆರನಾದಂತಹ ಖಿನ್ನತೆಯನ್ನು ಅನುಭವಿಸ್ತದೆ. ಮಾತಾಡುವುದೇ ಇಲ್ಲ. ಇವನನ್ನು ಹೇಗೆ ಮಾತಾಡಿಸಬೇಕು ಅಂತ ಗೊತ್ತಿಲ್ಲ.
ಪ್ರತಿಕ್ರಿಯೆ ನೀನು ಕೊಡುವುದಿಲ್ಲ. ನನ್ನ ಪ್ರಾಣ ಪಕ್ಷಿಯನ್ನು ತೆಗೆಯುವುದಕ್ಕೆ ನಿನಗೆ ಮನಸ್ಸಿಲ್ಲದೆ ಇದ್ರೆ ವಿಶೇಷವಾಗಿರುವಂತಹ ವಿಷಿಕವನ್ನು ತೆಗೆದು ನಿನ್ನ ಕಪಾಲ ಸೀಳುವ ಹಾಗೆ ಮತ್ತೊಬ್ಬರು ನಮಗಾಗಿ ಕಷ್ಟವನ್ನು ಕೊಡುವುದಕ್ಕೆ ಬಂದರೆ ಅವರನ್ನು ಬಿಡುವವರು ನಾವಲ್ಲ. ಮನಸ್ಸಿನಲ್ಲಿ ರಾಮನನ್ನು ಧ್ಯಾನಿಸಿದ್ದೇನೆ, ಇದೋ ಬ್ರಹ್ಮಾಸ್ತ್ರ ಬಿಡಿದೆ. ಕಂಡು ಮತ್ತವನ ಸಾರಥಿಯು ಹೊರಡುತ್ತ ಚಿಂತೆಯಲಿ ರಥವನ್ನು ತಿರುಗಿಕೊಂಡು ಲಂಕೆಗೆ ಪದವ ಮೆಟ್ಟಿದ ಎಡ ಬಲವ ನೋಡುಗಲಿ ಎಂಥ ದೃಶ್ಯವನ್ನು ಕಾಣುತ್ತಾ ಇದ್ದೇನೆ ನಾನು. ಅತಿಕಾಯರ ಅಳಿವಾಯಿತಲ್ಲ. ರಣಕ್ಷೇತ್ರಕ್ಕೆ ಬರುವಾಗ ಮೊದಲೇ ಹೇಳಿದ ಮಾತು, ಯುದ್ಧಕ್ಕೆ ಹೋಗುತ್ತೇವೆ ಪುನಃ ತಿರುಗಿ ಬರ್ತೇವೆ ಎಂಬ ವಿಶ್ವಾಸ ನಮಗಿಲ್ಲ ಎಂಬುದಾಗಿ. ರಣಕ್ಷೇತ್ರದಲ್ಲಿ ಆಸು ನೀಗಿದರಲ್ಲ. ನಾನು ಮರಳಿ ಲಂಕೆಯನ್ನು ಸೇರುವಾಗ ಇವರ ತಾಯಿ ಧಾನ್ಯ ಮಾಲಿನಿಯವರು ನನ್ನ ಮಗ ಎಲ್ಲಿ ಎಂಬುದಾಗಿ ಕೇಳಿದರೆ ಏನೆಂದು ಉತ್ತರ ಕೊಡಲಿ? ಅವರ ವಿಷಯ ಅಲ್ಲ. ನಮ್ಮ ಪ್ರಭು ರಾವಣೇಶ್ವರ ಅತಿಕಾಯದ ವೃತ್ತಾಂತವನ್ನು ಹೇಳು ಎಂಬುದಾಗಿ ಕೇಳಿದ್ರೆ ಹೇಳುವುದಕ್ಕೆ ನನಗೆ ಧೈರ್ಯ ಉಂಟೆ? ಏನು ಮಾಡಲಿ ಏನು ಮಾಡಲಿ? ಆದರೆ ಏನಾದ ನಿನ್ನೂತ ಧಾನ್ಯ ಮಾಲಿ ತವಕಿಸಿ ಕೇಳಿದರು ಏನ ಬೇಡುವೆನು? ಅವಳ ಮಾತಿರಲಿ ದಶಾಸನಗೆ ನಿಲ್ದು ವಿವರಿಸಲಿರುದ ತನ್ನಲ್ಲಿ ಮರುಗಿದನು. ಅತಿಕಾಯರ ಸಾರಥಿ ನಾನು, ರಥಿಕನಾಗಿದ್ದವರು. ಧಾನ್ಯ ಮಾಲಿನಿಯವರು ನನ್ನಲ್ಲೇ ಪ್ರಶ್ನೆಯನ್ನು ಕೇಳಬೇಕು. ಅವರ ಮಾತಿಗೆ ಹೇಗೆ ಉತ್ತರಿಸಬೇಕು ಎಂಬುದಾಗಿ ಒಂದು ಅರ್ಥ ಆಗುತ್ತಾ ಇಲ್ಲ. ಆದರೆ ಇಲ್ಲಿ ನಡೆದಂತಹ ವಿಷಯವನ್ನು ತಿಳಿಸುವುದಕ್ಕೆ ನಾನು ಮುಂದಾಗುವುದಿಲ್ಲ. ನನ್ನ ವರ್ತನೆಯನ್ನು ಕಂಡು ಅವರೇ ತಿಳ್ಕೊಳ್ಬೇಕು. ಅದಕ್ಕಾಗಿ ರಥವನ್ನು ಪುನಃ ಲಂಕೆಗೆ ತಿರುಗಿಸ್ತೇನೆ. ಕೊಂಡು ಹೋಗಿ ಲಂಕೆಯ ದ್ವಾರದ ಬಳಿಯಲ್ಲಿ ನಿಲ್ಲಿಸ್ತೇನೆ. ಆ ರಥದಲ್ಲಿ ಮುಸುಕು ಹಾಕಿ ನಾನು ಮಲಗಿಕೊಳ್ತೇನೆ. ಆವಾಗ
ಅವರು ತಿಳ್ಕೊಳ್ಳುವುದಕ್ಕೆ ಸಾಧ್ಯ ಉಂಟು. ನಾನು ಹೇಳುವುದಕ್ಕೆ ಮುಂದಾಗುವುದಿಲ್ಲ. ರಥವನ್ನು ಲಂಕೆಯ ದ್ವಾರದ ಬಳಿಗೆ ಕೊಂಡು ಹೋಗ್ತೇನೆ. ಮಗನಾವೆಡೆ ತೋರಿನು ಮಗನಾವೆಡೆ ತೋರಿನುದ ದ್ರಗುಯುಗ ದುರ್ಜಲವಧುದುದೊಯ್ಯನೆ ನುಡಿದ ಬಾಲ ಎಲ್ಲಿಗೆ ಪೋದನೆ ತಾಳಲಾರೆನು ಕಾಣದೆನು ನಿಮ್ಮೂರ ಬೇಡುತ್ತೀ ನೀನು ಕೈ ಮುಗಿವೆನು ಪಾಲನೆಲ್ಲಿಗೆ ನನ್ನ ಮಗನಾದಂತಹ ಅತಿಗಾಯನ ಜೊತೆಯಲ್ಲಿ ಯುದ್ಧ ಕ್ಷೇತ್ರಕ್ಕೆ ಹೋದವನಲ್ವೇ ನೀನು? ಜಯಾಂತನೆಯನ್ನು ಒಲಿಸಿಕೊಂಡು ನನ್ನ ಮಗ ಬರುತ್ತಾನೆ ಎಂಬಂತಹ ಪ್ರತೀಕ್ಷೆಯಲ್ಲಿ ನಾನು ಕಾಯುತ್ತಾ ಇದ್ದವಳು. ಅದೋ ನನ್ನ ಮಗನನ್ನು ಈ ಹೊತ್ತಿನಲ್ಲಿ ಕಾಣುತ್ತಿಲ್ಲ. ಬದಲಾಗಿ ರಥದಲ್ಲಿ ಬಂದಂತಹ ನೀನು ಮುಖವನ್ನು ಕಾಣಿಸದೆ ಮುಸುಕು ಹಾಕಿಕೊಂಡಿದ್ದೀಯ. ಯಾಕೆ ಈ ಸ್ಥಿತಿ? ನನ್ನ ಮಗ ಕಾಣುತ್ತಿಲ್ಲ. ನನ್ನ ಮಗ ಏನಾದ? ಯಾಕೆ ಈ ರೀತಿಯಾಗಿ ಅಡಗಿಸುತ್ತಾ ಇದ್ದಿ? ಏನಾಯಿತು? ಅಲ್ಲಿಯ ವರ್ತಮಾನ ಯಾಕೆ ಹೇಳುತ್ತಿಲ್ಲ ನನ್ನಲ್ಲಿ? ಹಡೆದೊಡಲು ಉರಿಯುತ್ತಿದೆ. ಅದೋ ನಿನ್ನ ಉತ್ತರಕ್ಕಾಗಿ ಕಾಯುತ್ತಿದ್ದೇನೆ. ನನ್ನ ಮಗನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿ ನನ್ನ ಹೃದಯವನ್ನು, ನನ್ನ ಮನಸ್ಸನ್ನು ಸಾಂತ್ವನಗೊಳಿಸು. ಅರತಿ ಸಾಂತ್ವನಗೊಳಿಸು. ಹೇಳು ಹೇಳು ಹೇಳಪ್ಪ. ಮರು ನುಡಿಯ ಕೊಡದಂದು ಸಾರಥಿ ಮರುಗುತ್ತಿರೆ ಸಾರಥಿಯೇ ಮರುಗುತ್ತಿರೆ ಕಳ್ಳಿಲ್ದು ಮುಗಿತಿಳಿದ ನಿಂದವಳು ಸಿಡಿಲೆದಗಿದೊಪ್ಪನೆಗೆಳೆದು ಗೊಪ್ಪನೆಗಳೆದು ಕರೆಯಲಿಗಲ್ಲ ಮಡಿದೆ ಎನ್ನುತ್ತ ಅಮ್ಮೈಸಿ ಮರುಗಿದಳು.
ಮಗನೇ ಅತಿಕಾಯ ಅರ್ಥವಾಯಿತು ಮಗನೇ, ಅರ್ಥವಾಯಿತು. ವರ್ತಮಾನವನ್ನು ತಿಳಿಸಬೇಕಾಗಿದ್ದಂತಹ ಸಾರಥಿ ಒಂದು ಮಾತನ್ನಾಡದೆ ಕಣ್ಣೀರು ಸುರಿಸುವಾಗಲೇ ನಿನ್ನನ್ನು ಹೊಡೆದಂತಹ ತಾಯಿ ನಿನಗೆ ಬಂದಂತಹ ದುರ್ಗತಿ ದುಸ್ಥಿತಿಯನ್ನು ಅರ್ಥೈಸಿಕೊಳ್ಳಬಲ್ಲ ಮಗನೇ, ಅರ್ಥೈಸಿಕೊಳ್ಳಬಲ್ಲೆ. ವೀರೋಚಿತವಾದಂತಹ ನುಡಿಗಳನ್ನಾಡಿ ದೇಹಾಂಗನೆಯನ್ನು ಓಡಿಸಿ ತರುವುದಕ್ಕಾಗಿ ಹೋದಂತಹ ನಿನಗೆ ಈ ಸ್ಥಿತಿ ಬಂತೆ ಮಗನೇ. ಕುಮಾರ, ನನ್ನ ಹೆಂಡತನವನ್ನು ಸಾರ್ಥಕಗೊಳಿಸಿದವ, ನನ್ನ ಮಾತೃತ್ವವನ್ನು ಬೆಳಗಿದವ ನೀನು ಮಗನೇ, ನೀನು. ನಿನ್ನನ್ನು ಹೊಡೆದಲ್ಲಿ ನನ್ನ ಹೆಣ್ಜನ್ಮ ಸಾರ್ಥಕವಾಯಿತು ಅಂತ ಬೀಗುತ್ತಿದ್ದೆ, ಹೆಮ್ಮೆಯಿಂದ ಸಂತೋಷದಿಂದ ಕಾಲ ಕಳೆಯುತ್ತಿದ್ದೆ. ಇದ್ದವ ನೀನೊಬ್ಬನೇ ಮಗ. ದಾನವ ಸಾಮ್ರಾಜ್ಯದ ಪ್ರತೀಕವಾಗಿ ಹುಟ್ಟಿಕೊಂಡಂತಹ ನಿನ್ನ ಬಗ್ಗೆ, ಭವಿಷ್ಯತ್ತಿನ ಬಗ್ಗೆ ಕಲ್ಪನೆಗಳನ್ನು ಕನಸುಗಳನ್ನು ಕಟ್ಟಿಕೊಂಡಂತಹ ಈ ತಾಯಿಯ ಉದರಕ್ಕೆ ಬೆಂಕಿಯ ಕೊಳ್ಳಿಯನ್ನಿಟ್ಟೆಯ ಮಗನೇ. ಹಾ ಕಂದ, ನಿನ್ನನ್ನು ಕಳೆದೇ ಭೂಮಿಯ ಮೇಲೆ ಹೇಗೆ ಬದುಕಲಿ? ನೀನಿಲ್ಲದಂತಹ ಈ ಭೂಮಿ, ಈ ಪ್ರಪಂಚ ನನಗೆ ಬೇಡ ಮಗನೇ. ನಿನ್ನನ್ನು ಹಡೆದು ಮುದ್ದಿಸುತ್ತಿದ್ದಂತಹ ನನ್ನ ಕೈಗಳು, ನಿನ್ನ ನೆತ್ತಿಯನ್ನು ಆಗ್ರಾಣಿಸುತ್ತಿದ್ದಂತಹ ನನ್ನ ಬಗೆ ಎಲ್ಲವೂ ಮಣ್ಣು ಪಾಲಾಯಿತು ಮಗನೇ, ಮಣ್ಣು ಪಾಲಾಯಿತು. ಮನಸ್ಸು ಪ್ರಕ್ಷುಬ್ಧವಾದ ಕಾಲಕ್ಕೆ ಬಂದು ನೆಮ್ಮದಿಯನ್ನು ತಂದುಕೊಳ್ಳುತ್ತಿದ್ದ ನನ್ನ ಆತ್ಮೀಯವಾದ ತಾಣ. ಆದರೆ ಇಂದೀಗ ಇಲ್ಲಿ ಹುಯ್ಯಲು ಏನಾಯಿತು ಧಾನ್ಯ ಮಾಲಿನಿ, ಏನಾಯಿತು? ಮಳಿಕಾನಿ ತಂಬಿನಿ ಪುತ್ರ ಜೋಗವದಾಳರದೆ ಹರುಬಿದನು ತಕ್ಕಾಂತ ನಿದಿರಿನಲಿ ಚೇತನ ಕಡುಹಿದಿರೆ ಹಬ್ಬವರಿಲ್ಲ ಕಣ್ಣಿಗೆ ಮಾಡಿದಿರೆ ಎನ್ನ ಬಯಗೆ ಹಾಲಗೊಂಡಲ್ಲಿ ತಣ್ಣಗೆ ಹೊಟ್ಟೆಗಾದುರೆ ಕಿಣ್ಣನ ಕಳುಗಿರಿ ಏನಂತ ಹೇಳಲಿ, ಯಾವ ನಾಲಿಗೆಯಿಂದ ಹೇಳಲಿ? ನನ್ನ ಈ ದುಸ್ಥಿತಿ ಈ ಪ್ರಪಂಚದಲ್ಲಿ ಯಾವ ಹೆಣ್ಣಿಗೂ ಬರಬಾರದು, ಬರಕೂಡದು. ಇದ್ದ ಓರ್ವನೇ ಓರ್ವ ಮಗ ಅಸಮ ಪರಾಕ್ರಮಿ ಆದಂತಹ, ಗಂಡು ಗಲಿ ಚಂಡ ಪರಾಕ್ರಮಿ ಆದಂತಹ ಮಗ ಅತಿಗಾಯ ನಿಮ್ಮ ಆಸೆಯನ್ನು ಈಡೇರಿಸುವುದಕ್ಕಾಗಿ ರಣಕ್ಷೇತ್ರವನ್ನು ಪ್ರವೇಶ ಮಾಡಿದವ. ಏನಾದ ಎಂಬ ವರ್ತಮಾನ ನಿಮಗೆ ತಿಳಿಯುತ್ತೆ. ಅವನನ್ನು ಕಳುಹಿಕೊಟ್ಟವರು ನೀವೇ ಅಲ್ವೇ? ಆದರೆ ಅವನ ಜೊತೆಯಲ್ಲಿ ಹೋದಂತಹ ಸಾರಥಿಯ ಸ್ಥಿತಿಯನ್ನು ನೋಡಿ ನನ್ನ ಮಗನನ್ನು ನಾನು ಕಳೆದುಕೊಂಡೆ ದೇವರೇ. ಅವನನ್ನು ಕಳುಹಿಸಿ ಹಾಲು ಕುಡಿದಷ್ಟು ಸಂತೋಷ ನಿಮಗಾಯಿತೆ, ನಿಮ್ಮ ಉದಯ ತಂಪಾಯಿತೆ. ಈಗ ನಾನು ತಾಳಿ ಕೋಪವ ಸಿಡಿಲಿದ
ವರ್ತಮಾನವನ್ನು ಹೇಳದೆ ಅಲ್ಲಿ ಬರಿದೇ ಕುಳಿತಿದ್ದೀಯಲ್ಲ, ಏನಾಯಿತು ರಣದ ವರ್ತಮಾನ? ಲಾಲಿದೆ ಪುಣ್ಯ ಜನ ಕುಲದಾರ್ವ ಭೌಮ ಬೇಡಲಿಲ್ಲೇನದನು ಸಮರ ನೀತಿವ ಏನ ನಿಂಬಿನು ನಿನ್ನ ತೂನುವಿನ ಸಾಹಸವ ಲಾಲಿಸೆ ಪುಣ್ಯ ಜನ ಕುಲ ಸಾರ್ವಭೌಮ ಪ್ರಭು, ನಡೆದಂತ ವೃತ್ತಾಂತವನ್ನು ಯಾವ ರೀತಿಯಲ್ಲಿ ಹೇಳಬೇಕು ಒಂದು ಅರ್ಥವಾಗುತ್ತಾ ಇಲ್ಲ. ನಿಮ್ಮಿಂದಲೇ ದುರವೇಳ್ಯವನ್ನು ಪಡೆದು ತೆರಳಿದಂತ ಅತಿಕಾಯ ರಣರಂಗವನ್ನು ಪ್ರವೇಶ ಮಾಡಿದ್ರು ಪ್ರಭು. ಅವರ ಪರಾಕ್ರಮವನ್ನು ಏನೆಂದು ಬಣ್ಣಿಸಲಿ? ಆನೆಗಳ ಹಿಂಡು ಮಧ್ಯೆ ಪಂಚಾಸ್ಯನು ಹೋಗಿ ಯಾವ ರೀತಿಯಲ್ಲಿ ಆನೆಗಳನ್ನು ಕೆಡವುತ್ತದೋ ಅದೇ ರೀತಿಯಲ್ಲಿ ನಿಮ್ಮ ಮಗ ಅತಿಕಾಯರು ಕಪಿ ಸೇನೆಯನ್ನೇ ಸದೆಬಡಿದರು. ವೀರಾದಿ ವೀರ ಕಪಿ ಸೇನೆಯು ಅಲ್ಲ, ಅವರ ಸೇನೆಯಲ್ಲಿದ್ದ ಪರಾಕ್ರಮಿಗಳು ಯಾರಿದ್ದಾರೋ ಎಲ್ಲರನ್ನು ಯುದ್ಧದಲ್ಲಿ ಸೋಲಿಸಿದ್ರು ಪ್ರಭು. ಆದರೆ ಆ ಬಳಿಕ ನಡೆದಂತ ವೃತ್ತಾಂತವನ್ನು ನಾನು ಏನೆಂದು ಹೇಳಲಿ? ಕೈ ಕಾಲು ನಡುಗುತ್ತಾ ಇದೆ, ನಾಲಿಗೆ ತೊಡಲ್ತಾ ಇದೆ ಪ್ರಭು. ರಾಮನ ಸೇನೆಯಿಂದ ಬಂದಂತ ಲಕ್ಷ್ಮಣನ ಬಾಣ ಹತಿಗೆ ಅತಿಕಾಯರು ಅಳಿದರು ಪ್ರಭು. ತ್ರಿಜಗದಲ್ಲಣನೆಂದೆನಿಸಿದ ರಾವಣನ ಮಡದಿ ಹುಡು ರಾಜಾನನೆಯಂತೆ ಶೋಭಿಸುವವಳು. ನನ್ನ ಸತಿಯರ ಸಖ್ಯೆ ಸಣ್ಣದನು, ಆದರೆ ತಾರಾ ಶಶಾಂಕನಂತೆ ಮಿನುಗುವ ಕೆಲವೇ ಹಲವು ಸತಿಯರಲ್ಲಿ ನೀನೊಬ್ಬಳು. ಯುದ್ಧವು ನಿನಗೆ ಅಪರೂಪವಲ್ಲ. ಯುದ್ಧಕ್ಕಾಗಿ ಸಾಗಿದವರ ಕಥೆ, ಹೆರಿಗೆಗಾಗಿ ಪ್ರಸವಗ್ರಹಕ್ಕೆ ಹೋದ ಹೆಣ್ಣಿನ ಕಥೆ ಎರಡೂ ಒಂದೇ ಅನ್ನುವ ವಿಷಯ ನಿನಗೆ ತಿಳಿಯದೇ ಇದ್ದದ್ದಲ್ಲ. ಪರನಾರಿಗಾಗಿ ನನ್ನ ಮಗನನ್ನು ಬಲಿ ಕೊಟ್ಟರೆ ದೇವರೇ, ಬಲಿ ಕೊಟ್ಟಿದೆ. ಅತಿಕಾಯ ಯುದ್ಧಾತುರನಾಗಿ ಹೋದದ್ದು ಪರನಾರಿಗಾಗಿ ಅಲ್ಲ, ಅವನ ತಂದೆಯ ಉದ್ದೇಶ ಸಿದ್ಧಿಗಾಗಿ, ಅವನ ಪಿತೃವಾಕ್ಯ ಪರಿಪಾಲನೆಗಾಗಿ. ನಿಮ್ಮ ಆಸೆಯನ್ನು ನಡೆಸುವುದಕ್ಕಾಗಿ ಹೋದಂತಹ ಮಗನನ್ನು ಕಳೆದುಕೊಳ್ಳುವ ದುರ್ಯೋಗ ಭಕ್ತ ಹೋಗಲಿ, ಯೋಧನ ಮಡದಿಯಾಗಲಿ ಯೋಧನ ಹೆತ್ತವರಾಗಲಿ,
ಮರಣವನ್ನು ಮಹಾನವಮಿಯಂತೆ ಸ್ವಾಗತಿಸಬೇಕು. ಆದ್ದರಿಂದ ಅತಿಕಾಯನಂತ ಧೀರ, ಅತಿಕಾಯನಂತ ಶೂರ, ಅಳಿದುದಕ್ಕಾಗಿ ನಿನ್ನನ್ನು ಕಾಡುತ್ತಿರುವ ಶೋಕವನ್ನು ಬಿಡು. ಅದಕ್ಕೆ ಕಾರಣರಾದವರು ಯಾರು? ಮಂಗ ಕರಳಿ ಮುದು ಸಿಂಗಲಿ ಗಗಳಿಗೆ ರಾವಣ ಕಂಡ ಹೋರಾಟಗಳಿಗೆ ಲೆಕ್ಕವಿಲ್ಲ. ಇದಿರಿಸಿದ ಯೋಧಾತಿ ಯೋಧರು ನಗಣ್ಯರಾಗಿ ಹೋಗಿದ್ದಾರೆ. ಅಂತಹ ನನ್ನ ಪರಾಕ್ರಮದ ಮುಂದೆ ರಾಮನ ಸೇನೆಯಲ್ಲಿರುವ ಕಪಿಗಳು, ಭಲ್ಲೂಕಗಳು ಯಕಶ್ಚಿತ್. ಆದ್ದರಿಂದ ಅವರನ್ನೆಲ್ಲ ದೆಸೆಗಣಿಸಿ ನಮಗೊದಗಿದ ಸೋಲಿಗೆ, ಮಗನ ಸಾವಿಗೆ ಸರಿಯಾದ ಪ್ರತೀಕಾರವನ್ನು ಮಾಡದೆ ನಾನಿರಲಾರೆ. ಆ ಮಂದಗಳನ್ನು ಮುನ್ನಡೆಸುವವ ಕಠಿಣವಾದ ತಪಸ್ಸಿಗೆ ಮೆಚ್ಚಿದ ಬ್ರಹ್ಮದೇವ ಒಲಿದು ಬಂದ ಕಾಲಕ್ಕೆ ಕಿಂಪುರದಿಂದ ಸಜ್ಜನೆ ಬದಲಾದವರಿಂದ ಮರಣ ಬಾರದಿರಲಿ ಹೀಗೆ ಕೇಳಿದ್ದಾನಾದರೂ ಆ ವರ್ಗದಲ್ಲಿ ನರನನ್ನು ಬಿಟ್ಟಿದ್ದೆ. ಯಾಕೆ? ಅವುಗಳು ಒಂದು ಹೊತ್ತಿನ ನನ್ನ ಕೋಳು. ಒಂದು ಮಾನವನನ್ನು ತಿಂದರೆ ಒಂದು ಸಣ್ಣ ತೇಗೂ ಬರಲಿಕ್ಕಿಲ್ಲ. ಹೀಗೆ ನಾನು ನಿರ್ಲಕ್ಷ್ಯದಿಂದ ಕಣ್ಣ ಮನುಷ್ಯರಿಬ್ಬರು ಇಲ್ಲಿಗೆ ಬಂದು ನಮಗೆ ಸಾವಿನ ಸವಿಯನ್ನುಣ್ಣಿಸುವುದಕ್ಕೆ ಯತ್ನ ಮಾಡುತ್ತಾರೆ ಅಂತಾದರೆ ನಿಶ್ಚಯವಾಗಿ ಹೇಳುತ್ತೇನೆ, ಅವರನ್ನು ಲಂಕೆಯ ಮಣ್ಣಿನಲ್ಲಿ ಮಣ್ಣುಗೂಡಿ ನಿನ್ನ ಪುತ್ರಶೋಕವನ್ನು ಅದರಿಂದ ಮಾಯಿಸಲು ಧೈರ್ಯ ತಾಳು. ಧನ್ಯವಾಲಿನಿ, ನನಗೆ ಗೊತ್ತಿದೆ ಪುತ್ರಶೋಕವನ್ನು ಸರಿಸಾಟಿಯಾಗಿ ಅಥವಾ ಪುತ್ರಶೋಕದಿಂದ ಹೊರತರುವುದಕ್ಕೆ ಈ ಪ್ರಪಂಚದಲ್ಲಿ ಯಾವ ಸುತ್ತು ಯಾವ ಸಾಧನವೂ ಇಲ್ಲ. ನನ್ನ ಅತಿಕಾಯ, ನಮ್ಮ ಅತಿಕಾಯ, ನಮ್ಮ ಮಗ ಕೀಯತಾ ಸಂಗರಕ್ಕೆ ವೀಳಯವ ಹೀಗೆ ವೀರಾವೇಶದಿಂದ ಉದ್ಘಾಟ ಸಭಾಸದರೆಲ್ಲರೂ ರೋಮಾಂಚನದಿಂದ ಎದ್ದೇಳುವಂತೆ ವೀರ ವಾಕ್ಯಗಳನ್ನಾಡಿದ ಅತಿಕಾಯ ಇನ್ನಿಲ್ಲ. 14 ಲೋಕವನ್ನು ಹೆದರಿಸಿದವ ಇರಬಹುದು. ಹುಲ್ಲೆಯ ಮೇಲೆರಗಿ ಮಾಂಸವನ್ನು ನಿರ್ದಯದಿಂದ ಭಕ್ಷಿಸುವ ಹುಲಿ ಇರಬಹುದು. ಆದರೆ ಆ ಹುಲಿಯ ಕರು, ಆ ಕರುವಿಗೆ ಹುಲಿ ತಾಯಿಯೇ ಹೌದಲ್ಲ. ನಾನು ಅಧಿಕಾರಿಗಳಿಗೆ ತಂದೆಯೇ ಹೌದು. ನನಗೂ ಆ ನೋವಿದೆ. ಆದರೆ ಕಳೆದುಕೊಂಡದ್ದು ಯಾಕಾಗಿ? ಮಹತ್ತರವಾದಂತಹ ಒಂದು ತತ್ವದ ಸ್ಥಾಪನೆಗಾಗಿ.
ನನ್ನ ತಾಯಿಯಾದ ಕೈಕಸಾದೇವಿ ರಾಕ್ಷಸೋತ್ಥಾನಕ್ಕಾಗಿ ನಂಪಿಯನ್ನು ನೋಂತು ರಾವಣನನ್ನು ಪಡೆದದ್ದು. ಅವಳ ಕನಸನ್ನು ಈಡೇರಿಸಿ ಈ ಲಂಕೆಯನ್ನು ಸುವರ್ಣ ಲಂಕೆಯಾಗಿ ಪ್ರತಿಷ್ಠಾಪಿಸಿ ದೈತ್ಯ ದಾನವರಿಗೆ ಒಂದು ನೆಲೆಯನ್ನು ಒಂದು ಬೆಲೆಯನ್ನು ಈ ಲೋಕದಲ್ಲಿ ಕಲ್ಪಿಸಿಕೊಟ್ಟವನ. ಅದನ್ನೇ ಪ್ರಶ್ನಿಸುವ ಹಾಗೆ ನಮ್ಮ ಆಳ್ವಿಕೆಗೊಳಪಟ್ಟಂತಹ ಜನಸ್ಥಾನದಲ್ಲಿ ನನ್ನ ತಂಗಿಯಾದಂತಹ ಶೂರ್ಪನಖೆಯ ಕರ್ಣನಾಸಾಚ್ಛೇದವನ್ನು ಮಾಡಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ರಾಮನಿಗೆ ಸರಿಯಾದ ಬುದ್ಧಿ ಕಲಿಸಬೇಕೆನ್ನುವ ಕಾರಣಕ್ಕಾಗಿ ನಾನು ಸೀತೆಯನ್ನು ಎಳೆದುಕೊಂಡು ಬಂದೆ. ಆ ತತ್ವಕ್ಕಾಗಿ, ಆ ನನ್ನ ಆದರ್ಶಕ್ಕಾಗಿ ಮಗ ಬಿಡು ಅಂತಹ ಮಕ್ಕಳ ಹುಟ್ಟಿಗೆ ಕಾರಣನಾದ ನಾನಾದರೂ ಹೋಮಿಸಲ್ಪಟ್ಟರೆ ನನ್ನ ಕಣ್ಣಿನಲ್ಲಿ ಒಂದು ಹನಿ ನೀರು ಬರುವುದಿಲ್ಲ. ನೀವು ಹಡೆದವರಲ್ವಲ್ಲ. ಇಷ್ಟು ಹೇಳಿದ ಮೇಲೂ ರಾವಣನ ಅಂತರಂಗ ನಿನಗೆ ಅರ್ಥ ಆಗಲಿಲ್ಲ. ನೀನು ನಿನ್ನ ಮಲಗುವ ಕೋಣೆಯ ಮೂಲೆಯಲ್ಲಿ ಕಣ್ಣೀರು ಸುರಿಸುತ್ತಾ ಇರು. ನಾಳೆಯ ದಿನದ ವೃದ್ಧ ರಾಮ ಲಕ್ಷ್ಮಣರನ್ನು ಸೋಲಿಸುವ ನನ್ನ ಪೌರುಷ ನೋಡು ನೋಡು ನೋಡು. ಹೊರ ಧೈರ್ಯದ ಮಾತುಗಳನ್ನು ಹೇಳಿದ್ದೇನೆ. ನನ್ನ ಮಗನಾದಂತಹ ಅತಿಕಾಯನ ಸಾವಿಗೆ ಕಾರಣರಾದಂತಹ ರಾಮ ಲಕ್ಷ್ಮಣ ಸಹಿತ ಕಪಿಗಳನ್ನು ನಾಶ ಮಾಡಿಯೇ ಬರ್ತೇನೆ ಎನ್ನುವ ಹಾಗೆ ಹೇಳಿ ಹೊರಟಿದ್ದೇನೆ. ಹೀಗೆ ಬೆಟ್ಟ ಮಂಡೆಯಲ್ಲಿ ಹೋಗ್ಲಿಕ್ಕೆ ಆಗುತ್ತದ? ಇಲ್ಲ, ಧರಿಸಬೇಕಲ್ವೇ? 10 ತಲೆಗೆ ಕಿರೀಟಗಳ ಯುದ್ಧಕ್ಕೆ ಸನ್ನದ್ಧನಾಗಿ ಹೊರಟಿದ್ದೇನೆ. ಹೊರಡುವಂತಹ ವೈಭವ ಹೇಗಿರಬೇಕು? ಬಿಟ್ಟ ತಲೆಯಲ್ಲಿ ಹೋಗುವುದಲ್ಲ, 10 ತಲೆಗಳಿಗೂ ಕೂಡ ರತ್ನಮಯವಾದಂತಹ ಕಿರೀಟವನ್ನು ಧರಿಸಿಕೊಂಡಿದ್ದೇನೆ. 20 ಕಿವಿಗಳಿಗೆ ಕರ್ಣ ಕುಂಡಲಗಳನ್ನು ಕೂಡ ಧರಿಸಿದ್ದೇನೆ. ಇಷ್ಟನ್ನು ಮಾಡಿದ್ರೆ ಸಾಕಾಗುತ್ತದ? ಮತ್ತೆ ಇಲ್ಲ.
ನಾನು ಬರುತ್ತಿರುವುದು ನನ್ನ ಶತ್ರುಪಾಳಯಕ್ಕೆ ಅರ್ಥ ಆಗಬೇಕು. ಅದಕ್ಕಾಗಿ ಪರಿಮಳಯುಕ್ತವಾದಂತಹ ಚಂದನಾದಿ ದ್ರವ್ಯಗಳನ್ನೆಲ್ಲ ಮೈಗೆ ಪೂಸಿಕೊಂಡಿದ್ದೇನೆ. ಇಷ್ಟು ಸಾಕಾಗುತ್ತದ? ಚಂದನ ದ್ರವ್ಯಗಳನ್ನು ಮೈಗೆ ಉಸಿದ್ರೆ ಸಾಕೆ? ಮತ್ತೆ ರಾಜಯೋಚಿತವಾದಂತಹ ರೀತಿಯಲ್ಲಿ ಯುದ್ಧಕ್ಕೆ ಹೋಗಬೇಕು ಅಂತಾದ್ರೆ ಮಂಗಳಾರತಿಯನ್ನು ಬೆಳಗಬೇಕು. ನಾರಿಯರಲ್ಲ, ಲಂಕಾಪಟ್ಟಣದಲ್ಲಿ ನಿಂತ ಎಲ್ಲಾ ನಾರಿಯರು ಕೂಡ ರಾವಣನಿಗೆ ಜಯವಾಗಬೇಕು ಎನ್ನುವಂತ ಉದ್ದೇಶದಿಂದ ಮಂಗಳಾರತಿಯನ್ನು ತಂದು ನನಗೆ ಬೆಳಗುತ್ತಾ ಇದ್ದಾರೆ. ಎಲ್ಲವರು ಕೂಡ ತಿಲಕವನ್ನಿಟ್ಟಿದ್ದಾರೆ. ಇಷ್ಟು ಸಾಕಾಗುತ್ತದ? ಇಷ್ಟು ಸಾಕಾಗುವುದಿಲ್ಲ. ಚಂದನಗಳನ್ನು ಪೂಸಿಕೊಂಡಾಯ್ತು, ನಾರಿಯರಿಂದ ಆರತಿಯನ್ನು ಬೆಳಗಿಸಿಕೊಂಡಾಯ್ತು. ನಾನು ಒಬ್ಬನೇ ಹೋಗುವುದಲ್ಲ, ಇದ್ದಾರಲ್ಲ ನಮ್ಮವರು. ಲೋಕಗಳಿಗೂ ಕೂಡ ಗೊತ್ತಾಗಬೇಕು. ರಾವಣ ರಥವನ್ನು ಏರಿದ್ದಾನೆ, ದಿವ್ಯವಾದಂತಹ ವಸ್ತ್ರ ಶಸ್ತ್ರಾಸ್ತ್ರಗಳನ್ನು ಕೂಡ ಧರಿಸಿಕೊಂಡಿದ್ದಾನೆ. ಅವನ ಬೆಂಬಲಿಗರಾಗಿ ಲಂಕಾಪಟ್ಟಣದಲ್ಲಿರುವಂತಹ ಸಮಸ್ತ ರಾಕ್ಷಸ ಸೇನೆ ಹೊರಡಲಿ. ಶಂಖ, ಬೇರಿ, ನಗಾರಿ ಎಲ್ಲವೂ ಕೂಡ ಮಲಗಳಿ. ರಾಮನ ಸೈನ್ಯವನ್ನು ಎದುರಿಸುವುದಕ್ಕೆ
ಏನದು? ವಾನರರಾದ ನಮಗೆಲ್ಲ ಶ್ರೀರಾಮಚಂದ್ರನ ಯೋಗ್ಯತೆ ಎಂಬುದು ಅರ್ಥವಾಗಿ ಅವನ ಪಾದಕ್ಕೆ ಶರಣಾದವರು ನಾವು. ಆದರೆ ಲೋಕಮೂಲದಲ್ಲಿ ಅತ್ಯಂತ ಪ್ರತಿಭಾಶಾಲಿ ಹಾಗೂ ಬುದ್ಧಿವಂತ ಎಂದು ಕರೆಸಿಕೊಳ್ಳುವ ನಿಮಗೆ ಇನ್ನೂ ಅರ್ಥವಾಗಲಿಲ್ಲವಲ್ಲ. ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು. ಸಣ್ಣ ಮಂಗ ನಿನ್ನನ್ನು ಕಳಿಸಿದ್ದಾನಲ್ಲ, ಅವ ಎಂತವ? ನಿನ್ನನ್ನು ಕಳಿಸಿದ್ದಾನೆ ನನ್ನೊಡನೆ. ಬಾ. ಹೋರಾಡುವುದಕ್ಕೆ ಒಳ್ಳೆಯ ಮಾತಿನಲ್ಲಿ ಹೇಳ್ತಾ ಇದ್ದೇನೆ. ಬಂದ ಹಾಗೆ ಹಿಂದೆ ಹೋಗು, ಇಲ್ಲದೆ ಹೋದ್ರೆ ರಣಭೂಮಿಗೆ ಬೀಳ್ತಿ. ಅದಿನ್ನೊಮ್ಮೆ ಹೇಳಲಿಕ್ಕೆ ಆಗುದಿಲ್ಲ. ಯಾಕಾಗುದಿಲ್ಲ? ಒಂದೇ ಸಲ. ಒಂದು ನಿನ್ನ ದೇವರಲ್ಲ, ಒಂದು 10 ಸಲ ಹೇಳು. ನಾನು ಕೇಳ್ತೇನೆ, 10 ಸಲ ಹೇಳು. ನನ್ನನ್ನು ಏನೆಲ್ಲವು? ಹೌದು, ನನ್ನ ಯೋಗ್ಯತೆ ಗೊತ್ತುಂಟ ನಿನಗೆ? ಏನು ನಿನ್ನ ಮಹಾಯೋಗ್ಯತೆ ಉಂಟು ನಿನಗೆ? ನಮ್ಮ ದೇವರಷ್ಟಿಲ್ಲಲ್ಲ ನಿನ್ನ ಯೋಗ್ಯತೆ. ಲಂಕಾಧಿಪತಿ ನಾನು, ಲಂಕಾಧಿಪತಿ. ನೀನು ಲಂಕೆಗೆ ಮಾತ್ರ ಅಲ್ಲ. ನಿನಗೆ ಯಾರು? ರಾಮಸೇನೆಯಲ್ಲಿರುವವರು ಕಪಿಗಳು, ಕೋಡಗಗಳು. ಕೇವಲ ಕಪಿಗಳಾಗಿರ್ಬೋದು, ಆದ್ರೆ ನಮಗೆ ಹಾಗಲ್ಲ. ನಮಗೆ ಅವರ ಆಶೀರ್ವಾದ ಉಂಟು ಅಂತಾದ್ರೆ ಎಂತಹ ಕಾರ್ಯವನ್ನು ಮೇಲೆ ಗೊತ್ತಾಗ್ಬೋದು. ಕೇವಲ ಕಪಿಗಳೇ ಅಂತ. ಕೇವಲ ಕಪಿಗಳು. ಏ ಕಪಿಗಳೇ,
ಒಬ್ಬೆ ನಮ್ಮ ಸ್ವಭಾವ ಕಿಕ್ಕಿರಿಹುದು. ಎಲ್ಲ ಕಪಿಗಳೇ, ನಿಮ್ಮಂತವರನ್ನೆಲ್ಲ ನಮ್ಮಂತಹ ರಾಕ್ಷಸ ಸೈನ್ಯದ ಕಾಲಿನಡಿಗೆ ಬಿದ್ದು ಸಾಯಿಲಿಂತ ಹೇಳಿ ನಿನ್ನ ದೇವರು ಕಳಿಸುತ್ತಾರೆ. ಅದು ನಿಮಗೆ ಗೊತ್ತಾಗುವುದಿಲ್ಲ. ರಾಮನನ್ನು ದೇವರು ಅಂತ ಪೂಜಿಸ್ತಾ ಇದ್ದೀರಿ. ನಿಮ್ಮ ಮರಣ ಕಾಲ ಇದು. ಒಮ್ಮಿನೊಮ್ಮೆಲೆ ಮಿಕ್ಕಿನ ಗೊಂಚಲಿನಂತೆ ನಮ್ಮಿದ್ರಲ್ಲಿ ಪ್ರಕಟನಾದೆಯಲ್ಲ ನಿನ್ನನ್ನು ಅಂತಕನಾದ ಕಟ್ಟಿಸ್ತೇನೆ.
ಈ ಹಿಂದೆ ಅದೆಷ್ಟೋ ಮಂದಿ ಕಪಿವೀರರಲ್ಲ ನಿನ್ನ ಸಮಕ್ಷಮಕ್ಕೆ ಬಂದಂತ ಕಾಲಕ್ಕೆ ಅವರನ್ನೆಲ್ಲ ಬಡಿದೋಡಿಸಿದೆಯ. ಹೌದು, ಅವರನ್ನೆಲ್ಲ ಕಳುಹಿ ಕೊಟ್ಟದ್ದು ನಾನೇ. ಕಪಿವೀರನಾದಂತ ಸುಗ್ರೀವನಿದ್ದೇನೆ. ಬಲು ಧೀರ ನೀನು ಹೌದು ಅನ್ನುವುದನ್ನು ಚೆನ್ನಾಗಿ ಬಲ್ಲೆ. ನಿನಗೊಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಆಯುಷ್ಯ ಗಟ್ಟಿ ಉಂಟು ನನಗೆ. ನನಗೆ ಕಿವಿ ಮಾತು ಬೇಕು ಅಂತಲ್ಲ, 20 ಕಿವಿ ಉಂಟು. ನೀನು ಎಲ್ಲಿಂದ ಕರೆದ್ರು ಕೇಳ್ತದೆ. ಆದ್ರೂ ಕೇಳುವಂತ ವ್ಯವಧಾನ ಉಂಟಲ್ಲ. ಹೌದು, ಬದುಕುವಂತ ಆಸೆ ಉಂಟು ಅಂತ ಆದ್ರೆ ಹಿಂದೆ ನೋಡ್ರೆ. ಬದುಕುವ ಬಗ್ಗೆ ಇವತ್ತಿನಲ್ಲ, ಮೊದಲೇ ನಾನು ಯೋಚಿಸ್ತಾ ಇದ್ದೆ. ಇನ್ನು ಆ ಯೋಚನೆ ಇಲ್ಲ ನನಗೆ. ಇಲ್ವಾ? ಹಾಗಿದ್ರೆ ಕೊಂದೇನೆ ಅಂತಾರ. ಮುಚ್ಚು. ಎಲ್ಲ ಸುಗ್ರೀವ, ರಾಮನಿಗೂ ನಿನಗೂ ತುಲ್ಯಾರಿ ಮಿತ್ರತ್ವ. ರಾಮನಿಗಾಗಿ ನಿನ್ನ ಸೇವೆ. ಎಲ್ಲ ಸುಗ್ರೀವ, ನಮಗೆ ರಾಮ ಭಜನೆ ಬಿಟ್ಟರೆ ಬೇರೆ ಎಂತದ್ದು ಗೊತ್ತಿಲ್ಲ. ಗೊತ್ತೋ ನನಗೆ. ನಮಗೆ ಸಂಬಳ ಉಂಟಾ? ಹೌದಾ? ರಾಮನ 4 ಹೊಗಳಿಕೆ ಮಾತು ಸಾಕು ನಮಗೆ. ಇರ್ಲಿ, ಯಾವುದನ್ನು ನೀನು ಅಪೇಕ್ಷಿಸ್ತೀಯೋ ಅದು ನಿನ್ನ ಪಾಲಿಗೆ ಸಿಗಲಿ. ಆದ್ರೆ ನೀನು ಮಾಡುತ್ತಿರುವುದೆಲ್ಲವೂ ಕೂಡ ಇದು ಕಂಟಕಪ್ರಾಯ. ಇದು ಸೇವೆ. ಇದು ಸೇವೆ ಇಲ್ಲ. ಈ ಸೇವೆಯಿಂದ ನಿನಗೆ ಏನು ಲಾಭ ಇಲ್ಲ. ನಿನ್ನ ಮರಣ ನನ್ನಿಂದ. ನಿನ್ನ ಪರಾಕ್ರಮ ಏನು ಅನ್ನೋದನ್ನು ಚೆನ್ನಾಗಿ ಬಲ್ಲ. ಈ ಹಿಂದೆ ನಿನ್ನ ಪಕ್ಷದಿಂದ ಅಧಿಕಾರೇನು ದೇವಾಂತಕನು ರಾಜತಕನು ಎಲ್ಲವರು ಅಳಿದು ಹೋಗಿದ್ದಾರೆ. ಹಾಗಾಗಿ ಅವರ ಜಾಗವನ್ನು ಸೇರಬೇಕು ಮಾಡಿ. ಸುಪ್ರಾಯ, ನಿನಗೆ ಅಷ್ಟು ಆವೇಶ ಬರ್ತದಲ್ಲ. ನೋಡಿದ್ದೇನೆ ನಾನು ಕೈಲಾಸದಲ್ಲಿ ಆ ಸುಬ್ರಹ್ಮಣ್ಯನಂತೆ. ನೀನು ಕೂಡ ಕೋಪಾವಿಷ್ಟನಾದ್ರೆ ನಿನ್ನ ತಲೆಗೆ ಮೆಟ್ಟಿ ಜೊಟ್ಟನ್ನು ಹಿಡಿದು ಎಳಿದ್ದೇನೆ. ನಿನ್ನದು ಇಲ್ಲಿಗೆ ಮುಗಿಸ್ತೇನೆ. ಎದುರಾಗಿ ಬಂದಂತಹ ಕಪಿವೀರರನ್ನೆಲ್ಲ ಸೋಲಿಸುತ್ತ ಮುಂದುವರಿಯುತ್ತಾ ಇದ್ದೀಯ. ಬಂದವ ಸಾಮಾನ್ಯನಲ್ಲ, ವಾಲಿನಂದರ ಕೇಳಲು
ಬಲುಹನೆನ್ನಲು ತೋರಿಸು. ಅಂಗದ ಅಪ್ಪಪ್ಪಪ್ಪಪ್ಪ, ನಿನ್ನ ಕೆಚ್ಚು ಇನ್ನು ಉಳಿದಿದೆಯಲ್ಲ ಕಿಚ್ಚು. ಎಲ್ಲ ಅಂಗದ ಏನೆಲ್ಲವೋ ಅಂದು ಸಭೆಗೆ ಬಂದವ ನೀನು ಸಂಧಾನಕ್ಕೆ ತಿರಸ್ಕರಿಸಿದೆ. ಅಬ್ಬಬ್ಬಬ್ಬಬ್ಬ, ನಿನ್ನದಾದಂತಹ ಪರಾಕ್ರಮವನ್ನು ನಾನು ಅಂದೇ ಕಂಡೆ. ನಿನ್ನ ಅಪ್ಪನಿಗೆ ಹುಟ್ಟಿದಬಹುದು ನೀನು. ಲಂಕೆಯ ಆಸ್ಥಾನದಲ್ಲಿ ನಿನ್ನ ಕಾಲನ್ನು ನೆಲಕ್ಕೆ ಊರಿದೆ. ಸಾಮರ್ಥ್ಯ ಇದ್ರೆ ಬನ್ನಿ ನೋಡೋಣ. ಇದನ್ನು ಎತ್ತಿ ಅಂತ ಹೇಳುವಾಗ ಲಂಕೆಯಿಂದ ಲಕ್ಷ ಲಕ್ಷ ಮಂದಿಗೂ ಕೂಡ ಎತ್ತುವುದಕ್ಕೆ ಆಗಲೇ ಇಲ್ಲ. ನಾನು ಬಂದಾವಾಗ ನೀನು ಹೇಳಿದೆ, ಲಂಕೆಯ ಭೂಪತಿ ನೀನು, ನನ್ನ ಕಾಲನ್ನು ಮುಟ್ಟಬೇಡ, ರಾಮನ ಕಾಲನ್ನು ಮುಟ್ಟು ಅಂತ ಹೇಳಿದವ ನೀನು. ಅಂಗದ ಏನು ಎದುರಿಗೆ ಬಂದಿದ್ದೇನೆ, ಸಾಮರ್ಥ್ಯವನ್ನು ತೋರಿಸುವ. ಕುಮಾರ ನನ್ನ ಪರಾಕ್ರಮ ಏನೆಂಬುದನ್ನು ಅಂದಲ್ಲ ಇದ್ದ ತೋರಿಸಿಕೊಡುತ್ತೇನೆ. ನನ್ನೆಡೆಗೆ ಬರುವವರು ಯಾರು, ಸಾಮರ್ಥ್ಯವಂತರು ಯಾರು ಎನ್ನುವುದನ್ನು ನಿರೀಕ್ಷಿಸ್ತಾ ಇರ್ತೇನೆ. ನೋಡೋಣ. ಸಮಯದಲ್ಲಿ ಶ್ರೀಕಾಂತ ಸಮರಕ್ಕೆ ಸಿದ್ಧನಾಗಿರ, ಶ್ರೀಕಾಂತ ಸಮರಕ್ಕೆ ಸಿದ್ಧನಾಗಿರ, ಅಂತರಂಗವನರಿತ ಲಕ್ಷ್ಮಣ ದಾಶರಥಿಗೆಂದ, ಅಂತರಂಗವನರಿತ ಲಕ್ಷ್ಮಣ ದಾಶರಥಿ ಇಂದಂದ, ರೋಷಾಗ್ನಿಯಾಗಿ ಪ್ರಜ್ವಲಿಸಿ ನಮ್ಮ ಸೇನೆಯನ್ನೆಲ್ಲ ಕೆಳಗುತ್ತಾ ಇದೆ. ಇದಕ್ಕೊಂದು ಅಂತ್ಯವನ್ನು ಕಾಣಿಸಬೇಕಿದ್ರೆ ನಾನೇ ಹೊರಡಬೇಕೆಂಬುದಾಗಿ ತೀರ್ಮಾನಿಸಿದ್ದೇನೆ. ರಣಕ್ಷೇತ್ರದತ್ತ ತೆರಳುತ್ತೇನೆ. ಅಣ್ಣ ಅಣ್ಣ ಯೋಚಿತ ಬೇಡದ ಜದಿರನನ್ನು ಅಣ್ಣ
ದಶದಿರ ನನ್ನು ಸಮರದಿ ಗೆಲ್ಲುವೆ ಸಮರದಿ ನಿನ್ನಯ ಪುಣ್ಯ ಹರಗಿ ಸಾಗು ನಿನ್ನಯ ಪುಣ್ಯ ಹರಕೆಯೇ ಸಾಕು ನನಗೆ ಸಾಕು ಸಾಕು ನೀಯಲ್ಲನು ಕಳುಹು 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 ನಿನ್ನಯ ಪುಣ್ಯ ಹರಕೆಯೇ ಸಾಕು ಹರಕೆಯೇ ಸಾಕು ನೀ ಎನ್ನನು ಕಳುಹು ಎನ್ನನು ಕಳುಹು ಆ ಅಣ್ಣಯೋಜಿತ ಬೇಡ ದಶದಿರನನ್ನು ಗೆಲ್ಲುತ್ತೇನು ನಿನ್ನಯ ಪುಣ್ಯ ಹರಕೆಯೇ ಸಾಕು ನೀಯಲ್ಲನು ಕಳುಹು ನಾಸಿಕ ಛೇದದ ಪ್ರಕರಣದ ನಾಸಿಕ ಛೇದದ ಪ್ರಕರಣ ನಾ ಸರಿಸಿದೆ ಅಧಿಕಾಯ ನಾ ಸರಿಸಿದೆ ಅಧಿಕಾಯನ ನನ್ನ ಅಣ್ಣ ಅಣ್ಣ ಸರಿಸಿದೆ ಅಧಿಕಾಯನ ಅಣ್ಣ ಸಂಗತಿಯೆಲ್ಲವ ನೆನಪಿದೆ ಲಕ್ಷ್ಮಣ ಸಂಗತಿಯೆಲ್ಲವ ನೆನಪಿದೆ ಸಂಗರ ಕನುವನ್ನು ಕೇಳಿದನು ಸಂಗರ 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 ಕನುವನ್ನು ಕೇಳಿದನು ಅನುವನ್ನು ಕೇಳಿದನು ಅನ್ನುವ ಕೇಳಿದನು ಅಣ್ಣ ಯೋಚಿಸಬೇಡ ಯೋಚಿಸಬೇಡ
ಸಂಗರ ಕನವನ್ನು ತಾಕೇಳಿದನು ಪವಿತ್ರವಾದ ಪಾದಗಳಿಗೆ ಮಗದೊಮ್ಮೆ ಶಿರವನ್ನು ತಗ್ಗಿಸಿದ್ದೇನೆ. ರಂಗನಾಥ ಸ್ವಾಮಿ ಕಾಪಾಡಲಿಕ್ಕಲ್ಲ. ಅಣ್ಣ, ನಿನ್ನ ಮುಖವನ್ನು ಕಂಡಾಗ ಒಂದನ್ನೊಂದು ಅರ್ಥವಿಸಿಕೊಂಡಿದ್ದೇನೆ. ಏನಪ್ಪ? ರಣಕ್ಷೇತ್ರಕ್ಕಾಗಿ ಹೊರಟು ನಿಂತವ ನೀನು. ಅಣ್ಣ, ಯಾಕಣ್ಣ ನೀನು ಹೋಗಬೇಕು? ಯಾಕೆ ಬೇಡ? ನಿನ್ನ ಅನುಜ ನಾನಿಲ್ಲವೇ? ಹಿಂದಿನ ಘಟನೆಯನ್ನೊಮ್ಮೆ ನೆನಪಿಸಿಕುವಂತೆ. ಈ ಹಿಂದೆ ಶೂರ್ಪನಖೆಯ ಮಾನವಂಗವನ್ನು ಮಾಡಿದವರು ನಾವು. ಅಹಂಕಾರದಿಂದ ಮುಂದಾದಳು. ಅವರ ಅಹಂಕಾರವನ್ನು ಇಳಿಸುವುದಕ್ಕಾಗಿ ನಾಸಚ್ಛೇದನ ಮಾಡಬೇಕಾಯಿತು. ಅಷ್ಟು ಮಾತ್ರವೇ, ಅತಿಕಾಯ ಅಹಂಕಾರದಿಂದ ಮುಂದೆ ಬಂದ. ಏನು ಮಾಡೋಣ ಹೇಳಿ? ಅವನಿಗೆ ಬೇಕಾದುದನ್ನು ಅವನಿಗೆ ಕೊಟ್ಟೂ ಆಗಿದೆ. ಈ ಸಂದರ್ಭದಲ್ಲಿ ರಾವಣ ಏನು ಮಹಾ, ಆತನಿಗೆ ನಾನು ಹೋಗುತ್ತೇನೆ, ಜಯ ಸಿರಿಯನ್ನು ನಾನು ಎಳೆತರ್ತೇನೆ. ಅಪ್ಪಣೆ ಕೊಡೋಣ ಕುಮಾರ. ಸೌಮಿತ್ರಿನಿ ಸಹಜ ಸಂಗತಿ ಯೊರೆದೆ ನೀ ಸಹಜ ಸಂಗತಿ ಯೊರೆದೆ ಸಹಜ ಸಂಗತಿಯೋರೆದೆ ನೀ ಸಹಜ ಸಂಗತಿ ಯೊರೆದೆ ಸಹಜ ಲಂಕಾಧಿಪನ ಶೌರ್ಯ ಸಹಜ ಲಂಕಾಧಿಪನ ಶೌರ್ಯ ಅನುಜ ಸೌಮಿತ್ರಿ ಸಹಜ ಸಂಗತಿಯೊರೆದೆ ಸಹಜ ಲಂಕಾಧಿಪನ ಶೌರ್ಯ ಕೈಗೆ ನಮಗಿದಿರಿಲ್ಲ, ಗ್ರಹಿಕೆ ನಮಗಿದಿರಿಲ್ಲ, ಗ್ರಹಿಸಿರುವೆ ಇದನ್ನೆಲ್ಲ, ಗ್ರಹಿಸಿರುವೆ ಇದನ್ನೆಲ್ಲ. ಹವಕಿದಿರಾಗಿ ತೆರಳು ನೀನು, ಹವಕಿದಿರಾಗಿ ತೆರಳು ನೀನು. ಅನುಜ ಸೌಮಿತ್ರಿನಿ ಸಹಜ ಸಂಗತಿ ಅರೆದೆ ಅಮೃತ ತುಲ್ಯವಾದಂತಹ ನಿನ್ನ ಮಾತುಗಳನ್ನು ಕೇಳಿದಾಗ ಹೃದಯ ತುಂಬಿ ಬಂತು ಮಗನೇ. ಅತಿಕಾಯನನ್ನು ಕೊಲ್ಲುವುದಕ್ಕೂ ಹೋದವನು ನೀನೆ. ಅವನಿಗೆ ಏನನ್ನು ಒದಗಿಸಿಕೊಡಬೇಕು ಅದನ್ನು ಒದಗಿಸಿಕೊಟ್ಟಿದ್ದೀಯ. ಹಾಗೆಂದು ಈ ಹೊತ್ತಿನಲ್ಲಿ ನಾನೇ ಹೊರಟು ನಿಂತೆ ಯಾಕೆ? ಆಯಾಸಗೊಂಡಂತಹ ನಿನಗೆ ಸ್ವಲ್ಪ ವಿಶ್ರಾಂತಿ ಲಭ್ಯವಾಗಲಿ, ಕಾರ್ಯದಲ್ಲಿ ನಾನು ತತ್ಪರನಾಗ್ತೇನೆ, ಹೀಗೆ ಹೊರಟದ್ದು. ನಾನೇ ಹೋಗ್ತೇನೆ ಎಂಬಾಗ
ನಿನ್ನ ಮೇಲೆ ತುಂಬಾ ಭರವಸೆ ಉಂಟು ಮಗು. ಅಣ್ಣ, ಆ ಭರವಸೆ ಖಂಡಿತವಾಗಿ ಉಳಿದು ಬರಬೇಕು. ಎಷ್ಟಾದರೂ ನಿನ್ನ ಜೊತೆಗೆ ಇರುವುದಲ್ವೇ ಅಣ್ಣ ನಾನು? ಯಾರ ಮೇಲೆ ಭರವಸೆ ಇಟ್ಟಿದ್ದೇವೋ ಅವರೆಲ್ಲ ಭರವಸೆಯನ್ನು ತಪ್ಪಿಸಿಕೊಂಡ್ರು ಮಗು. ನಿನ್ನನ್ನು ಬಿಟ್ಟಿರುವುದಕ್ಕೆ ಸಾಧ್ಯ ಉಂಟೆ ನನಗೆ? ನಿನ್ನ ಭರವಸೆಯ ಮೇಲೆ ನಿನ್ನನ್ನು ಕಳುಹಿಸಿಕೊಡ್ತೇನೆ. ಆತ್ಮವಿಶ್ವಾಸ ನನಗುಂಟು. ಹೋಗಿ ಜಯಶಾಲಿಯಾಗಿ ಬಾ ಮಗು. ಅಣ್ಣ, ಆದಷ್ಟು ಬೇಗ ಹೋಗಿ ಬರ್ತೇನೆ. ಹೋಗು. ಹಣ್ಣಗಾಗಿ ಬ್ಯಾರಿ ಬಲವ ಇರುವುದಲಾಗ ಪಡೆಯನ್ನು ಪಡೆದಾಯಿತು. ಇನ್ನು ತಡ ಮಾಡುವುದು ನೇರವಾಗಿ ರಾವಣನಾದ್ರು. ಏನ್ ಮಾಡೋಣ ಹೇಳು? ಏನಾಯ್ತು? ನಮ್ಮವರನ್ನೆಲ್ಲ ಸೋಲಿಸುತ್ತ ಮುಂದಾಗಿದ್ದ ಇದ್ದಿ. ಏನಿದರ ಅರ್ಥ? ನಿನ್ನ ಮನಸ್ಸಿನಲ್ಲಿ ಒಂದು ಉದ್ದೇಶ ಇರಬಹುದು, ರಾಮನನ್ನೇ ಕಾಣಬೇಕು ಎನ್ನುವ ಹಾಗೆ. ಹೌದು. ಆಗುವುದಿಲ್ಲ. ಯಾಕಾಗುವುದಿಲ್ಲ? ಮೊದಲಾಗಿ ನೀನು ನದಿಯನ್ನು ಹಾರು, ಮತ್ತೆ ಸಮುದ್ರವನ್ನು ಹಾರುವುದಕ್ಕಾಗಿ ಮುಂದಾಗು. ಬಂದವ ಯಾರು ಗೊತ್ತೇ? ಲಕ್ಷ್ಮಣ. ಹುಡುಗ ನೀನು, ಹುಡುಗ ಹುಡುಗ ನೀನು, ಹುಡುಗ ಲಕ್ಷ್ಮಣ, ಏನು ಪ್ರಾಯಕ್ಕೆ ಮೀರಿದ ಮಾತು? ನೀನು ಹುಡುಗ, ನನ್ನಂತಹ ಸಾಮರ್ಥ್ಯವಂತನ ಇದ್ದೀರು, ನಿನ್ನ ತಾಟ ಏನು ನಡೆಯಲಿಕ್ಕಿಲ್ಲ. ತಡಿಗನಂತೆ ಮಾತಾಡ್ತಾ ಇದ್ದೀಯಾ? ಹುಡುಗ, ಏನು ನಿನ್ನದಂತಹ ಸಾಮರ್ಥ್ಯ ಏನಿದೆಯೋ ಅದು ನನ್ನಲ್ಲಿ ನಡೆಯಲಿಕ್ಕಿಲ್ಲ. ಹಿಂದೆ ಹೋಗು. ಮಕ್ಕಳೊಂದಿಗೆ ಮಕ್ಕಳೊಂದಿಗೆ ಸೊಕ್ಕಿನಿಂದ ಮಾತನಾಡಿ ಬಂದೆ ಕಕ್ಕ ಅಲಿಬೇಯ. ಮಕ್ಕಳಾಟಿಕೆ ಆಡ್ತಾ ಇದ್ದೀಯಾ? ಮಕ್ಕಳಾಟಿಕೆ ಅಂತ ಭಾವಿಸಿದೆ. ಸೂರ್ಯವಂಶದವರು ನಾವಿದ್ದೇವೆ. ನಮ್ಮ ಜೊತೆಯಾಗಿ ಮಕ್ಕಳಾಟಿಕೆ ಆಡುವುದಕ್ಕೆ ಮುಂದಾದರೆ ಪ್ರಾಣ ಹೋದಿತ್ತು. ನಿನ್ನಂತ ಮಕ್ಕಳು ಎಷ್ಟು ಮಂದಿ ಇದ್ದಾರೆ ನೋಡಬೇಕು. ನೋಡುವ ಹಾಗಿದ್ರೆ
ನನ್ನ ಪರಿಚಯ ಮರ್ತೋಗ್ಲಿಲ್ಲಲ್ಲ. ಕೆಡುವ ಕಾಲಕ್ಕೆ ಬುದ್ಧಿ ಇರುವುದಿಲ್ಲ, ಸಾಯುವ ಕಾಲಕ್ಕೆ ಯಾವ ಔಷಧಿಯೂ ಪರಿಚಯ ಆಗುವುದಿಲ್ಲ ಎನ್ನುವ ನಿರ್ಣಯದಂತೆ ನಿನ್ನನ್ನು ತಿರಸ್ಕರಿಸಿ ನಾನು ರಾಮನ ಪಕ್ಷವನ್ನು ಸೇರಿಕೊಂಡವ ನಾನು. ಯಾಕೆ? ನೀನು ಹೇಗೂ ಸಾಯ್ಲಿಕ್ಕೆ ಹೊರಟವ, ಆದ್ದರಿಂದ ನಿನ್ನಂತವರ ಕೂಡ ಇರುವುದು ಒಳ್ಳೆಯದಲ್ಲ ಎಂದು ನಾನು ರಾಮನೊಂದಿಗೆ ಸೇರಿಕೊಂಡಿದ್ದೇನೆ. ನೀನು ಮಾಡಿದಂತಹ ಕೆಲಸ ಎಂತದ್ದು? ಚೋರತನದ ಕೆಲಸ ಮಾಡಿದ್ದಿ, ಕದ್ದು ತಂದಿದ್ದೀರ ಸೀತೆಯನ್ನು. ಆದರೂ ಕೂಡ ನಾನೊಬ್ಬ ಸಭ್ಯರ ಹಾಗೆ ನಮ್ಮ ಎದುರು ಮಾರು ಮರೆತು ನಿಂತೆಯಲ್ಲ, ಕಪಿ ಸೇನೆಯನ್ನು ಈ ರೀತಿಯ ಕೆಳಹುತ್ತಾ ಮುಂದುವರಿತಾ ಬಂದಿಯಲ್ಲ. ನೀನು ಕಳುಹಿಕೊಟ್ಟ ಅಷ್ಟೂ ಮಂದಿಯು ಮತ್ತೆ ಹಿಂತಿರುಗಿ ನಿನ್ನ ಮುಖ ನೋಡ್ಲಿಕ್ಕೆ ಬರಲಿಲ್ಲ. ನೀನು ಬಂದು ಹೋಗ್ಯ ಮತ್ತೆ ಮೋರೆಯನ್ನು ನನ್ನ ಇದಿರು ಬಂದು ನಿಲ್ಲುವುದಕ್ಕೆ ನನಗೆ ನಾಚಿಕೆ ಆಗುವುದಿಲ್ವೇನು? ನಮ್ಮ ಕುಲದ ನಾಶವನ್ನು ಬಯಸಿದವ ನೀನು, ವೈರಿ ಪಕ್ಷವನ್ನು ಸೇರಿದವ ವಿಭೀಷಣ. ಏನು ಸಾಯುವ ಕಾಲಕ್ಕೆ ಬಂದ ಬುದ್ಧಿ ನಿನ್ನದ್ದು. ನನ್ನನ್ನು ಬಿಟ್ಟು ರಾಮನ ಪಕ್ಷವನ್ನು ಸೇರಿಕೊಂಡಿದ್ದೀಯ. ಬಂದವರೆಲ್ಲ ಸತ್ತು ಹೋಗಿದ್ದಾರಂತೆ ಹೇಳಿದ್ಯಲ್ಲ, ಅವರೆಲ್ಲ ಸಾಯುವುದಕ್ಕೆ ಕಾರಣ ನೀನೇ. ನೀನೇ. ನೀನು ಕಳುಹಿಸಿ ಕೊಡದ ಇರ್ತಿದ್ರೆ ಅವರು ಬದುಕಿ ಉಳಿತಿದ್ರು, ಒಳ್ಳೊಳ್ಳೆಯವರು ಹೋಗಿದ್ದಾರೆ. ಅದೇ ಅವರೆಲ್ಲ ಹೇಗೆ ಸಾಯಬೇಕು ಎನ್ನುವುದನ್ನು ಹೇಳಿಕೊಟ್ಟವ ನೀನು. ನಿನ್ನನ್ನು ಮುಗಿಸದ ಇದ್ರೆ ನಿನ್ನ ಅಣ್ಣ ರಾವಣ ಅಲ್ಲ, ನೋಡುವ. ಹೌದಾ? ಮಾಡ್ತೀಯಲ್ಲ? ಕೆಡುಕರ ಕುಲ ಶಿರೋಮಣಿ ಕೇಳು ನಿನ್ನನ್ನು ಕಾವಲಾರದ್ದು. ಹೇಳಿ ನಿನ್ನಿಂದ ಆಗುವುದಿಲ್ಲ ಅಂತ ಹೇಳಿ ರಾಮನ ಪಕ್ಷವನ್ನು ಸೇರಿ ನಮ್ಮ ಕುಲದ ನಾಶವನ್ನು ಮಾಡುವುದಕ್ಕೆ ಹೊರಟವ ನಿನ್ನನ್ನು ಹೀಗೆ ಬಿಡುವುದಿಲ್ಲ. ನಿನ್ನನ್ನು ಕಡಿದು ಆ ಶಾಕಿನಿ ಡಾಕಿನರಿಗೆ ಔತಣ ಕೊಡ್ತೇನೆ. ಮಕ್ಕಳಿಗೆ ಆ ಬೇಡದಲ್ಲಿ ವಿಭೀಷಣ ಬಂದ ಅವರಿಗೆ ನಡೆಯಿತು ಘನಘೋರವಾದ ಯುದ್ಧ. ಏನು ಮಾಡೋಣ ಹೇಳಿ? ಈ ಸಂದರ್ಭದಲ್ಲಿ ರಾವಣ ಅಸ್ತ್ರವನ್ನು ಪ್ರಯೋಗಿಸಿದ್ದಾನೆ, ಅದನ್ನು ತಡೆಯಬೇಕು.
ಕಾಣುತ್ತ 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 ಸಂತಸದಿ ಕಾಣುತ್ತ ಸಂತಸದಿ ಸಂತಸದಿ ನರನಾಥನ ಕರೆದೋ ನರನಾಥನನು ಕರೆದು ಸಹಜಾದನನು ಚರೆದು ಸಹಜಾದನನು ಚರೆದು ನರನಾಥನ ಕರೆದು 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 ಸಹಜಾದನನು ಚರೆದು ಸುಗ್ರೀವನನ್ ಅಣಗಿಸೆ ಏ ಸುಗ್ರೀವ ಸುಗ್ರೀವನನು ಅಡಗಿಸೆ ನರನಾಥನನು ಕರೆದು ಸಹಜಾತನನು ಚರೆದು ಸಹಜಾದನನು ಚರೆದು ಸುಗ್ರೀವನ ಅಣಗಿಸೆ ನೋಡು ರಾಮ ಓ ರಾಮ ನೋಡು ರೂಟಿಗೆ ಬೆದೆ ನಿನ್ನ ಅನುಜನ ನೋಡು ನೀನೋಡು ನೋಡು ರಾಮ ರೂಟಿಗೆ ಸದಾ ನಿನ್ನ ಅನುಜನ 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 ರೂಟಿಗೆ ಸದೆ ನಿನ್ನ ಅನುಜನ ನೋಡು ರಾಮ ರೂಟಿಗೆ ಬೆದೆ ನೋಡು ನೋಡು ರಾಮ ರೂಢಿಗೆ ಎತ್ತದೆ 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 ನಿಲ್ಲನು ಜನ ಎತ್ತದೆ ನಿಲ್ಲನು ಜನ ಅನುಜನ ಅನುಜನ ರಣ ಹೇಳಿಯು ಧರೆಯೊಳ್ ಹೊರಗಿದ ಚಂದವ ನೋಡು ಚಂದವ ನೋಡು ಚಂದವ ನೋಡು ರಣ ಹೇಳಿಯು ಧರೆಯೊಳ್ ಹೊರಗಿದ ಚಂದವ ನೀ ನೋಡು ನೋಡು ನೀ ನೋಡು ಎನ್ನ ಗಾಢ ಪರಾಕ್ರಮ ಎನ್ನ ಗಾಢ ಪರಾಕ್ರಮದ ರಾಮ ರಾಮ ನೋಡು ರಾಮ ನೋಡು ಹಾ ಹಾ ಆ ನೋಡು ರಾಮ ರೋಡಿಗೆ ಸದಿನ್ನಲು ಜನವರ ಹಿಡಿಯು ಧರ ಜುಳರಿದಂದವನಿ ಗಾಢ ಪರಾಕ್ರಮವ ಬಿದ್ದಿಹ ನೋಡದು
ಸತ್ತಡಗಿದೆ ರಣ ಬಿತ್ತಿಯ ನೋಡ ನೋಡ ಬಿತ್ತಿಯ ನೋಡದು ಸತ್ತಡಗಿದೆ ರಣ ಸತ್ತಡಗಿದೆ ರಣ ಹೊತ್ತುವುದೇ ದಶಕಂಠ ನೋಡು ಸಿದ್ಧಿಸದೆಂದಿಗೂ ಸಿದ್ಧಿಸದೆಂದಿಗೂ ಬುದ್ಧಿಯ ನೋಡಿಸಿ ತಿದ್ದಿಗೂ ಮನವನ್ನು ಧೈರ್ಯದೊಳ್ಳು ಸಿದ್ಧಿಸದೆಂದಿಗೂ ಬುದ್ಧಿಯ ನೋಡಿಸಿ ತಿದ್ದಿಗೋ ಮನವನ್ನು ಧೈರ್ಯದುಳು ನೀ ತಿದ್ದಿಗೂ ಮನವನ್ನು ಧೈರ್ಯದೊಳ್ಳು ನೋಡು ರಾಮ ನೋಡು ರಾಮ ನೋಡಿಗೆಸದೆ ಅನುಜನ ನೋಡು ರಾಮ ನೋಡು ಈಗ ಅರ್ಥ ಆಯ್ತು, ನೀವೆಲ್ಲ ಸೂರ್ಯವಂಶಜರು ಅಂತ ಈಗ ಗೊತ್ತಾಯ್ತು. ನಡು ನೆತ್ತಿಗೇರಿದ್ದಾನೆ ಸೂರ್ಯ, ನಿಲ್ಲುವುದಕ್ಕಾಗುವುದಿಲ್ಲ. ಮತ್ತೆ ಅಂತಹ ಸುಡು ಬಿಲಿಸಿನಲ್ಲಿ ಕೂಡ ರಾಮ ಲಕ್ಷ್ಮಣರ ಸೇನೆ ಇಷ್ಟಾದ ಮೇಲೆ ಬಿಡ್ಲಿಕ್ಕುಂಟೆ ಬಿಡಬಹುದಾ? ಬಿಡಬಾರದು. ನಾವು ಹೊರಟದ್ದೇ ಅದಕ್ಕೆ ಅಲ್ವಾ, ನಿರ್ನಾಮ ಮಾಡಬೇಕು. ಯಾರನ್ನು? ನಮ್ಮ ಶತ್ರುವನ್ನು. ಅರ್ಥ ಮಾಡಿಕೊಳ್ಳಿ, ನಮ್ಮ ಶತ್ರುವನ್ನು, ನಮ್ಮ ಶತ್ರುವನ್ನು ನಾಶ ಮಾಡಬೇಕು ಎನ್ನುವಂತ ಉದ್ದೇಶದಿಂದ ಹೊರಟಿದ್ದೇವೆ. ನಮ್ಮ ತನುವಿಗೆ ಆದಂತಹ ಆಯಾಸಕ್ಕೆ ಲೆಕ್ಕವೇ ಇಲ್ಲ ಬಿಡಿ. ಶತ್ರುಶೇಷ ವಿನಾಶ ವಿನಾಶ. ಎಷ್ಟು ವರ್ಷ ಆದರೂ ಕೂಡ ಹೀಗೆ ನಮ್ಮ ದುಡಿಮೆ. ಆದರೆ ಇಷ್ಟಿರಬಾರದು ಮಾತ್ರ. ಇರ್ಲಿ, ಬಿದ್ದಿದ್ದಾನೆ, ತಮ್ಮನನ್ನು ಒದಿಸಬೇಕು ಅಂತ ಮಾನ ಮಾಡಿದ್ದೆ, ಆಗಲಿಲ್ಲ. ಲಕ್ಷ್ಮಣ ಬಿದ್ದಿದ್ದಾನೆ, ಇವನನ್ನು ಎತ್ತಿಕೊಂಡು ಲಂಕೆಗೆ ಹೋಗ್ತೇನೆ. ನೀನೆಲ್ಲಿದ್ದಿ ಪುಣ್ಯಾತ್ಮ ಇಷ್ಟರವರೆಗೆ? ನಾನು ದೂರದಲ್ಲಿ ಎಲ್ಲವನ್ನು ನಿರೀಕ್ಷಿಸ್ತಾ ಇದ್ದೆ. ಪ್ರಕರಣ ಇಲ್ಲಿವರೆಗೆ ಮುಂದುವರಿಯುತ್ತದೆ ಎನ್ನುವ ಹಾಗೆ ನಾನು ಯೋಚಿಸಿರ್ಲಿಲ್ಲ. ನಾನು ಈ ಪ್ರಕರಣ ಇಲ್ಲಿಗೆ ಮುಗಿತದೆ ಅಂತ ಭಾವಿಸಿದ್ರೆ ಈಗ ನಿನ್ನ ಪ್ರವೇಶ ಆಯ್ತಲ್ಲ. ಇಲ್ಲ, ಇನ್ನು ಬಿಡದೆ ಗೊತ್ತಿಲ್ಲ. ಪ್ರಕರಣ ಅಷ್ಟು ಬೇಗ ಮುಗಿಯುವುದಿಲ್ಲ. ಯಾಕೆ ಗೊತ್ತಾ? ಅವ ನೋಡುವುದಕ್ಕೆ ಒಬ್ಬ ಇದ್ದಾನೆ, ನೀಲಮೇಘ ಶ್ಯಾಮ, ನೆನಪಿರಲಿ. ಅವನ ಪ್ರೀತ್ಯರ್ಥವಾಗಿ ನಾವು ಮಾಡುವುದು. ಅವನನ್ನೇ ನೋಡು ನೋಡು ಅಂತ 1000 ಬಾರಿ ಹೇಳಿದೆ. ನೀನು 1000 ಬಾರಿ ಹೇಳುತ್ತಿರುವಂತಹ ಸಂದರ್ಭದಲ್ಲಿ ನಿನ್ನ ಮಾತುಗಳನ್ನು ನಾನು ಆಲಿಸ್ತಾ ಇದ್ದೆ. ಪ್ರತಿಯೊಬ್ಬರನ್ನು ಕರೆದು ಅಣಕಿಸುವುದಕ್ಕೆ ನೀನು ಮುಂದಾಗುತ್ತಾ ಇದ್ದೀಯ. ಯುದ್ಧ ನಮಗೆ ಸಿದ್ಧಿಸಿದೆ ಅಂತ ಹೇಳಿ ಲಕ್ಷ್ಮಣ ಬಹಳ ಮಾತಾಡಿದ. ಹಾಗೆಲ್ಲ ಸಿದ್ಧಿಸುತ್ತಿದ್ರೆ ಇಷ್ಟೊತ್ತಿಗೆ ಏನಕ್ಕೇನು ಆಗುತ್ತಿತ್ತು. ಆದ್ರೆ ನಿನ್ನದಾದಂತಹ ಸಾಮರ್ಥ್ಯವನ್ನು ಪ್ರಕಟಪಡಿಸುವ ಮೂಲಕ ಕ್ಷಣ ಹೊತ್ತು ತನ್ನ ಪಾಲಿಗೆ ಜಯ ಪ್ರಾಪ್ತವಾಯಿತು ಎನ್ನುವ ಹಾಗೆ ಅಹಂಕಾರದಿಂದ ಕೂಡಿದ ಕುಪ್ಪಳಿಸ್ತಾ ಇದ್ದೆ. ಜಯದ ಪ್ರಕಾಶವನ್ನು ಮೊದಲೊಮ್ಮೆ ತೋರಿಸಿದೆ, ಹಾಗೆ ಹೆಚ್ಚಾಯಿತು ಅಂತ ಭಾವಿಸಿದೆ ನಾನು. ಆದ್ರೆ ಇದೇ ಶಾಶ್ವತ ಜಯ ಎನ್ನುವ ಹಾಗೆ ನೀನು ತಿಳಿಯಬೇಡ. ನಿನಗೆ ಜಯವನ್ನು ಸಂಪಾದಿಸುವುದಕ್ಕೆ ಅಸಾಧ್ಯವಾಗ್ತದೆ. ಜಯ ನಿನಗಲ್ಲ ನನಗೆ ಎನ್ನುವುದನ್ನು ತೋರಿಸಿಕೊಡುವುದಕ್ಕಾಗಿ ಬಂದಿದ್ದೇನೆ. ನೀನು ಮಾಡಿದಂತಹ ಕಾರ್ಯವಾದರೂ ಏನು? ಬಿದ್ದಂತಹ ವ್ಯಕ್ತಿಯನ್ನು ಎತ್ತಿಕೊಂಡು ಹೋಗುವುದಕ್ಕೆ ಪ್ರಯತ್ನ ಮಾಡ್ತಾ
ಇದ್ಯಾ? ಅಲ್ಲ, ಕತ್ತಿಯನ್ನು ಛಳಪಿಸುತ್ತಾ ಕಾಡಿದು ಹುಡುಕುವುದಕ್ಕೆ ಮನ ಮಾಡ್ತಾ ಇದ್ದೆ. ಎತ್ತಲಿಕ್ಕೆ ಬರ್ಲಿಲ್ಲ. ಹೌದಾ? ಇಷ್ಟು ಸಪುರ ಇದ್ರು ಕೂಡ ಎಂತ ಭಾರವ. ಆದ್ರೆ ಒಂದು, ನೀನು ಇಷ್ಟನ್ನು ತಿಳಿದಂತಹ ವ್ಯಕ್ತಿಯಾಗಿ ಈ ಸಂದರ್ಭದಲ್ಲಿ ಇಂತಹ ಹೀನ ಕಾರ್ಯವನ್ನು ಮಾಡುವುದು ಎಷ್ಟು ಸರಿ ಎನ್ನುವ ಹಾಗೆ ಯೋಚಿಸಬೇಕಾಗ್ತದೆ. ಯಾಕಂದ್ರೆ ನೀರಿನಲ್ಲಿ ಮುಳುಗಿ ಕುಳಿತವರನ್ನು, ಹುಲ್ಲುಗಡ್ಡೆ ಕಚ್ಚಿದವರನ್ನು, ಆಯುಧ ವಿಹೀನರನ್ನು, ಅಲ್ಲ ರಣಕ್ಷೇತ್ರದಲ್ಲಿ ಬಿದ್ದವರನ್ನು ಕೊಲ್ಲುವುದು ಇದು ಯಾವ ನ್ಯಾಯ? ಹಾಗಾಗಿ ನೀನು ಕೊಲ್ಲುವುದಕ್ಕೆ ಮುಂದಾದೆ ಅಂತಾದ್ರೆ ಏನು ಮಾಡ್ತಾನೆ ಗೊತ್ತು? ನೀನು ಭಾವಿಸಿದ್ಯಾ ತಡೆಯುವುದಕ್ಕೆ ಯಾರು ಇಲ್ಲ ಅನ್ನೋ ಹಾಗೆ ಯೋಚಿಸುವಂತಹ ಅವಶ್ಯಕತೆ ಇಲ್ಲ. ನೀನು ಕೊಲ್ಲುವುದಕ್ಕೆ ಮುಂದಾದ ಅಂತಾದ್ರೆ ಇದಕ್ಕೆ ತಕ್ಕುದಾದಂತಹ ಪ್ರಾಯಶ್ಚಿತವನ್ನು ಮಾಡದೇ ಇದ್ರೆ ನಾನು ಆಂಜನೇಯಲ್ಲ, ಯಾರು ಸಹಾಯಕ್ಕೆ ಬರ್ತಾರೋ ಯಾರಿಗೂ ನಿನ್ನ ಸಹಾಯಕ್ಕಾಗಿ ಪ್ರತಿಯೊಬ್ಬರು ಇದ್ದಾರೆ ಎನ್ನುವಂತಹ ಆತ್ಮಸ್ಥೈರ್ಯ ನೀನಾಗಿದೆ. ಈ ಸಂದರ್ಭದಲ್ಲಿ ಸೃಷ್ಟಿಕರ್ತರಾದಂತಹ ಬ್ರಹ್ಮನಿನ ಜೊತೆಗೆ ಬರ್ತಾನೆ, ಹೌದು, ಅಥವಾ ರಾಕ್ಷಸರ ಗುರುಗಳಾದಂತಹ ಶುಕ್ರಾಚಾರ್ಯರು ಬರ್ತಾರೋ ಅವರಿಗೊಂದು ವಿದ್ಯೆ ಗೊತ್ತಿದೆ, ಮೃತ ಸಂಜೀವಿನಿ ವಿದ್ಯೆ. ಆ ವಿದ್ಯೆಯಿಂದಲಾಗಿ ನೀನು ಸತ್ಯ ಅಂತಾದ್ರೆ ನಿನ್ನನ್ನು ಬದುಕಿಸುವುದಕ್ಕೆ ಬಂದರೂ ಕೂಡ ಯಾರನ್ನೂ ಲೆಕ್ಕಿಸುವವರಲ್ಲ, ಮುಷ್ಟಿ ಹಿಡಿದು ಬಡಿದು ಪುಡಿ ಮಾಡಿ ಭಾವಿಸಿದ್ಯಾ ನೀನು? ನಾನು ಮಾಡಿದಂತಹ ಸಾಧನೆಗಳು ನಿನಗೆ ತಿಳಿಯದೇ ಇರಬಹುದು. ನೀನು ಸಮಯಕ್ಕೆ ಒಮ್ಮೆ ಬದಲಾಗುತ್ತಾ ಇರ್ತೀಯ ಅನ್ನೋದನ್ನು ನಾನು ಗಮನಿಸಿದ್ದೇನೆ. ಹೌದು, ನನ್ನ ಸಾಮರ್ಥ್ಯ ಅದು. 3 ಲೋಕಗಳು ಕೂಡ ನನ್ನ ಅಂಕಿತದಲ್ಲಿದೆ. ಎಲ್ಲ ದೇವರುಗಳು ಕೂಡ ನಾನು ಹೇಳಿದಾಗೆ ಇದ್ದಾರೆ. ಕೇವಲ ಒಬ್ಬ ಹನುಮ ನೀನು, ವಾಯುಪುತ್ರ. ಆದ್ರೆ ನಿನ್ನನ್ನು ಮಂಗ ಅಂತ ಹೇಳಿದ್ರು. ನೀನು ಮಂಗನ? ಮಂಗ ಅಲ್ಲ, ನೀನು ಕಪಿಯ? ಕಪಿಯೂ ಅಲ್ಲ. ಕಪಿ ಮಂಗ ಅಂತ ಆಗುತ್ತಿದ್ರೆ ಇಂತಹ ಸಾಮರ್ಥ್ಯ, ಇಂತಹ ತತ್ವವೇಹ ನಿನಗೆ ಬರುವುದಕ್ಕೆ ಸಾಧ್ಯವೇನು? ಹನುಮ, ಒಂದು ಮಾತನ್ನು ಹೇಳ್ತಾ ಇದ್ದೇನೆ. ರಾವಣ ಲೋಕ ರಾವಣ, ನನ್ನ ಸಾಮರ್ಥ್ಯ ಗೊತ್ತಿಲ್ಲ. ನನ್ನ ಇದ್ರು ಬೇಡದನ್ನು ಮಾತಾಡಿದ್ರೆ ಬಡಿವೆ. ನಿನ್ನನ್ನು ಪುಡಿ 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 ಮಾಡಿ ಗಾಳಿಗೆ ಹಾರಿಸಿದೆ.
ದಶಮುಖನೇ ಮದವೆಲ್ಲಿ ಹೋಯ್ತು? ಎಲ್ಲಿ ಹೋಯ್ತು? ಮದವೆಲ್ಲಿ ಹೋಯಿತು? ಮದ ನಿನ್ನ ಮದ ಎಲ್ಲಿ ಹೋಯಿತೋ 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 ಆ ಆ ಆ ದಶಮುಖನೇ ಮದದಲ್ಲಿ ಹೋಯಿತು ಮದದಲ್ಲಿ ಹೋಯಿತು ಮದದಲ್ಲಿ ಹೋಯಿತು ಹೋಯಿತು ಎಲ್ಲಿ ಹೋಯಿತು ದಶಮುಖನೇ ಓ ದಶಮುಖನೇ ಮದವೆಲ್ಲಿ ಹೋಯಿತು ದಶಮುಖ ಏ ದಶಮುಖ ಓ ದಶಮುಖ ಮದ ಎಲ್ಲಿ ಹೋಯಿತು ನಿನ್ನ ಮದ ನಿನ್ನ ಮದ ನಿನ್ನ ಮದ ಮದವೆಲ್ಲಿ ಹೋಯಿತು ಎಲ್ಲಿ ಹೋಯಿತು ಎಲ್ಲಿ ಹೋಯಿತು ವಿಷರುದಿರ ಧರೆಯೊಳಗೆ ಚೆಲ್ಲಿತು ವಿಷರುದಿರ ನಿನ್ ವಿಷರುದಿರ ಧರೆಯೊಳಗೆ ಚೆಲ್ಲಿತು 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 ವಿಷರುದಿರ ಧರೆಯೊಳಗೆ ಚೆಲ್ಲಿತು ಪಶುಪತಿಯ ಪ್ರಾರ್ಥಿಸಿಕೋ ಪಶುಪತಿಯ ಪ್ರಾರ್ಥಿಸಿಕೋ ಬಿತ್ತಿರು 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 ಬಸವನೆಯೂತ ಕಸ ಸಮಾನ ಪಶುಪತಿಯ ಪ್ರಾರ್ಥಿಸಿಕೋ ಬಿತ್ತಿರು ಬಸವನೆಯೂತ ಕಸಕ್ಕೆ ಸಮಾನ ಕಸಕ್ಕೆ ಸಮಾನ ಕಸಕ್ಕೆ ಸಮಾನ
ಬುದ್ಧಿಶೂನ್ಯ ನೀ ಬುದ್ಧಿಶೂನ್ಯ ಬುದ್ಧಿಶೂನ್ಯಗೆ ಸತ್ತನಗಿಸಿದೆ ನಾ ಬದ್ದದಿ ರಾಮನ ಮಡದಿಯ ಈಯೋ ಬದ್ದದಿ ರಾಮನ ಮಡದಿಯ ಈಯೋ ಇಲ್ಲದಿರೇ ಸಾಯೋ ನಿನ್ನ ಸ್ಥಿತಿ ಅಯ್ಯಯ್ಯೋ ಚಲ್ಲಿತು 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 ಮದ ಎಲ್ಲಿ ಹೋಯಿತು ಧರೆಯೊಳಗೆ ಚೆಲ್ಲಿತು ಮದ ಎಲ್ಲಿ ಹೋಯಿತು ಧರೆಯೊಳಗೆ ಚೆಲ್ಲಿತು ದಶಮುಖನೇ ಮದ ಎಲ್ಲಿ ಹೋಯಿತು ಮದ ಎಲ್ಲಿ ಹೋಯಿತು ಧರೆಯೊಳಗೆ ಚೆಲ್ಲಿತು ಧರೆಯೊಳಗೆ ಚೆಲ್ಲಿತು ಸೀತೆಯ ನೀಡು ಅಲ್ಲದಿರೇ ಸೀತೆಯ ನೀಯೋ ಅಲ್ಲದಿರೇ ನೀ ಸಾಯೋ ನಿನ್ನ ಸ್ಥಿತಿ ಅಯ್ಯಯ್ಯೋ ದಶಮುಖನೇ ಕೇಳೋ ನಿನಗೆ ಆಯಾಸ ಆಗ್ತದ? ನೀನು ಹೇಳುವುದು ಒಂದೇ ಸಲ ಹೇಳ್ತಿದ್ರೆ ನಾನು ಹೇಳ್ತಿದ್ದೆ, ಇಷ್ಟು ಸಲ ಹೇಳಬೇಕಿತ್ತು. ಅಲ್ಲ, ನಿನಗಾಗುವಾಗ ಅಷ್ಟು ಸಲ ಹೇಳ್ಬೇಕಾಗ್ತದೆ, ನಮಗೆ ಆಗುವಾಗ ನಿಮಗೆ ಹೆಚ್ಚಾಗ್ತದಲ್ವಾ? ಮತ್ತೆಂತದ್ದು ಎಷ್ಟು ಸಲ 10 ಬಾರಿ ಹೇಳಿದೆ, 10 ಅಂತ ಹೇಳಿ ನನಗೆ 100 ತಲೆ. ನಿನಗೆ 10 ತಲೆ ಉಂಟಲ್ಲ, 10 ತಲೆಗಳಲ್ಲಿಯೂ ಬುದ್ಧಿ ಎನ್ನುವುದಿದ್ರೆ ಎಲ್ಲವನ್ನು ನೀನು ಕೇಳ್ತಾ ಇರಬೇಕು. ಆವಾಗ ಎಷ್ಟು ಸ್ವರ ಏರಿಸಿದ್ದಿ ನೀನು, ಈಗ ತನ್ನಿಂದ ತಾನಾಗಿ ಸ್ವರ ಕುಗ್ಗಿ ಹೋಗಿದೆ. ಅದು ನಾನು ನೀರು ಸ್ವಲ್ಪ ತೆಕ್ಕೊಂಡದ್ದು ಕಡಿಮೆ ಆಗಿದೆ. ನೀನು ನೀರು ತಗೊಂಡದ್ದಲ್ಲ, ನೀರಿಗೆ ಬೇರೆ ಸೇರಿಸಿ ತಗೊಂಡದ್ದು ಕಡಿಮೆ ಆಗಿದೆ ಅಂತ ಹೇಳು. ಇಲ್ಲ, ನಾನು ಬರುವಾಗ ಕುಡಿಲಿಕ್ಕೆ ಮರ್ತೋಯ್ತು. ಇಲ್ಲದ್ರೆ ಯಾವಾಗಲೂ ಕುಡಿದೇ ಬರುವವನ? ಹಾಗಲ್ವಾ, ಯುದ್ಧರಂಗಕ್ಕೆ ಬರುವಾಗ ಚೈತನ್ಯ ರಸಾಯನ. ಕರ್ಮ ನಿನ್ನದು, ಚೈತನ್ಯ ರಸಾಯನ ಅಲ್ಲ. ನಮಗೆ ಬೇಕಾದ್ದನ್ನೆಲ್ಲ ಸಿದ್ಧತೆ ಪಡಿಸಿಕೊಂಡೇ ಬರಬೇಕು. ಯುದ್ಧೋತ್ಸಾಹದಿಂದ ಎಲ್ಲವನ್ನು ಮರೆತು ಬಿಟ್ಟೆ ನಾನು. ನೀನು ಮರ್ತದಲ್ಲ, ಬಹುಶಃ ನಿನಗೆ ಯಾರು ಕೊಡುವವರು ಇಲ್ಲ ಅಂತ ಕಾಣ್ತದೆ, ಕೊಡುವುದಕ್ಕೆ ಮುಂದೆ ಬರಲಿಲ್ಲ, ಹಾಗಾಗಿ ಕುಡಿಯುವುದಕ್ಕೆ ಮರ್ತು ಹೋಯ್ತು. ಒಬ್ಬ ರಾವಣನಿಗೆ ಕೊಡುವವರಿದ್ದಾರ? ಅಲ್ಲ, ನೀನು ನಾನು ಒಂದೇ ಹೇಳ್ತೇನೆ, ಇನ್ನೊಬ್ಬರ ಮನೆಯಿಂದ ಕೊಡುವುದು ಅಂತ ಹೇಳಿದಲ್ಲ, ನಿನ್ನದನ್ನೇ ನಿನಗೆ ಆಳುಗಳು ತಂದು ಕೊಡುವುದಿಲ್ವಾ? ನನ್ನ ಆಳುಗಳಲ್ಲ, ನನ್ನ ಇದರಿಗೆ ತಂದು ಕೊಡುವ ಇದ್ದ ಮಗ ಒಬ್ಬ ಇದ್ರೆ ಬರ್ಲಿ ನೋಡುವ. ಈಗ ಕುಡಿದ್ದೆ ಈಗಲೇ, ಈಗ ಬರ್ಲಿ ಅವರು, ಬಂದು ನನಗೆ ಕೊಡ್ಲಿ, ಆಮೇಲೆ ನೋಡ್ಬೇಕು. ಹೌದಾ? ಏ ರಾವಣ, ಏನು 10 ತಲೆಗಳನ್ನು ಹೊತ್ತವ ನೀನು, ಆದ್ರೆ ಬುದ್ಧಿ ಎನ್ನುವುದು ಸ್ವಲ್ಪವೂ ನಿನಗಿಲ್ಲ. ಇಲ್ಲದೆ ಇದ್ರೆ ಸೋತಂತಹ ಲಕ್ಷ್ಮಣ ದೇವನನ್ನು ಪಡೆಯುವುದಕ್ಕೆ ನೀನು ಮುಂದಾದೆ, ಬಹಳಷ್ಟು ಅಧಟು ಮಾತುಗಳನ್ನು ಆಡಿದೆ. ಪರಿಣಾಮ ಏನಾಯಿತು? ಈಗ ನೀನು ಸೋಲನ್ನು ಅನುಭವಿಸಿದ್ಯಾ. ನೀನು ತಿಳ್ಕೊಳ್ಬೇಕು, ಅತ್ತೆಗೊಂದು ಕಾಲ ಸೊಸೆಗೊಂದು ಕಾಲ ಇದ್ದದ್ದೇ ಎನ್ನುವ ಹಾಗೆ. ನಿನಗೆ ಅತ್ತೆ ಇದ್ದಾಳ? ಯಾಕೆ? ಕೇಳಿ. ಅಲ್ಲ, ನಾನು ವಿಷಯ ಹೇಳಿದ್ದು, ಒಬ್ಬರಿಗೆ ಒಂದು ಕಾಲವಾದ್ರೆ ಮತ್ತೊಬ್ಬರಿಗೂ ಕಾಲ ಬರ್ತದೆ. ಈ ಸಂದರ್ಭದಲ್ಲಿ ನಿನ್ನ ಪಾಲಿಗೆ ಸೋಲು ಪ್ರಾಪ್ತವಾಗಿದೆ. ಬಹಳ ಸುಲಭದಲ್ಲಿ ಹೇಳಬಹುದಿತ್ತು, ಅಪ್ಪನಿಗೊಂದು ಕಾಲ ಮಗನಿಗೊಂದು ಕಾಲ ಅಂತ. ಸೋತಂತಹ ನೀನು ನೆಲ ನೋಟಕನಾಗಿದ್ಯಾ. ನಾನು ಆಲೋಚನೆ ಮಾಡಿದೆ, ಹೇಗೆ ಈ ಕಿರೀಟ ಏನಾದ್ರೂ ಭಾರ ಆಯ್ತೋ ಹಾಗಾಗಿ ತಲೆ ತಗ್ಗಿಸಿದ್ದು ಅಂತ. ಹೌದೌದು. ಅಲ್ಲ, ನಿನಗೆ ಭಾರ ಆಗ್ಲಿಕ್ಕಿಲ್ಲ, ಎಂತೆಂತ ಕಿರೀಟವನ್ನು ಕಟ್ಟಿದವ ನೀನು. ಹೌದು ಅಲ್ಲ, ನನಗೆ ಇದು ಹೊಸ್ತಲ್ಲ. ಹೌದು, ಹೋದಲ್ಲೆಲ್ಲ ಮಂಗಳಾರತಿ ಆಗಿದೆ ನಿನಗೆಲ್ಲ. ನನಗೆ ಮಂಗಳಾರತಿ ಮಾಡುವವರು ಬಹಳಷ್ಟು ಮಂದಿ. ಹೌದಾ? ಯಾವ ರೀತಿ ಮಂಗಳಾರತಿ? ಅಲ್ಲ, ನನ್ನನ್ನು ಕಂಡ ಕೂಡಲೇ ಎದುರುಗೊಳ್ಳುವುದಕ್ಕಾಗಿ ಮಂಗಳಾರತಿ ಮಾಡ್ತಾರೆ ಅನ್ನೋ ಹಾಗೆ ಹೇಳಿದ್ದಲ್ಲ, ನಿನ್ನ ಮುಖಕ್ಕೆ ಮಸಿ ಬೆಳೆದದ್ದು ಅಂತ ಹೇಳಿದ್ದು. ಎಷ್ಟು ಕಡೆಯಲ್ಲಿ ಸೋಲನ್ನು ಅನುಭವಿಸಿದ್ದೆ. ನಮಗೆಲ್ಲ ವರ್ತಮಾನ ಸಿಗ್ತದೆ, ಗೊತ್ತಾಯ್ತಾ? ನಾವು ಎಲ್ಲಿ ಇದ್ರೂ ಕೂಡ ಇನ್ನೊಬ್ಬರ ವಿಷಯವನ್ನು ಸಂಗ್ರಹ ಮಾಡ್ತಾ ಇರ್ತೇವೆ. ಅದು ಯಾರದ್ದು? ನಿಮ್ಮಂತಹ ಕೆಟ್ಟವರ ವಿಚಾರವನ್ನು. ಅಲ್ಲ ಪುಣ್ಯಾತ್ಮ,
ನಿನ್ನನ್ನು ನಾನು ನಿರೀಕ್ಷೆಯೇ ಮಾಡಲಿಲ್ಲ. ನೀನು ಯಾಕೆ ಬಂದದ್ದು ಯಾಕೆ? ಅಲ್ಲ, ನಿರೀಕ್ಷೆ ಮಾಡಿದವರೆಲ್ಲ ಬರ್ತಾರೇನು ಹಾಗೆ ಹೇಳಲಿಕ್ಕೆ ಆಗುದಿಲ್ಲ, ಗೊತ್ತಾಯ್ತಾ? ಅನಿರೀಕ್ಷಿತವಾಗಿ ಕೆಲವೊಂದು ಕ್ಷೇತ್ರಗಳಿಗೆ ಅನಿವಾರ್ಯವಾಗಿ ಹೋಗುವಂತಹ ಪ್ರಮೇಯ ಬಂದೋದಾಗ್ತದೆ. ಓ, ನಿನ್ನ ಬಗ್ಗೆ ಬಹಳಷ್ಟು ಕೇಳಿದ್ದೇನೆ ನಾನು. ಏನು? ನಿನ್ನ ಸಾಹಸ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಬಹಳಷ್ಟು ಸಾಹಸಗಳನ್ನು ಮಾಡಿದವಂತೆ ನೀನು. ಇದು ಎಲ್ಲಿಂದ ಹಾರಿದ್ದು? ಭೂಮಿಯಿಂದ ನಭೋಮಂಡಲಕ್ಕೆ ಹಾರಿದ್ದು ಒಂದು ಹಾಗೆ, ಮತ್ತೊಂದು ನಮ್ಮ ಲಂಕೆಗೆ ನೀನು ಹೌದು ಹಾರಿದ್ದಿ. ಹೌದು, ನಿನಗೆ ಸಾಗರೋಲ್ಲಂಘನ ಮಾಡಿ ಲಂಕೆಯನ್ನು ಪ್ರವೇಶ ಮಾಡಿದ್ದು. ನಿನಗೆ ಅಲ್ಲಿಗೆ ಬರ್ಲಿಕ್ಕೆ ಗೋಷ್ಪದಿ ವಾರೀಶಂ, ಮತ್ತೆ ಮಶಕೀಕೃತ ರಾಕ್ಷಸಂ. ಎಂತ ನಾವು ನೊಣಗಳ ಮತ್ತೆಂತದು? ನೀವು ಕಸ ಕಡ್ಡಿಗಳ ಹಾಗೆ ಇರುವವರು. ಈ ಸಂದರ್ಭದಲ್ಲಿ ಸೋತಂತಹ ನಿನ್ನನ್ನು ಅಣಕಿಸ್ತಾ ಇದ್ದೇನೆ. ಮಾತ್ರವಲ್ಲ, ನಿನಗೆ ಆಯಾಸ ಆಗಿದೆ. ನಿನಗೆ ಆಯಾಸ ಆಗಿದೆ ಅಂತ ಆದ್ರೆ ಸ್ವಲ್ಪ ಕೂತ್ಕೊಳ್ಳಿ, ಗಾಳಿ ಆಗ್ತೀಯಾ? ಗಾಳಿ ಹಾಕುದಲ್ವ ಮತ್ತೆ? ಪಾಪ ನಿನ್ನ ಅವಸ್ಥೆ ಏನಾಯ್ತು? ಉದಕವನು ತಂದು ಕುದಿಗೊಳ್ಳುದ ಕುದಿಗೊಳ್ಳುದ ತತ್ಕ್ಷಣದು ಉದಕವನು ತಂದು ಎದೆಯೊಳಗೆ ದುದು ಮಿಡುಕವಿದೆ. ಉಂಟು ಅಂತ ಗೊತ್ತುಂಟು, ಅದು ಇಲ್ಲಿ ಬರುದು ಬೇಡ, ಅಲ್ಲೇ ಇರ್ಲಿ. ಅದೆಂತದ್ದು ಗೊತ್ತಾಯ್ತಾ? ನನ್ನದು ಮುಕ್ತಾಯ. ಮುಕ್ತಾಯ ಹಾಗೆ ಮೇಲೆ ಮಾಡು. ಹೌದು, ಒಂದೇ ರೀತಿಯ ಮುಕ್ತಾಯ ಮಾಡಬಾರ್ದು. ಕೆಲವು ವ್ಯಕ್ತಿಗಳಿಗೆ ಕೆಲವು ರೀತಿಯಲ್ಲಿ ಮುಕ್ತಾಯ ಮಾಡಬೇಕಾಗ್ತದೆ. ರಾವಣ, ಏನು ಈಗ ನಿನ್ನ ಸ್ಥಿತಿಯನ್ನು ಗಮನಿಸಿದಾಗ ಅಯ್ಯೋ ಪಾಪ ನಿಸ್ತಾ ಇದೆ. ನನ್ನ ಕ್ಷೇತ್ರದಲ್ಲಿ ಯುದ್ಧವನ್ನು ಮಾಡುವ ಮೂಲಕ ಬಹಳಷ್ಟು ಬಳಲಿಕೆ ಅಂತ ಕಾಣ್ತದೆ. ಈಗ ನಿನಗೆ ಸ್ವಲ್ಪ ನೀರಿನ ಅವಶ್ಯಕತೆ ಉಂಟಾ? ಶರೀರಕ್ಕೆ ಬಳಲಿಕೆ ಸ್ವಾಭಾವಿಕ. ಹೌದಾ? ಈಗ ನೀರು ಬೇಕು ಅಂತ ಕಾಣ್ತದೆ. ನಾನು ಅದೇ ಹೇಳಿದ್ದು, ನೀರು ಕೊಡುವವರು ಯಾರು ಇಲ್ಲ ಅಂತ. ನೀರು ನಾನು ಹೊರಡುವಾಗ 1000 ಮಂದಿ ಇದ್ರು, ಕಾಲಿಗೆ, ಕೈಗೆ, ತಲೆಗೆ, ಕಿರೀಟಕ್ಕೆ, ಅದಕ್ಕೆ ಇದಕ್ಕೆ ನನ್ನ ಪಾದ ಇಡುವಾಗ. ಈಗ ಯಾವ ಆಳು ಇಲ್ಲ. ಒಬ್ಬರಾದ್ರೂ ಇದ್ದಾರಾ? ಯಾರು ಒಬ್ರು ಕಾಣುವುದಿಲ್ಲ. ಯಾಕೆ ಗೊತ್ತಾ? ಒಳ್ಳೆಯವರ ಜೊತೆ ಎಷ್ಟೋ ಮಂದಿಗಳಿರ್ತಾರೆ, ಕೆಟ್ಟವರ ಜೊತೆ ಒಬ್ಬರು ಇರುವುದಿಲ್ಲ. ಗೊತ್ತಾಯ್ತು? ಹಾಗಲ್ಲವೋ ಮತ್ತೆ ಹನುಮ, ನೀನು ತಿಳಿಬೇಕಾದಷ್ಟು ಬಹಳಷ್ಟು ಇದೆ. ಯಾವುದು? ನೋಡು, ನಮ್ಮಲ್ಲಿ ಸಾಮರ್ಥ್ಯ ಉಂಟು, ನಮ್ಮಲ್ಲಿ ಸಂಪತ್ತು ಉಂಟು, ನಮಗೆ ಆರೋಗ್ಯ ಚೆನ್ನಾಗಿದೆ ಅಂದ್ರೆ ಬಹಳಷ್ಟು ಮಂದಿಗಳಿದ್ದಾರೆ. ದೂರದಿಂದಲೇ ಬಹಳಷ್ಟು ಮಂದಿಗಳು ಬಹಳಷ್ಟು ಹೇಳ್ತಾರೆ, ಹೊಗಳ್ತಾರೆ. ಕೊನೆಗೆ ನಮಗೆ ಏನಾದರೂ ಆದ್ರೆ ಒಬ್ಬ ವ್ಯಕ್ತಿಯೂ ಬರುವುದಿಲ್ಲ. ದೂರದಿಂದಲೇ ಅಯ್ಯೋ ಅವರಿಗೆ ಹಾಗಾಗಬಾರದಿತ್ತು ಅಂತ ಒಬ್ಬ ಕೂಡ ಅವನ ಸಹಾಯಕ್ಕೆ ಬರುವುದಿಲ್ಲ. ಪುಣ್ಯಾತ್ಮ, ನೀನು ತಿಳ್ಕೊಂಡದ್ದು ಕಡಿಮೆ ಆಯಿತು. ಎಂತೆಂತಹ ದಾನಿಗಳು, ಎಂತೆಂತಹ ಶ್ರೀಮಂತ ಹೃದಯವುಳ್ಳವರು ಇದ್ದಾರೆ ಎನ್ನುವುದು ನಿನಗೆ ಗೊತ್ತಿಲ್ಲ. ಯಾರೊಬ್ಬ ಅನಾರೋಗ್ಯದಲ್ಲಿ
ಬಂದಿದ್ದಾನೆ ಅಂತ ಆದ್ರೆ ಅವನಿಗೆ ಬೇಕಾದಂತಹ ಚಿಕಿತ್ಸೆಗೆ ಬೇಕಾದಂತಹ ವೆಚ್ಚವನ್ನು ಕೊಡುವಂತಹ ವಿಶಾಲ ಹೃದಯಗಳು ನಮ್ಮ ನಾಡಿನಲ್ಲಿದ್ದಾರೆ ಎನ್ನುವಂತಹ ಸತ್ಯತೆಯನ್ನು ನೀನು ತಿಳ್ಕೊಳ್ಬೇಕು, ಗೊತ್ತಾಯ್ತಾ? ಅಯ್ಯೋ, ಅದು ಹೇಳಲಿಕ್ಕೆ ಕೇಳಲಿಕ್ಕೆ ಚಂದ. ನೋಡುವ ಒಬ್ಬ ಅನಾರೋಗ್ಯದಿಂದ ಬಿದ್ದಿರ್ಲಿ, ಯಾರು ಕೂಡ ಹತ್ತಿರ ಬರುವುದಿಲ್ಲ. ನಾವು ಬಹಳಷ್ಟು ಮಂದಿಗಳನ್ನು ನೋಡಿದ್ದೇವೆ, ದೂರದಿಂದಲೇ ಅವರ ಬಗ್ಗೆ ಬಹಳಷ್ಟು ಮಾತಾಡ್ತಾರೆ, ಬಹಳಷ್ಟು ಹೇಳ್ತಾರೆ, ಕೊನೆಗೆ ಯಾರು ಹತ್ತಿರಕ್ಕೆ ಬರುವುದಿಲ್ಲ. ಕೆಲವರಿಗೆಲ್ಲ ಎಷ್ಟು ಕೊಟ್ಟರು ಸಾಕಾಗುವುದಿಲ್ಲ, ಪಡ್ಕೊಳ್ತಾರೆ, ಹೊರಗೆ ಹೋಗುವಾಗ ಬೈದುಕೊಂಡು ಹೋಗ್ತಾರೆ. ಅದಕ್ಕೇನು ಮಾಡುವುದು? ನೋಡು, ನೀನು ನಿನ್ನ ರಾಮ ದೊಡ್ಡವ ಅಂತ ಹೇಳಿದ್ದಿ. ರಾಮನ ವ್ಯಾಪ್ತಿ ಎಲ್ಲಿಯವರೆಗೆ? ಅಷ್ಟೊಂದು ಮಂದಿ ಕಪಿಗಳಿರುವಲ್ಲಿ ತನಕ ಮಾತ್ರ. ಮತ್ತೆ ಎಲ್ಲಿಯಾದ್ರೂ ಒಂದು ನಾಡಿನಲ್ಲಿ ರಾಮ ಮಾಡಿದಂತ ಉಪಕಾರ ಇಷ್ಟರವರೆಗೆ ಉಂಟಾ ಹೇಳು? ರಾವಣ, ಓ, ರಾಮನ ವ್ಯಾಪ್ತಿ ಇಲ್ಲಿಯವರೆಗೆ ಇರುವ ಹಾಗೆ ನೀನು ತಿಳ್ಕೊಂಡಿರಬಹುದು. ಸೂರ್ಯ ರಶ್ಮಿ ಎಲ್ಲಿಯವರೆಗೆ ಬೀಳ್ತದೋ ಅಲ್ಲಿಯವರೆಗೆ ಅಯೋಧ್ಯೆಯವರ ಆಳ್ವಿಕೆ ಇದೆ ಎನ್ನುವಂತಹ ಸತ್ಯತೆಯನ್ನು ನೀನು ತಿಳ್ಕೊಳ್ಬೇಕು. ಯಾವುದು ಯಾವ ಕಾಲಕ್ಕೆ ಯಾರಿಗೆ ಏನು ಬೇಕು ಅದೆಲ್ಲವನ್ನು ನೀಡುವಂತಹ ಶಕ್ತ ಶ್ರೀರಾಮಚಂದ್ರ, ಗೊತ್ತಾಯ್ತಾ? ಅಂತ ಒಂದು ನಂಬಿಕೆ ನಿನ್ನಲ್ಲಿ ಇದೆ ಅಂತಾದ್ರೆ ನಿನ್ನ ರಾಮ ಆ ಸೂರ್ಯ ರಶ್ಮಿ ಎಲ್ಲಿಯವರೆಗೆ ಬೀಳ್ತದೋ ಅಲ್ಲಿಯವರೆಗೆ ತನ್ನದ್ದಾದಂತಹ ಯಾವ ಆಳ್ವಿಕೆ ಇದೆ ಅದು ಎನ್ನುವುದು ಸತ್ಯವಾದ್ರೆ ಎಲ್ಲರೂ ಕೂಡ ಅವನ ನೆರಳಲ್ಲಿ ಬಾಳ್ಲಿ. ರಾಮರಾಜ್ಯ ಆಗಬೇಕು ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದಾರೆ. ಆದ್ರೆ ನಿನ್ನಂತಹ ದುಷ್ಟ ಶಕ್ತಿಗಳಿರುವಾಗ ಅದು ಆಗುವುದಿಲ್ಲ ಎನ್ನುವುದು ಸತ್ಯ. ನಾನು ರಾವಣ ರಾಜ್ಯ ಆಗಬೇಕು ಅಂತ ಹೇಳುದು. ನನ್ನ ತಪ್ಪು ಎಲ್ಲಿ ಉಂಟು ಅಂತ ಒಮ್ಮೆ ನೀನು ಹೇಳು. ಹೌದಾ? ನಿನ್ನ ತಪ್ಪು ಹುಡುಕುವುದಕ್ಕೆ ನಾನಲ್ಲ, ಇದ್ದಾನೆ ಶ್ರೀರಾಮಚಂದ್ರ. ಈಗ ನಿನಗೆ ನೀರು ಬೇಕಾ? ನಿನಗೆ ನನಗೆ ನೀನು ಕೊಡುದು ಬೇಡ. ನೀರು ಬೇಡವಾ? ಅಲ್ಲ, ಕೆಲವರಿಗೆಲ್ಲ ಸಾಯುವ ಕಾಲಕ್ಕೆ ಬಾಯಿಗೆ ನೀರು ಸಿಗುವುದೇ ಇಲ್ಲ. ನಾನು ನೀರನ್ನು ಶೇಖರಿಸಿ ಸಂಸ್ಕರಿಸಿ ನನಗೆ ಬೇಕಾದ ಹಾಗೆ ನಾನು ತೆಗೆದುಕೊಳ್ಳುತ್ತೇನೆ. ನೀನು ಕೊಡಬೇಕು ಅಂತಿಲ್ಲ. ಅದು ನನಗೆ ಔಷಧ. ನಿನಗೆ ನೀರು ಬೇಕಾ? ಬೇಡವಾ? ಔಷಧಿ ಎಲ್ಲವೂ ರಕ್ಕಸ ಕಾಯಕ ಔಷಧಿ, ಔಷಧಿ ಔಷಧಿಗೊಳಿಸು ಬೆದರದಿರು ಬರಿದೆ, ಔಷಧಿಗೊಳಿಸು ಬೆದರದಿರು 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 ಬರಿದೆ. ಕೊಲ್ಲುವವನು ನಾನಲ್ಲ, ನಿನ್ನ ಕೊಲ್ಲುವವನು ನಾನಲ್ಲ, ರಣದಲ್ಲಿ ಬಳಲಿದವನ ಕೊಲ್ಲುವವನು ನಾನಲ್ಲ, ರಣದಲ್ಲಿ ಬಳಲಿದವರ ಬಳಲಿದವರ ಕೊಲ್ಲುವವನು ನಾನಲ್ಲ, ರಣದಲ್ಲಿ ಬಳಲಿದವನ ಎಲ್ಲ ಬರಕ್ಕದ ಗಾಯ ಔಷಧಿಗೊಳಿತು. ಬೆದರದಿರಲು ಬರಿದೆ. ಕೊಲ್ಲುವವನು ನಾನಲ್ಲ, ಕೊಲ್ಲುವವನು ನಾನಲ್ಲ, ಕೊಲ್ಲುವವನು ನಾನಲ್ಲ, ರಣದಲ್ಲಿ ಬಳಲಿದವರ ಎಲ್ಲವೋ ರಕಸ ರಕಸ ರಕಸ. ಆದ್ರೆ ನಿನ್ನಲ್ಲಿ ನಾನು ಕೊಂದೆ ಅಂತ ಆದ್ರೆ ಕೇಳುವವರು ಯಾರೂ ಇಲ್ಲ. ಆ ಕೆಲಸವನ್ನು ನಾನು ಮಾಡುವುದಿಲ್ಲ. ನಿನಗೆ ಗಾಯ ಆಗಿದೆ, ಆ ಗಾಯಕ್ಕೆ ತಕ್ಕದಂತಹ ಔಷಧಿ ಆಗಬೇಕು. ಅದಕ್ಕಾಗಿ ಯೋಗ್ಯ ಪಂಡಿತರು ಎಲ್ಲಿದ್ದಾರೆ ಎನ್ನುವ ಹಾಗೆ ಅರಸುತ್ತಾ ಹೋಗು. ಆ ಗಾಯವನ್ನು ಮೊದಲಾಗಿ ವಾಸಿಗೊಳಿಸಿಕೊ. ಆಮೇಲೆ ನಿನ್ನನ್ನು ಕೊಲ್ಲುವುದಕ್ಕಾಗಿ ಶ್ರೀರಾಮ ಬಂದೇ ಬರ್ತಾನೆ. ನಡೆಯೋ ಮಗ.
ಈಗ ಹೋಗು, ಗೊತ್ತಾಯ್ತು? ನಾನು ಹೇಳಿದ ಮೇಲೆ ಹೋಗ್ಬೇಕು, ನಿನ್ನಷ್ಟಕ್ಕೆ ಹೋಗ್ಬೇಕು. ಹೋಗಿ ನೀನು ಹೋಗು ಅಂತ ಹೇಳಿ ಹೋಗುದಲ್ಲ, ಮತ್ತೆ ನನಗೆ ಹೋಗಬೇಕು ಅಂತ ಖಂಡಿತ ನಿನಗೆ ನಿಲ್ಲುವುದಕ್ಕೆ ಆಗುವುದಿಲ್ಲ, ಹಾಗಾಗಿ ಹೋಗುದು ಅಂತ. ನಿಲ್ಲುವುದಕ್ಕೆ ಆಗುತ್ತದೆ ಇಲ್ಲ ಅಂತ ತೀರ್ಮಾನ ಮಾಡುದು ನಾನು. ಬಹುಶಃ ನಿನ್ನದು ಮುಗಿಯಿತು ಅಂತ ಕಾಣ್ತದೆ. ನನಗೆ ಹೋಗ್ಲಿಕ್ಕೆ ನನ್ನದು ಉಂಟಾಗಿ ಹೌದಾ? ಇದು ಉಂಟು. ಆಗ ಅಕಟಕಟಿಂದು ನಾ ಸ್ವಾಮಿ ದ್ರೋಹಿಗೆಯ ಅಕಟಕಟಿಂದು ನಾ ಸ್ವಾಮಿ ದ್ರೋಹಿಗೆಯ ಪಾತಕಕ್ಕೆ ಭಾಜನನಾದನಲ್ಲ ನಾ ಸ್ವಾಮಿ ದ್ರೋಹಿಗೆಯ ಪಾತಕಕ್ಕೆ ಭಾಜನನಾದನಲ್ಲ ಸಕಲ ಲೋಕಾಧೀಶ ರಾಮಚಂದ್ರನು ಸಕಲ ಲೋಕಾಧೀಶ ರಾಮಚಂದ್ರನು ಮಾಸಿದಗೆ ನೆಳಲಾದೆ ನಯ್ಯಯ್ಯೋ ಅಗಡಗಡಿನ್ನು ನಾ ಸ್ವಾಮಿ ದ್ರೋಹಿಗೆಯ ಪಾತಕಕ್ಕೆ ಭಾಜನನಾದನಲ್ಲ ಶ್ರೀರಾಮಚಂದ್ರಮ, ಎಂತಹ ಸ್ಥಿತಿ ನಿರ್ಮಾಣವಾಯಿತು. ಲಕ್ಷ್ಮಣದೇವ ಬಿದ್ದವ ಈ ತನ್ನ ಅಂಧರಕ್ಷಣದಲ್ಲಿ ಚೇತರಿಸಿಕೊಳ್ತಾನೆ ಎನ್ನುವ ಹಾಗೆ ನಾನು ನಿರೀಕ್ಷಿಸ್ತಾ ಇದ್ದರೂ ಕೂಡ ಲಕ್ಷ್ಮಣದೇವ ಏಳುವುದಿಲ್ಲ. ಹಾಗಿದ್ರೆ ಇಹಲೋಕದ ಯಾತ್ರೆಯನ್ನು ಮುಗಿಸಿದ್ದಾನೆ. ಶ್ರೀರಾಮ ಹಾಗೂ ಲಕ್ಷ್ಮಣ ದೇವರನ್ನು ನಮ್ಮ ಪ್ರಾಣಗಳ ಹಾಗೆ ರಕ್ಷಣೆ ಮಾಡಿಕೊಂಡು ಬಂದವರು ನಾವು. ರಣಕ್ಷೇತ್ರದಲ್ಲಿ ಯಾವುದೇ ಒಂದು ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಳ್ಬೇಕು ಆಂಜನೇಯ ಎನ್ನುವ ಹಾಗೆ ರಾಮನ ಮಾತು. ನಾನೀಗ ಸ್ವಾಮಿ ದ್ರೋಹಿಯಾದರೆ ಲಕ್ಷ್ಮಣನನ್ನು ರಕ್ಷಿಸಿಕೊಳ್ಳುವಲ್ಲಿ ನಾನು ಅಸಮರ್ಥನಾಗಿ ಹೋದೆ. ಆದರೆ ನಡೆದಂತಹ ಪ್ರಕರಣವನ್ನು ನಮ್ಮ ದೇವರಲ್ಲಿ ಹೇಳಬೇಕು. ಹೋಗ್ತೇನೆ ರಾಮ ರಾಮ. ಏನಯ್ಯ ವಾಯು ಸಂಜಾತ ಏನಯ್ಯ ವಾಯು ಸಂಜಾತ ಮಾನವಂತ ಖ್ಯಾತ ವಾಯು ಸಂಜಾತ ಮಾನವಂತ ಖ್ಯಾತ ಅನುಕೂಲದ ಕೋಳು ಹೋಯ್ತ ನಿಶ್ಚಯವ ಬೇಳೆಯ ಹರಿದುದೋರು ನಾನು ಬಂದ ಹರಟಿದ ಲಕ್ಷ್ಮಣಗೆ ಹರಿದುದೋರು ನಾನು ಬಂದ ಹರಟಿದ ಲಕ್ಷ್ಮಣಗೆ ಇರುವುದೇ ಪ್ರಾಣವೆಂಬ ಅದು ಹಯ್ಯ ಬೇಗ. ಏನಯ್ಯ ವಾಯು ಸಂಜಾತ ವಾಯು ಸಂಜಾತ ರಾಮ ರಾಮ ಶ್ರೀರಾಮಚಂದ್ರಮ. ಸದಾ ನಿನ್ನ ಮುಖದಲ್ಲಿ ಸಂತಸದ ಕಳೆಯನ್ನೇ ಕಾಣುತ್ತಾ ಇದ್ದವ ನಾನು. ರಣಕೆದಿರಾಗಿ ಹೋದವ ನೀನು ಜಯವನ್ನೇ ಸಾಧಿಸಿಕೊಂಡು ಬರುತ್ತಾ ಇದ್ದಿ. ಈ ಹೊತ್ತು ಹಾಗಲ್ಲ, ಮ್ಲಾನವದನಾಗಿದ್ದಿ, ಕಣ್ಣೀರನ್ನೆಳಿಸ್ತಾ ಇದ್ದಿ. ಜೊತೆಯಾಗಿ ಬಂದಂತಹ ಲಕ್ಷ್ಮಣನೂ ಕಾಣುತ್ತಾ ಇಲ್ಲ. ಏನಾಯಿತು? ಯಾಕೆ ದುಃಖ? ಹೇಳಪ್ಪ. ಲಲಿಸೈ ಭೂಪಾಲ ಕುಲವರಿಯ ಆ
ಚಿರ ಬಂದನಿದೋ ನೋಡೇಳು ಬಂದನಿದೋ ನೋಡೇಳು ರಣ ಕಲಿಯಾದು ನೀ ರಣ ಕಲಿಯಾದು ಸುಮ್ಮನೆ ತಾಳದಿನ ಮಾನವನು ನಾ ಬೇಳುವೆನು ಮುಂದಲ್ಲ ಕಾರ್ಯವ ಲಾಲಿಸೈ ಭೂಪಾಲ ಕುಲವರಿಯ ಚಿರಂಜೀವಿ, ನಡೆದಂತಹ ಪ್ರಕರಣವನ್ನು ಸವಿಸ್ತಾರವಾಗಿ ಹೇಳಬೇಕು ಎನ್ನುವ ಹಾಗೆ ಮನಸ್ಸು ಹೇಳ್ತಾ ಉಂಟು ಸ್ವಾಮಿ. ಆದರೂ ಸಮಯದ ಅಭಾವ ಉಂಟು. ಆದ್ದರಿಂದಲೇ ಸಂಕ್ಷಿಪ್ತವಾಗಿ ಹೇಳು. ಅಭಾವ ಅಂತ ಮಾಡುವುದನ್ನೆಲ್ಲ ಮಾಡಿ ಮುಗಿಸಿದ್ರು. ಸಮಯ ಮೀರುತ್ತಾ ಇದೆ ಯಾವುದಕ್ಕೆ? ಅದೋ ನಮ್ಮ ವಿರೋಧಿ ಸ್ಥಾನದಲ್ಲಿರುವಂತಹ ಆ ರಾವಣ ಅಟ್ಟಹಾಸದಿಂದ ನಮ್ಮನ್ನು ನಿರೀಕ್ಷಿಸ್ತಾ ಇದ್ದಾನೆ. ಹಾಗಾಗಿ ಅವ ಇತ್ತ ಬರುವುದಕ್ಕಿಂತ ಮುಂಚಿತವಾಗಿ ನಾವು ಯುದ್ಧಕ್ಕೆ ಸನ್ನದ್ಧರಾಗಿದ್ದೇವೆ ಎನ್ನುವುದು ಅವನಿಗೂ ತಿಳಿಯಪಡಿಸಬೇಕು. ಅದಕ್ಕಾಗಿ ಕೋದಮಂಡವನ್ನು ಎತ್ತು ಬಾಣವನ್ನು ಸಿಂಜಿನಿಗೆ ಜೋಡಿಸು, ಅವನನ್ನು ವಧಿಸುವುದಕ್ಕೆ ಮುಂದಾಗು ರಾಘವ. ಸಮರಕ್ಕೆ ನಿಂದ ನಾಕ್ಷಣದಿ ತಡ ಮಾಡುವುದು ಸರಿಯಲ್ಲ. ನಿನ್ನ ಬೆಗಲನ್ನೇರಿ ರಣಕ್ಷೇತ್ರಕ್ಕೆ ಬರುತ್ತೇನೆ. ಹೊರಡೋಳು. ಕಾರ್ಯವನ್ನು ಮಾಡಿದೆ. ನಾನಿಲ್ಲದ ವೇಳೆಯಲ್ಲಿ ನನ್ನ ಮಡದಿಯನ್ನು ಅಪಹರಿಸಿ ನಮ್ಮನ್ನು ದುಃಖಕ್ಕೀಡು ಮಾಡಿಬಿಟ್ಟೆ. ಬದುಕುವುದಕ್ಕೆ ಅವಕಾಶ ನೀಡುವುದಿಲ್ಲ. ವಧಿಸ್ತೇನೆ. ರೀತಿಯಲ್ಲಿ ಈ ಉಪಾಯವನ್ನು ನಾನು ಮಾಡಿದ್ದೇನೆ. ನಿನ್ನ ಪರಾಕ್ರಮವನ್ನು ನೋಡಿಕೊಳ್ತೇನೆ. ಬಾ ಜೀವದಾನ ಮಾಡಿದ್ದೇನೆ. ನನ್ನ
ಹೇಳುವುದಕ್ಕೆ ಇಲ್ಲ ನನಗೆ. ಏನು? ಮೊದಲು ನೋಡಲ್ಲಿ ನಿನ್ನ ಲಕ್ಷ್ಮಣ ಬಿದ್ದಿದ್ದಾನೆ. ನಿನಗೆ ಏನಾದರೂ ಮಾಡುವುದಕ್ಕಾದ್ರೆ ನೋಡು. ಎಲ್ಲಿ, ಎಲ್ಲಿ, ಎಲ್ಲಿ? ಅಯ್ಯಯ್ಯೋ ಹನುಮಂತ ಬಾರನ ಗುಣವಂತ ಅಯ್ಯಯ್ಯೋ ತಮ್ಮನೇ ನೆಲದೊಳು ಮೈಯನು ಚಾಚಿದೆಯಾ ತಮ್ಮ ನೆಲದೊಳು ಮೈಯನು ಚಾಚಿದೆಯಾ ದಮ್ಮಯ್ಯ ನಿದ ನಿದುದ എന്നോടൊയ്യനെ മാതാടോ മാതാടോ എന്നോಡ നൊയ്യനെ ಮಾತಾಡು 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 ತಮ್ಮ ಆ ತಮ್ಮ ತಮ್ಮ ನನ್ನ ಸ್ಥಿತಿಯನ್ನೊಮ್ಮೆ ಕಂಡೆಯ ನೆರಳಾಗಿ ಧಾವಿಸಿ ಬಂದಂತಹ ನನ್ನ ಅನುಜನನ್ನು ನಾನು ರಣಕಣದಲ್ಲಿ ಕಳೆದುಕೊಂಡೆ. ಯಾವುದೇ ಸ್ವಾರ್ಥದ ಫಲಾಪೇಕ್ಷೆ ಇಲ್ಲದೆ ನನ್ನನ್ನು ಸೇವಿಸಿದವ, ಸೇವೆಯನ್ನು ಮಾಡಿದವ. ರಾವಣನನ್ನು ಸಂಹರಿಸಿ ನಾನು ಬರುತ್ತೇನೆ ಅಂತ ಹೇಳಿದಾಗ ಧೈರ್ಯದ ಮಾತುಗಳನ್ನು ಕೊಟ್ಟು ಕಳುಹಿಸಿದವ ನಾನು. ರಣಕ್ಷೇತ್ರದಲ್ಲಿ ಹೀಗಾಗ್ತದೆ ಅಂತ ನಾನು ಭಾವಿಸಿರಲಿಲ್ಲ. ಇದನ್ನು ಕಾಣುವುದಕ್ಕೆ ನನಗಿನ್ನೂ ದೇವರು ಕಣ್ಣನ್ನು ಕೊಟ್ಟನೆ. ತಮ್ಮ ಹೇಳಪ್ಪ, ಮಾತಾಡು ಕಂದ. ನೀನಿಲ್ಲದೆ ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ? ನಿನ್ನಮ್ಮನಿಗೆ ನಿನ್ನ ಮಾತನ್ನು ಹೇಗೆ ಹೇಳಲಿ? ಕಲ್ಲ, ನಿನ್ನನ್ನು ಕಳೆದುಕೊಂಡು ನನಗೆ ಬದುಕೆ ಬೇಡ. ಚಿಂದಿ ಬೂದೆಗೆ ಬಿಡು ಬಿಡು ಮನಸ್ಸಿನ ಸಂಭವನ ಸಂಜೀವನ ಗೋಸುಗ ಪ್ರಿಯದಿ ಕಳು ಹಯ್ಯ ದ್ರೋಣ ಪರ್ವತಗೆ ವಾಯು ಸಂತವನ ಸಂಜೀವನ ಗೋಸುಗ ಪ್ರಿಯದಿ ಕಳು ಹಯ್ಯ ದ್ರೋಣ ಪರ್ವತಗೆ ಚಿಂತೆ ಪೂದೆಗೆ
ಅಳುತ್ತಾ ಇರುವೆ ರಾಮ. ದುಃಖವಂತ ಬರುತ್ತಾ ಇದೆ ಜಾಂಬವರೇ. ಅಯ್ಯೋ, ಅವನು ಅಡಿದಿರುವನೆಂದು ನೀನು ದುಃಖಿಸ್ತಾ ಇರುವೆ ರಾಮ. ಇಲ್ಲ ಇಲ್ಲ, ಲಕ್ಷ್ಮಣ ದೇವರು ಅಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಆ ರಾವಣನು ಅವನನ್ನು ವಧಿಸುವುದಕ್ಕೆ ಸಾಧ್ಯವಂತೆ ಹೇಳು. ಆದರೆ ಕಣ್ಣಿಗೆ ಕಂಡ ದೃಶ್ಯ ಸತ್ಯ ತಾನೇ. ನನ್ನ ಅಪ್ಪ ಇಲ್ಲ ಅವನ ಜೊತೆಯಲ್ಲಿ. ಇದ್ದಾನೆ? ಇಲ್ಲ, ಹೋಗಿದ್ದಾನೆ. ಇದ್ದಾನೆ, ಒಳಗಿಂದ ಇದ್ದಾನೆ, ನನಗೆ ಗೊತ್ತಾಗುದಿಲ್ಲ. ಈಗ ಮೂರ್ಛೆಗೊಂಡಿದ್ದಾನಷ್ಟೇ. ಅವನು ಉಳಿಬೇಕಂತಾದ್ರೆ, ಹೇಳ್ಬೇಕು ಅಂತಾದ್ರೆ ಇದ್ದಾನಲ್ಲ ನಮ್ಮ ಹನುಮಂತ, ಅವನನ್ನು ದ್ರೋಣ ಪರ್ವತಕ್ಕೆ ಕಳುಹಿಸು. ಅಲ್ಲಿಂದ ಸಂಜೀವಿನಿ ಕಡ್ಡಿಯನ್ನು ತಂದು ಅವನಿಗೆ ಸ್ಪರ್ಶ ಮಾಡಿದ್ರೆ ಹೇಳುತ್ತಾನೆ ರಾಮ, ಹೇಳುತ್ತಾನೆ. ಹೌದು ರಾಮ. ಪವನಾತ್ಮಜನೇ, ಒಂದು ಉಪಕಾರ ಮಾಡು. ಹೇಳಬಾರದು ಸ್ವಾಮಿ ಉಪಕಾರ ಏನು, ಹಾಗೆ ನಿಮ್ಮ ಸೇವೆ ಮಾಡುವುದಕ್ಕಾಗಿ ಇರುವ ನಾನು ಈ ಕ್ಷಣವೇ ದ್ರೋಣಾಚಲಕ್ಕೆ ಹೋಗಿ ಸಂಜೀವಿನಿಯನ್ನು ತಂದು ಆ ಲಕ್ಷ್ಮಣ ದೇವರನ್ನು ಬದುಕಿಸುವುದಕ್ಕೆ ನಾನು ಸಹಕಾರಿಯಾಗ್ತೇನೆ. ಜೈ ಶ್ರೀರಾಮ್. ಎಂದೇ ನನ್ನನ್ನು ಕೊಂಡಾಡ್ತಾ ಇದ್ದಾರೆ. ಈ ಕಾಲಕ್ಕೆ ರಾಮ ಸೇನೆಯನ್ನೆಲ್ಲವನ್ನೂ ಕೂಡ ಸರ್ವನಾಶ ಮಾಡ್ತಾ ಇದ್ದೇನೆ. ಈ ಕಾಲದಲ್ಲಿ ಮರ ಹಾರುವಂತಹ ಆ ಮಾರ್ಕಂಡ ಸಂಜೀವಿನಿಗಾಗಿ ಮುಂದಾಗಿದ್ದಾನೆ. ಈ ಕಾಲದಲ್ಲಿ ಉಪಾಯದಲ್ಲಿ ಯುದ್ಧವನ್ನು ಮಾಡಬೇಕು. ಹಾಗಾಗಿ ಇದ್ದಾರೆ ಯಾರವ, ನಮ್ಮ ಆಪ್ತವ ಕಾಲಲೇಬಿ, ಆತನ ಕಡೆ ಇತ್ತನೊಳಗೆ ಜಗವು ಮೆರವಂತೆ. ಸುಭದ್ರವಾದಂತಹ ಬದುಕನ್ನು ಕಟ್ಟಿಕೊಳ್ಳುವುದಕ್ಕೆ ಕಾರಣೀಭೂತನಾದವನು ಮೊಡೆಯಲಾದಂತಹ ರಾವಣೇಶ್ವರ. ಅದಕ್ಕಾಗಿ ಸದಾ ಕಾಲ ಆತನಿಗೆ ನಾನು ಋಣಿಯಾಗಿರ್ತೇನೆ. ಹಾಗೆಂದು ಕೇವಲ ಅಷ್ಟೇ ಅಲ್ಲ, ಒಂದು ಉದ್ಯೋಗವನ್ನು ನನಗಿಟ್ಟಿದ್ದಾನೆ. ಏನದು? ಆ ನನ್ನ ಉದ್ಯೋಗದ ಅಧಿಕಾರದ ಪರಿಧಿಯಲ್ಲಿ ಅವನಿಗೆ ಅನುಕೂಲಕರನಾಗಿ ವ್ಯವಹರಿಸ್ತಾ ಇದ್ದೇನೆ. ನಮ್ಮ ಬಲದ ವಿಚಾರವನ್ನು ಹೇಳುವುದಿದ್ರೆ ಹೇಗುಂಟು ನೋಡಿದಿರಾ? ವಿರೂಪಾಕ್ಷ, ವಿದ್ಯುತ್ಕೇಶಿ, ಕಾಲಕೇಶಿಯ ಮೊದಲಾದಂತಹ ಬಲುಭಟರು ಸದಾ ನನ್ನ ಅಪ್ಪಣೆಗಾಗಿ ಕಾಯ್ತಾ ಇದ್ದಾರೆ. ಮಾತ್ರವಲ್ಲ, ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ಈಶಿತ್ವ, ವಶಿತ್ವ ಎನ್ನುವ
ಅಷ್ಟ ಸಿದ್ಧಿಗಳನ್ನು ಬಲ್ಲಂತಹ ನನ್ನನ್ನು ಎದುರಿಸುವವರು ವರ್ತಮಾನದಲ್ಲಿ ಯಾರೂ ಇಲ್ಲ. ಮಧ್ಯರಾತ್ರಿಯ ಕಾಲ ಯಾರೋ ಬರುವ ಹಾಗಿದೆ ಅಲ್ಲ. ಯಾರು ಮಧ್ಯರಾತ್ರಿಯಲ್ಲಿ ಸನ್ಮಾನದೊಳವನೋಡನೆಂದ ಏನಯ್ಯ ದಶಕಂಠ ಮಧ್ಯರಾತ್ರಿಯಲ್ಲಿ ತುಮ್ಮಾನದೊಳೈದಂದ ಕೆಲಸ ಎಂದೇಳು ಮಧ್ಯರಾತ್ರಿಯ ಕಾಲ. ಹೌದು, ನನ್ನ ಮಂದಿರದ ಬಳಿಗೆ ಬಂದಿರುವೆ. ಒಳಕರದು ಉಚಿತಾಸನದಲ್ಲಿ ಕೊಂಡಿರಿಸಿದ್ದೇನೆ. ಹಾಗೆಂದು ನಿನ್ನ ಮುಖಾವಲೋಕನ ಮಾಡುವಾಗ ವಿಶೇಷವೇ ಹೌದು. ಕಂದಿ ಹೋಗಿದೆ ನಿನ್ನ ಮುಖ. ಹಾಗಿದ್ರೆ ಯಾವುದೋ ಒಂದು ಬೇಸರ ನಿನ್ನ ಮನವನ್ನು ಆವರಿಸಿದೆ ಎನ್ನುವುದೇ ಸ್ಪಷ್ಟ. ಹೌದು ಪ್ರಭುವೇ, ಏನು ಕಾರಣ ಇಲ್ಲಿಗೆ ಬಂದೆ? ನಿನ್ನ ಮನದ ದುಮ್ಮಾನಕ್ಕೆ ಏನು ಕಾರಣ ಹೇಳಬಾರದು. ಅವನ ಜೀವಿಸಲು ಸಂಜೀವನ ತರುವರೆ ಓ ಅವನ ಜೀವಿಸಲು ಸಂಜೀವನ ತರುವರೆ ಅಪ್ಪವನ ಸಂಭವ ದ್ರೋಣಗಿರಿಯ ಅಂತವ ಕಲ್ದಿ ತರಳಿ ಮುಂದಾಗಿ ರಾವಣೇಶ್ವರ, ಈ ರಾತ್ರಿ ಕಾಲದಲ್ಲಿ ಬರಬೇಕು ಅಂತ ಹೇಳಿ ಆದ್ರೆ ಬಲವಾಗಿರುವಂತಹ ಕಾರಣವಿದೆ. ಏನದು? ಅಯ್ಯ, ನಮ್ಮ ಶತ್ರುಗಳಾಗಿರುವಂತಹ ರಾಮನೊಂದಿಗೆ ಯುದ್ಧವನ್ನು ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಅವರ ಬಾಲ ಎಲ್ಲವೂ ಕೂಡ ತಲೆಗೊಳಿರಲಿದ್ದಾರೆ. ಸಂತೋಷದ ವಿಚಾರ. ಈ ಕಾಲದಲ್ಲಿ ಹನುಮ ಎಂಬವ ಸಂಜೀವಿಯನ್ನು ತರುವುದಕ್ಕಾಗಿ ಮುಂದಾಗಿದ್ದಾರೆ. ಅವನ ವಧೆಯಾಗಬೇಕು. ಆದಿನಾರಾಯಣವನು ನಿನ್ನಯ ಭೇದವು ಕೊಳ್ಳಾದಾತನಲ್ಲಿ ಮೇದಿನಿ ಸುತೆಯಾನಿತ್ತ ರಾಮಚಂದ್ರನ ಮೇದಿನಿ ಸುತೆಯಾನಿತ್ತ ರಾಮಚಂದ್ರನ ಪಾದವ ಮರೆಬೋದು ಬೇಗ ಆದಿನಾರಾಯಣನವನು ಕೇಳಿಲ್ಲಯ ಬೇಡವು ಕೊಳ್ಳಾದ ತನಲಿ ಮೇದಿನಿ ಸುತೆಯ
ನಿನ್ನ ಮೇಲೆ ಅಮಿತವಾದಂತಹ ಅಭಿಮಾನವನ್ನು ಹೊಂದಿದವನು ನಾನು. ಹಾಗಾಗಿ ನಿನ್ನ ಕುರಿತು ಅಲ್ಲ ನಮ್ಮ ಲಂಕೆಯ ಕ್ಷೇಮದ ಕುರಿತು ನಾನು ಆಡುವಂತಹ ಒಂದೆರಡು ಮಾತುಗಳನ್ನು ಅವತರಿಸಬೇಕು. ಪ್ರಭು ಸಾಮಾನ್ಯನಲ್ಲ. ವೇದ ಶಾಸ್ತ್ರಗಳಲ್ಲಿ ಪಾರಂಗತೆಯನ್ನು ಹೊಂದಿದಂತಹ ನೀನು ತಿಳಿಯದ್ದು ಏನೂ ಇಲ್ಲ. ಹಾಗಿದ್ದು ಕೂಡ ಯಾಕೆ ಹೀಗಾಡ್ತೀವಿ ಅರ್ಥವಾಗುತ್ತಾ ಇಲ್ಲ. ಆ ಶ್ರೀರಾಮಚಂದ್ರಮ ಸಾಮಾನ್ಯ ಮಾನವ ಎನ್ನುವುದಾಗಿ ನೀ ಭಾವಿಸಿದ ಹಾಗಿದೆ. ಖಂಡಿತವಾಗಿಯೂ ಅಲ್ಲ. ಆದಿ ನಾರಾಯಣನೇ ನರರೂಪಿನಿಂದ ಧರ್ಮೋದ್ಧಾರಕ್ಕಾಗಿ ಧರೆಗಿಳಿದ್ದಾನೆ. ಇದು ಜ್ಞಾನಿಗಳು ತಿಳಿದಂತಹ ವಿಚಾರ. ನಿನಗೆ ಯಾಕೆ ಅರ್ಥವಾಗಿಲ್ಲ ತಿಳಿತಾ ಇಲ್ಲ. ಪ್ರಭು ಈ ಕಾಲಕ್ಕೆ ವೇಧಿನಿ ಸುದ್ದೆಯನ್ನು ನೀ ತಂದಿರುವೆ. ಸರ್ವಥಾ ಅಪರಾಧ ಇದು. ಹಾಗೆಂದು ಮಾಡಿದಂತಹ ತಪ್ಪಿನ ಕುರಿತು ಅಪರಾಧಿ ಭಾವ ಬಂತು ಎಂದಾದರೆ ಅದನ್ನು ತಿದ್ದಿಕೊಳ್ಳುವುದಕ್ಕೆ ಅವಕಾಶ ಇದೆ. ಸೀತೆಯನ್ನು ಮರಳಿ ರಾಮಚಂದ್ರನ ಪಾದಗಳಿಗೆ ಒಪ್ಪಿಸಿ ಆತನಿಗೆ ಶರಣಾದ್ರೆ ನಮಗೆ ಬದುಕು ಇದೆ. ವಿಧವಾಗಿ ಪೂಜಿಸ್ತಾ ಇದ್ದಿ. ಅಯ್ಯ ನಾನೇನು ಸಾಮಾನ್ಯದವನಲ್ಲ. ಚಂದ್ರಹಾಸ ಖಡ್ಗವನ್ನು ಪಡೆದಂತ ವೀರಾದಿ ವೀರ ಪರಮೇಶ್ವರ ದೇವರನ್ನು ಮೆಚ್ಚಿಸಿದ್ದೇನೆ. ಹಾಗಿರುವಾಗ ನೀತಿಯ ಮಾತನ್ನು ಆಡ್ತಾ ಇದ್ದಿ. ಅಯ್ಯ ಹೇಳ್ತಿದ್ದೇನೆ, ಚಂದ್ರಹಾಸ ಖಡ್ಗ ಪ್ರಯೋಗಿಸ್ತೇನೆ. ನಿಮ್ಮ ಚಂದ್ರಹಾಸಕ್ಕೆ ಬಲಿಯಾಗುವುದಕ್ಕೆ ನಾವು ಸಿದ್ಧನಿಲ್ಲ. ಈ ಪೂರ್ವದಲ್ಲಿ ನಿಮ್ಮ ಮಾವನಾದಂತಹ ಮಾರೀಚ ನಿಮಗೆ ನಿತ್ಯ ಮಾತನ್ನು ಹೇಳಿದ. ಹಾಗೆಂದು ನಿಮ್ಮ ಕಾರ್ಯದಲ್ಲಿ ಸಹಕರಿಸಿ ಆತನ ಸ್ಥಿತಿ ಏನಾಯಿತು ಎನ್ನುವುದನ್ನು ತಿಳಿಸಿ ಹೇಳಬೇಕಾದ ಅವಶ್ಯಕತೆ ಇಲ್ಲ. ರಾಮನ ಬಾಣಕ್ಕೆ ಆಹುತಿಯಾಗಿ ಹೋದ ನನ್ನ ಸ್ಥಿತಿಯು ಹಾಗಾಗಬಾರದು ಎನ್ನುವ ಕಾರಣಕ್ಕಾಗಿ ಒಂದೆರಡು ಮಾತುಗಳನ್ನು ಆಡಿದೆ. ಆದರೆ ದೊರೆಯಾದಂತಹ ನಿಮ್ಮ ಕಾರ್ಯವನ್ನು ನಡೆಸುವುದಕ್ಕಾಗಿ ನನ್ನ ಈ ಪ್ರಾಣ ಹೋಯಿತು ಅಂತಾದರೆ ಅದಕ್ಕಿಂತ ಹೆಚ್ಚು ಸಂತೋಷ ನನಗೆ ಬೇರೆ ಯಾವುದಿಲ್ಲ. ಅಪ್ಪಣೆಯನ್ನು ಕೊಡಿ. ಅಯ್ಯ ವೀರಾವೇಶದ ನುಡಿಗಳನ್ನು ಕೇಳಿ ಬಹಳಷ್ಟು ಸಂತೋಷವಾಗುತ್ತಾ ಇದೆ. ಒಬ್ಬೆಟ್ಟಲಲ್ಲಿ ರಣವಿಲ್ಲವನ್ನು ನಿಂತಿದ್ದಾರೆ. ಹೋಗಿ ದಯಶೀಲನಾಗಿ ಬಾ.
ತೀರಿಸಬೇಕಾದ್ದು ನೃತ್ಯನಾಗಿ ನನಗೆ ಕರ್ತವ್ಯ. ಜಯ ಸಾಧನೆ ಹೇಗೆ? ಹೌದು, ದ್ರೋಣಾಚಲ ಇರುವುದು ಆ ಹಿಮವತ್ ಪರ್ವತದಲ್ಲಿ. ಸಿಂಧುವನ್ನು ಉತ್ತರಿಸಬೇಕು, ಅಲ್ಲಿಗೆ ಸೇರಬೇಕು. ಅಲ್ಲಿ ನಾನು ಮಾಡುವಂತಹ ಕಾರ್ಯ ಏನು ಮುಂದೆ ನಿರೀಕ್ಷಿಸಿ. ಮಾಯದಿವು ಚಂದದಿಂದಲೇ ತಪವ ರಕ್ಷಿಸುತ್ತಲವ ಶಿಷ್ಯ ವೃಂದವು ಕೂಡಿ ಢಾಂಬಿಕವೆತ್ತಿ ಮುನಿವೇಶದಿಂದ ಡಾಂಬಿಕವನೆತ್ತಿ ಮುನಿವೇಶದಿಂದ ಸಮೀರಜಂಬಹದರುಳು ನಾಸಿಕದಿ ಬೆರಳಿಟ್ಟು ನಾಸಿಕದಿ ಬೆರಳಿಟ್ಟು ನಾಸಿಕದಿ ಬೆರಳಿಟ್ಟು ಕುಳ್ಳಿ ನಾಸಿಕದಿ ಬೆರಳಿಟ್ಟು ಕೊಳ್ಳೇನು ಧರ್ಮೋ ಹಿ ಪರಮೋಲೋಕೆ ಧರ್ಮ ಸತ್ಯ ಪ್ರತಿಷ್ಠಿತ ಎಂಬಂತೆ ಈ ಜಗತ್ತಿಗೆ ಆಧಾರವಾದುದು ಧರ್ಮ. ಈ ಧರ್ಮವನ್ನು ನಾವು ರಕ್ಷಿಸಬೇಕು. ಧರ್ಮವು ರಕ್ಷಿತ ಧರ್ಮವನ್ನು ನಾವು ರಕ್ಷಿಸಿದ್ರೆ ಆ ಧರ್ಮವೇ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ ಲೋಕದ ಪ್ರಾಜ್ಞರೆಲ್ಲರೂ ಕೊಂಡಾಡುತ್ತಾ ಇದ್ದಾರೆ. ಈ ಪ್ರಪಂಚ ಎಂಬುದು ದ್ವಂದ್ವಾತ್ಮಕವಾಗಿದೆ. ಒಳಿತು ಕೆಡುಕು, ಕಷ್ಟ ಸುಖ ದುಃಖ ಇವುಗಳಿಂದ ಕೂಡಿದೆ. ನಾನೆಂತ ಹೇಳಿದ್ದು ನನಗೆ ಅರ್ಥ ಆಗಲಿಲ್ಲ. ನಾನು ಇಷ್ಟು ಮಾತಾಡಿದ್ದು ಯಾಕೆ? ವೇಷ ಮಾಡಿದ್ದಕ್ಕೆ ಬೇಕಾಗಿ. ನಮ್ಮ ಯೋಚನೆ ಏನು ಅಂತ ನಮಗೆ ಗೊತ್ತಿದೆ, ಇನ್ನೊಬ್ಬರಿಗೆ ಗೊತ್ತಾಗಬಾರದು. ನಮ್ಮ ಯೋಚನೆಯಂತೆ ಆತ ಈ ಕಡೆ ಬರ್ತಾ ಇದ್ದಾನೆ, ಅವನಿಗೆ ತಿಳಿಯದಂತೆ ನಾವಿಲ್ಲಿ ಧ್ಯಾನಾಸಕ್ತರಾಗಿ ಕುಳಿತುಕೊಳ್ಳೋಣ. ತಾಗೀರ್ಬಗದಳಿ ಖರ್ಜೂರ ದ್ರಾಕ್ಷಗಳ ಬಾಗಿರ್ಬಗದಳಿ ಖರ್ಜೂರ ದ್ರಾಕ್ಷಿಗಳ ಪೂಗ ಪುನ್ನಾಗ ಮೊದಲಾದ ವೃಕ್ಷಗಳಾದ ಮೊದಲಾದ ವೃಕ್ಷಗಳ ವೈರವಿಲ್ಲದೆ ಕುಣಿವ ಹೇಗೆ ವೈರವಿಲ್ಲದೆ ಕುಣಿವ ವಿವಿಧ ಮೃಗ ಕುಲವ ಊರ್ವಿಗತಿ ಚೋದ್ಯವಿಯ ಊರ್ವಿಗತಿ ಚೋದ್ಯವಿಯ ಊರ್ವಿಗತಿ ಚೋದ್ಯವಿಯ ಪಕ್ಷಿ ಸಂಕುಲವ ಊರ್ವಿಗತಿ ಚೋದ್ಯವಿಹ ಪಕ್ಷಿ ಸಂಕುಲವ ಪರಮ ಮುನೀಂದ್ರನೇ ಕರುಣದಿ ಲಾಲಿ
ಎನ್ನರಿಕೆಯ ಅತಿಮುದದಿ ಶ್ರೀರಾಮನೋಲೆಯ ಕಾರ ಹನುಮನಿಂದು ಯಾರು ಶ್ರೀರಾಮನೋಲೆಯ ಕಾರ ಹನುಮನಿಂದು ಕರವಾರನು ಜಗದೇ ಕರೆಬಾರೆಂದನು ಜಗದೇ ಜಗತ್ತಿನ ಪರಮ ಮುನೀಂದ್ರನೆ ಕರುಣಾದಿ ಲಾಲಿತೈ ಎನ್ನರಿಗೆ ಅಯನದಿ ಮುದದಿ ಮಹಾತ್ಮರೇ ಓಂ ಶಕ್ತಿ ನಮೋ ನಮಃ. ಶುಭಮಸ್ತು ಅದೆಂಥದ್ದು ಸ್ವಾಮಿ? ಶುಭಮಸ್ತು. ಅದೆಂಥದ್ದು ಶುಭ? ನಮ್ಮಂತ ಋಷಿಮುನಿಗಳ ಮಾತನ್ನು ವಿಮರ್ಶೆ ಮಾಡಬೇಡ. ನೀವು ಮಾತ್ರ ಹೀಗೆ ಮಾತಾಡುದ? ಇವರೆಲ್ಲ ಯಾರು? ಅವರಿಗೆ ಇನ್ನು ಉಪದೇಶವಾಗಬೇಕಷ್ಟೇ ನನ್ನ ಶಿಷ್ಯವರ್ಗ. ಉಪದೇಶ ಆದ ಮೇಲೆ ನಿಮ್ಮ ಹಾಗೆ ಆಧಾರ? ಕಾಲವನ್ನು ನಿರ್ಣಯಿಸುವುದಕ್ಕೆ ಆಗುವುದಿಲ್ಲ. ಸ್ವಾಮಿ, ಓ, ಮಹಾತ್ಮರಾದಂತಹ ತಮ್ಮಂತವರ ದರ್ಶನ ಎನ್ನುವುದು ಇದು ನಮ್ಮ ಪಾಲಿಗೆ ಯೋಗ ಎನ್ನುವ ಹಾಗೆ ಭಾವಿಸಬೇಕು. ನಾವು ಆವಾಗ ದರ್ಶನ ಕೊಡುವುದಿಲ್ಲ. ನಿಮ್ಮ ದರ್ಶನ ಯಾವಾಗ ಎಲ್ಲ ಉಂಟು ಸ್ವಾಮಿ? ನನಗೆ ಮನಸ್ಸಾಗುವಾಗ ದರ್ಶನ ಕೊಡುವುದು. ಒಂದು ವೇಳೆ ಬಿಡು ಉಂಟು ಅಂತಾದ್ರೆ ಏನು ಮಾಡ್ತೀರಿ? ನಾವು ಕಣ್ಣು ಮುಚ್ಚುವುದು, ಜ್ಞಾನಾಸಕ್ತರಾಗಿ ಕುಳಿತುಕೊಳ್ಳುವುದು. ಜ್ಞಾನಿಗಳು. ಹಾ. ಸ್ವಾಮಿ, ಓ. ಸರ್ವವನ್ನು ತ್ಯಾಗ ಮಾಡಿದವರು ನೀವೇನು ಅರ್ಥವಾಯಿತು? ಸರ್ವಸಂಗ ಪರಿತ್ಯಾಗಿ, ನಿಮ್ಮ ಉದ್ದೇಶ ಏನು? ಲೋಕ ಕಲ್ಯಾಣ. ಆಮೇಲೆ ಉಳಿದ ಸಮಯದಲ್ಲಿ ನಿದ್ದೆ, ಯಾರನ್ನು ನೋಡ್ಬೇಕು ಅಂತ ಆಶೆ ಉಂಟು ನಿಮಗೆ? ಭಗವಂತನ ಕಡೆ. ಹೌದಾ? ಹೌದು. ಸ್ವಾಮಿ, ಓ. ಒಳ್ಳೆಯ ಉದ್ದೇಶವನ್ನು ಇರಿಸಿಕೊಂಡು ಹಾ. ತಾವು ತಪಸ್ಸನ್ನು ಆಚರಿಸ್ತಾ ಇದ್ದೀರಾ. ಹಾ. ನಾನು ಈ ದಾರಿಯಲ್ಲಿ ಮುಂದೆ ಸಾಗುತ್ತಿರುವಂತಹ ಸಂದರ್ಭ ಹಾ. ಪಕ್ಕನೆ ನಿಮ್ಮ ದರ್ಶನವಾಯಿತು. ಹಾ. ಸ್ವಾಮಿ, ಓ. ನಾನು ಅನ್ಯನಲ್ಲ, ಮತ್ತೆ ನಾನು ಆಂಜನೇಯ. ಆಂಜನೇಯ. ಓ ಬಂದೆಯ ಹನುಮಂತ ಬಹಳ ಚಂದವಾಯಿತಯ್ಯ ಬಹಳ ಚಂದವಾಯಿತಯ್ಯ ಆ ಬಂದೆಯ ಹನುಮಂತ ಬಹಳ ಚಂದವಾಯಿತಯ್ಯ
ಪುಣ್ಯವಂತ ಆಯ್ತು ನನಗೆ. ಸಂತೋಷ. ನಿನಗಲ್ಲ, ನನಗೆ ಬಹಳ ಸಂತೋಷವಾಯ್ತಪ್ಪ. ಇವರನ್ನು ಕಣ್ಣು ಬಿಡಬಾರ್ದು ಏನು ಹಾಗೆ ನೀವೇನಾದ್ರೂ ಹೇಳಿದ್ದೀರಾ? ನಾನು ಹೇಳದೆ ನೀವು ಕಣ್ಣು ಬಿಡಬಾರ್ದು ಅಂತ ಹೇಳಿದ್ದೇನೆ. ಅವರು ಕಣ್ಣು ಮುಚ್ಚಿ ಕುಳಿತಿದ್ದಾರೆ. ಅವರು ಯಾವಾಗ ಕಣ್ಣು ಮುಚ್ಚಿಕೊಂಡೆ. ಹೌದಾ? ಹಾಗಂತ ಸಮಯ ಮೀರಿತು ನಿದ್ದೆ ಬರ್ತದೆ ಅಂತ ಕಣ್ಣು ಮುಚ್ಚಿದ್ದಲ್ಲ. ಇನ್ನೇನಾದ್ರೂ ಕಾರ್ಯಕ್ರಮ ಹೆಚ್ಚಿತ್ತ? ಹೆಚ್ಚಿರಲಿಲ್ಲ. ಅವರು ನಾನು ಹೇಳಿದ ವೇಳೆ ಹೇಳ್ತಾರೆ, ಹನುಮಂತ ನೀನು ನನ್ನ ಬಳಿಗೆ ಬಂದೆಯಾ? ನನ್ನ ಬಗ್ಗೆ ತಿಳಿದುಕೊಂಡಿದ್ದೀರಾ? ಏನು ತಿಳಿಯದೆ ಹನುಮಂತ ನೀನು ನನ್ನ ಬಳಿಗೆ ಬಂದೆಯಲ್ಲ, ಬಹಳ ಸಂತೋಷವಾಯಿತು. ನೀನು ಈಗಲೇ ಹೋಗುದಲ್ಲ, ಒಂದು ದಿವಸ ಇಲ್ಲಿದ್ದು ನಮ್ಮ ಉಪಚಾರವನ್ನು ಸ್ವೀಕರಿಸಿ ಆ ಬಳಿಕ ಹೋಗಿ. ನನ್ನ ಸ್ಥಿತಿಯನ್ನು ನೋಡಿದ್ದೀರಾ? ರಾಯ ರಾಘವ ಕಳುಹಿದ ಸಂಜೀವನವನ್ನು, ರಾಯ ರಾಘವ ಕಳುಹಿದ ಸಂಜೀವನವನ್ನು ತಾಯಂದು ದ್ರೋಣಾದ್ರಿಗೆ ಬಾಯಾರಲ್ಲಿಗೆ ಬಂದೆಯ, ಬಾಯಾರಲ್ಲಿಗೆ ಬಂದಿಯೇ ನನಗೆ ತೋಯವ ನೀಡೆನಗೆ. ಉಳಿಬೇಕೇನು ಹಾಗೆ ತಾವು ಕೇಳಿಕೊಳ್ಳಬಹುದು. ಆದರೆ ನನ್ನ ಸ್ಥಿತಿಯನ್ನು ಗಮನಿಸಿದ್ದೀರಿ. ಏನಾಗಿದೆ? ನಾನು ಕಾರ್ಯಾರ್ಥಿಯಾಗಿ ಬಂದವ. ಏನು ಕಾರ್ಯವು? ನೋಡೆಯ ಶ್ರೀರಾಮಚಂದ್ರಪ್ಪ ಅವ ಕಳುಹಿಕೊಟ್ಟ ಕಾರಣ ಇಲ್ಲಿವರೆಗೆ ಬಂದಿದ್ದೇನೆ. ಸಂಜೀವಿನಿ ಬೇಕು. ಆದರೆ ಈ ದಾರಿಯಾಗಿ ಬರುತ್ತಿರುವಾಗ ದೃಶ್ಯ ಬಾಯಾರಿಗೆ. ಹೌದು. ಓಹೋ, ನೀರಡಿಕೆ ಹಾ, ಆ ಬಾಯಾರಿಗೆ ಹೆಚ್ಚಾಗ್ತಾ ಇದೆ. ಹಾಗಾಗಿ ಸ್ವಲ್ಪ ನೀರು ಬೇಕು. ಓಹೋ, ಕುಡಿಯುವುದಕ್ಕೆ ಸಂಜೀವನ ಹುಡುಕಿಕೊಂಡು ಬಂದೆಯಾ? ಹುಡುಕಿದ ಪರಿಣಾಮ ನಿನಗೆ ತೃಷೆ, ಬಾಯಾರಿಕೆ. ನೀರು ಎಲ್ಲಿ ಸಿಗಲಿಲ್ವೇ ನಿನಗೆ? ಏನಲವನು ಕೃತಕಗಳನ್ನು ಗೈದೆಕೊಳ್ಳವನು ತೋರಿಸಿದ ನಾಥನು, ಮನದಣಿಯಲೋ ಜಲವನು ಕಂಗಳೆರಡನ್ನು ಮುಚ್ಚಿಕೊಂಡು ನೀನು ಬಂದ ಕಾರ್ಯವನ್ನು ಪೂರೈಸುವುದಕ್ಕೆ ಇದುವೇ ಸುಸಂದರ್ಭ. ಬಾಯಾರಿಕೆಯಾಗಿದೆ, ನೀರು ಕೇಳ್ತಾ ಇದ್ದ ಹನುಮಂತ. ಸ್ವಾಮಿ, ನಿನ್ನ ಸ್ಥಿತಿಯನ್ನು ಕಂಡು ನನಗೆ ಆಡುವುದಕ್ಕಾಗುವುದಿಲ್ಲ. ಸ್ವಲ್ಪ ತಡೀರಿ, ನಿನಗೆ ಸ್ವಲ್ಪ ಕೊಡ್ತೇನೆ ನಾನು. ಆ ಬಳಿಕ ಸುಧಾರಿಸಿಕೋ. ಆ ಬಾಯಾರಿಕೆಯನ್ನು ನೀಗುವುದಕ್ಕೆ ಬೇಕಾಗಿ ಇದು ಈ ನೀರನ್ನು ಕುಡಿ. ಕುಡಿದ ಮೇಲೆ ಮಾತಾಡ್ತೇನೆ. ಕುಡಿದ ಮೇಲೆ ಮಾತಾಡು. ಆಯಾಸಗೊಂಡವನು ನೀನು, ಕುಡಿಯಪ್ಪ ಕುಡಿ. ಸಾಕಾಗಲಿಲ್ಲ, ಬೇಕು ಇನ್ನು ಬೇಕು ನೀರು. ಅಲ್ಲ, ನೀನು ಇನ್ನು ಬೇಕು ಕೇಳ್ಬಹುದು. ನನ್ನಲ್ಲಿ ಇರುವುದೇ ಅಷ್ಟು. ಹೆಚ್ಚು ತಂದಿಡಬೇಕಿತ್ತು. ನಾವು ಹೆಚ್ಚು ಹೆಚ್ಚು ತಗೊಳ್ಳುವ ಅಭ್ಯಾಸವೇ ಇಲ್ಲ. ನಮ್ಮದು ಏನಿದ್ರು ಮಿತಿಯಲ್ಲಿ ಮಿತಿಯಲ್ಲಿ. ನಿಮಗೆ ಎಲ್ಲರಿಗೆ ಇಷ್ಟು ಸಾಕಾಗ್ತದ? ಅವರೆಲ್ಲ ತಗೊಳ್ಳುದಿಲ್ಲ. ಈಗ ನಾನು ಮಾತ್ರ. ನನಗೀಗ ಬೇಕಲ್ಲ. ಅಲ್ಲ, ನಿವಾರಣೆ ಆಗ್ಲಿಲ್ಲ. ಅಲ್ಲ, ನಿನಗೆ ಬೇಕು ಆಸೆ ಇರಬಹುದು, ನನಗೆ ಕೊಡುವುದಕ್ಕೆ ಶಕ್ತಿ ಬೇಕಲ್ಲ. ನಮ್ಮಲ್ಲಿ ಇಲ್ಲ ಅಂತ ಆದ್ರೆ ಇರುವವರ ಮನೆಯನ್ನಾದ್ರೂ ತೋರಿಸುವಂತಹ ಕ್ರಮ ಇದೆಯಲ್ಲ. ವಿಷಯ ಆದ್ರೂ ನೀರು ಉಂಟಾ ಎನ್ನುವ ಹಾಗೆ ತೋರಿಸಿದ್ರೆ ಸಾಕು. ನಿನಗೆ ನೀರು ನಾನು ತೋರಿಸ್ತೇನೆ, ಅದು ಇಲ್ಲಿ ಕೊಡುಕೊಂಡು ಹೋಗಬೇಡ. ನಾನಲ್ಲಿ ಕುಡಿಯುವುದು ಹೇಗೆ? ಕುಡಿಯುವುದು ಬೇಡ, ಅದಕ್ಕೆ ವ್ಯವಸ್ಥೆಯನ್ನು ನಾನೇ ಮಾಡ್ತೇನೆ. ನಾನು ಕೆಲವರಿಗೆಲ್ಲ ನೀರು ತೋರಿಸಿ ಕೊಟ್ಟಿದ್ದೇನೆಪ್ಪ. ಹಾಗೆ ಇಲ್ಲಿ ನೀರು ಹೇಳುವುದಿರಲ್ಲ ನೀವೆಯಾ? ಹೌದು.
ಏನೋ ಆ ಕೆಲಸಕ್ಕೆ ಇದ್ದವಂತ ತಿಳ್ಕೊಂಡೆ ನನ್ನನ್ನು. ಬಾಯಾರಿ ಬಂದವರಿಗೆ ನೀರು ಎಲ್ಲಿ ಉಂಟು ಅಂತ ನೋಡಿ ಹೇಳುವುದು ನೀವೇ. ನಾನೇ ಬೇರೆ ಯಾರಿಲ್ವಾ? ಬೇರೆ ಯಾರಿಲ್ಲ. ಈಗ ಆ ಸ್ಥಾನವನ್ನು ನನಗೆ ಕೊಟ್ಟಿದ್ದಾರೆ. ಈಗ ಹೇಳಿದವರು ಏನಾದ್ರೂ ನಿಮಗೆ ಕೊಡ್ತಾರಾ? ನಾನು ಆ ಅಪೇಕ್ಷೆ ಇಟ್ಟು ನಾನು ಮಾಡುವುದಲ್ಲ. ಪರೋಪಕಾರಾರ್ಥ ಇದಂ ಶರೀರ. ಸ್ವಾಮಿ ದೊಡ್ಡ ಮಾತುಗಳನ್ನು ಆಡಬೇಡಿ. ನಿನಗೆಲ್ಲಿ ಅರ್ಥ ನೀನು ಅಲ್ಲಿ ಕಲ್ತವನು ಸೂರ್ಯದೇವನಿಂದ ನನಗೆ ಅದನ್ನು ಕೇಳುವ ವ್ಯವಧಾನ ಇಲ್ಲ ಈಗ. ಯಾರಿಗೆ ನೋಡಲ್ಲಿ ಒಂದು ಕೊಳ ಕಾಣ್ತಾ ಉಂಟು. ಹಾಗೆ ಇರ್ಲಿಲ್ಲ. ಅದು ಹಾಗೆ ಇರ್ಲಿಲ್ಲ. ನಾನು ಎಷ್ಟು ಹುಡುಕಿದೆ ಹೌದು ಇರ್ಲಿಲ್ಲ. ಈ ಪರಿಸರದಲ್ಲಿ ಸುತ್ತಾಡಿದ್ದೇನೆ. ಇತ್ತು, ನಿನ್ನ ಕಣ್ಣಿಗೆ ಬೀಳಲಿಲ್ಲ. ಸ್ವಾಮಿ ಸುಳ್ಳು ಹೇಳಿ. ಆ ಕೊಳದ ಒಂದು ವಿಶೇಷತೆ ನಾನು ತೋರಿಸಿದ್ರೆ ಮಾತ್ರ ಇನ್ನೊಬ್ಬರಿಗೆ ಕಾಣುವುದು. ಈ ಕೊಳವು ನೀವು ಹೇಳಿದ ಹಾಗೆ ಕೇಳ್ತದ? ನಾವು ತಪಸ್ಸಿದ್ದೀಯವರಲ್ವೇ. ಓ, ಅಂತಹ ಸಾಮರ್ಥ್ಯ ನಿಮಗುಂಟು. ನಿನಗೆ ಕುಡಿಯುವುದಕ್ಕೆ ಆಸೆ ಉಂಟಲ್ಲ, ಎಷ್ಟು ಬೇಕಿದ್ರು ಕುಡಿ. ಪಾತ್ರೆ ವ್ಯವಸ್ಥೆ ಪಾತ್ರೆ ಇಲ್ಲ. ಆ ಕೊಳಕ್ಕೆ ಇಳಿಯುವುದು, ಮುಳುಗುವುದು, ಕಣ್ಣು ಮುಚ್ಚುವುದು. ಕಣ್ಣು ಮುಚ್ಚಿ ಆಗುವಾಗ ನೀನು ಕಣ್ಣು ಮುಚ್ಚುವುದು ಅಲ್ಲ. ನೀನು ಕಣ್ಣು ಮುಚ್ಚಿ ಆಗುವಾಗ ನೀನು ಎಷ್ಟು ನೀರು ಬೇಕೋ ಅಷ್ಟನ್ನು ಕುಡಿ, ಮನ ತೃಪ್ತಿ ಹೊಂದು. ಎಲ್ಲಿ ಸ್ವಾಮಿ ನೋಡಲಿಕ್ಕೆ ಅದು ಒಳ್ಳೆ ಕೊಳ. ಅಂತ ಕೊಳ ಎಲ್ಲಿ ಇರುವುದಕ್ಕೆ ಸಾಧ್ಯ ಇಲ್ಲ. ಆ ಕೊಳದಲ್ಲಿ ಸ್ನಾನವನ್ನು ಮಾಡಿದ್ರೆ ಮೈ ಮೇಲೆ ಏನಾದ್ರೂ ರೋಗ ರುಜಿನಗಳಿದ್ರೆ, ಮಾಡಿದ ಪಾಪ ಇದ್ರೆ ಅವೆಲ್ಲವೂ ದೂರವಾಗುತ್ತದೆ. ನಿಮ್ಮದೆಲ್ಲ ಗುಣ ಆಗುತ್ತೆ ಅದರಲ್ಲಿ ಉಂಟು. ಅದರಲ್ಲೇ ಗುಣ ಆದ. ಅದರಲ್ಲಿ ಗುಣ ಆದಲ್ಲ, ನಾವು ಹೇಳಿದ ಆ ಬಳಿಕ ಔಷಧಿಯ ಪ್ರಮೇಯುಳತ್ತ ಕೊಳ, ಅದು ಔಷಧಿಯ ಗುಣ ಉಂಟು. ಹಾಗಾಗಿ ಆಂಜನೇಯ ಅಲ್ಲಿಗೆ ಹೋಗುವುದಕ್ಕೆ ದಾರಿ ನಾನು ತೋರಿಸ್ತೇನೆ. ಇಲ್ಲಿ ಹೋಗು, ಆ ಕೊಳಕ್ಕೆ ಇಲ್ಲಿ ಮುಳುಗು. ಆಯ್ತು, ಕಣ್ಣು ಮುಚ್ಚು, ನೀರು ಕುಡಿ. ನೀವು ಧ್ಯಾನ ಮಾಡ್ತಾ ಇದ್ದದ, ನಿದ್ದೆ ಮಾಡ್ತಾ ಇದ್ದದ? ಯಾರು ಬರ್ತಾರೆ ಹೇಳಿದ್ರಿ, ಬಂದು ಹೋಗಿ ಆಯ್ತು. ನಿಮಗೆ ಗೊತ್ತಾಗ್ಲಿಲ್ವೋ? ನೀವು ಧ್ಯಾನದಲ್ಲಿ ಕುಳಿತಿದ್ದೀರಿ. ಇದು ಸರಿಯಾದ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಕುಡಿಯುವುದಕ್ಕೆ ನೀರಿನ ಕೊಳವನ್ನು ತೋರಿಸಿದ್ದೇನೆ. ಆ ಚಂದವನ್ನು ನಾವು ಕಾಣುತ್ತಾ ಇರುವ ಅಕ್ಷಿಗಳ ಮುಚ್ಚಿಯೇ ನೀರು ಕುಡಿಯುವ ಸಮಯದ ಒಂದು ಹೆಣ್ ಮೊಸಳೆ ಆ ಬಂದು
ಕೋರಲಾವತಿಯಲ್ಲಿ ಒಂದು ಕಪಾಟ ಸರೋ ಹೇಗೆ ಸೃಷ್ಟಿ ಆಯ್ತು ಅಂತ ನನಗೆ ಗೊತ್ತಾಗ್ತಾ ಆಗುದಿಲ್ಲ. ಕಾರಣದೊಳಗಿದ್ದೆ ನಾನು, ಒಂದು ನೀರೊಳಗೆ ಬಿದ್ದೆ. ಇಲ್ಲಿ ಯಾರು ಅಂತ ನೋಡಿದ್ರ ಇಲ್ಲಿ ಯಾರಿಲ್ಲ. ಮಕರಿಯಾದಂತ ನಾನೊಬ್ಬಳೇ ಇದ್ದೇವೆ. ಯಾಕೆ ಹೀಗಿದ್ದೇವೆ? ನನ್ನ ಹಿಂದೆ ಮುಂದೆ ಯಾರು ಇಲ್ವೇ? ಬಂಧುಗಳು ಕಾಣುವುದಿಲ್ಲ, ಮಿತ್ರರು ಕಾಣುವುದಿಲ್ಲ, ತಂದೆ ತಾಯಿಗಳು ಕಾಣುವುದಿಲ್ಲ. ಹೇಗೆ ಏನಾಯ್ತಂತೂ ನನಗೊಂದು ಅರ್ಥ ಆಗುದಿಲ್ಲ. ಏನಾಗಲಿ ನಾನೆಲ್ಲ ದಳಗಿದ್ದಂತ ಈ ಸಮಯದಲ್ಲಿ ನಾನು ಸಂತೋಷವಾಗಿರ್ಬೇಕಂತಾಯ್ತು. ಆದ್ರೆ ಏನು ಮಾಡುದು, ಬಿಸಿಲಲ್ವಾ, ನೀರಲ್ಲಿ ದಳಗಿದ್ದೆ. ಒಮ್ಮೆಲೆ ನೀರು ಅಪ್ಪಳಿಸಿದ್ದಲ್ಲ. ಏನಿದು ನೀರೊಳಗೆ ಯಾರು ನಂಬಿಕಿತ್ತು ಅಂತ ನೋಡಿದಾಗ ಒಂದು ಮಂಗ, ಈ ಮರ್ಕಟ ಕಾಣಕ್ಕಿಂತ ಆತ ನೀರೊಳಗೆ ಹುಟ್ಟಿದ್ದಾಳೆ. ನೋಡಿದ್ರ ಬಾಯಾರಿಕೆ ಇದ್ದಾಗಿ ನೀರನ್ನೆಲ್ಲ ಬತ್ತಿಸ್ತಾ ಇದ್ದಾಳೆ. ನೀರೆಲ್ಲ ಖಾಲಿ ಆಯ್ತು. ಇನ್ನು ಏನಂತ ಯೋಚನೆ ಮಾಡುದು. ಈ ನೀರಿನ ಮುಟ್ಟಿದ್ದೆ ನಾನು ಬಳಿದ್ದೇನೆ ಎಂಬುದನ್ನು ತಿಳಿಯಬೇಕಿತ್ತು. ಮಕರಿಯಾದಂತ ನನ್ನಲ್ಲಿ ಕೇವಲ ನೀರನ್ನು ಕುಡಿದಕ್ಕಾಗಿ ಬಂದಾಗಿದೆ. ನಿನಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು. ಅದಕ್ಕಾಗಿ ನಿನ್ನನ್ನು ತೀರ್ಥ
ತಿನ್ನುವುದಕ್ಕಾಗಿ ಮುಂದುವರಿತಾ ಇದ್ದೀವಿ. ಹೌದು. ಆದರೆ ನಿನಗೆ ತಿನ್ನುವುದಕ್ಕೆ ಬೇಕಾದಂತಹ ವ್ಯವಸ್ಥೆಗಳು ಈ ಸರೋವರದಲ್ಲಿವೆ. ಇಲ್ಲಿರುವಂತಹ ಜಲಚರಗಳನ್ನು ಹಿಡಿದು ತಿನ್ನಬಹುದಿತ್ತು. ಆದರೆ ನಿನ್ನನ್ನು ಕಂಡಾಗ ವಿಚಿತ್ರ ಅನ್ನಿಸ್ತಾ ಇದೆ. ಇಷ್ಟರವರೆಗೆ ಮೊಸಳೆ ಉಂಟು ಎನ್ನುವುದನ್ನು ನಾವು ಕೇಳಿದ್ದೇವೆ. ಆದರೆ ಮಾತಾಡುವ ಮೊಸಳೆಯನ್ನು ಕಂಡದ್ದು ಇದು ಪ್ರಥಮ. ಅದು ಆಶ್ಚರ್ಯ. ನೀರನ್ನು ಕುಡಿಯುವಂತಹ ಸಂದರ್ಭ ನನ್ನನ್ನು ತಡೀತಾ ಇದೆಯಲ್ಲ, ಒಂದು ವೇಳೆ ತಡೆಯುವುದಕ್ಕೆ ನೀನು ಬಂದೆ ಅಂತ ಆದ್ರೆ ನಿನ್ನನ್ನು ಹಿಡಿದು ನೆಲಕ್ಕೆ ಅಪ್ಪಳಿಸಿ ಮುಂದುವರಿಸಿ. ನೀರೊಳಗೆ ಸೇರಿದಲ್ಲದೆ ನೀರಿನನ್ನು ಕುಡಿದದ್ದಲ್ಲದೆ ನನ್ನನ್ನೇ ಕೊಡೋದಕ್ಕಾಗಿ ಮುಂದಾಗ್ತಾ ಇದೆಯಾ? ಹೌದು. ನೀನು ಹೇಳು. ನಿನ್ನಂತವರು ಬಹಳಷ್ಟು ಮಂದಿ ಬಂದ್ರು ಕೂಡ ಯಾರನ್ನು ಬಿಡಲಾರೇನು? ನಿನ್ನನ್ನು ಪುಡಿ ಪುಡಿ ಮಾಡಿ ನಿನ್ನನ್ನು ತಿನ್ನಲಿಕ್ಕೆ. ಅರಸಿ ಕೇಳೇನೋ ಆಶ್ಚರ್ಯ, ಹನುಮನ ಚರಣ ಸೋಕಲ್ಕ ಶರೀರವು, ಹನುಮನ ಚರಣ ಸೋಕಲ್ಕ ಶರೀರವು ತೊರೆದು ಗಗನದಿ ದಿವ್ಯ ನಾರಿಯ ರೂಪವನ್ನು ತಾಳ್ದು ತೊರೆದು ಗಗನದಿ ದಿವ್ಯ ನಾರಿಯ ರೂಪವನ್ನು ತಾಳ್ದು ಮಿರುಪ ಸರ್ವಾಭರಣ, ಮಿರುಪ ಸರ್ವಾಭರಣ ಭೂಷರನ ಮುಂಗೈ ಅರಗಿಣಿ, ಭೂಷರನ ಮುಂಗೈ ಅರಗಿಣಿ ಆ ತರದಲ್ಲಿ ಹರುಷದಿವು ಕೈ ಮುಗಿದು ಪವನದ ಗೆದ್ದಳ ಕಾಂತೆ, ಪವನದ ಗೆದ್ದಳ ಕಾಂತೆ ಆಶ್ಚರ್ಯವಾಗುತ್ತಾ ಇದೆ. ಒಮ್ಮಿಂದೊಮ್ಮೆಗೆ ಮುಷ್ಟಿ ಹಿಡಿದು ಬಡಿದಂತಹ ಸಂದರ್ಭ ಮಕರಿ ರೂಪ ಮಾಯವಾಗಿ
ನಾರಿಯೋರ್ವಳು ನನ್ನ ಕಣ್ಣ ಮುಂದೆ ಗೋಚರಿಸ್ತಾ ಇದ್ದೀಯ. ನೀನು ಯಾರು? ನಿನ್ನ ಹೆಸರೇನು? ಯಾಕೆ ನನಗೆ ನಮಸ್ಕರಿಸ್ತಾ ಇದ್ದಿ ಹೇಳುವೆಯ? ಜಯ ಜಯ ಜನಕೇಂದ್ರ ಜಯ ಜಯ ಜನಕೇಂದ್ರ जानकीन्द्र प्रिया पदर बिंद मधुकरा ಜಯ ಜಯ ಜನಕೇಂದ್ರ ಪ್ರಿಯ ಪದಾರವಿಂದ ಮಧುಕರ भय विनाश भय ನಯದುಳಿದನು ಲಾಲಿಸಯ್ಯ ನಯದೋಳಿದನು ಲಾಲಿಸಯ್ಯ ಜಯ ಜಯ ಜನಕೇಂದ್ರ ಪ್ರಿಯ ಪದಾರವಿಂದ ಮಧುಕರ ಭಯ ನಯದೊಳಿದನು ಲಾಲಿಸಯ್ಯ ಅನುನಯದೊಳಿದನು ಲಾಲಿಸಯ್ಯ ಜಯ ಜಯ ಲಾಲಿಸಯ್ಯ ಜಯ ಜಯ ಸರಸ
ರಾಮ ರಾಮ ಶ್ರೀರಾಮಚಂದ್ರ ಅಯೋಧ್ಯೆಯಲ್ಲಿದ್ರೂ ಇಂತಹ ಒಂದು ಸ್ತುತಿ ಖಂಡಿತ ಕೇಳುತ್ತದೆ. ಅಂತಹ ಒಂದು ಸ್ವರ ಮಾಧುರ್ಯ. ವಾನರೇಂದ್ರ, ಇದು ನಿನ್ನ ಚರಣಾರಗಳಿಗೆ ವಂದಿಸಿಕೊಳ್ಳುತ್ತಾ ಇದ್ದೇನೆ. ನಾನು ದೇವಲೋಕದ ಅಪ್ಸರೆಯಾಗಿದ್ದೇನೆ. ದೇವಲೋಕದ ಅಪ್ಸರ ಕನ್ಯೆ? ಹೌದು. ಆದ್ರೆ ಈ ಹೊತ್ತಿಗೆ ನಿನ್ನ ಪಾದದ ಬಳಿಯಲ್ಲಿರುವುದಕ್ಕೆ ಕಾರಣವಿದೆ. ಏನು? ಈ ಹಿಂದೆ ಮುನಿ ಶಾಪದಿಂದ ನಾನು ಮಕರಿಯಾಗಿ ನೀರಿನಲ್ಲಿದ್ದೆ. ಆ ಹೊತ್ತಿಗೆ ನನ್ನ ಶಾಪ ವಿಮೋಚನೆ ಹೇಗೆ ಅಂತ ಕಣ್ಣೀರಿಟ್ಟು ಕೇಳಿದುಕೊಂಡ ಸಂದರ್ಭದಲ್ಲಿ ಮುನಿಗಳಾಡಿದಂತಹ ಮಾತು, ಮುಂದೊಂದಿನ ಈ ನೀರಿಗೆ ಹನುಮ ಬಂದು ಸ್ಪರ್ಶ ಮಾಡಿದಂತಹ ಹೊತ್ತಿಗೆ ನಿನ್ನ ಶಾಪ ವಿಮೋಚನೆ ಆಗ್ತದೆ, ನಿನಗೆ ಮರುಜನ್ಮ ಸಿಗುತ್ತದೆ. ಹಾಗೆ ನಿನ್ನ ಪಾದ ಸ್ಪರ್ಶದಿಂದ ನಾನು ಮತ್ತೆ ಪುನರ್ಜನ್ಮವನ್ನು ಪಡೆದಿದ್ದೇನೆ ತಂದೆ. ಇಷ್ಟರವರೆಗೆ ಮಕರಿಯಾಗಿದ್ದಂತಹ ನೀನು ನಿಜ ರೂಪದಿಂದ ಕಾಣಿಸಿಕೊಂಡಿದ್ಯಾ? ಹಾಗಿದ್ರೆ ಮತ್ತೆ ಸ್ವರ್ಗಲೋಕವನ್ನು ಸೇರಿಕೊಳ್ಳುವುದಕ್ಕೆ ನೀನು ಕಾತರಳಾಗಿದ್ದಿ. ಸತ್ಯ. ಸರಿ, ಆಮೇಲೆ ಈ ಹೊತ್ತಿಗೆ ಧನ್ಯಳಾದೆ. ಆದ್ರೂ ನಿನಗೊಂದು ಎಚ್ಚರವನ್ನು ನೀಡುತ್ತಾ ಇದ್ದೇನೆ. ಏನದು? ನಮ್ಮವರು ಎಂಬುದಾಗಿ ಅಲ್ಲಿ ಕಾಣುತ್ತಿರುವಂತಹ ಋಷಿಗಳ ಬಳಿಗೆ ನೀನು ಹೋಗುತ್ತಾ ಇದ್ಯಾ? ಅವರೇ ನೀರು ತೋರಿಸಿದವರು ನಮಗೆ. ಹೌದು, ಮಾತನಾಡುತ್ತಾ ಇದ್ಯಾ. ಆದ್ರೆ ನೀನು ಅವರನ್ನು ಧೈರ್ಯದಿಂದ ನಮ್ಮವರೆಂಬುದಾಗಿ ನಂಬಿಕೊಳ್ಳಬಾರದು. ಅವರು ಸನ್ಯಾಸಿಗಳು. ಸನ್ಯಾಸಿಗಳು ಹೌದು, ಆದ್ರೆ ನಿಜವಾದ ಸನ್ಯಾಸಿಗಳಲ್ಲ. ಅಂದ್ರೆ ಕಪಟ ಮುನಿಗಳವರು. ಯಾಕೆ ಬೇಕಾಗಿ? ನಿನ್ನನ್ನು ವಂಚಿಸೋದಕ್ಕೆ ಬೇಕಾಗಿ, ನಿನ್ನನ್ನು ಮೋಸದಿಂದ ಕೊಲ್ಲುವುದಕ್ಕೆ ಬೇಕಾಗಿ ಕಾಲನೇಮಿಯ ಈ ರೀತಿಯಾಗಿ ಮಾಡಿದಾನೆ. ನನ್ನನ್ನು ಯಾರಿಂದಲೂ ಕೊಲ್ಲುವುದಕ್ಕಾಗುವುದಿಲ್ಲ ಬಿಡು. ಹಾಗೆ ಅಂತ ನನಗೆ ತೊಂದರೆಯನ್ನು ಕೊಡಬೇಕು ಅಂದ್ರೆ ಬಂದಂತಹ ನಾನು ಹೆಚ್ಚು ಕಾಲ ಇಲ್ಲೇ ಉಳಿಯಬೇಕು, ನಾನು ಬಂದಂತಹ ಕಾರ್ಯ ಪೂರ್ಣವಾಗಬಾರದು ಎನ್ನುವಂತಹ ದುರುದ್ದೇಶ ರಾಕ್ಷಸರಾದಂತಹ ಅವರು ಮಾಯಾ ರೂಪದಿಂದ ನನ್ನನ್ನು ವಂಚಿಸುವುದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅವರಿಗೆ ತಕ್ಕುದಂತಹ ಶಾಸ್ತ್ರ ಮಾಡ್ತೇನೆ. ಇದು ನೀನು ಸ್ವರ್ಗವನ್ನು ಸೇರಿಕೊ. ಯಾರ ಕುರಿತಾಗಿ ತಪಸ್ಸು ಮಾಡುದು? ಪರಶಿವನ ಕುರಿತಾಗಿ. ಮಹೇಶನ ಕುರಿತಾಗಿ. ಅಯ್ಯೋ, ಹೇಳಬೇಡ. ಒಮ್ಮೆ ಕಣ್ಣು ಬಿಡಿ. ಯಾಕೆ ಬಿಡುದಿಲ್ಲ? ಧ್ಯಾನ ಸತ್ತ ವಿಮರ್ಶೆ ಮಾಡಬೇಡ. ಎಳಿಬೇಡ. ಎಳು ಗಡ್ಡ. ಇದು ಬಂದ ಗಡ್ಡವ ಕಟ್ಟಿದ ಗಡ್ಡವ? ಹಾಗೆ ಕಾಣ್ತದ ನನಗೆ. ಕಟ್ಟಿದ ಹಾಗೆ ಕಾಣ್ತಾ ಉಂಟು. ಇಲ್ಲ, ಬಂದ ಗಡ್ಡವೇ. ನೋವಾಗ್ತದೆ. ಹೌದಾ? ಬಿಡು. ಈ ಕಡೆಯಿಂದ ನೋವಾಗ್ತದ? ಹೌದು. ಈ ಕಡೆಯಿಂದ ಎಳಿತಾ ಯಾರದು? ಗಡ್ಡಕ್ಕೆ ಕೈ ಹಾಕಿ ಎಳಿವು. ನಾನು ಆಂಜನೇಯ. ನಿನಗೆ ಈ ಸಲ ಒಂದು ಸನ್ಮಾನ ಮಾಡಬೇಕು ಅಂತ ಉಂಟು. ಹನುಮಂತ, ಸದ್ಯಕ್ಕೆ ನನಗೆ ಸನ್ಮಾನವೇ.
ಅಲ್ಲ ನೀನು ಹನುಮಂತನೇ. ಹನುಮಾನ ನಿನಗೊಂದು ಪ್ರಶಸ್ತಿ ಕೊಡುವುದು ಅಂತ ಬೇಡವಾ? ಬೇಡ. ಈ ಬೇಡ ಬೇಡ ಎಂದು ಹೇಳುವವರಿಗೆ ಕೊಡ್ಬೇಕು ಗೊತ್ತಾ? ಬೇಡ, ನನಗೆ ಬೇಡ. ಎಂತದು? ಈಗ ನೀನು ಮುನಿ ಅಲ್ವಾ? ಹೌದು. ನೀವೆಲ್ಲ ನಿನ್ನ ಶಿಷ್ಯರು? ಎಲ್ಲ ಶಿಷ್ಯವರ್ಗ. ಹೌದಾ? ನೀನು ಹನುಮಂತನೇ. ಹೌದು. ಅಯ್ಯೋ ನನ್ನ ಪ್ರಾರಬ್ಧವೇ. ಒಳಗ ನಾನು ತೋರಿಸಿದ್ದೆ. ನಿಜವಾದ ಸನ್ಯಾಸಿ ಎನ್ನುವಂತಹ ಭಾವನೆಯಿಂದ ಕಾವಿ ವಸ್ತ್ರವನ್ನು ಕಟ್ಟಾಕ್ಷಣ ನೀನ ಎಂತದು ಪರಮ ಪುನೀತ ಪಾದ ಮತ್ತೊಂದು ಪರಮ ಪವಿತ್ರ ಪಾದ ಎನ್ನುವ ಹಾಗೆ ಆ ಕಾಲು ಹಿಡಿದೆಯಲ್ಲ, ಗೊತ್ತಾಯ್ತು. ನೀನು ನೀರು ಕುಡಿಲಿಲ್ವಾ? ನೀರು ಕುಡಿಲಿಲ್ಲ. ನೀರು ಕುಡಿಲಿಲ್ಲ. ಮತ್ತೆ ಬಾಯಾರಿಕೆ ಅಂತ ಹೇಳಿಕೆ. ನಾನು ನೀರು ಕುಡಿದಿದ್ದೇನೆ, ಆದ್ರೂ ಬಂದಿದ್ದೇನೆ ಮೇಲೆ. ಅದೇ ಆಶ್ಚರ್ಯ ಆಗುದು. ಗೊತ್ತಾಯ್ತಾ? ನೀನು ಬಂದದ್ದು. ನೀನು ನಿಜವಾದ ಸನ್ಯಾಸಿಯೇ ಹೇಳು. ಹೌದು. ಹೌದಾ? ಪಾಪ ಕಟ್ಟಿಕೊಳ್ಳಬೇಡ. ಉನ್ನತ ಸನ್ಯಾಸಿಗಳು ಹುಡುಗ ನನ್ನ ಮಾಯೆಯನ್ನು ಹರಿದೆ ಇಷ್ಟಕ್ಕೆ ಬಿಡುವಾರೆ ನಿನ್ನ ಶಿರವನ್ನು ಚಂಡ
ಅಪಹಾರ ಮಾಡಿದ. ಆ, ಅವನಿಗೆ ಬೆಂಬಲಿಗರಾದಂತಹ ನೀನು ಆ, ಸನ್ಯಾಸಿ ವೇಷವನ್ನು ಮಾಡಿ ನಮ್ಮನ್ನು ವಂಚಿಸುವುದಕ್ಕೆ ತೊಡಗಿದೆ. ನಮಗೆ ದಾರಿ ಯಾವುದು ಆಗುತ್ತದೆ, ಗುರಿ ಸೇರುವುದು ಮುಖ್ಯ. ನಿಮ್ಮ ತಂತ್ರಗಾರಿಕೆ ಯಾವುದಿದ್ರೂ ಕೂಡ ಆ, ಅದನ್ನು ಕ್ಷಣ ಮಾತ್ರದಲ್ಲಿ ಆ, ಭೇದಿಸುವಂತಹ ಸಾಮರ್ಥ್ಯ ಆ, ನನಗಿದೆ. ಓಹೋ, ಇನ್ನಾದರೂ ಆ. ಒಳ್ಳೆಯವನಾಗಿ ಬದುಕುತ್ತೀಯ ಸಾಹಿತ್ಯ. ಆ, ಕಾಮದೇವಿ ಸಾಮಾನ್ಯ ಎನ್ನುವುದಾಗಿ ಭಾವಿಸಬೇಡ. ಅಣಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವ, ಆಕಾಶ ಗಮನವನ್ನು ಬಲ್ಲವ. ನಿಮ್ಮ ಎಷ್ಟೇ ಅಷ್ಟಸಿದ್ಧಿಗಳಿದ್ದರೂ ಕೂಡ ಆಹಾ. ನಾನ್ಯಾರು, ನನ್ನ ಸಾಮರ್ಥ್ಯ ಏನೆನ್ನುವುದು ನಿನಗೆ ಗೊತ್ತಿದೆಯಾ? ನಾನು ನೀನ ಎನ್ನುವುದನ್ನು ಧುರದಲ್ಲಿ ನನ್ನ ಬಗ್ಗೆ ನೀನು ಅರಿತುಕೊಂಡದ್ದು ಆ, ಬಹಳಷ್ಟು ಕಡಿಮೆ ಎನ್ನುವ ಹಾಗೆ. ತಿಳಿದಿದೆ ನಿನ್ನ ಬಗ್ಗೆ. ಎಂಥದ್ದು ತಿಳಿದದ್ದು? ಏನು ಹೆಚ್ಚು ನೀನದು? ನಾನು ಹೆಚ್ಚು ಹೆಸರು ಬಂದದ್ದು ಈ ಕ್ಷೇತ್ರದಲ್ಲಿ, ಗೊತ್ತುಂಟಾ? ಹೌದಾ? ಅದನ್ನು ಮರಿಬೇಡ. ಆಹಾ. ನಾನು ಏನೆಲ್ಲ ಮಾಡಿದ್ದೆ? ಏನು ಮಾಡಿದ್ದಿ? ಲಂಕೆಯನ್ನು ಪ್ರವೇಶ ಮಾಡುವ ಮೂಲಕ ಆ. ಸೀತೆಯ ಇರವನ್ನು ಆ. ತಿಳಿಸಿದವ ನಾನಾಗಿದ್ದೇನೆ. ಆಹಾ. ಅಶೋಕವನ್ನು ಸಾನಹಾನಿಗೊಳಿಸಿದವ ನಾನಾಗಿದ್ದೇನೆ. ಆ. ಇಂತಹ ಸಮರ್ಥ ಆ. ಆಂಜನೇಯನ ಮುಂದೆ ನೀನು ಬಾಲ ಸುಟ್ಟದ್ದನ್ನು ಯಾಕೆ ಬಿಟ್ಟದ್ದು? ಬಾಲ ಸುಟ್ಟದ್ದು ಮತ್ತೆ ಬಾಲ ಸರಿಯಾಗಿದೆ ನೋಡಿ. ಅದು ಮತ್ತೆ ಅಲ್ವಾ? ನಿನ್ನ ಅಪ್ಪನ ಮೀಸೆ ಸುಟ್ಟದ್ದು ಅದು ಮತ್ತೆ ಹುಟ್ಟಿಕೊಂಡಿದೆ. ಹೌದಾ? ಹಾ. ಹೌದಾ? ಹಾ. ಹುಟ್ಟಿಕೊಂಡಿದ್ದ. ಹೌದೌದು. ಸಮಸ್ತ ದಾನವ ಸೇನೆಯನ್ನು ಹಾ. ನಿರ್ನಾಮ ಮಾಡುವಾಗ ಹಾ. ಕೈ ತಡಿ ಉರಿ ಯಾರಿದ್ದ? ಬಾ ನೋಡು.
ಶರಂಗಳೋ ಎದ್ದು ಲಕ್ಷ್ಮಣ ಧನುಚರಂಗಳ ಧನುಜರಂಗಳ ತಿತ್ತುತ್ತಿರೆ ಸಂತೋಷ ಚರದಿಯೋ ಅತಿದಮ್ಮನ ಬಾರೇನುತ್ತಲಿ ಮುದ್ದುಗೈದನು ಬರದನಿಯೇ ಲಕ್ಷ್ಮಣ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಒಡ ಹುಟ್ಟನ್ನು ಎಂದೂ ಕಳೆದುಕೊಂಡ್ರೆ ಮರಳಿ ಪಡೆಯುವುದಕ್ಕೆ ಸಾಧ್ಯವಿಲ್ಲ. ಆದರೆ ಹನುಮಂತನ ಸಾಹಸದಿಂದಲಾಗಿ ನಿನ್ನನ್ನು ಪುನರಪಿ ಪಡೆದುಕೊಳ್ಳುವ ಯೋಗ ಭಾಗ್ಯ ನನಗೆ ಪ್ರಾಪ್ತವಾಯಿತು. ಸಂತೋಷಕರವಾದಂತಹ ಗಳಿಗೆಯಾದರೂ ನಮಗೆಲ್ಲರಿಗೂ ಮಂಗಳವನ್ನುಂಟು ಮಾಡಿದ ಈ ಶುಭ ಗಳಿಗೆ ನಮ್ಮ ತಂದೆ ತಾಯಿ ಬಂಧು ಬಳಗ ಎಲ್ಲವೂ ಶ್ರೀರಾಮನ ಸೇವೆಗೆ ಎನ್ನುವ ಹಾಗೆ ಭಾವಿಸಿ ಧನ್ಯತಾ ಬದುಕಿನಲ್ಲಿ ಸಾರ್ಥಕತೆಯನ್ನು ಕಾಣಬೇಕೆನ್ನುವಂತಹ ಉದ್ದೇಶದಿಂದಲೇ ನಿನ್ನ ಸೇವೆಗಾಗಿ ನಾವು ಹೊರಟು ಬಂದವರು. ಆದರೆ ಇಷ್ಟರವರೆಗೆ ಸೇವೆಯನ್ನು ಮಾಡಿದ್ದೇವೆ. ಮುಂದೆಯೂ ಇಲ್ಲಿ ಸೇವೆ ಮಾಡುವಂತಹ ಯೋಗ ಭಾಗ್ಯವನ್ನು ನೀನು ಕಲ್ಪಿಸಿಕೊಡುವುದರ ಜೊತೆಯಲ್ಲಿ ನಿನ್ನ ಗುಣಗಾನ ಮಾಡಬೇಕೆನ್ನುವ ಹಾಗೆ ಆಶೆ ಆಗ್ತಾ ದೇವ. ದೊರೆಗವತರಿಸಿದ ಮಂಗಳ ಮಹಿಮ ದೊರೆಗವತರಿಸಿದ ಮಂಗಳ ಮಹಿಮ ಮಂಗಳ ಮಹಿಮಾ ಸುಗುಣಾಮೃತ ಸಿರಿ ಪುರುಷೋತ್ತಮ ಸುಗುಣಾಮೃತ ಸಿರಿ ಪುರುಷೋತ್ತಮ 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 ಧರೆಗವತರಿಸಿದ ಮಂಗಳ ಮಹಿಮ ಧರೆಗವತರಿಸಿದ ಮಂಗಳ ಮಹಿಮ ಸುಗುಣಾಮೃತ ಸಿರಿ ಪುರುಷೋತ್ತಮ ಸುಗುಣಾಮೃತ ಸಿರಿ ಪುರುಷೋತ್ತಮ ಸಿರಿ ಪುರುಷೋತ್ತಮ ಮಂಗಳ ಮಹಿಮಾ
ಪುರುಷೋತ್ತಮ ಸುಗುಣಾಮೃತ ಸಿರಿ ಪುರುಷೋತ್ತಮ ರಘುಕುಲ ಸೋಮ ರಘುಕುಲ ಸೋಮ ಮಂಜುಳ ಶ್ಯಾಮ ರಘುಕುಲ ಸೋಮ ಮಂಜುಳ ಶ್ಯಾಮ ಅಗಣಿತ ಪ್ರೇಮ ಶ್ರೀರಾಮ ಅಗಣಿತ ಪ್ರೇಮ ಶ್ರೀರಾಮ ಓಂ ನಮ ನಮೋ ನಮ ಓಂ ನಮ ನಮೋ ನಮ ಸುಂದರ ಯೋಧೆಯ ಶುಭಧಾಮ ಸುಂದರ ಯೋಧೆಯ ಶುಭಧಾಮ ಓಂ ನಮ ನಮೋ ನಮ ವಂದನೆ ಪಾವನ ಶ್ರೀರಾಮ ವಂದನೆ ಪಾವನ ಶ್ರೀರಾಮ ವಂದನೆ ಪಾವನ ಶ್ರೀರಾಮ ನರವೇಷದಲ್ಲಿ ಭೂರಂಗ ಸ್ಥಳ ದೊರೆಯಾದನು ಮೈಥಿಲಿ ರಮಣ ನರವೇಷದಲ್ಲಿ ಭೂರಂಗ ಸ್ಥಳ ದೊರೆಯಾದನು ಮೈಥಿಲಿ ರಮಣ ಹರಬಿಲ್ಲೆತ್ತಿದ ನವತರುಣ ಸತ್ಯಾಚರಣ ಧರ್ಮೋಧರಣ ದಶರಥ ನಂದನ ದಶಮುಖ ಭಂಜನ ವಸುಮತಿ ಭಾರತಿ ಪೂರ್ಣ ಸದಯನ ನಮೋ 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 ವಂದನೆ ಪಾವನ ಶ್ರೀರಾಮ ವಂದನೆ ಪಾವನ ಶ್ರೀರಾಮ ಸುಂದರ ಯೋಧ್ಯೆಯ ಶುಭರಾಮ ರಾಮ 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 ಜನೆ ಪ್ರಿಯರು ತೋರದಿ ನಡೆದರು ತವರು